ಎಲ್ಲ ತಾಂತ್ರಿಕ ಗೆಳೆಯರಿಗೆ ಅಂದರೆ ಟೆಕ್ನಿಕಲ್ ಫ್ರೆಂಡ್ಸ್ಗೆ ನಮಸ್ಕಾರ. PUC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಇವತ್ತೇನು ವಿಶೇಷ, ಇವತ್ತು ಯಾವ ಟಾಪಿಕ್ ಡಿಸ್ಕಸ್ ಮಾಡ್ತಾ ಇವಿ ಅಂದರೆ PU2ನ 11ನೇ ಚಾಪ್ಟರ್ ಡೇಟಾ ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡ್ತಾ ಇವಿ. ಸೊ ಈ ಡೇಟಾ ಕಮ್ಯುನಿಕೇಷನಲ್ಲಿ ಏನು ವಿಶೇಷ, ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ, ಏನು ಬ್ಲೂ ಪ್ರಿಂಟು, ಎಷ್ಟು ಮಾರ್ಕ್ಸ್ ಬರುತ್ತೆ ಫೈನಲ್ ಎಕ್ಸಾಮ್ಗೆ, ಇದೆಲ್ಲ ನೋಡ್ತಾ ಬರೋಣ. ಈ ಡೇಟಾ ಕಮ್ಯುನಿಕೇಷನ್ ನಾನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು 10ನೇ ಚಾಪ್ಟರ್ ನೀಟಾಗಿ ಓದಿರಬೇಕು. ಕಂಪ್ಯೂಟರ್ ನೆಟ್ವರ್ಕ್ಸ್ ಮಾಡಿದ್ದೀನಲ್ಲ, ಸೊ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ನೆಟ್ವರ್ಕಿಂಗ್ ಡಿವೈಸಸ್ ಆಗಿರ್ಬೋದು, ಸ್ವಿಚ್ ಆಗಿರ್ಬೋದು, ಹಬ್ಬು, ರೌಟ್ರು, ಇದೆಲ್ಲ ಗೊತ್ತಿದ್ರೆ ಈ ಚಾಪ್ಟರ್ ಸ್ವಲ್ಪ ಈಸಿ ಆಗ್ತಾ ಬರುತ್ತೆ, ಆಯಿತಾ. ಸೊ 11ನೇ ಚಾಪ್ಟರ್ ಡೇಟಾ ಕಮ್ಯುನಿಕೇಷನ್. ಸೊ ಡೇಟಾ ಕಮ್ಯುನಿಕೇಷನಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಮತ್ತು ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ ನೋಡ್ತಾ ಬರೋಣ, ಆಯಿತಾ. ಸೊ ಆಯಿತು, ಸೊ ಏನೇನು ಮಾರ್ಕ್ಸ್ ಬರುತ್ತೆ ಈ ಚಾಪ್ಟ್ರಿಂದ. ಸೊ 2 MCQs ಬರ್ತಿದ್ರಿಂದ ಆಮೇಲೆ 1 2 ಮಾರ್ಕರ್ ಪ್ಲಸ್ 1 5 ಮಾರ್ಕರ್, ನಿಮಗೆ ಟೋಟಲ್ 9 ಮಾರ್ಕ್ ಬರುತ್ತೆ ಬೋರ್ಡ್ ಎಕ್ಸಾಮಿಂದ. ಸೊ 2 MCQs 1 2 ಮಾರ್ಕರ್ ಪ್ಲಸ್ 1 5 ಮಾರ್ಕರ್, ನಿಮಗೆ 9 ಮಾರ್ಕ್ಸ್ ಬರುತ್ತೆ ಬೋರ್ಡ್ ಎಕ್ಸಾಮಲ್ಲಿ, ಆಯಿತಾ. ತುಂಬ ಸಿಂಪಲ್ ಚಾಪ್ಟರ್ ಆ್ಯಂಡ್ ಪೂರ್ತಿ ಥಿಯರಿ ಚಾಪ್ಟರ್. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು, ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡು ಓದಿದ್ರೆ ಈಸಿನೇ ಇದೆ ಚಾಪ್ಟ್ರು. ಸೊ ಏನೇನು ಕಾನ್ಸೆಪ್ಟ್ಸ್ ಬರುತ್ತೆ, ಈ ಕಾನ್ಸೆಪ್ಟ್ಸ್ ಕೂಡ ನೋಡ್ಬೋಣ. ಸೊ ಏನೇನು ಕಾನ್ಸೆಪ್ಟ್ ಬರುತ್ತೆ ಅಂದರೆ ಸ್ಟೂಡೆಂಟ್ಸ್, ಇಲ್ಲಿ ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್. ಸೊ ಫಸ್ಟ್ ಕಾನ್ಸೆಪ್ಟಲ್ಲಿ ಕಮ್ಯುನಿಕೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಎರಡನೇ ಕಾನ್ಸೆಪ್ಟಲ್ಲಿ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಒಂದು ಡೇಟಾ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಫ್ರಮ್ ದ ಸೆಂಡರ್ ಟು ರಿಸೀವರ್ ಏನೇನು ಕಾಂಪೋನೆಂಟ್ಸ್ ಬರುತ್ತೆ, ಇದು ಎರಡನೇ ಕಾನ್ಸೆಪ್ಟ್. ಸೊ ಎರಡನೇ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ ಕೇಳ್ತಾರೆ, ಆಯಿತಾ. ಸೊ ಮೂರನೇ ಕಾನ್ಸೆಪ್ಟಲ್ಲಿ ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಸೊ ಕೆಪಾಸಿಟಿ ಹೆಂಗೆ ಮೆಷರ್ ಮಾಡೋದು, ಒಂದು ಚಾನಲ್ ಅಥವಾ ಒಂದು ಮೀಡಿಯಮ್ ಅಂತ ಹೇಳ್ತೀವಿ, ಕಮ್ಯುನಿಕೇಷನ್ ಮೀಡಿಯಮ್ದು ಹೆಂಗೆ ನಾವು ಮೆಷರ್ ಮಾಡೋದು, ಅದರ ಕೆಪಾಸಿಟಿ, ಅದು ಮೂರನೇ ಕಾನ್ಸೆಪ್ಟ್. ನಾಲ್ಕನೇ ಕಾನ್ಸೆಪ್ಟಲ್ಲಿ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಸೊ ಡೇಟಾ ಫ್ಲೋ ಹೆಂಗೆ ಆಗ್ತಿದೆ ಅದರ ಮೇಲೆ ನಾವು 3 ಟೈಪ್ ಡೇಟಾ ಕಮ್ಯುನಿಕೇಷನ್ ಟೈಪ್ಸ್ ನೋಡ್ತೀವಿ. ಸೊ ಐದನೇದರಲ್ಲಿ ಸ್ವಿಚಿಂಗ್ ಟೆಕ್ನಿಕ್ಸ್. ಸೊ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ ಒಂದು ಪಾತ್ ಎಸ್ಟಾಬ್ಲಿಷ್ ಮಾಡಿ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಅದು 5ನೇ ಕಾನ್ಸೆಪ್ಟ್. ಸರ್ಕ್ಯೂಟ್ ಸ್ವಿಚಿಂಗ್ ಇದೆ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ಇದೆ. ಸೊ 6ನೇ ಕಾನ್ಸೆಪ್ಟಲ್ಲಿ ಟ್ರಾನ್ಸ್ಮಿಷನ್ ಮೀಡಿಯಾ ಅಥವಾ ಕಮ್ಯುನಿಕೇಷನ್ ಮೀಡಿಯಮ್ ಅಥವಾ ಚಾನೆಲ್ ಅಂತ ಹೇಳ್ತೀವಲ್ಲ. ಸೊ ಈ ಚಾನೆಲಿಂದನೇ ನಮಗೆ ಸೆಂಡರಿಂದ ರಿಸೀವರ್ಗೆ ಮೆಸೇಜ್ ಹೋಗೋದು. ಇದರಲ್ಲಿ 2 ಟೈಪ್ ಇದೆ, ಮತ್ತು ವೈರ್ಡ್ ಬರುತ್ತೆ, ವೈರ್ಲೆಸ್ ಬರುತ್ತೆ. ಇವೆಲ್ಲ ಕಾನ್ಸೆಪ್ಟು 6ನೇದ್ರಲ್ಲಿ ತಿಳ್ಕೊಳ್ಳೋಣ. 7ನೇ ಕಾನ್ಸೆಪ್ಟಲ್ಲಿ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಸೊ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಅಂದರೆ, ಸೊ ಮೊಬೈಲ್ ಇಂದ ನಮಗೆ ಅಡ್ವಾನ್ಸ್ಮೆಂಟ್ಸ್ ಏನಾಗ್ತಾ ಬಂತು. ಫಸ್ಟ್ 1G ಇತ್ತು, ಆಮೇಲೆ 2G, 3G, 4G, ಇವಾಗ ನಮಗೆ ಪ್ರೆಸೆಂಟ್ 5G ಯೂಸ್ ಮಾಡ್ತಾ ಇವಿ. IoT ಡಿವೈಸಸ್ಸಿಂದ ಕೂಡ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ಮೊಬೈಲ್ಸ್ನ, ಕರೆಕ್ಟಾ. ಸೊ ಇಲ್ಲಿ ಟೆಕ್ನಾಲಜೀಸ್ ಬಗ್ಗೆ 7ನೇ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಲಾಸ್ಟ್ ಕಾನ್ಸೆಪ್ಟ್ 8ನೇದರಲ್ಲಿ ಪ್ರೋಟೋಕಾಲ್ ಅಂದರೆ ಏನು. ಪ್ರೋಟೋಕಾಲ್ ಅಂದರೆ ರೂಲ್ಸ್, ಎಲ್ರಿಗೂ ಗೊತ್ತು, ರೂಲ್ಸ್ ಫಾರ್ ಕಮ್ಯುನಿಕೇಟಿಂಗ್. ಸೊ ಇದರಲ್ಲಿ ಎಷ್ಟು ಟೈಪ್ ಪ್ರೋಟೋಕಾಲ್ಸ್ ಬರುತ್ತೆ ಈ ಲಾಸ್ಟ್ ಕಾನ್ಸೆಪ್ಟಲ್ಲಿ ತಿಳ್ಕೊಳ್ಳೋಣ. ಸೊ ಇಲ್ಲಿ 5 ಮಾರ್ಕರ್ ಏನು ಅಂದರೆ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ತುಂಬ ಮುಖ್ಯ. ಸೊ ಇದಾದಮೇಲೆ ಸ್ವಿಚಿಂಗ್ ಟೆಕ್ನಿಕ್ಸ್ ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ 5 ಮಾರ್ಕ್ಸ್. ಅದಾದಮೇಲೆ ಪ್ರೋಟೋಕಾಲಲ್ಲಿ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ, ಈ ಪ್ರೋಟೋಕಾಲು ನೀಟಾಗಿ ಓದಬೇಕಾಗುತ್ತೆ. ಟ್ರಾನ್ಸ್ಮಿಷನ್ ಮೀಡಿಯಾ 2 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಇದರಲ್ಲಿ ಕೇಬಲ್ಸ್ ಎಲ್ಲ ನೋಡಬೇಕಾಗುತ್ತೆ, ಟ್ವಿಸ್ಟೆಡ್ ಪೇರ್ ಕೇಬಲ್ ಇರ್ಬೋದು, ಕೋಆಕ್ಸಿಯಲ್ ಕೇಬಲ್ ಇರ್ಬೋದು, ಅದೆಲ್ಲ ಈ ಟ್ರಾನ್ಸ್ಮಿಷನ್ ಮೀಡಿಯಾ ಕಾನ್ಸೆಪ್ಟಲ್ಲಿ ನೋಡೋಣ, ಆಯಿತಾ. ಸೊ ಈಗ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಂಬೋಣ, ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಅಂದರೆ ಏನು, ಡೇಟಾನ ಸೆಂಡ್ ಮಾಡ್ತೀವಲ್ಲ ಅದೇ ಅಲ್ವಾ ಕಮ್ಯುನಿಕೇಷನು. ಸೊ ಇಲ್ಲಿ ಡೆಫಿನೇಷನ್ಸ್ ಇದೆ, ನೋಡ್ತಾ ಬರೋಣ. ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್, ಫಸ್ಟ್ ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್. ಏನಿದು ಕಮ್ಯುನಿಕೇಷನ್ ಸರ್ ಅಂತಂದರೆ, ಸೊ ಮೊದಲನೇ ಕಾನ್ಸೆಪ್ಟ್ ಆಫ್ ಕಮ್ಯುನಿಕೇಷನ್ ನೋಡ್ಬೋಣ. ಸೊ ಏನೇನು ಪಾಯಿಂಟ್ಸ್ ಬರ್ತಿಲ್ಲಿ ನೋಡ್ತಾ ಬರೋಣ. ಸೊ ದ ಟರ್ಮ್ ಡೇಟಾ ಕಮ್ಯುನಿಕೇಷನ್ ಕಂಪ್ರೈಸಸ್ 2 ವರ್ಡ್ಸ್, ಡೇಟಾ ಆ್ಯಂಡ್ ಕಮ್ಯುನಿಕೇಷನ್. ಸೊ ಡೇಟಾ ಕಮ್ಯುನಿಕೇಷನ್ ಅಂತ ನಮಗೆ ಚಾಪ್ಟರ್ ಹೆಸರು. ಇಲ್ಲಿ 2 ಪಾರ್ಟ್ ಇದೆ, ಡೇಟಾ ಆ್ಯಂಡ್ ಕಮ್ಯುನಿಕೇಷನ್, ಹೌದಾ. ಸೊ ಡೇಟಾ ಏನು, ನೀವು ಅರ್ಲಿಯರ್ ಕ್ಲಾಸಸಲ್ಲಿ ಓದಿದ್ದೀರಾ ಡೇಟಾ ಅಂದರೆ ಏನು ಅಂತ. ಸೊ ಡೇಟಾ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರಾ ಫ್ಯಾಕ್ಟ್ಸ್. ನಾವು ಹೇಳ್ತೀವಲ್ವ ರಾ ಫ್ಯಾಕ್ಟ್ಸ್, ಇದಕ್ಕೆ ಮೀನಿಂಗ್ ಇರಲ್ಲ, ರಾ ಫ್ಯಾಕ್ಟ್ಸ್ ವಿತ್ ನೋ ಮೀನಿಂಗ್. ನಾವು ಡೇಟಾನ ಕೀಬೋರ್ಡಿಂದ ಎಂಟರ್ ಮಾಡ್ತೀವಿ ಇನಿಷಿಯಲಿ ವಿತ್ ನೋ ಮೀನಿಂಗ್, ಕರೆಕ್ಟಾ. ಸೊ ನಮಗೆ CPU ಡೇಟಾನ ಪ್ರೊಸೆಸ್ ಮಾಡಾದ್ಮೇಲೆ ನಮಗೆ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಬರುತ್ತೆ. ಸೊ ನಮ್ಗೆ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಯಾವಾಗ ಮಾಡೋದು, ಸೊ ಈ ರಾ ಫ್ಯಾಕ್ಟ್ಸ್ನ CPU ಪ್ರೊಸೆಸ್ ಮಾಡಿದಾಗ ನಮಗೆ ಇನ್ಫಾರ್ಮೇಷನ್ ಬರುತ್ತೆ, ಇನ್ಫಾರ್ಮೇಷನ್ಗೆ ಮೀನಿಂಗ್ ಇರುತ್ತೆ, ಹೌದಾ. ಸೊ ಇವಾಗ ಡೇಟಾ ಅಂದರೆ ಏನು, ಸೊ ಡೇಟಾ ಅಂದರೆ ಎಲ್ರಿಗೂ ಗೊತ್ತಾಯಿತು, ರಾ ಫ್ಯಾಕ್ಟ್ಸ್. ಆ ಡೇಟಾ ನಾವು ಕೀಬೋರ್ಡಿಂದ ಎಂಟರ್ ಮಾಡ್ತೀವಿ, ಅದಕ್ಕೆ ಮೀನಿಂಗ್ ಇರೋದಿಲ್ಲ. ಸೊ CPU ಪ್ರೊಸೆಸ್ ಮಾಡಿ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ನಮಗೆ ಕೊಡುತ್ತೆ. ಸೊ ಡೇಟಾ ಏನೇನು ಇರ್ಬೋದು, ಟೆಕ್ಸ್ಟ್ ಇರ್ಬೋದು, ಇಮೇಜ್ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು, ಡೇಟಾ ಕ್ಯಾನ್ ಬಿ ಟೆಕ್ಸ್ಟ್, ಇಮೇಜ್, ಆಡಿಯೋ, ವಿಡಿಯೋ, ಮಲ್ಟಿಮೀಡಿಯಾ ಫೈಲ್ಸ್. ಸೊ ಇದು ಫೈಲ್ಸ್ ಕೂಡ ಇರ್ಬೋದು,
ಎನಿ ಟೈಪ್ ಆಫ್ ಫೈಲ್ಸ್ ಕೂಡ ಇರ್ಬೋದು ಇದು ಡೇಟಾ ಅನ್ನೋದು. ಸೊ ಕಮ್ಯುನಿಕೇಷನ್ ಅಂದರೆ ಏನು? ಸೊ ಕಮ್ಯುನಿಕೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಆಕ್ಟ್ ಆಫ್ ಸೆಂಡಿಂಗ್ ಆರ್ ರಿಸೀವಿಂಗ್ ಡೇಟಾ. ಸೊ ನೀವು ಸೆಂಡ್ ಮಾಡ್ತೀರಾ ಡೇಟಾನ ಮತ್ತೆ ರಿಸೀವ್ ಮಾಡ್ತೀರಾ, ಅದನ್ನು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಡೇಟಾ ಆಮೇಲೆ ಕಮ್ಯುನಿಕೇಷನ್ ಎರಡು ವರ್ಡ್ ನಿಮ್ಗೆ ಗೊತ್ತಾಯ್ತು ಇವಾಗ. ಸೊ ಇವಾಗ ಡೇಟಾ ಕಮ್ಯುನಿಕೇಷನ್ ಪೂರ್ತಿ ಟರ್ಮ್ದು ಮೀನಿಂಗ್ ಏನು? ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ಚೇಂಜಿಂಗ್ ಡೇಟಾ, ಅಂದರೆ ಡೇಟಾ ಅಥವಾ ಇನ್ಫಾರ್ಮೇಷನ್ನ ಸೆಂಡರಿಂದ ರಿಸೀವರ್ಗೆ ಎಕ್ಸ್ಚೇಂಜ್ ಮಾಡೋದನ್ನ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್, ಅದನ್ನ ಏನಂತ ಕರಿತೀವಿ? ಡೇಟಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಡೆಫಿನೇಷನ್ ಕೂಡ ನೋಡ್ಬೋಣ. ಡೇಟಾ ಕಮ್ಯುನಿಕೇಷನ್ ಅಂದರೆ ಏನು? ದಸ್ ಡೇಟಾ ಕಮ್ಯುನಿಕೇಷನ್ ರೆಫರ್ಸ್ ಟು ದ ಎಕ್ಸ್ಚೇಂಜ್ ಆಫ್ ಡೇಟಾ ಬಿಟ್ವೀನ್ ಟೂ ಆರ್ ಮೋರ್ ನೆಟ್ವರ್ಕ್ಡ್ ಆರ್ ಇಂಟರ್ ಕನೆಕ್ಟೆಡ್ ಡಿವೈಸಸ್. ಸೊ ನೀವು ಡೇಟಾ ಎಕ್ಸ್ಚೇಂಜ್ ಮಾಡೋದು ಸೆಂಡರಿಂದ ರಿಸೀವರ್ಗೆ, ರಿಸೀವರ್ ಮತ್ತೆ ಸೆಂಡರ್ಗೆ ವಾಪಸ್ ಕಳಿಸೋದು ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್, ಇದನ್ನ ಏನಂತ ಕರಿತೀವಿ? ಡೇಟಾ ಕಮ್ಯುನಿಕೇಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಲಾಸ್ಟ್ ಪಾಯಿಂಟ್ ಇದೆ, ದೀಸ್ ಡಿವೈಸಸ್ ಮಸ್ಟ್ ಬಿ ಕೇಪಬಲ್ ಆಫ್ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಡೇಟಾ ಓವರ್ ಅ ಕಮ್ಯುನಿಕೇಷನ್ ಮೀಡಿಯಂ. ಇದು ಕಮ್ಯುನಿಕೇಷನ್ ಮೀಡಿಯಂ ಅಂದರೆ ಇಲ್ಲಿ ಚಾನೆಲ್ ಅಂತ ಕೂಡ ಹೇಳ್ತೀವಿ. ನಾವು ಡೇಟಾ ಕಳಿಸೋವಾಗ ಈಗ ಎರಡು ಸಿಸ್ಟಮ್ ಇದೆ ಅನ್ಕೊಳ್ಳೋಣ, ಒಂದು ಸೆಂಡರ್ ಇನ್ನೊಂದು ರಿಸೀವರ್. ಈ ಸೆಂಡರ್ದು ಸಿಸ್ಟಮ್ ಎ ಅನ್ಕೊಳ್ಳೋಣ, ರಿಸೀವರ್ದು ಸಿಸ್ಟಮ್ ಬಿ ಅನ್ಕೊಳ್ಳೋಣ. ಸೊ ಇವಾಗ ನೀವು ಡೇಟಾ ಸೆಂಡ್ ಮಾಡಬೇಕು ಎ ಇಂದ ಬಿಗೆ. ಸೊ ಹೆಂಗೆ ಸೆಂಡ್ ಮಾಡ್ತೀರಾ? ಒಂದು ಕಮ್ಯುನಿಕೇಷನ್ ಮೀಡಿಯಂ ಅಂತ ಇರಬೇಕಾಗತ್ತೆ. ಸೊ ಸುಮ್ಮನೆ ಡೇಟಾ ಹೋಗೋದಿಲ್ಲ, ಒಂದು ಕಮ್ಯುನಿಕೇಷನ್ ಮೀಡಿಯಂ, ವೈರ್ಡ್ ಕಮ್ಯುನಿಕೇಷನ್ ಮೀಡಿಯಂ ಇರ್ಬೋದು ಅಥವಾ ವೈರ್ಲೆಸ್ ಇರ್ಬೋದು. ವೈರ್ ಇದ್ರೆ ನಾವು ಲಾಸ್ಟ್ ನೆಟ್ವರ್ಕಿಂಗ್ ಚಾಪ್ಟರ್ ನೋಡಿ ಲ್ಯಾನ್ ಕೇಬಲ್ ಇರ್ಬೋದು. ವೈರ್ಲೆಸ್ ಅಂದರೆ ಇವಾಗ ವೈಫೈ ನಾವು ಯೂಸ್ ಮಾಡ್ತಾ ಇದೀವಿ ಅಲ್ವಾ, ರೌಟರ್ಸ್ ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕಮ್ಯುನಿಕೇಷನ್ ಚಾನೆಲ್ ಕೂಡ ಮುಖ್ಯ. ಸೊ ಚಾನೆಲ್ ಮುಖಾಂತರನೇ ಡೇಟಾ ಫ್ಲೋ ಆಗಬೇಕು. ಓಕೆ, ಸೊ examples of such devices include personal computers, mobile phones and laptops. ಸೊ ನಿಮಗೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಡೇಟಾನ ಸೆಂಡರಿಂದ ರಿಸೀವರ್ಗೆ? ಈ ಥರ ಡಿವೈಸಸ್ ಯೂಸ್ ಮಾಡ್ತೀವಿ. ಯಾವುದು? ಕಂಪ್ಯೂಟರ್ಸ್. ಎರಡು ಕಂಪ್ಯೂಟರ್ ಮಧ್ಯ ನೀವು ಡೇಟಾ ಸೆಂಡ್ ಮಾಡ್ಬೋದು ಥ್ರೂ ದ ಯೂಸ್ ಆಫ್ ವೈರ್ಲೆಸ್ ವೈಫೈ ಅಂತ ಹೇಳ್ತೀವಿ, ಅಥವಾ ಲ್ಯಾನ್ ಕೇಬಲ್ ಯೂಸ್ ಮಾಡ್ಬೋದು ವೈರ್ಡ್ ಕಮ್ಯುನಿಕೇಷನಿಂದ. ಸೊ ಮೊಬೈಲ್ ಫೋನ್ಸಿಂದ ಮೊಬೈಲ್ ಫೋನ್ಸ್ ಕೂಡ ನೀವು ಡೇಟಾ ಟ್ರಾನ್ಸ್ಮಿಟ್ ಮಾಡ್ಬೋದು, ಕರೆಕ್ಟಾ? ಬಟ್ ಇಲ್ಲಿ ಚಾನೆಲ್ ಅನ್ನೋದು ಮುಖ್ಯ. ಸೊ ಯಾವುದ್ರ ಮುಖಾಂತರ ನೀವು ಡೇಟಾ ಟ್ರಾನ್ಸ್ಫರ್ ಮಾಡ್ತಾಯಿರಾ ಅದು ಮುಖ್ಯ ಆಗುತ್ತೆ ಇಲ್ಲಿ. ಸೊ ಇದು ಫಸ್ಟ್ ಕಾನ್ಸೆಪ್ಟ್. ಸೊ ಇಲ್ಲಿ ಏನು ಕಲಿಬೇಕು ಸರ್? ಡೇಟಾ ಕಮ್ಯುನಿಕೇಷನ್ ಅಂದರೆ ಏನು ಅಂತ ತಿಳ್ಕೊಂಬಿಡಿ. ವೆರಿ ಸಿಂಪಲ್. ಇಟ್ ಇಸ್ ನಥಿಂಗ್ ಬಟ್ ಎಕ್ಸ್ಚೇಂಜ್ ಆಫ್ ಡೇಟಾ ಫ್ರಮ್ ದ ಸೆಂಡರ್ ಟು ರಿಸೀವರ್. ಸೆಂಡರ್ ಇಂದ ರಿಸೀವರ್ ಡೇಟಾ ಎಕ್ಸ್ಚೇಂಜ್ ಮಾಡ್ತಾ ಇರಾ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್ ಅಥವಾ ಥ್ರೂ ದ ಯೂಸ್ ಆಫ್ ಕನೆಕ್ಟೆಡ್ ಡಿವೈಸಸ್. ಇದನ್ನ ಡೇಟಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸ್ ಎನಿ ಡಿವೈಸ್ ಇರ್ಬೋದು, ಕಂಪ್ಯೂಟರಿಂದ ಕಂಪ್ಯೂಟರ್ಗೆ, ಕಂಪ್ಯೂಟರಿಂದ ಲ್ಯಾಪ್ಟಾಪ್ಗೆ, ಲ್ಯಾಪ್ಟಾಪಿಂದ ಮೊಬೈಲ್ಸ್ಗೆ. ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು, ಅಥವಾ ಇಟ್ ಇಸ್ ಎಕ್ಸಾಂಪಲ್ಸ್ ಆಫ್ ಡಿವೈಸಸ್ ಇನ್ ದ ಡೇಟಾ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಈ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಎರಡನೇ ಕಾನ್ಸೆಪ್ಟ್ ತುಂಬಾ ಮುಖ್ಯ, 5 ಮಾರ್ಕ್ ಕೇಳ್ತಾರೆ, ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಫಸ್ಟ್ ಕಾನ್ಸೆಪ್ಟ್. ಇಲ್ಲಿ ಡೈಗ್ರಾಮ್ ಇದೆ. ಸೊ ಇಲ್ಲಿ ಡೈಗ್ರಾಮ್ ನೋಡ್ಬೋದು. ಸೊ ಇಲ್ಲಿ ಒಂದು ಲ್ಯಾಪ್ಟಾಪ್ ಇದೆ. ಸೊ ಇಲ್ಲಿ ಲ್ಯಾಪ್ಟಾಪ್ ಇದೆ ಅಗೇನ್. ಸೊ ಇಲ್ಲಿ ಸರ್ವರ್ ಇದೆ, ಇಲ್ಲಿ ಪ್ರಿಂಟರ್ ಇದೆ. ಈ ಎಲ್ಲ ಸಿಸ್ಟಮ್ಸು ಒಂದು ನೆಟ್ವರ್ಕ್ ಸ್ವಿಚ್ಗೆ ಕನೆಕ್ಟ್ ಆಗಿದೆ. ಸೊ ಸ್ವಿಚ್ ಅಂದ್ರೆ ಏನು? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನೆಟ್ವರ್ಕಿಂಗ್ ಕಾನ್ಸೆಪ್ಟಲ್ಲಿ. ಸೊ ಸ್ವಿಚ್ ವಿಲ್ ಆಲ್ವೇಸ್ ಫಾರ್ವರ್ಡ್ ದ ಪ್ಯಾಕೆಟ್ಸ್ ಟು ದ ರೈಟ್ ಡೆಸ್ಟಿನೇಷನ್ ಅಲ್ವಾ. ಸೊ ಡೇಟಾನ ಪ್ಯಾಕೆಟ್ಸ್ ಆಗಿ ಕನ್ವರ್ಟ್ ಮಾಡಿ ಅದು ಕರೆಕ್ಟ್ ಡೆಸ್ಟಿನೇಷನ್ಗೆ ಮೆಸೇಜ್ನ ಸೆಂಡ್ ಮಾಡುತ್ತೆ ಈ ಸ್ವಿಚ್. ಸೊ ಈ ಸ್ವಿಚ್ನ ಇಲ್ಲಿ ಎಕ್ಸಾಂಪಲ್ ಆಗಿ ತೊಗೊಂಡು ಡೇಟಾ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ. ಎರಡನೇ ಕಾನ್ಸೆಪ್ಟ್ಗೆ ಹೋಗೋಣ. ಎರಡನೇ ಕಾನ್ಸೆಪ್ಟ್ ಏನು ಸರ್? ಸೊ ಎರಡನೇ ಕಾನ್ಸೆಪ್ಟ್ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಇದು ಎರಡನೇ ಕಾನ್ಸೆಪ್ಟ್. ಸೊ ಇದು 5 ಮಾರ್ಕ್ಸ್ಗೆ ಕೇಳ್ತಾರೆ. ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಡೇಟಾ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಥ್ರೂ ದ ನೆಟ್ವರ್ಕ್ ಏನೇನು ಕಾಂಪೋನೆಂಟ್ಸ್ ಬರುತ್ತೆ? ಸೆಂಡರ್ ಬೇಕು, ಸೆಂಡರೇ ಡೇಟಾ ಕಳಿಸೋದು. ರಿಸೀವರ್ ಬೇಕು, ಡೇಟಾನ ರಿಸೀವ್ ಮಾಡೋಕ್ಕೆ ಇಂಟರ್ನೆಟಿಂದ. ಮೆಸೇಜ್ ಬೇಕು, ಏನು ಡೇಟಾ ಸೆಂಡ್ ಮಾಡ್ತಾ ಇರೋ ಸೆಂಡರಿಂದ ರಿಸೀವರ್ಗೆ ಮೆಸೇಜ್ ಅನ್ನೋದು ಬೇಕು ಅಲ್ವಾ. ಸೊ ಏನು ಕಳಿಸ್ತಿದ್ದೀರಾ ನೀವು, ಅದು ಮುಖ್ಯ ಆಗುತ್ತೆ. ಸೊ ಅದಾದ್ಮೇಲೆ ಕಮ್ಯುನಿಕೇಷನ್ ಮೀಡಿಯಂ. ಕಮ್ಯುನಿಕೇಷನ್ ಮೀಡಿಯಂ ಅಂದರೆ ಏನು? ಪಾತ್. ಸೊ ಆ ಮೆಸೇಜ್ ಯಾವ ಪಾತ್ಗೆ ಹೋಗಬೇಕು, ಯಾವ ಪಾತಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು ಅದು. ಸೊ ಅದು ಕಮ್ಯುನಿಕೇಷನ್ ಮೀಡಿಯಂ. ಸೊ ಈ ಥರ ಕಾಂಪೋನೆಂಟ್ಸ್ ನೀವು ತಿಳ್ಕೊಬೇಕಾಗತ್ತೆ. ಸೊ ಇದು 5 ಮಾರ್ಕ್ ಕೇಳ್ತಾರೆ. ಸೊ ಕಾಂಪೋನೆಂಟ್ಸ್ ಬೇಗ ನೋಡ್ಬೋಣ. ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಅಲ್ಲಿ ಏನೇನು ಬರುತ್ತೆ ನೋಡ್ಬೋಣ. ಸೊ ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಅಲ್ಲಿ ಎನಿ ಸಕ್ಸಸ್ಫುಲ್ ಡೇಟಾ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ 5 ಎಸೆನ್ಷಿಯಲ್ ಕಾಂಪೋನೆಂಟ್ಸ್. ಡೇಟಾ ಕಮ್ಯುನಿಕೇಷನ್ ಸಕ್ಸಸ್ಫುಲ್ ಆಗಿದೆ ಅಂದರೆ ಈ 5 ಕಾಂಪೋನೆಂಟ್ ಇರಲೇಬೇಕು. ಯಾವುದು ನೋಡ್ಬೋಣ ಯಾವುದು ಅಂತ. ಸೊ ಸೆಂಡರ್, ಫಸ್ಟು ಸೆಂಡರ್. ಯಾರು ಮೆಸೇಜ್ ಸೆಂಡ್ ಮಾಡ್ತಾರೆ ಟು ದ ರಿಸೀವರ್ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್, ಇದನ್ನು ಸೆಂಡರ್ ಅಂತ ಹೇಳ್ತೀವಿ. ಸೊ ಸೆಂಡರ್ ಇಸ್ ದ ಕಂಪ್ಯೂಟರ್ ಆರ್ ಎನಿ ಸಚ್ ಡಿವೈಸ್ ವಿಚ್ ಇಸ್ ಕೇಪಬಲ್ ಆಫ್ ಸೆಂಡಿಂಗ್ ಡೇಟಾ ಓವರ್ ಅ ನೆಟ್ವರ್ಕ್. ಸೊ ಇದು ಕಂಪ್ಯೂಟರ್ ಆದರೂ ಇರ್ಬೋದು, ಲ್ಯಾಪ್ಟಾಪ್ ಆದರೂ ಇರ್ಬೋದು, ಮೊಬೈಲ್ ಆದರೂ ಇರ್ಬೋದು. ಹೂ ಎವರ್ ಇಸ್ ಸೆಂಡಿಂಗ್ ದ ಡೇಟಾ ಥ್ರೂ ದ ಯೂಸ್ ಆಫ್ ನೆಟ್ವರ್ಕ್ ಟು ದ ರಿಸೀವರ್, ಇದನ್ನ ಸೆಂಡರ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಕ್ಯಾನ್ ಬಿ ಕಂಪ್ಯೂಟರ್, ಮೊಬೈಲ್ ಫೋನ್, ಸ್ಮಾರ್ಟ್ ವಾಚ್, ವಿಡಿಯೋ ರೆಕಾರ್ಡಿಂಗ್ ಡಿವೈಸ್. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ದ ಸೆಂಡರ್ ಅಂತ ಹೇಳ್ಬೋದು. ಆಯ್ತಾ? ಸೊ ಆಯಿತು, ಸೆಂಡರ್ ಗೊತ್ತಾಯ್ತು ಸರ್. ಯಾರು ಇಂಟರ್ನೆಟಿಂದ ಡೇಟಾ ಸೆಂಡ್ ಮಾಡ್ತಾರೆ ಥ್ರೂ ದ ಯೂಸ್ ಆಫ್ ಇಂಟರ್ನೆಟ್, ಯಾರು ರಿಸೀವರ್ಗೆ ಡೇಟಾ ಸೆಂಡ್ ಮಾಡ್ತಾರೆ ನೆಟ್ವರ್ಕಿಂಗಿಂದ, ಸೊ ಇದನ್ನ ಸೆಂಡರ್ ಅಂತ ಹೇಳ್ತೀವಿ. ರಿಸೀವರ್ ಅಂದ್ರೇನು? ಸೊ ರಿಸೀವರ್ ಅಂದರೆ ಅಗೇನ್ ಎನಿ ಡಿವೈಸ್ ಇರ್ಬೋದು ವಿಚ್ ರಿಸೀವ್ಸ್ ದ ಡೇಟಾ. ಯಾವುದು ಡೇಟಾನ ರಿಸೀವ್ ಮಾಡ್ತಿದೆ ಫ್ರಮ್ ದ ಸೆಂಡರ್ ಇನ್ ದ ಯೂಸ್ ಥ್ರೂ ದ ಯೂಸ್ ಆಫ್ ನೆಟ್ವರ್ಕಿಂಗ್, ಇದನ್ನ ರಿಸೀವರ್ ಅಂತ ಹೇಳ್ತೀವಿ. ಆಯ್ತಾ? ಸೊ ರಿಸೀವರ್ ಬಗ್ಗೆನೂ ತಿಳ್ಕೊಂಬೋಣ.
Receiver. A receiver is a computer or any such device which is capable of receiving data from the network. So ಇದು ಡಿವೈಸ್ ಆಗಿರ್ಬೋದು, ಅಗೇನ್ ಕಂಪ್ಯೂಟಿಂಗ್ ಡಿವೈಸ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ನಿಮ್ಮ ಮೊಬೈಲ್ಸ್ ಆಗಿರ್ಬೋದು, ವಿಚ್ ಇಸ್ ಕೇಪಬಲ್ ಆಫ್ ರಿಸೀವಿಂಗ್ ಡೇಟಾ ಫ್ರಮ್ ದ ನೆಟ್ವರ್ಕ್, ಇದನ್ನ ರಿಸೀವರ್ ಅಂತ ಹೇಳ್ತಾರೆ. ಸೊ ಇಟ್ ಕ್ಯಾನ್ ಬಿ ಎನಿ ಕಂಪ್ಯೂಟರ್, ಪ್ರಿಂಟರ್, ಲ್ಯಾಪ್ಟಾಪ್ ಆರ್ ಮೊಬೈಲ್ ಫೋನ್. ಸೊ ಇವೆರಡು ಕಾಂಪೊನೆಂಟು ತುಂಬಾ ಸುಲಭ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಏನು, ಸೊ ಏನು ಕಳಿಸ್ತಾ ಇದ್ದೀರಾ, ಮೆಸೇಜ್ ಅನ್ನೋದು ಕಳಿಸ್ತಾ ಇರ, ಅದು ಇನ್ನೊಂದು ಕಾಂಪೊನೆಂಟು. ಸೊ ಮೆಸೇಜ್ ಬಗ್ಗೆ ಕೂಡ ತಿಳ್ಕೊಂಬೋಣ. ಮೆಸೇಜ್ ಇದು ಮೂರನೇ ಕಾಂಪೊನೆಂಟ್. ಇಟ್ is the data or information that needs to be exchanged between the sender and receiver. ಸೆಂಡರ್ ಅಂಡ್ ರಿಸೀವರ್ ಏನು ಕಳಿಸ್ತಾರೆ, ಒಂದು ಟೆಕ್ಸ್ಟ್ ಮೆಸೇಜ್ ಇರ್ಬೋದು, ಒಂದು ಆಡಿಯೋ ಫೈಲ್ ಇರ್ಬೋದು, ಒಂದು ವಿಡಿಯೋ ಫೈಲ್ ಇರ್ಬೋದು. ಆ ಮೆಸೇಜ್ ಹೆಂಗೆ ಸೆಂಡ್ ಮಾಡ್ತಾ ಇದ್ದಾರೆ, ಬಿಟ್ವೀನ್ ದ ಸೆಂಡರ್ ಅಂಡ್ ರಿಸೀವರ್ ಒಂದು ಕಮ್ಯುನಿಕೇಷನ್ ಚಾನಲ್ ಇದೆ. ಸೊ ಮೆಸೇಜ್ ಅನ್ನೋದು ಇಟ್ ಇಸ್ ಡೇಟಾ ಆರ್ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್ ಅಂತ ಹೇಳ್ತೀವಿ. ಓಕೆ, ಮೆಸೇಜಸ್ ಕ್ಯಾನ್ ಬಿ ಇನ್ ದ ಫಾರ್ಮ್ ಆಫ್ ಟೆಕ್ಸ್ಟ್, ನಂಬರ್, ಇಮೇಜ್, ಆಡಿಯೋ, ವಿಡಿಯೋ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಮೆಸೇಜ್ ಅಂತ ಹೇಳ್ತೀವಿ. ಇದು ಮೂರನೇ ಕಾಂಪೊನೆಂಟ್ ಆಯಿತು. ನಾಲ್ಕನೇದು ಯಾವುದು, ಮೆಸೇಜ್ ಹೆಂಗೆ ಕಳಿಸ್ತೀರಾ, ಒಂದು ಪಾತ್ ಬೇಕು. ಆ ಪಾತನ ಏನಂತ ಕರಿತೀವಿ, ಕಮ್ಯುನಿಕೇಷನ್ ಚಾನಲ್ ಅಂತ ಕರಿತೀವಿ. ಸೊ ಅಥವಾ ಕಮ್ಯುನಿಕೇಷನ್ ಮೀಡಿಯಾ ಅಂತ ಕರಿತೀವಿ. ಸೊ ಇದು ನಾಲ್ಕನೇ ಕಾಂಪೊನೆಂಟ್ ಕೂಡ ನೋಡ್ಬೋಣ. ಸೊ ನಾಲ್ಕನೇ ಕಾಂಪೊನೆಂಟ್ ಕಮ್ಯುನಿಕೇಷನ್ ಮೀಡಿಯಾ. ಸೊ ಕಮ್ಯುನಿಕೇಷನ್ ಮೀಡಿಯಾನ ಚಾನಲ್ ಅಂತ ಕೂಡ ಹೇಳ್ತೀವಿ. ಸೊ ಚಾನಲ್ ಅನ್ನೋದು ಇಟ್ ಇಸ್ ಅ ಪಾತ್ ವೇ. ಸೊ ಸೆಂಡರ್ ಮತ್ತೆ ರಿಸೀವರ್ ಮಧ್ಯ ನಿಮಗೆ ಕಮ್ಯುನಿಕೇಷನ್ ಚಾನಲ್ ಅಂತ ಬೇಕು ಡೇಟಾ ಹೋಗೋದಕ್ಕೆ, ಕರೆಕ್ಟಾ? ಸೊ ಇಟ್ ಇಸ್ ದ ಪಾತ್ ಥ್ರೂ ವಿಚ್ ದ ಮೆಸೇಜ್ ಟ್ರಾವೆಲ್ಸ್ ಬಿಟ್ವೀನ್ ಸೋರ್ಸ್ ಅಂಡ್ ಡೆಸ್ಟಿನೇಷನ್. ಸೊ ಇದು ಒಂದು ಪಾತ್ ಅಂತ ಹೇಳ್ತೀವಿ. ಡೇಟಾ ಫ್ಲೋ ಹೆಂಗಾಗಬೇಕು, ಸೋರ್ಸಿಂದ ಡೆಸ್ಟಿನೇಷನ್ಗೆ ಹೋಗೋಗ ಒಂದು ಪಾತ್ ಬೇಕು. ಆ ಪಾತನ ವಿ ಕಾಲ್ ಇಟ್ ಆಸ್ communication media. Okay, so it is also called medium or link which is either wired or wireless. So ಈ ಕಮ್ಯುನಿಕೇಷನ್ ಮೀಡಿಯಾ ಅಥವಾ ಚಾನಲ್ ವೈರ್ಡ್ ಇರ್ಬೋದು, ವೈರ್ಲೆಸ್ ಕೂಡ ಇರ್ಬೋದು. ಸೊ ವೈರ್ಡ್ ಅಂದರೆ ನಾವು ಲ್ಯಾನ್ ಕೇಬಲ್ಸ್ ಯೂಸ್ ಮಾಡ್ತೀವಲ್ಲ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ನೆಟ್ವರ್ಕಿಂಗ್ ಚಾಪ್ಟರ್ಲೇ ಹೇಳಿದ್ದೀನಿ ಎಥರ್ನೆಟ್ ಕೇಬಲ್ಸ್ ಹೆಂಗೆ ಯೂಸ್ ಮಾಡ್ತೀವಿ. ಎಥರ್ನೆಟ್ ಕೇಬಲ್ಸ್, ಸೊ ವೈರಿಂಗ್ ಇಂದ ನಮಗೆ ಇಂಟರ್ನೆಟ್ ಎಸ್ಟಾಬ್ಲಿಷ್ ಆಗುತ್ತಿಲ್ಲ ಎಥರ್ನೆಟ್ ಕೇಬಲ್ಸ್ ಇಂದ. ಸೊ ಇಲ್ಲ ಅಂದರೆ ನೀವು ವೈಫೈ ಅಂದರೆ ನಾರ್ಮಲ್ ವಿತೌಟ್ ದ ಯೂಸ್ ಆಫ್ ವೈರ್ ನೀವು ಎಸ್ಟಾಬ್ಲಿಷ್ ಮಾಡ್ಬೋದು ನೆಟ್ವರ್ಕ್. ಬಟ್ ಇಲ್ಲಿ ಕಮ್ಯುನಿಕೇಷನ್ ಮೀಡಿಯಂ ಬೇರೆ ಆಗುತ್ತೆ. ವೈರ್ಲೆಸ್ ಅಲ್ಲಿ ಕಮ್ಯುನಿಕೇಷನ್ ಮೀಡಿಯಂ ಏರ್ ಆಗುತ್ತೆ. ಸೊ ಗಾಳಿಯಿಂದ ನೀವು ಡೇಟಾ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದೀರಾ, ಅದು ಆಂಟೆನಾ ಥ್ರೂ ದ ಯೂಸ್ ಆಫ್ ಆಂಟೆನಾ ಅದು ರಿಸೀವ್ ಆಗುತ್ತೆ, ಕರೆಕ್ಟಾ? ಸೊ ಇಲ್ಲಿ ಎರಡು ಟೈಪ್ ಬರುತ್ತೆ ಕಮ್ಯುನಿಕೇಷನ್ ಮೀಡಿಯಾ ಅಲ್ಲಿ, ವೈರ್ಡು ಬರ್ಬೋದು, ವೈರ್ಲೆಸ್ಸು ಬರ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಟೆಲಿವಿಷನ್ ಕೇಬಲ್, ಟೆಲಿಫೋನ್ ಕೇಬಲ್, ಎಥರ್ನೆಟ್ ಕೇಬಲ್. ಸೊ ಇದೆಲ್ಲ ವೈರ್ಡ್ ಎಕ್ಸಾಂಪಲ್ಸ್ ಅಂತ ಹೇಳ್ತೀವಿ. ವೈರ್ಡ್ ಎಕ್ಸಾಂಪಲ್ಸ್ ಆಫ್ ಕಮ್ಯುನಿಕೇಷನ್ ಮೀಡಿಯಂ. ಟೆಲಿಫೋನ್ ವೈರ್ಸ್ ಇರ್ಬೋದು, ಅಥವಾ ಟೆಲಿವಿಷನ್ ವೈರ್ಸ್ ಇರ್ಬೋದು, ಅಥವಾ ಟೆಲಿವಿಷನ್ ಕೇಬಲ್ಸ್ ಅಂತ ಹೇಳ್ತೀವಲ್ಲ, ಕೋಆಕ್ಸಲ್ ಕೇಬಲ್ಸ್ ಇದೇ ಚಾಪ್ಟರ್ಲ್ಲಿ ಬರುತ್ತೆ, ಅದನ್ನು ಕೂಡ ನೋಡೋಣ. ಸೊ ಅದೆಲ್ಲ ನಿಮಗೆ ಒಂದು ಕಮ್ಯುನಿಕೇಷನ್ ಮೀಡಿಯಂ ಫಾರ್ ಸೆಂಡಿಂಗ್ ದ ಡೇಟಾ. ಇದು ನಾಲ್ಕನೇ ಕಾಂಪೊನೆಂಟ್. ಇಷ್ಟೇನಾ ಸರ್, ಇನ್ಯಾವುದು ಇಲ್ವಾ? ಸೊ ಪ್ರೋಟೋಕಾಲ್ ಅಂತ ಬರುತ್ತೆ, ಐದನೇ ಕಾಂಪೊನೆಂಟ್. ಪ್ರೋಟೋಕಾಲ್ ಅಂದರೆ ಏನು ಸರ್? ರೂಲ್ಸ್. ಸೊ ನೀವು ರೂಲ್ಸ್ ಫಾಲೋ ಮಾಡಬೇಕು ಫಾರ್ ಸೆಂಡಿಂಗ್ ದ ಡೇಟಾ. ಸೊ ಬ್ರೌಸರಿಂದ ಮತ್ತು ಸರ್ವರ್ಗೆ ನೀವು ಡೇಟಾ ಸೆಂಡ್ ಮಾಡಬೇಕಾದ್ರೆ ಪ್ರೋಟೋಕಾಲ್ ಅಂತ ಲಾಸ್ಟ್ ಚಾಪ್ಟರ್ಲ್ಲಿ ಡಿಸ್ಕಸ್ ಮಾಡಿವಿ. HTTP ಪ್ರೋಟೋಕಾಲ್ ಡಿಸ್ಕಸ್ ಮಾಡಿವಿ. ಸೊ ಇದು ಐದನೇ ಕಾಂಪೊನೆಂಟ್. ನೀವು ಸುಮ್ಮನೆ ನಾನು ಡೇಟಾ ಕಳಿಸ್ತೀನಿ ಅಂದರೆ ಹೋಗೋದಿಲ್ಲ ಅದು. ಸೊ ನೀವು ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು. ಆ ರೂಲ್ಸ್ ಎಲ್ಲ ಎಂಬೆಡ್ ಆಗಿದೆ ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಲ್ಲಿ ಎಂಬೆಡ್ ಆಗಿದೆ. ಸೊ ವಿ ವಿಲ್ ಜಸ್ಟ್ ಗೋ ಟು ದ ಪ್ರೋಟೋಕಾಲ್. ಲಾಸ್ಟ್ ಕಾಂಪೊನೆಂಟ್ ಪ್ರೋಟೋಕಾಲ್ಸ್. ಇಟ್ ಇಸ್ ಅ ಸೆಟ್ ಆಫ್ ರೂಲ್ಸ್ ದಟ್ ನೀಡ್ ಟು ಬಿ ಫಾಲೋಡ್ ಬೈ ದ ಕಮ್ಯುನಿಕೇಷನ್ ಪಾರ್ಟೀಸ್ ಇನ್ ಆರ್ಡರ್ ಟು ಹ್ಯಾವ್ ಸಕ್ಸಸ್ಫುಲ್ ಅಂಡ್ ರಿಲಯಬಲ್ ಡೇಟಾ ಕಮ್ಯುನಿಕೇಷನ್. ಸೊ ಸೆಂಡರ್ ಮತ್ತು ರಿಸೀವರ್ ಇಬ್ಬರು ಪಾರ್ಟೀಸು ಕೂಡ ಸೊ ಈ ರೂಲ್ಸ್ನ ಫಾಲೋ ಮಾಡಬೇಕು ಬಿಫೋರ್ ಸೆಂಡಿಂಗ್ ದ ಡೇಟಾ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಏನು ಹೇಳ್ಬೋದು? HTTP ಪ್ರೋಟೋಕಾಲ್. HTTP ಅಂದರೆ ಆಲ್ರೆಡಿ ಲಾಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿವಿ. ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದೇನು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್? ಸೊ ಇದನ್ನ ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತೀವಿ. ಸರ್ವರ್ ಮತ್ತು ಬ್ರೌಸರ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು. ಆ ರೂಲ್ಸ್ನ ವಿ ಕಾಲ್ ಇಟ್ ಆಸ್ HTTP ಪ್ರೋಟೋಕಾಲ್ ಅಂತ ಹೇಳಿದ್ವಿ. ಆ್ಯಂಡ್ HTTPS ಕೂಡ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಸೊ ಇದಿಷ್ಟು 5 ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್. 5 ಮಾರ್ಕ್ಸ್ ಅಲ್ಲಿ ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಕೇಳ್ತಾರೆ. ಸೊ ಫಸ್ಟ್ ಕಾಂಪೊನೆಂಟ್ ಸೆಂಡರ್. whoever or whichever device is sending the data through the use of internet to the receiver, adana we call it as sender. Receiver andre yaru? So which receives the data through the internet from the sender, adana receiver ant karitivi. So adu kuda computer, laptop, mobile phones enadru irbodu. So ಮೂರನೇದು ಮೆಸೇಜ್. ಸೊ ಡೇಟಾ ಸೆಂಡ್ ಮಾಡ್ತಿರಲ್ಲ, ಇಟ್ ಇಸ್ ದ ಡೇಟಾ ಆರ್ ಇನ್ಫಾರ್ಮೇಷನ್ ಸೆಂಟ್ ಬಿಟ್ವೀನ್ ದ ರಿಸೀವರ್ ಅಂಡ್ ಸೆಂಡರ್. ಸೊ ಇದನ್ನ ಕೂಡ ನಾವು ಮೆಸೇಜ್ ಅಂತ ಕರಿತೀವಿ. ಮೆಸೇಜ್ ಕೂಡ ಆಡಿಯೋ, ವಿಡಿಯೋ, ಇಮೇಜ್ ಏನಾದರೂ ಇರ್ಬೋದು. ಕಮ್ಯುನಿಕೇಷನ್ ಮೀಡಿಯಾ ಅಂದರೆ ಸೊ ಪಾತ್ ಅಂತ ಹೇಳ್ತೀವಿ. ಪಾತ್ ನೀಡ್ಸ್ ಟು ಬಿ ಎಸ್ಟಾಬ್ಲಿಷ್. ಆ ಪಾತ್ ಮುಖಾಂತರನೇ ಡೇಟಾ ಫ್ಲೋ ಆಗೋದು. ಇದು ಕಮ್ಯುನಿಕೇಷನ್ ಮೀಡಿಯಾ. ಲಾಸ್ಟ್ ಒನ್ ನಿಮ್ಮ ಪ್ರೋಟೋಕಾಲ್ ಬೇಕು, ರೂಲ್ಸ್ ಫಾಲೋ ಮಾಡಬೇಕು ಬಿಟ್ವೀನ್ ದ ಸೆಂಡರ್ ಆ್ಯಂಡ್ ರಿಸೀವರ್ ಫಾರ್ ಡೇಟಾ ಟ್ರಾನ್ಸ್ಮಿಷನ್. ಸೊ ಇದಿಷ್ಟು ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ತುಂಬ ಸುಲಭ ಇದೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಮೂರನೇ ಕಾನ್ಸೆಪ್ಟ್ಗೆ ಹೋಗೋಣ, ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಸೊ ಮೂರನೇ ಕಾನ್ಸೆಪ್ಟ್ ಹೋಗಿ ಮುಂಚೆ ಡಯಾಗ್ರಾಮ್ ಕೂಡ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ವಿ. ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಸೊ ಸೆಂಡರ್ ಏನು ಮಾಡ್ತಾರೆ, ಮೆಸೇಜ್ನ ಸೆಂಡ್ ಮಾಡ್ತಾರೆ ಥ್ರೂ ದ ಟ್ರಾನ್ಸ್ಮಿಷನ್ ಮೀಡಿಯಮ್. ಸೊ ಇಲ್ಲಿ ಟ್ರಾನ್ಸ್ಮಿಷನ್ ಮೀಡಿಯಮ್ ಡಯಾಗ್ರಾಮ್ ನೋಡ್ಬೋದು. ಸೊ ಇಲ್ಲಿ ಸ್ಯಾಟಲೈಟ್ ಇದೆ.
ಸೊ ಇಲ್ಲಿ ರೇಡಿಯೋ ವೇವ್ಸ್ ಇದೆ. ಸೊ ಏನಾದರೂ ಇರ್ಬೋದು, ಆ ಕಮ್ಯುನಿಕೇಷನ್ ಮೀಡಿಯಾ ವೈರ್ಡ್ ಇರ್ಬೋದು, ವೈರ್ಲೆಸ್ ಇರ್ಬೋದು. ಓಕೆ, ಸೊ ಇದಾದಮೇಲೆ ಪ್ರೋಟೋಕಾಲ್ಸ್ ಫಾಲೋ ಮಾಡಬೇಕಾಗತ್ತೆ. ಪ್ರೋಟೋಕಾಲ್ಸ್ ಫಾಲೋ ಮಾಡಾದ್ಮೇಲೆ ಡೇಟಾ ರಿಸೀವರ್ಗೆ ಹೋಗುತ್ತೆ. ಕರೆಕ್ಟಾ? ಸೊ ಪ್ರೋಟೋಕಾಲ್ಸ್ ನೀವು ಸೆಂಡ್ ಮಾಡೋ ಡೇಟಾ ಒಬ್ವಿಯಸ್ಲಿ ನೀವು HTTP ಪ್ರೋಟೋಕಾಲ್ಸ್ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ಬೋಣ. ಮೂರನೇ ಕಾನ್ಸೆಪ್ಟ್, ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಸೊ ಕಮ್ಯುನಿಕೇಷನ್ ಮೀಡಿಯಾ ಅಂದರೆ ಏನು? ಈಗ ತಾನೇ ನೋಡಿದ್ವಿ ಚಾನೆಲು. ಆ ಚಾನೆಲ್ ಕೆಪಾಸಿಟಿ ಅಂದರೆ ಏನು? ಕೆಪಾಸಿಟಿ ಅಂದರೆ ಎಷ್ಟು ಟ್ರಾಫಿಕ್ ಅಥವಾ ಎಷ್ಟು ಡೇಟಾ ಆ ಚಾನೆಲ್ಗೆ ತೊಗೊಳ್ಳೋ ಕೆಪಾಸಿಟಿ ಇದೆ, ಅದನ್ನು ಮೆಷರಿಂಗ್ ಕೆಪಾಸಿಟಿ ಅಂತ ಕರಿತೀವಿ. ಇದನ್ನು ಎರಡು ರೀತಿ ನಾವು ಮೆಷರ್ ಮಾಡ್ತೀವಿ, ಒಂದು ಬ್ಯಾಂಡ್ ವಿತ್ತು, ಒಂದು ಡೇಟಾ ಟ್ರಾನ್ಸ್ಫರ್ ರೇಟ್. ಸೊ ಇವೆರಡು ಬಗ್ಗೆನೂ ತಿಳ್ಕೊಂಬೋಣ. ಮೂರನೇ ಕಾನ್ಸೆಪ್ಟ್, ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಸೊ ಎರಡು ಕಾನ್ಸೆಪ್ಟ್ ಬರ್ತಿಲ್ಲಿ, ಬ್ಯಾಂಡ್ ವಿತ್, ಇನ್ನೊಂದು ಡೇಟಾ ಟ್ರಾನ್ಸ್ಫರ್ ರೇಟ್. ಸೊ ಬ್ಯಾಂಡ್ ವಿತ್ ಅಂದರೆ ಫ್ರೀಕ್ವೆನ್ಸೀಸ್ ಇರ್ತಲ್ಲ, ಫ್ರೀಕ್ವೆನ್ಸೀಸ್ ಮಧ್ಯೆ ಡಿಫರೆನ್ಸಸ್ನ ನಾವು ಬ್ಯಾಂಡ್ ವಿತ್ ಅಂತ ಕರಿತೀವಿ. ಬ್ಯಾಂಡ್ ವಿತ್ ಜಾಸ್ತಿ ಇದ್ದರೆ ಡೇಟಾ ಬೇಗ ಹೋಗುತ್ತೆ, ಆಯಿತಾ? ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂದ್ರೆ ಏನು? ಡೇಟಾ ಟ್ರಾನ್ಸ್ಫರ್ ರೇಟ್ ಅಂದರೆ ಬಿಟ್ಸ್ ಮುಖಾಂತರ ನೀವು ಡೇಟಾ ಸೆಂಡ್ ಮಾಡ್ತೀರಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಬಿಟ್ಸ್ ಸೆಂಟ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್. ರಿಸೀವರ್ ಆ್ಯಂಡ್ ಸೆಂಡರ್ ಮಧ್ಯ ಎಷ್ಟು ಬಿಟ್ ಹೋಗ್ತಿದೆ 1 ಸೆಕೆಂಡ್ಗೆ, ಅದನ್ನು ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತ ಕರಿತೀವಿ. ದಿಸ್ ಇಸ್ ಮೆಷರ್ಡ್ ಇನ್ ಬಿಟ್ಸ್ ಪರ್ ಸೆಕೆಂಡ್. ಇದನ್ನು ಬಿಟ್ಸ್ ಪರ್ ಸೆಕೆಂಡ್ ಅಥವಾ BPS ಅಲ್ಲಿ ಮೆಷರ್ ಮಾಡ್ತೀವಿ. ಬ್ಯಾಂಡ್ ವಿತ್ನ ವಿ ಮೆಷರ್ ಇನ್ ಹರ್ಟ್ಸ್. ಸೊ ಫ್ರೀಕ್ವೆನ್ಸೀಸ್ ಅಲ್ವಾ, ಸೊ ಫ್ರೀಕ್ವೆನ್ಸಿ ಡಿಫ್ರೆನ್ಸಸ್ನ ಹರ್ಟ್ಸಲ್ಲಿ ಮೆಷರ್ ಮಾಡ್ತೀವಿ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಬೋಣ. ಸೊ ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಮೆಷರಿಂಗ್ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಾ. ಇನ್ ಡೇಟಾ ಕಮ್ಯುನಿಕೇಷನ್ ದ ಟ್ರಾನ್ಸ್ಮಿಷನ್ ಮೀಡಿಯಮ್ ಇಸ್ ಆಲ್ಸೋ ನೋನ್ ಆಸ್ ಚಾನೆಲ್. ಸೊ ನಾನು ಹೇಳಿದೆ, ಸೊ ಕಮ್ಯುನಿಕೇಷನ್ ಮೀಡಿಯಮ್, ಇವಾಗ ಒಂದು ಮೀಡಿಯಮ್ ಮುಖಾಂತರನೇ ಡೇಟಾ ಫ್ಲೋ ಆಗಬೇಕು, ಅದನ್ನು ಚಾನಲ್ ಅಂತ ಕೂಡ ಕರಿತೀವಿ. ಆಯಿತು, ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಸರ್? ಸೊ ದ ಕೆಪಾಸಿಟಿ ಆಫ್ ದ ಚಾನಲ್ ಇಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಿಗ್ನಲ್ಸ್ or traffic that a channel can carry. So capacity of the communication medium ಅಂದರೆ ಏನು? ಮ್ಯಾಕ್ಸಿಮಮ್ ಈ ಚಾನಲ್ಗೆ ಇಷ್ಟೇ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು ಅಥವಾ ಇಷ್ಟೇ ಟ್ರಾಫಿಕ್ ಇದೆ ಅದಕ್ಕೆ ಎತ್ಕೊಳ್ಳೋಕ್ಕಾಗೋದು ಅಂತ ಕರೆಯೋದನ್ನು ವಿ ಕಾಲ್ ಇಟ್ ಕೆಪಾಸಿಟಿ ಆಫ್ ದ ಕಮ್ಯುನಿಕೇಷನ್ ಮೀಡಿಯಮ್. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡೇಟಾ ಅಥವಾ ಟ್ರಾಫಿಕ್ ಅಂತ ಕೇಳ್ತೀವಿ. ಸೊ ಎಷ್ಟು ಅದು ಮ್ಯಾಕ್ಸಿಮಮ್ ಟ್ರಾಫಿಕ್ ಅದಕ್ಕೆ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ಅದನ್ನು ಕೆಪಾಸಿಟಿ ಆಫ್ ದ ಕಮ್ಯುನಿಕೇಷನ್ ಮೀಡಿಯಮ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಬ್ಯಾಂಡ್ ವಿತ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ರೇಟ್. ಸೊ ಕೆಪಾಸಿಟಿ ಆಫ್ ಕಮ್ಯುನಿಕೇಷನ್ ಮೀಡಿಯಮ್ನ ಎರಡು ವೇ ಮೆಷರ್ ಮಾಡ್ತೀವಿ, ಒಂದು ಬ್ಯಾಂಡ್ ವಿತ್, ಒಂದು ಡೇಟಾ ಟ್ರಾನ್ಸ್ಫರ್ ರೇಟ್. ಆಯಿತು ಸರ್, ಸೊ ಬ್ಯಾಂಡ್ ವಿತ್ ಅಂದರೆ ಏನು? ಬ್ಯಾಂಡ್ ವಿತ್ ಬಗ್ಗೆ ತಿಳ್ಕೊಂಬೋಣ. ಇಲ್ಲಿ ಬ್ಯಾಂಡ್ ವಿತ್ ಅಂದರೆ ಏನು? ಫಾರ್ ಅನಲಾಗ್ ಕಮ್ಯುನಿಕೇಷನ್. ಸೊ ಈ ರೇಡಿಯೋಲೆಲ್ಲ ನಾವು ಬ್ಯಾಂಡ್ ವಿತ್ ಮುಖಾಂತರನೇ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಓಕೆ, ಸೊ ಬ್ಯಾಂಡ್ ವಿತ್ ಅಂದರೆ ಏನು ಅಂತ ತಿಳ್ಕೊಂಬೋಣ. ಸೊ ವಾಟ್ ಇಸ್ ಬ್ಯಾಂಡ್ ವಿತ್? ಬ್ಯಾಂಡ್ ವಿತ್ ಆಫ್ ಅ ಚಾನಲ್ ಇಸ್ ದ ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಅವೈಲಬಲ್ ಫಾರ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಥ್ರೂ ದ ಚಾನಲ್. ಸೊ ಬ್ಯಾಂಡ್ ವಿತ್ ಅಂದರೆ ಏನು? ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೈನಸ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ನೀವು ಮಾಡಿದಾಗ ಒಂದು ಉತ್ತರ ಬರುತ್ತಲ್ಲ, ಇಟ್ ಇಸ್ ದ ರೇಂಜ್ ಆಫ್ ಅವೈಲಬಲ್ ಫ್ರೀಕ್ವೆನ್ಸೀಸ್. ಅವೈಲಬಲ್ ಫ್ರೀಕ್ವೆನ್ಸೀಸ್ ಎಷ್ಟಿದೆ ಫಾರ್ ಮೀ ಟು ಟ್ರಾನ್ಸ್ಮಿಟ್ ದ ಡೇಟಾ ಥ್ರೂ ದ ಚಾನಲ್. ಡೇಟಾ ಟ್ರಾನ್ಸ್ಮಿಟ್ ಮಾಡ್ಬೇಕು ಚಾನಲ್ಗೆ, ಬ್ಯಾಂಡ್ ವಿತ್ ಎಷ್ಟಿದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೈನಸ್ ಲೋಯೆಸ್ಟ್ ಫ್ರೀಕ್ವೆನ್ಸಿ ಮಾಡಿದ್ರೆ ನಮಗೆ ಬ್ಯಾಂಡ್ ವಿತ್ ಸಿಗುತ್ತೆ. ಓಕೆ, ಸೊ ಹೈಯರ್ ದ ಬ್ಯಾಂಡ್ ವಿತ್, ಹೈಯರ್ ದ ಡೇಟಾ ಟ್ರಾನ್ಸ್ಫರ್ ರೇಟ್. ಬ್ಯಾಂಡ್ ವಿತ್ ಜಾಸ್ತಿ ಇದ್ರೆ ನೀವು ಡೇಟಾ ಟ್ರಾನ್ಸ್ಮಿಷನ್ ಇನ್ನೂ ಫಾಸ್ಟಾಗಿ ಮಾಡ್ಬೋದು, ಸೆಂಡರಿಂದ ರಿಸೀವರ್ಗೆ ಬೇಗ ಡೇಟಾ ಫ್ಲೋ ಆಗುತ್ತೆ. ಆಯಿತು, ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಇಲ್ಲಿ ಡೆಫಿನೇಷನ್ ತಿಳ್ಕೊಬೋದು. ಇಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಫ್ರೀಕ್ವೆನ್ಸೀಸ್ ದಟ್ ಅ ಚಾನಲ್ ಕ್ಯಾನ್ ಕ್ಯಾರಿ. ಸೊ ಚಾನಲ್ಗೆ ನೀವು ಡೇಟಾ ತುಂಬ ಕಳ್ಸೋದಕ್ಕೂ ಆಗೋದಿಲ್ಲ, ಬ್ಯಾಂಡ್ ವಿತ್ ಎಷ್ಟಿದೆ ಅಷ್ಟು ಮಾತ್ರ ನೀವು ಕಳ್ಸೋಕ್ಕಾಗೋದು. ಕರೆಕ್ಟಾ? ಬ್ಯಾಂಡ್ ವಿತ್ ಡೆಫಿನೇಷನ್ ತಿಳ್ಕೊಳ್ಳಿ. ಬ್ಯಾಂಡ್ ವಿತ್ ಅಂದರೆ ಏನು? 1 ಮಾರ್ಕ್ಗೆ ಕೇಳ್ಬೋದು. ಸೊ ಬ್ಯಾಂಡ್ ವಿತ್ ಇಸ್ ನಥಿಂಗ್ ಬಟ್ ದ ಮ್ಯಾಕ್ಸಿಮಮ್ ಅಥವಾ ಹೈಯೆಸ್ಟ್ ಫ್ರೀಕ್ವೆನ್ಸಿ ಮೈನಸ್ ದ ಲೋಯೆಸ್ಟ್ ಫ್ರೀಕ್ವೆನ್ಸಿ. ಇಟ್ ಇಸ್ ಕಾಲ್ಡ್ ಎಸ್ ಬ್ಯಾಂಡ್ ವಿತ್ ಆಫ್ ದ ಚಾನಲ್. ಓಕೆ, ಸೊ ಮೆಷರ್ಡ್ ಇನ್ ಹರ್ಟ್ಸ್. 1 ಕಿಲೋ ಹರ್ಟ್ಸ್ ಎಷ್ಟು ಅಂತ ಹೇಳ್ತೀವಿ? ಕಿಲೋ ಅಂದರೆ 10⁻3. 1 ಕಿಲೋ ಹರ್ಟ್ಸ್ನ 1000 ಹರ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ 1 ಕಿಲೋ ಹರ್ಟ್ಸ್ ಇಸ್ ನಥಿಂಗ್ ಬಟ್ 1000 ಹರ್ಟ್ಸ್. 1 ಕಿಲೋ ಹರ್ಟ್ಸ್ನ 1000 ಹರ್ಟ್ಸ್ ಅಂತೀವಿ. ಸೊ 1 ಮೆಗಾ ಹರ್ಟ್ಸ್ ಅಂದರೆ ಏನು? 10⁻6, 1 × 10⁻6. ಸೊ ಇದನ್ನು ನಾವೇನು ಕರಿಬೋದು? ಇಟ್ ಇಸ್ ನಥಿಂಗ್ ಬಟ್ 1000 ಕಿಲೋ ಹರ್ಟ್ಸ್ ಅಂತ ಅನ್ಬೋದು. 1000 ಕಿಲೋ ಹರ್ಟ್ಸ್, 1 ಮೆಗಾ ಹರ್ಟ್ಸ್ನ 1000 ಕಿಲೋ ಹರ್ಟ್ಸ್ ಅಂತ ಕರಿಬೋದು, ಅಥವಾ 10⁻6 ಹರ್ಟ್ಸ್ ಅಂತ ತೊಗೊಬೋದು. ಸೊ 10⁻6 ಹರ್ಟ್ಸ್. ಕರೆಕ್ಟಾ? ಸೊ ಇಲ್ಲಿ ಕನ್ವರ್ಷನ್ಸ್ ತಿಳ್ಕೊಳ್ಳಿ. ಸೊ 1 ಕಿಲೋ ಹರ್ಟ್ಸ್ ಅಂದರೆ 1000 ಹರ್ಟ್ಸ್ ಅಂತ ಹೇಳ್ತೀವಿ. 1 ಮೆಗಾ ಹರ್ಟ್ಸ್ ಅಂದರೆ ಸೊ ಇಟ್ ಇಸ್ ನಥಿಂಗ್ ಬಟ್ 10⁻6 ಹರ್ಟ್ಸ್ ಅಥವಾ 1000 ಕಿಲೋ ಹರ್ಟ್ಸ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಬ್ಯಾಂಡ್ ವಿತ್ ಜನರಲಿ ನಾವು ಮೆಷರ್ ಮಾಡೋದು ಹರ್ಟ್ಸ್ ಅಲ್ಲಿ. ಫ್ರೀಕ್ವೆನ್ಸೀಸ್ ಅಲ್ವಾ, ಫ್ರೀಕ್ವೆನ್ಸಿ ಡಿಫ್ರೆನ್ಸಸ್ನ ಬ್ಯಾಂಡ್ ವಿತ್ ಅಂತೀವಿ. ಸೊ ಹರ್ಟ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಆಯಿತು, ಇನ್ನೊಂದು ಯಾವ್ದು ಸರ್? ಇನ್ನೊಂದು ಯಾವ್ದು ಬರುತ್ತೆ ಮೆಷರಿಂಗ್ ಕೆಪಾಸಿಟಿಲಿ? ಇನ್ನೊಂದು ಬರೋದು ಡೇಟಾ ಟ್ರಾನ್ಸ್ಫರ್ ರೇಟ್. ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಒಂದು ಏನೊಂದು ತಿಳ್ಕೊಂಬೋಣ. ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಏನು? ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಡಿಜಿಟಲ್
ಡಿಜಿಟಲ್ ಅಂದರೆ ಇವಾಗ ಅನಲಾಗ್ ಮಿಷಿನ್ಸಲ್ಲಿ ಯೂಸ್ ಮಾಡ್ತಿದ್ದನ್ನ ಇಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಅನಲಾಗ್ ಮಿಷಿನ್ಸ್ಗೆ ನಾವು ಬ್ಯಾಂಡ್ ವಿತ್ ಯೂಸ್ ಮಾಡ್ತಾ ಇದ್ವಿ. ಸೊ ಡಿಜಿಟಲ್ ಡಿವೈಸಸ್ಗೆ ನಾವು ಮತ್ತೆ ಮೆಷರಿಂಗ್ ಕೆಪಾಸಿಟಿ ಹೆಂಗೆ ಮೆಷರ್ ಮಾಡ್ತೀವಿ ಚಾನಲ್ ಕೆಪಾಸಿಟಿ ಅಂದರೆ ಟು ದ ಯೂಸ್ ಆಫ್ ಡೇಟಾ ಟ್ರಾನ್ಸ್ಫರ್ ರೇಟ್. ಸೊ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂದ್ರೆ ಏನು? ಡೇಟಾ ಟ್ರಾನ್ಸ್ಫರ್ ರೇಟ್ ಇಸ್ ದ ನಂಬರ್ ಆಫ್ ಬಿಟ್ಸ್ ಟ್ರಾನ್ಸ್ಮಿಟ್ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡೆಸ್ಟಿನೇಷನ್ ಇನ್ 1 ಸೆಕೆಂಡ್. ಎಷ್ಟು ಬಿಟ್ಸ್ ನೀವು ಟ್ರಾನ್ಸ್ಫರ್ ಮಾಡ್ತಿದ್ದೀರಾ ಅಥವಾ ಎಷ್ಟು ಸಿಗ್ನಲ್ಸ್ ಅಥವಾ ಪಲ್ಸಸ್ ಅಂತ ಹೇಳ್ತೀವಲ್ಲ, ಎಷ್ಟು ಬಿಟ್ಸ್ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್ ಇನ್ 1 ಸೆಕೆಂಡ್, ಅದನ್ನ ಡೇಟಾ ಟ್ರಾನ್ಸ್ಫರ್ ರೇಟ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಆಲ್ಸೋ ನೋನ್ ಆಸ್ ಬಿಟ್ ರೇಟ್. ಈ ಡೇಟಾ ಟ್ರಾನ್ಸ್ಫರ್ ರೇಟ್ನ ಬಿಟ್ ರೇಟ್ ಅಂತ ಕೂಡ ಕರಿತೀವಿ. ಹೆಂಗೆ ಮೆಷರ್ ಮಾಡ್ತೀವಿ? ಇಟ್ ಇಸ್ ಮೆಷರ್ಡ್ ಇನ್ ಬಿಟ್ಸ್ ಪರ್ ಸೆಕೆಂಡ್. ಸೊ BPS ಅಥವಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋಣ. ಸೊ ಇಲ್ಲಿ ನೀವು ಕನ್ವರ್ಷನ್ಸ್ ತಿಳ್ಕೊಬೇಕಾಗತ್ತೆ. 1 ಕಿಲೋ ಬಿಟ್ಸ್ ಪರ್ ಸೆಕೆಂಡ್, ಕಿಲೋ ಅಂದರೆ 10 power 3, ಇಟ್ ಇಸ್ ನಥಿಂಗ್ ಬಟ್ 1024. ಸೊ ಇಲ್ಲಿ 1024 ನೆನ್ಪಿಟ್ಕೊಬೇಕು, ಬಿಟ್ಸ್ ಪರ್ ಸೆಕೆಂಡ್. ಸೊ 1 ಕಿಲೋ ಬಿಟ್ಸ್ ಪರ್ ಸೆಕೆಂಡ್ ಇಸ್ ಈಕ್ವಲ್ ಟು 1024 ಬಿಟ್ಸ್ ಪರ್ ಸೆಕೆಂಡ್. ಆಯಿತು, 1 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಎಷ್ಟು? 10 power 6 ಅಲ್ವಾ? ಸೊ ಅದ್ರ ಬದಲು ನೀವು 1 ಕಿಲೋ ಹರ್ಟ್ಸ್ಗೆ ನೀವು ಮೆಷರ್ ಮಾಡ್ಬೋದು ಅಲ್ವಾ? ಸೊ ಇಲ್ಲಿ 1024 ಕಿಲೋ ಬಿಟ್ಸ್ ಪರ್ ಸೆಕೆಂಡ್. ಸೊ ಕಿಲೋ ಅಂದರೆ ಎಷ್ಟು? 10 power 3. ಸೊ 1024 ಅನ್ನೋದು ಯು ಕ್ಯಾನ್ ಟೇಕ್ ಇಟ್ as 10 power 3 ಕಿಲೋ ಬಿಟ್ಸ್ ಪರ್ ಸೆಕೆಂಡ್. ಓಕೆ, ಸೊ 1024 ಇಲ್ಲಿ ಹೆಂಗೆ ತೊಗೊಬೇಕು ನೀವು? ಅದನ್ನು 10 power 3 ಕಿಲೋ ಬಿಟ್ಸ್ ಪರ್ ಸೆಕೆಂಡ್. ಕಿಲೋ ಅಂದರೆ ಮತ್ತೆ 10 power 3. ಸೊ 10 power 6 ಆಯ್ತಲ್ವಾ ಇಲ್ಲಿ ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಅದೇ ಥರ 1 ಗಿಗಾ ಬಿಟ್ಸ್ ಪರ್ ಸೆಕೆಂಡ್, ಗಿಗಾ ಅಂದರೆ 10 power 9. ಸೊ ಅದನ್ನ ಏನಂತ ತೊಗೊಬೋದು ನೀವು? 1024 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ತೊಗೊಬೋದು. ಮೆಗಾ ಅಂದರೆ ಮತ್ತೆ 10 power 6 ಆಗುತ್ತೆ. ಸೊ ಮತ್ತೆ 1 ಟೆರಾ ಬಿಟ್ಸ್ ಪರ್ ಸೆಕೆಂಡ್. ಟೆರಾ ಅಂದರೆ 10 power 12 ಆಗುತ್ತೆ. ಟೆರಾ ಅಂದರೆ 10 power 12. ಸೊ ಟೆರಾ ಬಿಟ್ಸ್ ಪರ್ ಸೆಕೆಂಡ್ ಎಷ್ಟು? 1 ಟೆರಾ ಬಿಟ್ ಪರ್ ಸೆಕೆಂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 1024 ಗಿಗಾ ಬಿಟ್ಸ್ ಪರ್ ಸೆಕೆಂಡ್. ಸೊ ಗಿಗಾ ಅಂದರೆ ಮತ್ತೆ ನಿಮ್ಗೆ ಇಲ್ಲಿ 10 power 9 ಆಯಿತು. ಕರೆಕ್ಟಾ? ಸೊ ಈ ಕನ್ವರ್ಷನ್ಸ್ ನೀಟಾಗಿ ತಿಳ್ಕೊಳ್ಳಿ. ಸೊ 1 ಕಿಲೋ ಬಿಟ್ಸ್ ಪರ್ ಸೆಕೆಂಡ್, 1 ಕಿಲೋ ಬಿಟ್ಸ್ ಪರ್ ಸೆಕೆಂಡ್ ಇಸ್ 1024. ಸೊ 1024 ಬಿಟ್ಸ್ ಪರ್ ಸೆಕೆಂಡ್, ಮೆಗಾ ಬಿಟ್ಸ್ ಬರಲ್ಲ, ಬಿಟ್ಸ್. ಆಮೇಲೆ 1 ಮೆಗಾ ಬಿಟ್ಸ್ ಎಷ್ಟಾಗುತ್ತೆ? 1 ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಇಸ್ 1024 ಕಿಲೋ ಬಿಟ್ಸ್ ಪರ್ ಸೆಕೆಂಡ್. ಓಕೆ, ಸೊ ಅದಾದಮೇಲೆ 1 ಗಿಗಾ ಬಿಟ್ಸ್ ಪರ್ ಸೆಕೆಂಡ್, ಗಿಗಾ ಅಂದರೆ 10 power 9, ಇಟ್ ಇಸ್ ನಥಿಂಗ್ ಬಟ್ 1024 ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ಮತ್ತು 1 ಟೆರಾ, ಟೆರಾ ಅಂದರೆ 10 power 12, 1 ಟೆರಾ ಬಿಟ್ಸ್ ಪರ್ ಸೆಕೆಂಡ್ ಎಷ್ಟು? 1024 ಗಿಗಾ ಬಿಟ್ಸ್ ಪರ್ ಸೆಕೆಂಡ್. ಸೊ ಈ ಕನ್ವರ್ಷನ್ ರೇಟ್ಸ್ ತಿಳ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಸೊ ಫೈನ್, ಇದು ಡೇಟಾ ಟ್ರಾನ್ಸ್ಫರ್ ರೇಟ್ ಬಗ್ಗೆ ಆಯಿತು. ಸೊ ಇವಾಗ ಒಂದು ಪ್ರಾಬ್ಲಮ್ ಇದೆ. ಸೊ ಈ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಬೋಣ, ಆಯಿತಾ? ಸೊ ಇದು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನೀವೇನು ಫೈಂಡ್ ಮಾಡಬೇಕು? ಡೇಟಾ ಟ್ರಾನ್ಸ್ಫರ್ ರೇಟ್ ಅಥವಾ ಡೇಟಾ ರೇಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಸೊ ಏನಿದೆ ಕ್ವೆಶನು? ಅ ಯೂಸರ್ ಅಪ್ಲೋಡ್ಸ್ 10 pages in 20 seconds. ಸೊ ಯೂಸರ್ ಸಿಸ್ಟಮಿಂದ 10 pages ಅಪ್ಲೋಡ್ ಮಾಡ್ದ ವೆಬ್ಸೈಟ್ಗೆ in 20 seconds ಅಂತ ಅನ್ಕೊಳ್ಳೋಣ. ಓಕೆ, ಈಚ್ ಪೇಜ್ ಹ್ಯಾಸ್ 1600 ಕ್ಯಾರೆಕ್ಟರ್ಸ್ ಆ್ಯಂಡ್ ಈಚ್ ಕ್ಯಾರೆಕ್ಟರ್ ಇಸ್ 8 bits. ಸೊ ಇಲ್ಲಿ 10 ಪೇಜ್ ಅಪ್ಲೋಡ್ ಮಾಡ್ತಾನೆ. ಸೊ 10 ಪೇಜಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆಯಪ್ಪ ಅಂದರೆ 1600 ಕ್ಯಾರೆಕ್ಟರ್ಸ್ ಇದೆ. ಸೊ ಈಚ್ ಪೇಜಲ್ಲಿ 1600 ಕ್ಯಾರೆಕ್ಟರ್ಸ್ ಇದೆ ಆ್ಯಂಡ್ ಈಚ್ ಕ್ಯಾರೆಕ್ಟರ್ ಇಸ್ 8 bits. ಈಚ್ ಕ್ಯಾರೆಕ್ಟರ್ 8 bit ಅಂತ ಹೇಳ್ತಾ ಇದ್ದೀವಿ. ಓಕೆ, ಸೊ 1600 ಕ್ಯಾರೆಕ್ಟರ್ಸ್ ಈಚ್ ಪೇಜಲ್ಲಿ ಇದೆ ಆ್ಯಂಡ್ ಈಚ್ ಕ್ಯಾರೆಕ್ಟರ್ ಎಷ್ಟು ಬಿಟ್ಟಪ್ಪ ಅಂದರೆ 8 bit ಅಂತ ಹೇಳ್ತೀವಿ. ಸೊ ಇಲ್ಲಿ ಡೇಟಾ ಟ್ರಾನ್ಸ್ಫರ್ ರೇಟ್ ಕ್ಯಾಲ್ಕುಲೇಟ್ ಮಾಡಿ ಅಂತೀರ. ಸೊ ಹೆಂಗೆ ಮಾಡೋದು? ಸೊ ಇಲ್ಲಿ ಟೋಟಲ್ ಬಿಟ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಡಿ. ಟೋಟಲ್ ಬಿಟ್ಸ್ ಎಷ್ಟು ಇಲ್ಲಿ? ಸೊ ಟೋಟಲ್ ಬಿಟ್ಸ್ ಇಸ್ ನಥಿಂಗ್ ಬಟ್, ಸೊ 10 pages ಅಪ್ಲೋಡ್ ಮಾಡ್ತೀರಾ ಯೂಸರ್, 10 ಇಂಟು, ಸೊ ಈಚ್ ಪೇಜ್ ಆಸ್ 1600 ಕ್ಯಾರೆಕ್ಟರ್ಸ್ ಇಂಟು 1600 ಇಂಟು 8, ಯಾಕಂದರೆ ಈಚ್ ಕ್ಯಾರೆಕ್ಟರ್ 8 bits ಅಂತ ಹೇಳ್ತೀವಲ್ವಾ. ಸೊ ಇಲ್ಲಿ ಎಷ್ಟು ಬರುತ್ತೆ? ಐ ಥಿಂಕ್ 1,28,000 ಬರಬೇಕಿಲ್ಲಿ, ಕರೆಕ್ಟಾ? ಸೊ ಇಲ್ಲಿ 16,000 ಇಂಟು 8, ಸೊ 1,28,000 ಅಂತ ನಾನು ಭಾವಿಸ್ತಾ ಇದ್ದೀನಿ, ಕರೆಕ್ಟ್ ಇದೆ ಅಂತ. ಸೊ ಇದಾದಮೇಲೆ, ಸೊ ವಾಟ್ ಈಸ್ ದ ರಿಕ್ವೈರ್ಡ್ ಡೇಟಾ ರೇಟ್? ಡೇಟಾ ರೇಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಡೇಟಾ ರೇಟ್ ಇಸ್ ಈಕ್ವಲ್ ಟು ಟೋಟಲ್ ಬಿಟ್ಸ್. ಸೊ ಇಲ್ಲಿ ಟೋಟಲ್ ಬಿಟ್ಸ್ ಬೈ ಟೈಮ್. ಸೊ ಟೋಟಲ್ ಬಿಟ್ಸ್ ಎಷ್ಟಿದೆ ಬೈ ದ ಟೈಮ್. ಸೊ ಹಿಂಗೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಟೋಟಲ್ ಬಿಟ್ಸ್ 1,28,000 ಇದೆ. ಸೊ ಬೈ ಟೈಮ್, ಸೊ ನಿಮಗೆ 20 ಸೆಕೆಂಡ್ ಇದೆ ಇಲ್ಲಿ ಟೈಮ್, ಕರೆಕ್ಟಾ? ಸೊ 0 ಕ್ಯಾನ್ಸಲ್ ಮಾಡ್ತೀರಾ. ಸೊ ಇಲ್ಲಿ 6400 ನಿಮಗೆ ಬರಬೇಕು ಬಿಟ್ಸ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ದ ಡೇಟಾ ಟ್ರಾನ್ಸ್ಫರ್ ರೇಟ್. ಡೇಟಾ ಟ್ರಾನ್ಸ್ಫರ್ ರೇಟ್ ಯಾವಾಗಲೂ ಬಿಟ್ಸ್ ಪರ್ ಸೆಕೆಂಡಲ್ಲೇ ಇಡಿ, ಆದಷ್ಟು ಬಿಟ್ಸ್ ಪರ್ ಸೆಕೆಂಡ್ ಕನ್ವರ್ಷನ್ ಮಾಡಿ ಇಡಿ, ಆಯಿತಾ? ಸೊ ಇದು ಆನ್ಸರ್ ನೋಡ್ಬೋಣ. ಬಿಟ್ಸ್ ಪರ್ ಸೆಕೆಂಡಲ್ಲೇ ಆನ್ಸರು ಇರುತ್ತೆ. ಸೊ ಇಲ್ಲಿ ಟೋಟಲ್ ಬಿಟ್ಸ್ ಎಷ್ಟಾಗಿತ್ತು? 10. ಸೊ 10 pages 1600 ಕ್ಯಾರೆಕ್ಟರ್ಸ್. ಈಚ್ ಪೇಜಲ್ಲಿ 1600 ಕ್ಯಾರೆಕ್ಟರ್ಸ್ ಇತ್ತು. ಈಚ್ ಕ್ಯಾರೆಕ್ಟರ್ 8 bits ಆಗಿತ್ತು. ಸೊ ಇದು ಮಲ್ಟಿಪ್ಲೈ ಮಾಡಿದಾಗೆ ನಮಗೆ 1,28,000 bits ಬರುತ್ತೆ. ಸೊ ಇದಾದಮೇಲೆ ಟೈಮ್ ಎಷ್ಟಿತ್ತು? 20 seconds ಇತ್ತು. ಸೊ ನಮ್ಮ ಡೇಟಾ ಟ್ರಾನ್ಸ್ಫರ್ ರೇಟ್ ಟೋಟಲ್ ಬಿಟ್ಸ್ ಬೈ ಟೈಮ್ ಮಾಡಿದಾಗ 6400 BPS ಬರುತ್ತೆ ಅಥವಾ ಬಿಟ್ಸ್ ಪರ್ ಸೆಕೆಂಡ್ ಬರುತ್ತೆ. ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಈ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಾಬ್ಲಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇತ್ತು. ಸೊ ಇದೇ ಕ್ವೆಶನ್ ನಾನು ತೊಗೊಂಡಿದ್ದೆ. ಓಕೆ, ಸೊ ಇಲ್ಲಿ ಮೂರನೇ ಕಾನ್ಸೆಪ್ಟ್ ಕೂಡ ನಾವು ಕವರ್ ಮಾಡಿದ್ವಿ. ಮೆಷರಿಂಗ್
ಕೆಪಾಸಿಟಿ ಆಫ್ ದ ಕಮ್ಯುನಿಕೇಷನ್ ಚಾನೆಲ್. ಸೊ ಕಮ್ಯುನಿಕೇಷನ್ ಚಾನೆಲ್ನ ಹೆಂಗೆ ಮೆಷರ್ ಮಾಡೋದು ಕೆಪಾಸಿಟಿ ಅಂದರೆ, ಸೊ ಥ್ರೂ 2 ways, ಒಂದು ಬ್ಯಾಂಡ್ ವಿತ್, ಇನ್ನೊಂದು ಡೇಟಾ ಟ್ರಾನ್ಸ್ಫರ್ ರೇಟ್. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ. ಸೊ 4ನೇ ಕಾನ್ಸೆಪ್ಟ್ಗೆ ಹೋಗೋಣ. ಸೊ 3ನೇ ಕಾನ್ಸೆಪ್ಟ್ ಅರ್ಥ ಅಂತ ಭಾವಿಸ್ತೀನಿ. ಇಲ್ಲಿ 2 ಮಾರ್ಕ್ಸ್ ಕೇಳ್ಬೋದು. ಡೆಫಿನೇಷನ್ಸ್, ಬ್ಯಾಂಡ್ ವಿತ್ ಅಂದರೆ ಏನು, ಡಿಫೈನ್ ಬ್ಯಾಂಡ್ ವಿತ್, ಡಿಫೈನ್ ಡೇಟಾ ಟ್ರಾನ್ಸ್ಫರ್ ರೇಟ್. SI ಯೂನಿಟ್ ಕೂಡ ಕೇಳ್ಬೋದು. ಬ್ಯಾಂಡ್ ವಿತ್ SI ಯೂನಿಟ್ ಏನು, ಹರ್ಟ್ಸ್. ಡೇಟಾ ಟ್ರಾನ್ಸ್ಫರ್ ರೇಟ್ SI ಯೂನಿಟ್ ಏನು, ಬಿಟ್ಸ್ ಪರ್ ಸೆಕೆಂಡ್. ಸೊ ಇದನ್ನು ಕೂಡ ಕೇಳೋ ಚಾನ್ಸಸ್ ಇದೆ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ. 4ನೇ ಕಾನ್ಸೆಪ್ಟ್, ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಏನಿದು, ಸೊ ಡೇಟಾ ಹೆಂಗೆ ಫ್ಲೋ ಆಗುತ್ತೆ ಅದರ ಮೇಲೆ ಕೆಲವೊಂದು ಟೈಪ್ಸ್ ಇದೆ. ಸಿಂಪ್ಲೆಕ್ಸ್ ಆಗಿರ್ಬೋದು, ಡೂಪ್ಲೆಕ್ಸ್ ಆಗಿರ್ಬೋದು, ಹಾಫ್ ಡೂಪ್ಲೆಕ್ಸ್ ಅಥವಾ ಫುಲ್ ಡೂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಈ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಬಗ್ಗೆನೂ ಕೂಡ ತಿಳ್ಕೊಂಬೋಣ. ಇದು ಕೂಡ 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ 3 ಡೇಟಾ ಕಮ್ಯುನಿಕೇಷನ್ ಇದೆ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ಡೇಟಾ ಫ್ಲೋ. ಸೊ ಇದನ್ನು ಕೂಡ ತಿಳ್ಕೊಂಬೋಣ. ಸೊ 4ನೇ ಕಾನ್ಸೆಪ್ಟ್, ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಸೊ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಇಲ್ಲಿ ನೋಡ್ಬೋದು, ಸಿಂಪ್ಲೆಕ್ಸ್ ಇದೆ, ಹಾಫ್ ಡೂಪ್ಲೆಕ್ಸ್ ಇದೆ, ಫುಲ್ ಡೂಪ್ಲೆಕ್ಸ್ ಇದೆ. ಸೊ ಸಿಂಪ್ಲೆಕ್ಸ್ ಅಂದ್ರೆ ಏನು, ಸಿಂಪ್ಲೆಕ್ಸ್ ಅಂದರೆ ಒನ್ ವೇ ಕಮ್ಯುನಿಕೇಷನ್. ಒನ್ ವೇ ಕಮ್ಯುನಿಕೇಷನ್ ಅರ್ಥ ಮಾಡ್ಕೋಬೇಕು. ಸೊ ಇವಾಗ ರೇಡಿಯೋಲಿ ಒನ್ ವೇ ಅಲ್ವಾ, ಸೊ ಅವ್ರು ಮಾತಾಡ್ತಾನೆ ಇರ್ತಾರೆ, ನೀವು ಕೇಳಿಸ್ಕೊಂತಾನೆ ಇರ್ತೀರಾ, ಒನ್ ವೇ. ಮತ್ತೆ ನೀವು ಅವ್ರಿಗೆ ಮಾತಾಡೋಕ್ಕಾಗೋದಿಲ್ಲ, ಅವ್ರ ಜೊತೆ ಮಾತಾಡೋದಕ್ಕಾಗಲ್ಲ ಅನ್ಲೆಸ್ ಲೈನ್ ಕನೆಕ್ಟ್ ಮಾಡ್ತಾರೆ. ಅಥವಾ ಟೆಲಿವಿಷನ್, ಸೊ ಟೆಲಿವಿಷನ್ ಬ್ರಾಡ್ಕಾಸ್ಟ್ ಆಗ್ತಾ ಇರುತ್ತೆ, ಸೊ ನೀವು ನೋಡ್ತಾನೆ ಇರಬೇಕು, ನಿಮ್ಮ ಸೈಡಿಂದ ಏನು ಮಾತಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಒನ್ ವೇ ಕಮ್ಯುನಿಕೇಷನ್ನ ವಿ ಕಾಲ್ ಇಟ್ ಸಿಂಪ್ಲೆಕ್ಸ್, ವೆರಿ ಸಿಂಪಲ್ ಅಲ್ವಾ. ಸೊ ನೆಕ್ಸ್ಟ್ ಹಾಫ್ ಡೂಪ್ಲೆಕ್ಸ್. ಹಾಫ್ ಡೂಪ್ಲೆಕ್ಸ್ ಅಂದ್ರೆ ಏನು, ಸೊ 2 ವೇನು ಡೇಟಾ ಫ್ಲೋ ಆಗುತ್ತೆ ಇಲ್ಲಿ. ಸೊ ಬಟ್ ಒನ್ ಅಟ್ ಅ ಟೈಮ್. ಸೊ ನಾನು ಮಾತಾಡ್ತಾ ಇರ್ತೀನಿ ರಿಸೀವರ್ ಹತ್ರ, ರಿಸೀವರ್ ಕೇಳಿಸ್ಕೊಬೇಕು, ನಾನು ಮಾತು ಮುಗಿಸಿದ್ಮೇಲೆ ರಿಸೀವರ್ ಮತ್ತೆ ನನ್ನ ಹತ್ರ ಮಾತಾಡ್ಬೇಕು, ಆ ಥರ ವಾಕಿ ಟಾಕಿ. ಸೊ ವಾಕಿ ಟಾಕಿ ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಒನ್ ವೇ ಅಂದರೆ 2 ವೇಸು ಕಮ್ಯುನಿಕೇಷನ್ ಆಗುತ್ತೆ, ಬಟ್ ನಾನು ಮಾತಾಡೋ ಬೇರೆ ಒಂದು ಸೈಮಲ್ಟೇನಿಯಸ್ ಆಗಿ ಮಾತಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಒನ್ನು ಫುಲ್ ಡೂಪ್ಲೆಕ್ಸ್. ಫುಲ್ ಡೂಪ್ಲೆಕ್ಸ್ ಅಂದರೆ ಏನು ಸರ್, ಸೊ 2 ವೇನು ಕಮ್ಯುನಿಕೇಟ್ ಮಾಡ್ಬೋದು, ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು, ಅದು ಫುಲ್ ಡೂಪ್ಲೆಕ್ಸ್. ಮೊಬೈಲ್ ಫೋನ್ಸಲ್ಲಿ ಮಾತಾಡ್ತಾ ಇರ್ತೀವಿ, ಕರೆಕ್ಟಾ, ಲ್ಯಾಂಡ್ಲೈನಲ್ಲಿ ಮಾತಾಡ್ತೀವಿ, ಸೊ ಸೈಮಲ್ಟೇನಿಯಸ್ ಆಗಿ ಇಬ್ಬರು ಮಾತು ಕೇಳಿಸುತ್ತೆ ನಮಗೆ, ಕರೆಕ್ಟ್. ಸೊ ಇದು ಫುಲ್ ಡೂಪ್ಲೆಕ್ಸ್. ಸೊ ವೆರಿ ಸಿಂಪಲ್, ಸಿಂಪ್ಲೆಕ್ಸ್ ಒಂದು, ಹಾಫ್ ಡೂಪ್ಲೆಕ್ಸ್, ಫುಲ್ ಡೂಪ್ಲೆಕ್ಸ್. ಸೊ ಇದು ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ನೋಡ್ಬೋಣ. ಸೊ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನಲ್ಲಿ ಪಾಯಿಂಟ್ 1ಗೆ ಹೋಗ್ಬೋಣ. ಡೇಟಾ ಇಸ್ ಎಕ್ಸ್ಚೇಂಜ್ಡ್ ಆಸ್ ಸಿಗ್ನಲ್ಸ್ ಬಿಟ್ವೀನ್ 2 or more ಡಿವೈಸಸ್ ಓವರ್ ಕಮ್ಯುನಿಕೇಷನ್ ಚಾನಲ್ಸ್. ಇದು ಆಲ್ರೆಡಿ ಗೊತ್ತು ನಮಗೆ. ಕಮ್ಯುನಿಕೇಷನ್ ಚಾನಲ್ ಅಥವಾ ಕಮ್ಯುನಿಕೇಷನ್ ಮೀಡಿಯಮ್ ಇಂದ ಡೇಟಾ ಫ್ಲೋ ಆಗುತ್ತೆ. ಸೊ ಬಿಟ್ವೀನ್ 2 or more ಡಿವೈಸಸ್ ಕಮ್ಯುನಿಕೇಷನ್ ಮೀಡಿಯಂ ಬೇಕು ನಮಗೆ. ಡಿಪೆಂಡಿಂಗ್ ಡೇಟಾ ಹೆಂಗೆ ಫ್ಲೋ ಆಗ್ತಿದೆ ಅದರ ಮೇಲೆ ಡಿವಿಷನ್ಸ್ ಇದೆ. ಸೊ ಡಿಪೆಂಡಿಂಗ್ ಆನ್ ದ ಡೈರೆಕ್ಷನ್ ಆಫ್ ಡೇಟಾ ಫ್ಲೋ ಕಮ್ಯುನಿಕೇಷನ್ ಕ್ಯಾನ್ ಬಿ ಆಫ್ 3 ಟೈಪ್ಸ್. ಸೊ ಯಾವ ಟೈಪ್ಸು ಅದು ಈಗ ತಾನೇ ನೋಡ್ಬಿಟ್ವಿ. ಸಿಂಪ್ಲೆಕ್ಸ್. ಸೊ ಫಸ್ಟು ಸಿಂಪ್ಲೆಕ್ಸ್. ಸೊ ಸಿಂಪ್ಲೆಕ್ಸ್ ಏನು ಅನ್ಬೋದು, ಇಲ್ಲಿ ಸೆಂಡರ್ ಇದೆ ಅನ್ಕೊಳ್ಳೋಣ. ಸೊ ಸೆಂಡರ್ ಸಿಸ್ಟಮ್ ಇದೆ ಇಲ್ಲಿ. ಸೊ ಸೆಂಡರ್ ಇಂದ ರಿಸೀವರ್ಗೆ ಒನ್ ವೇ ಫ್ಲೋ, ಒನ್ ವೇ ಡೇಟಾ ಫ್ಲೋನ ನಾವು ಸಿಂಪ್ಲೆಕ್ಸ್ ಅಂತ ಕರಿತೀವಿ. ಸೆಂಡರ್ ಇದು, ರಿಸೀವರ್ ಇದು ಅನ್ಕೊಳ್ಳೋಣ. ಸೊ ಇಲ್ಲಿ ರಿಸೀವರ್ ಏನು ಸೆಂಡ್ ಮಾಡೋದಕ್ಕಾಗಲ್ಲ ವಾಪಸ್. ಸೊ ನಾನು ಟಿವಿ ನೋಡ್ತಾ ಇದೀನಿ, ಸೊ ಸೆಂಡರ್ ನನಗೆ ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ, ಟೆಲಿವಿಷನಲ್ಲಿ ಬರೋದೆಲ್ಲ ಬ್ರಾಡ್ಕಾಸ್ಟ್ ಮಾಡ್ತಿದ್ದಾರೆ, ಮತ್ತೆ ನಾನೇನು ಮಾಡೋಕ್ಕಾಗಲ್ಲ, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ಬೇಕು ಟಿವಿನ ಅಷ್ಟೇ. ರಿಸೀವರ್ ಏನು ಸೆಂಡ್ ಮಾಡೋಕ್ಕಾಗಲ್ಲ, ಮತ್ತೆ ಟು ದ ಸೆಂಡರ್ ರಿಸೀವರ್ ಕೆನಾಟ್ ಸೆಂಡ್ ಬ್ಯಾಕ್ ದ ಡೇಟಾ. ಸೊ ಇದು ಸಿಂಪ್ಲೆಕ್ಸ್ ಅಂತ ಹೇಳ್ತೀವಿ. ನೋಡ್ಬೋಣ ಪಾಯಿಂಟ್ಸ್ ಬೇಕಾ. ಇಟ್ ಇಸ್ ಒನ್ ವೇ ಆರ್ ಯೂನಿಡೈರೆಕ್ಷನಲ್ ಕಮ್ಯುನಿಕೇಷನ್ ಬಿಟ್ವೀನ್ 2 ಡಿವೈಸಸ್ ಇನ್ ವಿಚ್ one device is sender and the other is receiver. So 2 ಡಿವೈಸ್ ಇರುತ್ತೆ, ಸೆಂಡರ್ ಅಂಡ್ ರಿಸೀವರ್. ಬಟ್ ಸೆಂಡರ್ ಮಾತ್ರ ಸೆಂಡ್ ಮಾಡಬೇಕಿಲ್ಲಿ, ರಿಸೀವರ್ ಮತ್ತೆ ವಾಪಸ್ ಸೆಂಡ್ ಮಾಡೋಕ್ಕಲ್ಲ. ರಿಸೀವರ್ ಬರೀ ಸೆಂಡರ್ ಕಳಿಸಿರೋ ಡೇಟಾನ ತೊಗೊಬೇಕಷ್ಟೇ ಅಲ್ವಾ. ಸೊ ಇಲ್ಲಿ ಓನ್ಲಿ ದ ಸೆಂಡರ್ ಟ್ರಾನ್ಸ್ಮಿಟ್ಸ್, ದ ರಿಸೀವರ್ ಓನ್ಲಿ ರಿಸೀವ್ಸ್. ರಿಸೀವರ್ ಡೇಟಾನ ರಿಸೀವ್ ಮಾಡ್ತೀವಿ, ಬಟ್ ರಿಸೀವರ್ ಮತ್ತೆ ವಾಪಸ್ ಸೆಂಡ್ ಮಾಡೋದಕ್ಕಾಗಲ್ಲ. ಇದು ಒನ್ ವೇ ಕಮ್ಯುನಿಕೇಷನ್, ಕರೆಕ್ಟಾ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸಿಂಪ್ಲೆಕ್ಸ್ ಅಲ್ಲಿ, ಸೊ ಇನ್ ಸಿಂಪ್ಲೆಕ್ಸ್ ಮೋಡ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನ್ಫರ್ಮ್ ಸಕ್ಸಸ್ಫುಲ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ. ಸೊ ಡೇಟಾ ಕರೆಕ್ಟಾಗಿ ಹೋಗಿದೆಯಾ ಗೊತ್ತಿಲ್ಲ. ಸೊ ಇಲ್ಲಿ ಟೆಲಿವಿಷನ್ ನಾವು ಎಲ್ಲರೂ ಟಿ ವಿ ನೋಡ್ತೀವಿ ಮನೇಲಿ. ಸೊ ಏನಾದರೂ ವೈರ್ಸಲ್ಲಿ ಪ್ರಾಬ್ಲಮ್ ಆದರೆ, ಕೇಬಲಲ್ಲಿ ಪ್ರಾಬ್ಲಮ್ ಆದರೆ ನಮಗೆ ಪೂರ್ತಿ ಡೇಟಾ ಬರೋದಿಲ್ಲ, ಅಂದರೆ ನಮಗೆ ಟಿ ವಿ ನೋಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಆವಾಗ ನಿಮ್ಮ ಡಿಶ್ ಬಾಕ್ಸಲ್ಲಿ ಮಳೆ ಗಿಳೆ ಬಂದರೆ ಸೊ ನಿಮ್ಗೆ ವೇರಿಯೇಷನ್ ಗೊತ್ತಾಗುತ್ತೆ, ಕರೆಕ್ಟಾ. ಸೊ ನಿಮ್ಮ ಟಿ ವಿ ಕೂಡ ಬ್ರಾಡ್ಕಾಸ್ಟ್ ಸರಿಗೆ ಆಗೋದಿಲ್ಲ, ಸಿಗ್ನಲ್ಸ್ ಲಾಸ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಡೇಟಾ ಕಂಪ್ಲೀಟಾಗಿ ನಮಗೆ ಸೋರ್ಸಿಂದ ಡೆಸ್ಟಿನೇಷನ್ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ಓಕೆ, ಸೊ ಡೇಟಾ ಲಾಸ್ ಆಗ್ಬೋದು ಮಧ್ಯದಲ್ಲಿ, ಯಾವುದರಲ್ಲಿ, ಸಿಂಪ್ಲೆಕ್ಸ್ ಅಲ್ಲಿ. ಓಕೆ, ಸೊ ಎಕ್ಸಾಂಪಲ್, ಡೇಟಾ ಎಂಟರ್ ಥ್ರೂ ದ ಕೀಬೋರ್ಡ್. ಸೊ ಒನ್ ವೇ ಕಮ್ಯುನಿಕೇಷನ್ ಇದು. ಡೇಟಾ ಕೀಬೋರ್ಡಿಂದ ಎಂಟರ್ ಮಾಡ್ತೀರಾ ಸಿಸ್ಟಮ್ಗೆ, ಇದು ಒನ್ ವೇ ಕಮ್ಯುನಿಕೇಷನ್. ರೇಡಿಯೋ, ಸೊ ರೇಡಿಯೋ ಕೂಡ ಆಂಟೆನಾಸ್ ಇಂದ ರೇಡಿಯೋ ಕಮ್ಯುನಿಕೇಷನ್ ನಡೆಯುತ್ತಲ್ವಾ. ಸೊ ರೇಡಿಯೋ ಕಮ್ಯುನಿಕೇಷನ್ ಅಲ್ಲಿ ಸೊ ಸೈನ್ ವೇವ್ಸ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಅಗೇನ್ ಮಳೆ ಗಿಳೆ ಬಂದಾಗ ಸೊ ಅಗೇನ್ ಡಿಸ್ಟರ್ಬೆನ್ಸಸ್ ಆಗ್ಬೋದು ಅಲ್ಲಿ, ಕರೆಕ್ಟ್. ಸೊ ಇಲ್ಲಿ ಡೇಟಾ ಕಂಪ್ಲೀಟ್ ಆಗಿ ರಿಸೀವರ್ಗೆ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಓಕೆ, ಸೊ ಸ್ಪೀಕರ್ ಔಟ್ಪುಟ್ ಮತ್ತೆ IoT ರಿಮೋಟ್ ಕಂಟ್ರೋಲ್ ಆಫ್ ಹೋಮ್ ಅಪ್ಲಯನ್ಸಸ್, ಇದೆಲ್ಲ ಎಕ್ಸಾಂಪಲ್ಸ್ ಅನ್ಬೋದು. IoT ಅಂದ್ರೆ ಆಲ್ರೆಡಿ ಕಲ್ತಿದ್ದೀವಿ,
ನಾವು ಅಂಡರ್ಸ್ಟ್ಯಾಂಡಿಂಗ್ ಡೇಟಾ ಚಾಪ್ಟರ್ ಕೂಡ IoT ಬ್ರೀಫಾಗಿ ನೋಡಿದ್ದೀವಿ. IoT ಅಂದರೆ ಏನು? ಸೊ ಡಿವೈಸಸ್, ಫಿಸಿಕಲ್ ಡಿವೈಸಸ್ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಿದ್ರೆ ಥ್ರೂ ದ ಯೂಸ್ ಆಫ್ ಸೆನ್ಸರ್ಸ್ ಫಾರ್ ಕಲೆಕ್ಟಿಂಗ್ ಡೇಟಾ, ರಿಸೀವಿಂಗ್ ಡೇಟಾ. ಸೊ ಅದನ್ನು ನಾವು IoT ಅಥವಾ IoT ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಈ IoT ಡಿವೈಸಸ್ನು ಕೂಡ ನಾವು ಕಂಟ್ರೋಲ್ ಮಾಡಿದ್ರೆ ಹೋಮ್ ಅಪ್ಲಯನ್ಸಸ್ ಇರ್ಬೋದು, ಸೊ ನಾವು ರಿಮೋಟ್ ಕಂಟ್ರೋಲ್ ಇರ್ಬೋದು, CCTV ಕ್ಯಾಮ್ರಾ ಇರ್ಬೋದು, ಫ್ಯಾನ್ಸ್ ಇರ್ಬೋದು, ಲೈಟ್ಸ್ ಇರ್ಬೋದು, ಇದೆಲ್ಲ ನಮ್ಮ ಮೊಬೈಲ್ ಮುಖಾಂತರ ನಾವು ಕಂಟ್ರೋಲ್ ಮಾಡಿದ್ರೆ ಇದನ್ನು IoT ಟೆಕ್ನಾಲಜಿ ಅಂತ ಕರಿತೀವಿ. ಸೊ ಸೆನ್ಸರ್ಸ್ ಮುಖಾಂತರ ಡೇಟಾ ಕಲೆಕ್ಟ್ ಮಾಡ್ಬೋದು, ಡೇಟಾ ರಿಸೀವ್ ಮಾಡ್ಬೋದು, ಕರೆಕ್ಟ್. ಸೊ ಇದನ್ನು IoT ಟೆಕ್ನಾಲಜಿ ಕೂಡ ಈ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಎಕ್ಸಾಂಪಲ್ಗೆ ಬರುತ್ತೆ. ಒನ್ ವೇ ಕಮ್ಯುನಿಕೇಷನ್ ನಾನು ಮಾತ್ರ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಡಿವೈಸಸ್ನ. ಓಕೆ, ಸೊ ಇದೆಲ್ಲ ಎಕ್ಸಾಂಪಲ್ಸ್ ಆಫ್ ಸಿಂಪ್ಲೆಕ್ಸ್ ಅಂತ ಹೇಳ್ಬೋದು. ಎರಡನೇದು ಯಾವುದು ಟೈಪ್ ಆಫ್ ಡೇಟಾ ಕಮ್ಯುನಿಕೇಷನ್? ಹಾಫ್ ಡೂಪ್ಲೆಕ್ಸ್. ಹಾಫ್ ಡೂಪ್ಲೆಕ್ಸ್ ಅಲ್ಲಿ 2 ವೇ ಕಮ್ಯುನಿಕೇಷನ್ ಆಗುತ್ತೆ, ಬಟ್ ಒನ್ ಅಟ್ ಅ ಟೈಮ್, ಸೈಮಲ್ಟೇನಿಯಸ್ ಆಗಿ ಆಗೋದಿಲ್ಲ. ಆಯ್ತಾ? ಸೊ ನೆಕ್ಸ್ಟ್ ನೋಡ್ಬೋಣ, ಡೈಗ್ರಾಮ್ ಇದೆ, ಡೈಗ್ರಾಮ್ ನೋಡ್ಬೋದು. ಇಲ್ಲಿ ಸೆಂಡರ್ ರಿಸೀವರ್ಗೆ ಡೇಟಾ ಸೆಂಡ್ ಮಾಡ್ಬೋದು. ಓನ್ಲಿ ಒನ್ ವೇ ಕಮ್ಯುನಿಕೇಷನ್ನ ಸಿಂಪ್ಲೆಕ್ಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಅಥವಾ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್, ಯಾರಾದರೂ ಏನಾದರೂ ಇನ್ಫಾರ್ಮೇಷನ್ ಅಥವಾ ಏನಾದರೂ ನ್ಯೂಸ್ ಅನೌನ್ಸ್ ಮಾಡ್ತಿದ್ರೆ, ಸೊ ಅದು ಒನ್ ವೇ ಅಲ್ವಾ? ಟಿ ವಿಲಿ ನ್ಯೂಸ್ ಬ್ರಾಡ್ಕಾಸ್ಟ್ ಮಾಡ್ತಾರೆ, ಅದು ಒನ್ ವೇ. ಸೊ ಮತ್ತೆ ನೀವು ಜಸ್ಟ್ ಕಮೆಂಟ್ಸ್ ಮಾಡ್ಬೋದು ಚಾಟಿಂದ ಅಷ್ಟೇ, ಅದು 2 ವೇ ಆಗೋದಿಲ್ಲ, ನೀವು ಮಾತಾಡೋದಕ್ಕಾಗಲ್ಲ ಅಲ್ಲಿ, ಕರೆಕ್ಟ್. ಸೊ ಅನ್ಲೆಸ್ ನಿಮ್ಗೆ ಲೈನ್ ಕನೆಕ್ಟ್ ಮಾಡಿದ್ರೆ ನೀವು ಮಾತಾಡ್ಬೋದು, ಇಲ್ಲ ಮಾತಾಡೋದಕ್ಕಾಗಲ್ಲ. ಸೊ ಇದು ಒನ್ ವೇ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸಿಂಪ್ಲೆಕ್ಸ್ ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಹೋಗೋಣ, ಹಾಫ್ ಡೂಪ್ಲೆಕ್ಸ್. ಏನು ಹಾಫ್ ಡೂಪ್ಲೆಕ್ಸ್ ಅಂದರೆ? ಸೊ 2 ವೇ ಕಮ್ಯುನಿಕೇಷನ್ ಆಗುತ್ತೆ ಇಲ್ಲಿ, half duplex. So in half duplex mode data can flow in both direction but only one direction at a time. So ಎರಡು ಡೈರೆಕ್ಷನ್ ಡೇಟಾ ಹೋಗುತ್ತೆ, ಬಟ್ ಸೈಮಲ್ಟೇನಿಯಸ್ ಆಗಿ ಹೋಗೋದಿಲ್ಲ. ಸೊ ಒಬ್ಬ ಮಾತಾಡ್ತಿದ್ರೆ ಇನ್ನೊಬ್ಬ ಸುಮ್ಮನೆ ಕೇಳಿಸ್ಕೊಬೇಕು, ಅವ್ನು ಮಾತು ನಿಲ್ಸಿದ್ಮೇಲೆ ಇನ್ನೊಬ್ಬ ಮಾತು ಸ್ಟಾರ್ಟ್ ಮಾಡಬೇಕು, ಕರೆಕ್ಟ್. ಸೊ ವೈಲ್ ಒನ್ ಡಿವೈಸ್ ಇಸ್ ಸೆಂಡಿಂಗ್ ಡೇಟಾ, ದ ಅದರ್ ಒನ್ ವಿಲ್ ರಿಸೀವ್ ಆ್ಯಂಡ್ ವೈಸ್ ವರ್ಸಾ. ಸೊ ಒನ್ ಡಿವೈಸ್ ಡೇಟಾ ಸೆಂಡ್ ಮಾಡಿದ್ರೆ ಇನ್ನೊಬ್ಬ ರಿಸೀವ್ ಮಾಡ್ತಾನೆ. ಸೊ ರಿಸೀವ್ ಮಾಡಿ ಮುಗಿದ ಮೇಲೆ ಮತ್ತೆ ಅವ್ನು ಸೆಂಡ್ ಮಾಡ್ಬೋದು. ಸೊ ಇದನ್ನು ಹಾಫ್ ಡೂಪ್ಲೆಕ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಸಿಮಿಲರ್ ಟು ಶೇರಿಂಗ್ ಒನ್ ವೇ ಬ್ರಿಡ್ಜ್ ಅಮಂಗ್ ವೆಹಿಕಲ್ಸ್ ಮೂವಿಂಗ್ ಇನ್ ಬೋತ್ ಡೈರೆಕ್ಷನ್ಸ್. ಸೊ ಇಲ್ಲಿ ಒನ್ ವೇ ಬ್ರಿಡ್ಜ್ ಅಂತ ಅನ್ಕೊಳ್ಳಿ. ಒನ್ ವೇ ಬ್ರಿಡ್ಜಲ್ಲಿ 2 ವೆಹಿಕಲ್ಸು, ಬರೋರು ಹೋಗೋರು ಇಬ್ಬರು ಇದ್ದಾರೆ, ಬಟ್ ಬರೋರೆಲ್ಲ ಬಂದಾದ್ಮೇಲೆ ಹೋಗೋರು ಮತ್ತೆ ಹೋಗ್ಬೇಕಾಗತ್ತೆ. ಸೊ ಇದು ಒನ್ ವೇ ಬ್ರಿಡ್ಜ್ ಶೇರಿಂಗ್ ಅಂತ ಹೇಳ್ತೀವಲ್ಲ. ಒನ್ ವೇ ಬ್ರಿಡ್ಜೇ ಶೇರ್ ಮಾಡಿದ್ರೆ ಇಬ್ಬರು ಕಮಿಂಗ್ ಆಮೇಲೆ ಗೋಯಿಂಗ್, ಆಮೇಲೆ ಬರೋರು ಮತ್ತು ಹೋಗೋರು ಇಬ್ಬರೂ ಶೇರ್ ಮಾಡಿದ್ರೆ ಒನ್ ವೇ ಬ್ರಿಡ್ಜ್ನ, ಇದು ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ವೆಹಿಕಲ್ಸ್ ಕೆನಾಟ್ ಪಾಸ್ ದ ಬ್ರಿಡ್ಜ್ ಸೈಮಲ್ಟೇನಿಯಸ್ಲಿ. ಸೊ ನಾನು ಒಟ್ಟಿಗೆ ಹೋಗ್ತೀವಪ್ಪ, ನಾನು ಬರೋರು ಬಂದರೂ ಪರವಾಗಿಲ್ಲ, ನಾನು ಹೋಗ್ಬಿಡ್ಬೇಕು ಅಂದರೆ ಹಾಫ್ ವೇ ಅಥವಾ ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನಲ್ಲಿ ಅದು ನಡೆಯೋದಿಲ್ಲ. ಓಕೆ, ಸೊ ವಾಕಿ ಟಾಕಿ ಎಕ್ಸಾಂಪಲ್ಸ್ ನೀವು ಹೇಳ್ಬೋದು ಇಲ್ಲಿ. ಸೊ ಈ ವಾಕಿ ಟಾಕಿ ಎಕ್ಸಾಂಪಲ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ವಾಕಿ ಟಾಕಿ ಎಲ್ಲರೂ ನೋಡಿರ್ತೀರಾ. ಸೊ ವಾಕಿ ಟಾಕಿ ಇಮೇಜ್ ನೋಡ್ಬೋಣ. ಸೊ ಎಕ್ಸಾಂಪಲ್ ವಾಕಿ ಟಾಕಿ, ಪ್ರೆಸ್ ಟು ಟಾಕ್ ವೈಲ್ ಒನ್ ಟಾಕ್ಸ್ ಅದರ್ಸ್ ಲಿಸನ್. ಸೊ ವಾಕಿ ಟಾಕಿಲಿ ಬಟನ್ ಪ್ರೆಸ್ ಮಾಡಿದ್ರೆ ಸೆಂಡರ್ ಅಂತ ಹೇಳೋ ಬದಲು ಯಾರು ಮಾತಾಡ್ತಾರೆ ಅವ್ರು ಮಾತಾಡ್ಬೋದು. ಸೊ ಅದಾದಮೇಲೆ ಮಾತಾಡೆಲ್ಲ ಮುಗಿಸಿದ್ಮೇಲೆ ಸೆಂಡರ್, ಆಮೇಲೆ ರಿಸೀವರ್ ಮಾತಾಡಬೇಕಾಗತ್ತೆ. ಸೊ ವಾಕಿ ಟಾಕಿ ಎಲ್ಲರೂ ನೋಡ್ತೀರಾ. ಸೊ ವಾಕಿ ಟಾಕಿ ಡೈಗ್ರಾಮ್ ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ ಎಕ್ಸಾಂಪಲ್ ನೋಡ್ಬೋದು, ಇದು ವಾಕಿ ಟಾಕಿ ಅಂತ ಹೇಳ್ತೀವಿ. ಐ ಥಿಂಕ್ ಪೊಲೀಸ್ ಆಫೀಸರ್ಸ್ ಯೂಸ್ ಮಾಡ್ತಾರಲ್ವ ವಾಕಿ ಟಾಕೀಸ್. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ಇದು ಹಾಫ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್. ಸೊ 2 ವೇನೂ ಕಮ್ಯುನಿಕೇಟ್ ಆಗುತ್ತೆ, ಬಟ್ ಸೈಮಲ್ಟೇನಿಯಸ್ ಆಗಿ ಆಗೋದಿಲ್ಲ. ಇದು ಹಾಫ್ ಡೂಪ್ಲೆಕ್ಸ್. ಈಗ ನೆಕ್ಸ್ಟ್ ಯಾವುದು? ಫುಲ್ ಡೂಪ್ಲೆಕ್ಸ್. ಏನು ಸರ್ ಫುಲ್ ಡೂಪ್ಲೆಕ್ಸ್ ಅಂದರೆ? 2 ವೇನೂ ಕಮ್ಯುನಿಕೇಷನ್ ಆಗುತ್ತೆ, ಡೇಟಾ ಫ್ಲೋ 2 ವೇನೂ ಆಗುತ್ತೆ, ಸೆಂಡರಿಂದ ರಿಸೀವರಿಂದ ಸೆಂಡರ್ಗೆ ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ಇಲ್ಲಿ ಸೈಮಲ್ಟೇನಿಯಸ್ ಆಗಿ ಆಗಿಲ್ಲ. ಸೊ ಇಲ್ಲಿ ಒಬ್ಬ ಮಾತು ಮುಗಿಸಿದ್ಮೇಲೆ ಇನ್ನೊಬ್ಬ ಮಾತಾಡಬೇಕಾಗಿತ್ತು, ಕೇಳಿಸ್ಕೊಂಡೆಲ್ಲ ಮುಗಿದಾದ್ಮೇಲೆ ಇನ್ನೊಬ್ಬ ಮಾತಾಡಬೇಕಾಗಿತ್ತು ಇಲ್ಲಿ. ಸೊ ಫುಲ್ ಡೂಪ್ಲೆಕ್ಸ್ ಹೋಗೋಣ. ಫುಲ್ ಡೂಪ್ಲೆಕ್ಸ್ ಅಲ್ಲಿ ಸೊ 2 ವೇ ಸೈಮಲ್ಟೇನಿಯಸ್ ಆಗಿ ಆಗುತ್ತೆ. ಸೊ ಕಮ್ಯುನಿಕೇಷನ್ 2 ವೇಸ್ ಸೈಮಲ್ಟೇನಿಯಸ್ ಆಗುತ್ತೆ. ಇನ್ ಫುಲ್ ಡೂಪ್ಲೆಕ್ಸ್ ಮೋಡ್ ಡೇಟಾ ಕ್ಯಾನ್ ಫ್ಲೋ ಇನ್ ಬೋತ್ ಡೈರೆಕ್ಷನ್ಸ್ ಅಟ್ ದ ಸೇಮ್ ಟೈಮ್. ಸೊ ಸೆಂಡರಿಂದ ರಿಸೀವರ್ಗೆ ಅಥವಾ ಸೋರ್ಸಿಂದ ಡೆಸ್ಟಿನೇಷನ್ಗೆ, ಡೆಸ್ಟಿನೇಷನ್ದ ಸೋರ್ಸ್ಗೆ, ಸೊ ಕರೆಕ್ಟ್ ಡೆಸ್ಟಿನೇಷನ್ಸ್ಗೆ ಹೋಗುತ್ತೆ ಡೇಟಾ, ಬಟ್ 2 ಸೈಮಲ್ಟೇನಿಯಸ್ ಆಗಿ ಮಾತಾಡ್ಬೋದು. ಇಬ್ಬರು ಕೂಡ ಸೆಂಡರ್ ಆ್ಯಂಡ್ ರಿಸೀವರ್ ಇಬ್ಬರು ಸೈಮಲ್ಟೇನಿಯಸ್ ಆಗಿ, ಈಗ ಮೊಬೈಲ್ಸಲ್ಲಿ ಹೆಂಗೆ ಮಾತಾಡ್ಬೋದು, ಸೈಮಲ್ಟೇನಿಯಸ್ ಆಗಿ ಮಾತಾಡ್ಬೋದು. ಓಕೆ, ಸೊ ಇಟ್ ಇಸ್ ಲೈಕ್ ಅ 2 ವೇ ರೋಡ್ ವೇರ್ ಇನ್ ವೆಹಿಕಲ್ಸ್ ಕ್ಯಾನ್ ಗೋ ಇನ್ ಬೋತ್ ಡೈರೆಕ್ಷನ್ಸ್ ಅಟ್ ದ ಸೇಮ್ ಟೈಮ್. ಸೊ ಇದು 2 ವೇ ರೋಡ್ಸ್ ಥರ. ಒಂದು ವೆಹಿಕಲ್ ಮುಂದೆ ಹೋಗ್ಬೋದು, ಮತ್ತೆ ಇನ್ನೊಂದು ವೆಹಿಕಲ್ ಹೋಗ್ತಾ ಬರ್ಬೋದು. ಸೊ ಎರಡು ಕಮ್ಯುನಿಕೇಷನು ಪಾಸಿಬಲ್ ಇದೆ. ಸೈಮಲ್ಟೇನಿಯಸ್ ಆಗಿ ವೆಹಿಕಲ್ಸ್ ಪಾಸ್ ಆಗ್ಬೋದು ಇಲ್ಲಿ. ಸೊ ಹೋಗೋರು ಹೋಗ್ಬೋದು, ಬರೋರು ಕೂಡ ಬರ್ಬೋದು ಇಲ್ಲಿ. ಸೊ ಅದು ನಮ್ಮ ಇದರಿಂದ ಹಾಫ್ ಡೂಪ್ಲೆಕ್ಸ್ ಮೋಡಲ್ಲಿ ಪಾಸಿಬಲ್ ಇರಲಿಲ್ಲ. ಹೋಗೋರು ಮಾತ್ರ ಒಂದು ಕಡೆ ಹೋಗಾದ್ಮೇಲೆ ಮತ್ತೆ ಬರೋರು ಬರಬೇಕಿತ್ತು, ಕರೆಕ್ಟಾ? ಸೊ ಅಲ್ಲಿ ಬ್ರಿಡ್ಜ್ ಒನ್ ವೇ ಬ್ರಿಡ್ಜ್ ಶೇರ್ ಮಾಡಬೇಕಾಗಿತ್ತು. ಸೊ ಇಲ್ಲಿ ಅದು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. This type of communication channel is employed to allow simultaneous communication, for example in our mobile phones and landline telephones. So ಈ ಲ್ಯಾಂಡ್ಲೈನ್ ಅಲ್ಲಿ, ಮೊಬೈಲ್ ಅಲ್ಲಿ ಎಲ್ಲರೂ ನೋಡ್ತೀರಾ. ಸೊ ನಾನು ಮಾತಾಡೋಗ್ಲೇ ಬೇರೆಯವ್ರು ಕೂಡ ಮಾತಾಡ್ಬೋದು ಅಲ್ವಾ? ಸೊ ಇಟ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಫುಲ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್ ಅಥವಾ ಫುಲ್ ಡೂಪ್ಲೆಕ್ಸ್ ಮೋಡ್ ಅಂತ ಹೇಳ್ತೀವಿ. ಲಾಸ್ಟ್ ಪಾಯಿಂಟ್, ಈದರ್ 2 separate channels exist, one for sending and the other for receiving. ಇಲ್ಲಿ 2 ಚಾನಲ್ ಇರ್ಬೋದು. ಒಂದು ನಾನು ಮಾತಾಡೋವಾಗ ಡೇಟಾ ಸೆಂಡ್ ಮಾಡೋದು, ಮತ್ತೆ ರಿಸೀವರ್ ಮಾತಾಡೋವಾಗ ಇನ್ನೊಂದು ಚಾನಲ್ ಇರ್ಬೋದು, ಅಥವಾ ಒಂದೇ ಚಾನಲ್ ಸ್ಪ್ಲಿಟ್ ಆಗಿರ್ಬೋದು.
ಆರ್ ಒನ್ ಚಾನಲ್ ಇಸ್ ಸ್ಪ್ಲಿಟ್ ಟು ಹ್ಯಾಂಡಲ್ ಬೋತ್ ದ ಡೇಟಾ ಫ್ಲೋ. ಸೊ ಒಂದೇ ಚಾನಲ್ ಸ್ಪ್ಲಿಟ್ ಆಗಿರ್ಬೋದು, ಹಾಫ್ ಸ್ಪ್ಲಿಟ್ ಆಗಿ ಸೆಂಡರ್ ಡೇಟಾ ಸೆಂಡ್ ಮಾಡ್ಬೋದು, ರಿಸೀವರ್ ಕೂಡ ಡೇಟಾ ರಿಸೀವ್ ಮಾಡಿ ಮತ್ತೆ ಸೆಂಡ್ ಮಾಡ್ಬೋದು ಸೈಮಲ್ಟೇನಿಯಸ್ ಆಗಿ, ಆಯ್ತಾ. ಸೊ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್, ಲ್ಯಾಂಡ್ಲೈನ್ ಟೆಲಿಫೋನ್, ಇದು ನೀವು ಎಕ್ಸಾಂಪಲ್ ಆಗಿ ಹೇಳ್ಬೋದು ಫಾರ್ ಫುಲ್ ಡೂಪ್ಲೆಕ್ಸ್ ಕಮ್ಯುನಿಕೇಶನ್. ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಡೇಟಾ ಫ್ಲೋ ಹೆಂಗೆ ಹೋಗುತ್ತೆ ಅದ್ರ ಮೇಲೆ ನೀವು ಸಿಂಪ್ಲೆಕ್ಸ್ ಅಥವಾ ಹಾಫ್ ಡೂಪ್ಲೆಕ್ಸ್ ಅಥವಾ ಫುಲ್ ಡೂಪ್ಲೆಕ್ಸ್ ನಮಗೆ ಕ್ಯಾಟಗರೈಸ್ ಆಗಿದೆ. ಸೊ ಒಂದು ಎಕ್ಸಾಂಪಲ್ ನೀವು ನೆನ್ಪಿಟ್ಕೊಬೋದು ಅಥವಾ ಡೈಗ್ರಾಮ್ ಅಂತ ನೆನ್ಪಿಟ್ಕೊಬೋದು. ಸೊ ಇಲ್ಲಿ ಸೆಂಡರ್ ಅನ್ಕೊಳ್ಳೋಣ. ಸೊ ಇದು ಸಿಂಪ್ಲೆಕ್ಸ್ ಅಂದರೆ ಜಸ್ಟ್ ಒನ್ ವೇ ಕಮ್ಯುನಿಕೇಷನ್ ಅಲ್ವಾ. ಸೆಂಡರ್ ಸೆಂಡ್ ಮಾಡ್ತಾರೆ ಡೇಟಾ, ಬಟ್ ರಿಸೀವರ್ ಬರೀ ರಿಸೀವ್ ಮಾಡಬೇಕು, ರಿಸೀವರ್ ಮತ್ತೆ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಸೊ ಇದು ರಿಸೀವರ್ ಮಿಷಿನ್ ಅನ್ಕೊಳ್ಳೋಣ. ಜಸ್ಟ್ ಒನ್ ವೇ ಫ್ಲೋ ಆಗೋದನ್ನು ವಿ ಕಾಲ್ ಇಟ್ ಸಿಂಪ್ಲೆಕ್ಸ್. ಇದು ಸಿಂಪ್ಲೆಕ್ಸ್. ಸೊ ನೆಕ್ಸ್ಟು ಹಾಫ್ ಡೂಪ್ಲೆಕ್ಸ್. ಹಾಫ್ ಡೂಪ್ಲೆಕ್ಸ್ ಏನು ಹೇಳ್ಬೋದು, ಎರಡು ವೇ ಕಮ್ಯುನಿಕೇಷನ್ ಆಗುತ್ತೆ ಬಟ್ ಸೈಮಲ್ಟೇನಿಯಸ್ ಆಗಿ ಆಗಲ್ಲ. ಸೊ ಹಾಫ್ ಡೂಪ್ಲೆಕ್ಸ್ಗೆ ನೀವು ಈ ಡಯಾಗ್ರಾಮ್ ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇದು ಸೆಂಡರ್ ಡೇಟಾ ಅನ್ಕೊಳ್ಳೋಣ. ಸೊ ರಿಸೀವರ್ ಇಲ್ಲಿದೆ ಅನ್ಕೊಳ್ಳೋಣ. ಸೊ ರಿಸೀವರ್ ಮಿಷಿನ್ ಇಲ್ಲಿದೆ. ಸೊ ಒನ್ ವೇ ಕಮ್ಯುನಿಕೇಷನ್ ಅಲ್ಲ, ಇಲ್ಲಿ ಟೂ ವೇ ಕೂಡ ಆಗುತ್ತೆ ಬಟ್ ಒನ್ ಎಟ್ ಅ ಟೈಮ್. ಸೊ ಒಟ್ಟಿಗೆ ಆಗೋದಿಲ್ಲ. ಸೊ ಸೆಂಡ್ರಿಂದ ರಿಸೀವರ್ ಡೇಟಾ ಹೋಗಾದ್ಮೇಲೆ ಮತ್ತೆ ರಿಸೀವರ್ ಸೆಂಡ್ ಮಾಡ್ಬೋದು. ಫುಲ್ ಡೂಪ್ಲೆಕ್ಸ್ಗೆ ಏನು ಹೇಳ್ಬೋದು, ಫುಲ್ ಡೂಪ್ಲೆಕ್ಸ್ಗೆ ಸೊ ಈ ಡಯಾಗ್ರಾಮ್ ನೀವು ನೆನ್ಪಿಟ್ಕೊಬೋದು. ಫುಲ್ ಡೂಪ್ಲೆಕ್ಸ್ಗೆ ಬೈ ಡೈರೆಕ್ಷನಲ್. ಸೊ ಬೈ ಡೈರೆಕ್ಷನಲ್ ಪ್ಲಸ್ ಸೈಮಲ್ಟೇನಿಯಸ್ ಆಗಿ. ಸೊ ಇದು ಸೆಂಡರ್ ಮಿಷಿನ್ ಆಗಿದ್ದರೆ, ಇದು ರಿಸೀವರ್ ಮಿಷಿನ್ ಆಗಿದ್ದರೆ, ಸೊ ಲೆಟ್ಸ್ ಸೇ ಇದು ರಿಸೀವರ್ ಮಿಷಿನ್. ಸೊ ಎರಡು ಡೈರೆಕ್ಷನಲ್ಲೂ ಡೇಟಾ ಫ್ಲೋ ಆದರೆ, ಎರಡು ಡೈರೆಕ್ಷನಲ್ಲೂ ಸೈಮಲ್ಟೇನಿಯಸ್ ಆಗಿ ಫ್ಲೋ ಆದರೆ ಇದು ಫುಲ್ ಡೂಪ್ಲೆಕ್ಸ್ ಕಮ್ಯುನಿಕೇಷನ್, ಅದು ಫುಲ್ ಡೂಪ್ಲೆಕ್ಸ್ ಮೋಡ್ ಅಂತ ಹೇಳ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್. ಡೈರೆಕ್ಷನ್ ಹೆಂಗೆ ಹೋಗ್ತಿದೆ ಡೇಟಾ, ಆ ಡೈರೆಕ್ಷನ್ ಮೇಲೆ 3 ಕ್ಯಾಟಗರೈಸ್ ಆಗಿದೆ: ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್, ಫುಲ್ ಡೂಪ್ಲೆಕ್ಸ್. ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, 5 ಮಾರ್ಕ್ಸ್ಗೆ ಕೇಳ್ತಾರೆ. ಓಕೆ, ಸೊ ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಮಿಸ್ ಮಾಡಬೇಡಿ, ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಸ್ವಿಚಿಂಗ್ ಟೆಕ್ನಿಕ್ಸ್. ಏನು ಸರ್ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ ಲೈಟು ಮತ್ತು ಬಲ್ಬು ಮತ್ತು ಫ್ಯಾನ್ ಸ್ವಿಚ್ ಆನ್ ಮಾಡ್ತೀವಲ್ಲ, ಅದಾ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ? ಅದಲ್ಲ. ಸೊ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ, ಸೊ ನಾವು ಲ್ಯಾಂಡ್ಲೈನ್ ಯೂಸ್ ಮಾಡುವಾಗ ಒಂದು ಚಾನಲ್ ಎಸ್ಟಾಬ್ಲಿಷ್ ಆಗುತ್ತೆ. ನೀವು ಯಾರ ಹತ್ರ ಆದರೂ ಫೋನಲ್ಲಿ ಮಾತಾಡಬೇಕಾದ್ರೆ ಒಂದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ. ನೀವು ಕಾಲ್ ಮಾಡೋಕ್ಕೆ ಮುಂಚೆ ಒಂದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ, ಆಮೇಲೆ ನೀವು ಸೆಂಡ್ರಿಂದ ರಿಸೀವರ್ ಮಧ್ಯೆ ಮಾತಾಡ್ಬೋದು, ಆಯಿತಾ. ಸೊ ಅದನ್ನು ಸರ್ಕ್ಯೂಟ್ ಸ್ವಿಚಿಂಗ್ ಅಂತ ಕರಿತೀವಿ. ಸೊ ಇವಾಗ ಏನು ಮಾಡ್ತಾಯಿದ್ವಿ, ಪ್ಯಾಕೇಜ್ ಸ್ವಿಚಿಂಗ್ ಯೂಸ್ ಮಾಡ್ತಾಯಿದ್ವಿ. ಏನು ಪ್ಯಾಕೇಜ್ ಸ್ವಿಚಿಂಗ್. ಸೊ ಇದ್ರ ಬಗ್ಗೆ ಸ್ವಿಚಿಂಗ್ ಟೆಕ್ನಿಕ್ಸಲ್ಲಿ ಕಲ್ತ್ಬೋಣ, ಆಯಿತಾ. ಸೊ 4ನೇ ಕಾನ್ಸೆಪ್ಟ್ ಪ್ಯಾಕೇಜ್ ಸ್ವಿಚಿಂಗ್ ಮತ್ತು ಸರ್ಕ್ಯೂಟ್ ಸ್ವಿಚಿಂಗ್. ಬಟ್ ಇಲ್ಲಿ ಎಕ್ಸಾಂಪಲ್ಸ್ ನೋಡ್ಬೋದು. ಐ ಥಿಂಕ್ ಇಲ್ಲಿ ಕಾಣಿಸ್ತಿದೆ ನಿಮಗೆ ಟೆಲಿಫೋನ್, ನಾರ್ಮಲ್ ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ಸಿಂದ ಸೊ ನಾವು ಫುಲ್ ಡೂಪ್ಲೆಕ್ಸ್ ಮೋಡ್ ಎಸ್ಟಾಬ್ಲಿಷ್ ಮಾಡ್ಬೋದು ಇಲ್ಲಿ, ಕರೆಕ್ಟಾ. ಸೊ ಎರಡು ವೇನು ಕಮ್ಯುನಿಕೇಷನ್ ನಡೆಯುತ್ತೆ ಪ್ಲಸ್ ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಓಕೆ, ಸೊ ಆಯಿತು, ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ 5ನೇ ಕಾನ್ಸೆಪ್ಟ್ ಸ್ವಿಚಿಂಗ್ ಟೆಕ್ನಿಕ್ಸ್. ಏನು ಸರ್ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ? ಸೊ ಸ್ವಿಚಿಂಗ್ ಟೆಕ್ನಿಕ್ಸ್ ಅಂದರೆ ಸೊ ಟೆಂಪರರಿ ಡೇಟಾನ ರೌಟ್ ಮಾಡೋದು. ಏನಂದರೆ ಟೆಂಪರರಿ ಡೇಟಾನ ರೌಟ್ ಮಾಡೋದು. ಇನ್ಸ್ಟೆಡ್ ಆಫ್ ಯೂಸಿಂಗ್, ನಾವು ಟೊಪಾಲಜೀಸ್ ಓದ್ವಿ ಲಾಸ್ಟ್ ಕ್ಲಾಸಲ್ಲಿ. ಟೊಪಾಲಜಿ ಅಂದರೆ ಏನು? ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ಸ್ ಇನ್ ದ ನೆಟ್ವರ್ಕ್. ನಾವು ಮೆಶ್ ಟೊಪಾಲಜಿ ಯೂಸ್ ಮಾಡಿ ಅದಿನ್ನೂ ಎಕ್ಸ್ಪೆನ್ಸಿವ್ ಆಗಿ, ವೈರಿಂಗ್ ತುಂಬ ಎಕ್ಸ್ಪೆನ್ಸಿವ್ ಆಗಿ, ಆ ವೈರಿಂಗ್ ಕೆಟ್ಟೋದ್ರೆ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಮತ್ತೆ ಎಕ್ಸ್ಪೆನ್ಸಿವ್ ಆಗುತ್ತೆ. ನಾವು ಡೇಟಾ ಕಮ್ಯುನಿಕೇಷನ್ ಚಾನಲ್ಸ್ ಮುಖಾಂತರ ಈಸಿಯಾಗಿ ಹೋಗೋಕ್ಕೆ ನಾವು ಟೆಂಪ್ರರಿಯಾಗಿ ರೌಟ್ ಮಾಡಿದ್ರೆ ಸಾಕು, ಟೆಂಪ್ರರಿಯಾಗಿ ಡೇಟಾನ ಬೇರೆ ಕಡೆ ಸ್ಟೋರ್ ಮಾಡಿದ್ರೆ ಸಾಕು. ಅದು ಹೆಂಗೆ ಮಾಡೋದು? ಈ ಸ್ವಿಚಿಂಗ್ ಟೆಕ್ನಿಕ್ಸಿಂದ ಮಾಡ್ಬೋದು, ಆಯಿತಾ. ಸೊ 5ನೇ ಕಾನ್ಸೆಪ್ಟ್ ಸ್ವಿಚಿಂಗ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಂಬೋಣ. ವೇರ್ ವಿ ಟೆಂಪ್ರರಿಲಿ ರೌಟ್ ದ ಡೇಟಾ. ಟೆಂಪ್ರರಿ ಡೇಟಾನ ಪುಷ್ ಮಾಡ್ತೀವಿ. ನಾವು ಪರ್ಮನೆಂಟಾಗಿ ಟೊಪಾಲಜೀಸ್ ಯೂಸ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಆಗೋಗುತ್ತೆ. ಎಲ್ಲದಕ್ಕೂ ನಾವು ಟೊಪಾಲಜೀಸ್ ಯೂಸ್ ಮಾಡೋದಕ್ಕಾಗೋದಿಲ್ಲ ಇಲ್ಲಿ, ಆಯಿತಾ. ಸೊ 5ನೇ ಕಾನ್ಸೆಪ್ಟ್ ನೋಡ್ಬೋಣ. ಸೊ 5ನೇ ಕಾನ್ಸೆಪ್ಟಲ್ಲಿ ಸ್ವಿಚಿಂಗ್ ಟೆಕ್ನಿಕ್ಸ್ ಏನು ಅಂತ ತಿಳ್ಕೊಂಬೋಣ. ವೆನ್ ಮಲ್ಟಿಪಲ್ ಡಿವೈಸಸ್ ಎಕ್ಸಿಸ್ಟ್ ಇನ್ ಅ ನೆಟ್ವರ್ಕ್, ವಿ ನೀಡ್ ಅ ವೇ ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್ ಬಿಟ್ವೀನ್ ಸೆಂಡರ್ ಆ್ಯಂಡ್ ರಿಸೀವರ್ ಎಫಿಷಿಯೆಂಟ್ಲಿ. ಸೊ ನಮ್ಗೆ ಗೊತ್ತು ಕಮ್ಯುನಿಕೇಷನ್ ಚಾನಲ್ ಬೇಕೇ ಬೇಕು, ಸೆಂಡರಿಂದ ರಿಸೀವರ್ಗೆ ಮೆಸೇಜ್ ಪಾಸ್ ಆಗೋಕ್ಕೆ ನಮ್ಗೆ ಬೇಕು ಅಂತ ಗೊತ್ತು. ಸೊ ಇಲ್ಲಿ 2ನೇ ಪಾಯಿಂಟ್, ಇನ್ಸ್ಟೆಡ್ ಆಫ್ ಕ್ರಿಯೇಟಿಂಗ್ ಪರ್ಮನೆಂಟ್ ಲಿಂಕ್ಸ್. ಸೊ ನಾನು ಪರ್ಮನೆಂಟಾಗಿ ಒಂದು ಲಿಂಕ್ ಕ್ರಿಯೇಟ್ ಮಾಡೋ ಬದಲು ಅಥವಾ ಟೊಪಾಲಜೀಸ್ ಯೂಸ್ ಮಾಡಿದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅಲ್ಲಿ ಒಂದು ಸಿಸ್ಟಮ್ ಏನಾದರೂ ಬ್ರೇಕ್ ಆದರೆ ಅಥವಾ ಕೇಬಲ್ ಏನಾದರೂ ಬ್ರೇಕ್ ಆದರೆ ಪೂರ್ತಿ ನೆಟ್ವರ್ಕ್ ಹೊಟ್ಟೋಗುತ್ತೆ ಅಲ್ವಾ. ಸೊ ಟೊಪಾಲಜೀಸ್ ಯೂಸ್ ಮಾಡಿದ್ರೆ ಒಳ್ಳೇದೇ, ಬಟ್ ಟೊಪಾಲಜೀಸ್ ಯಾವಾಗಲೂ ಪರ್ಮನೆಂಟ್ ಸೊಲ್ಯೂಷನ್ ನಮ್ಗೆ ಕೊಡೋದಿಲ್ಲ. ಇನ್ಸ್ಟೆಡ್ ಆಫ್ ಯೂಸಿಂಗ್ ಪರ್ಮನೆಂಟ್ ಸೊಲ್ಯೂಷನ್, ಇಲ್ಲಿ ಪರ್ಮನೆಂಟ್ ಲಿಂಕ್ಸ್, ಟೊಪಾಲಜೀಸ್ ಅಥವಾ ಮೆಶ್ ಟೊಪಾಲಜೀಸ್ ಯೂಸ್ ಮಾಡಿದ್ರೆ, ಐ ಥಿಂಕ್ ಮೆಶ್ ಟೊಪಾಲಜಿ ಎಲ್ಲರಿಗೂ ಗೊತ್ತು. ಒಂದು ಸಿಸ್ಟಮ್ ಮೆಶಲ್ಲಿ ಕನೆಕ್ಟ್ ಆಗಿರುತ್ತೆ, ಬೇರೆ ಸಿಸ್ಟಮ್ 2 ಅಥವಾ 3 ಸಿಸ್ಟಮ್ಗೆ ಕನೆಕ್ಟ್ ಆಗಿರುತ್ತೆ ಮೆಶಲ್ಲಿ. ಸೊ ಅದು ನೆಟ್ವರ್ಕ್ಸ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ ಆಲ್ರೆಡಿ. ದಯವಿಟ್ಟು 15ನೇ ಚಾಪ್ಟರ್ ಓದಿಲ್ಲ ಅಂದರೆ ಟೊಪಾಲಜೀಸ್ ಕಾನ್ಸೆಪ್ಟ್ ನೀಟಾಗಿ ಓದಿ. ಒಂದು ಸಿಸ್ಟಮ್ ಮಲ್ಟಿಪಲ್ ಸಿಸ್ಟಮ್ಸ್ಗೆ ಕನೆಕ್ಟ್ ಆಗಿರುತ್ತೆ ಟೊಪಾಲಜೀಸ್. ಸೊ ಇಲ್ಲಿ ನೋಡ್ಬೋದು ಟೊಪಾಲಜಿ ಅಂದರೆ, ಸೊ ಇಲ್ಲಿ ಎಲ್ಲ ಕಡೆ ಕನೆಕ್ಷನ್ ಇರುತ್ತಲ್ವ ಟೊಪಾಲಜೀಸ್. ಸೊ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಮತ್ತು ಇದಕ್ಕೂ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಸಿಸ್ಟಮ್ ಇದ್ದರೆ ಎಲ್ಲ ಸಿಸ್ಟಮ್ಗೂ ಒಂದು ನೋಡ್ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನು ಟೊಪಾಲಜೀಸ್ ಅಂತ ಕರಿತೀವಿ. ಇದು ಎಕ್ಸ್ಪೆನ್ಸಿವ್, ತುಂಬ ಎಕ್ಸ್ಪೆನ್ಸಿವ್ ಟೊಪಾಲಜೀಸ್. ವೈರಿಂಗ್ ಕೂಡ ಜಾಸ್ತಿ ಬೇಕಾಗುತ್ತೆ ಟೊಪಾಲಜೀಸಲ್ಲಿ. ಸೊ ಟೊಪಾಲಜೀಸ್ ಯೂಸ್ ಮಾಡೋದಕ್ಕಿಂತ ಸ್ವಿಚಿಂಗ್ ಟೆಕ್ನಿಕ್ಸ್ ಯೂಸ್ ಮಾಡ್ಬೋದು ನಾವು. ಏನಿದು ಸ್ವಿಚಿಂಗ್ ಟೆಕ್ನಿಕ್ಸ್ ಇಲ್ಲಿ ತಿಳ್ಕೊಂಬೋಣ. 3ನೇ ಪಾಯಿಂಟ್ ಸ್ವಿಚಿಂಗ್ ಟೆಕ್ನಿಕ್ಸ್ ಏನು? ಸ್ವಿಚಿಂಗ್ ಇನ್ವಾಲ್ವ್ಸ್ ಟೆಂಪರಲಿ ರೌಟಿಂಗ್ ದ ಡೇಟಾ ಥ್ರೂ ವೇರಿಯಸ್ ನೆಟ್ವರ್ಕ್
ನೆಟ್ವರ್ಕ್ ನೋಡ್ಸ್ ಟು ರೀಚ್ ದ ಡೆಸ್ಟಿನೇಷನ್. ಟೆಂಪ್ರರಿ ಆಗಿ ಒಂದು ಪ್ಲೇಸ್ಗೆ ನೀವು ಆ ಡೇಟಾನ ರೌಟ್ ಮಾಡ್ತೀರಾ ಅಥವಾ ಆ ಡೇಟಾನ ಸೆಂಡ್ ಮಾಡ್ತೀರಾ. ಸೊ ಅಲ್ಲಿಂದ ಡೆಸ್ಟಿನೇಷನ್ಗೆ ಅದು ಹೋಗುತ್ತೆ ಡೇಟಾ. ಓಕೆ, ಸೊ ಇದನ್ನ ಸ್ವಿಚಿಂಗ್ ಅಂತ ಕರಿತೀವಿ. ಇಲ್ಲಿ 2 ಟೈಪ್ ಸ್ವಿಚಿಂಗ್ ಇದೆ. ದ 2 ಮೇಜರ್ ಟೈಪ್ಸ್, ಸರ್ಕ್ಯೂಟ್ ಸ್ವಿಚಿಂಗ್ ಅಂಡ್ ಪ್ಯಾಕೆಟ್ ಸ್ವಿಚಿಂಗ್. ಸೊ ಇದು ತುಂಬಾ ಮುಖ್ಯ, 5 ಮಾರ್ಕ್ಸ್ಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. ಸರ್ಕ್ಯೂಟ್, ಎಕ್ಸ್ಪ್ಲೇನ್ ಸರ್ಕ್ಯೂಟ್ ಅಂಡ್ ಪ್ಯಾಕೆಟ್ ಸ್ವಿಚಿಂಗ್ ವಿತ್ ಅಡ್ವಾಂಟೇಜಸ್ ಅಂಡ್ ಡ್ರಾಬ್ಯಾಕ್ಸ್. ಇವೆರಡು ಅಡ್ವಾಂಟೇಜಸ್ ಇದೆ, ಡ್ರಾಬ್ಯಾಕ್ಸ್ ಇದೆ, ಎರಡು ತಿಳ್ಕೊಬೇಕು. ಓಕೆ, ಸೊ ಇಲ್ಲಿ ಲಾಸ್ಟ್ ಇಯರ್ ಅಂದ್ರೆ ಸೊ ಈ ಹಳೆ ಸಿಲೆಬಸ್ ಅಲ್ಲಿ ಮೆಸೇಜ್ ಸ್ವಿಚಿಂಗ್ ಅಂತ ಕೂಡ ಇತ್ತು. ಮೆಸೇಜ್ ಸ್ವಿಚಿಂಗ್ ಅಲ್ಲಿ ಒಂದು ಕಡೆ ಡೇಟಾ ಸ್ಟೋರ್ ಮಾಡ್ತಿದ್ವಿ, ಆಮೇಲೆ ಫಾರ್ವರ್ಡ್ ಮಾಡ್ತಿದ್ವಿ. ಆ ಮೆಸೇಜ್ ಸ್ವಿಚಿಂಗ್ ಕಾನ್ಸೆಪ್ಟ್ ನಿಮಗಿಲ್ಲ. ಅದ್ರ ಬದಲು ಪ್ಯಾಕೆಟ್ ಸ್ವಿಚಿಂಗ್ ಇಟ್ ಇಸ್ ಅನ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ದ ಮೆಸೇಜ್ ಸ್ವಿಚಿಂಗ್. ಆಯ್ತಾ, ಪ್ಯಾಕೆಟ್ ಸ್ವಿಚಿಂಗ್ ಏನಿದೆ ಇಲ್ಲಿ ಅದು ಮೆಸೇಜ್ ಸ್ವಿಚಿಂಗ್ ಥರನೇ. ಮೆಸೇಜ್ ಸ್ವಿಚಿಂಗ್ ಅಂದ್ರೇನು, ಮೆಸೇಜ್ನ ಒಂದು ಕಡೆ ಸ್ಟೋರ್ ಮಾಡ್ತೀವಿ, ಆಮೇಲೆ ಫಾರ್ವರ್ಡ್ ಮಾಡ್ತೀವಿ, ಅದನ್ನ ಮೆಸೇಜ್ ಸ್ವಿಚಿಂಗ್ ಅಂತ ಕರಿತೀವಿ. ಪ್ಯಾಕೆಟ್ ಸ್ವಿಚಿಂಗ್ ಇಟ್ ಇಸ್ ಅನ್ ಅಡ್ವಾನ್ಸ್ಡ್ ವರ್ಷನ್ ಆಫ್ ದ ಮೆಸೇಜ್ ಸ್ವಿಚಿಂಗ್. ಆಯ್ತಾ, ಸೊ 2 ಸ್ವಿಚಿಂಗ್ ಬಗ್ಗೆನೂ ತಿಳ್ಕೊಂಬೋಣ. ಸೊ ನಿಮಗೆ ಮೆಸೇಜ್ ಸ್ವಿಚಿಂಗ್ ಇಲ್ಲ, ಸರ್ಕ್ಯೂಟ್ ಸ್ವಿಚಿಂಗ್. ಫಸ್ಟು ಸರ್ಕ್ಯೂಟ್ ಸ್ವಿಚಿಂಗ್ ಅಂದರೆ ಏನು? ಸೊ ಇವಾಗ ನೀವು ಲ್ಯಾಂಡ್ಲೈನಲ್ಲಿ ನಿಮ್ಮ ಫ್ರೆಂಡ್ಗೆ ಕರೆ ಮಾಡ್ತೀರಾ ಅನ್ಕೊಳ್ಳೋಣ. ಸೊ ನೀವು ಕರೆ ಮಾಡೋಕ್ಕೆ ಮುಂಚೆ ಒಂದು ಎಸ್ಟಾಬ್ಲಿಷ್ಡ್ ಪಾತ್ ಕ್ರಿಯೇಟ್ ಆಗುತ್ತೆ, ಒಂದು ಪಾತ್ ಕ್ರಿಯೇಟ್ ಆಗೋಗಿರುತ್ತೆ ಆಲ್ರೆಡಿ. ಆ ಪಾತ್ ಮುಖಾಂತರನೇ ನೀವು ಮಾತಾಡ್ತಾ ಇರ್ತೀರಾ. ಆಯಿತಾ, ಸೊ ಇದನ್ನು ಸರ್ಕ್ಯೂಟ್ ಸ್ವಿಚಿಂಗ್ ಅಂತ ಕರಿತೀವಿ. ವೇರ್ ಎನ್ ಎಸ್ಟಾಬ್ಲಿಷ್ಡ್ ಪಾತ್ ಇಸ್ ಎಸ್ಟಾಬ್ಲಿಷ್ಡ್ ಅಂದರೆ ಒಂದು ಡೆಡಿಕೇಟೆಡ್ ಪಾತ್ ಒಂದು ಎಸ್ಟಾಬ್ಲಿಷ್ ಆಗುತ್ತೆ. ಆ ಪಾತ್ ಎಸ್ಟಾಬ್ಲಿಷ್ ಆದಮೇಲೆ ಸೆಂಡರ್ ರಿಸೀವರ್ಗೆ ಮಾತಾಡ್ಬೋದು, ಅಥವಾ ರಿಸೀವರ್ ಕೂಡ ಸೆಂಡರ್ ಹತ್ರ ಮಾತಾಡ್ಬೋದು. ಸೊ ಇಲ್ಲಿ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗ ಮುಂಚೆ ಒಂದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಪಾತಿಂದಾನೇ ಡೇಟಾ ಫ್ಲೋ ನಡೆಯುತ್ತೆ. ಓಕೆ, ದಿಸ್ ಇಸ್ ಕಾಲ್ಡ್ ಸರ್ಕ್ಯೂಟ್ ಸ್ವಿಚಿಂಗ್. ಸೊ ಫಸ್ಟ್ ನೀವು ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡೋಕೆ ಮುಂಚೆ ಪಾತ್ ಕ್ರಿಯೇಟ್ ಆಗುತ್ತೆ, ಇದು ವಿ ಕಾಲ್ ಇಟ್ ಅಸ್ ಸರ್ಕ್ಯೂಟ್ ಸ್ವಿಚಿಂಗ್. ಸೊ ನೋಡ್ಬೋಣ ಪಾಯಿಂಟ್ಸು. ಸೊ ಇನ್ ಸರ್ಕ್ಯೂಟ್ ಸ್ವಿಚಿಂಗ್, ಬಿಫೋರ್ ಕಮ್ಯುನಿಕೇಷನ್ ಸ್ಟಾರ್ಟ್ಸ್ ಅ ಡೆಡಿಕೇಟೆಡ್ ಪಾತ್ ಇಸ್ ಐಡೆಂಟಿಫೈಡ್ ಬಿಟ್ವೀನ್ ದ ಸೆಂಡರ್ ಅಂಡ್ ರಿಸೀವರ್. ಸೊ ಸೆಂಡರ್ ಅಂಡ್ ರಿಸೀವರ್ ಮಧ್ಯ ಒಂದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ. ಪಾತ್ ಎಸ್ಟಾಬ್ಲಿಷ್ ಆದಮೇಲೆ ಡೇಟಾ ಫ್ಲೋ ಆಗುತ್ತೆ ಆ ಪಾತ್ ಮುಖಾಂತರ. ಓಕೆ, ಸೊ 2ನೇ ಪಾಯಿಂಟ್, ದಿಸ್ ಪಾತ್ ಇಸ್ ಅ ಕನೆಕ್ಟೆಡ್ ಸೀಕ್ವೆನ್ಸ್ ಆಫ್ ಲಿಂಕ್ಸ್ ಬಿಟ್ವೀನ್ ದ ನೆಟ್ವರ್ಕ್ ನೋಡ್ಸ್. ಸೊ ಇದು ಲಿಂಕ್ಸ್ ಆಗಿರ್ಬೋದು. ಈಗ ಸಿಸ್ಟಮ್ ಇಲ್ಲಿದೆ ಅನ್ಕೋಣ. ಸೊ ಸರ್ಕ್ಯೂಟ್ ಸ್ವಿಚಿಂಗ್ it can be a connected sequence of links between the network nodes. So ಇದು ಸೀಕ್ವೆನ್ಸ್ ಆಫ್ ಲಿಂಕ್ಸ್ ಇರ್ಬೋದು. ಸೊ ಇದೇ ಕಮ್ಯುನಿಕೇಷನ್ ಚಾನಲ್, ಇಲ್ಲಿ ಲಿಂಕ್ಸ್ ಮುಖಾಂತರ ಕೂಡ ಡೇಟಾ ಫ್ಲೋ ಆಗ್ಬೋದು. ಸೊ ಲಿಂಕ್ಸ್ ಅಂದರೆ ಏನು? ಸೊ ಸೀಕ್ವೆನ್ಸ್ ಅಂತ ಕೂಡ ಹೇಳಿದ್ದಾರೆ. ಸೀಕ್ವೆನ್ಸ್ ಅಂದರೆ ಒನ್ ಆಫ್ಟರ್ ದಿ ಅದರ್ ಲಿಂಕ್ಸ್ ಇರ್ಬೋದು ಅಥವಾ ಒಂದು ಚಾನಲ್ ಇರ್ಬೋದು ಟು ಟ್ರಾನ್ಸ್ಮಿಟ್ ದ ಡೇಟಾ. ಓಕೆ, ಸೊ ಆಲ್ ಪ್ಯಾಕೆಟ್ಸ್ ಫ್ಲೋ ಇನ್ ದ ಸೇಮ್ ಪಾತ್ ಎಸ್ಟಾಬ್ಲಿಷ್ ಡ್ಯೂರಿಂಗ್ ದ ಕನೆಕ್ಷನ್. ಸೊ ಒಂದ್ಸಲಿ ಕನೆಕ್ಷನ್ ಎಸ್ಟಾಬ್ಲಿಷ್ ಆದರೆ ಸೊ ನೀವು ನೀಟಾಗಿ ಮಾತಾಡ್ಬೋದು ಫೋನಲ್ಲಿ ಎಲ್ಲೂ ಕ್ರಾಸ್ ಟಾಕ್ ಆಗೋದಿಲ್ಲ. ಕ್ರಾಸ್ ಟಾಕ್ ಅಂದರೆ ಏನು ಸರ್? ಕ್ರಾಸ್ ಟಾಕ್ ಅಂದರೆ ಇವಾಗ ನಾವು ಮಾತಾಡ್ತೀವಲ್ಲ, ವಾಟ್ಸಪ್ ಕಾಲಲ್ಲಿ ಮಾತಾಡ್ತೀವಿ, ಮತ್ತು ಇನ್ನೊಬ್ಬ ಪರ್ಸನ್ ಮರ್ಜ್ ಮಾಡ್ಬೋದು, ಕಾನ್ಫರೆನ್ಸ್ ಕಾಲ್ ಮಾಡ್ಬೋದು. ಸೊ ಇಲ್ಲಿ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ನೋ ಕಾನ್ಫರೆನ್ಸ್ ಕಾಲಿಂಗ್. ಸೊ ಇಲ್ಲಿ ಕ್ರಾಸ್ ಟಾಕ್ ಆಗೋದಿಲ್ಲ, ಇದೇ ನಮ್ಗೆ ಅಡ್ವಾಂಟೇಜ್. ಸೊ ಬೇರೆ ಯಾರೋ ಬಂದು ಲೈನ್ನ ಜಾಯಿನ್ ಮಾಡೋದಕ್ಕೆ ಆಗೋದಿಲ್ಲ, ಕ್ರಾಸ್ ಟಾಕ್ ನಡೆಯೋದಿಲ್ಲ ಇಲ್ಲಿ ಯಾವುದ್ರಲ್ಲಿ? ಸರ್ಕ್ಯೂಟ್ ಸ್ವಿಚಿಂಗ್. ಸೊ ನಿಮ್ಮ ಲ್ಯಾಂಡ್ಲೈನ್ ಫೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಜೊತೆ, ಮತ್ತೆ ಇನ್ನೊಬ್ಬ ಬಂದು ಜಾಯ್ನ್ ಆಗೋಕ್ಕಾಗಲ್ಲ ಆ ಕಾಲ್ನ. ಯಾಕೆ? ಸೊ ಇದು ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ. ಪಾತ್ ಎಸ್ಟಾಬ್ಲಿಷ್ ಆದಮೇಲೆ ಸೊ ಡೇಟಾ ಕರೆಕ್ಟಾಗಿ ಫ್ಲೋ ಆಗುತ್ತೆ. ಇಲ್ಲಿ ಡೇಟಾ ಲಾಸ್ ಆಗೋದಿಲ್ಲ ಯಾವುದ್ರಲ್ಲಿ? ಸರ್ಕ್ಯೂಟ್ ಸ್ವಿಚಿಂಗಲ್ಲಿ. ಓಕೆ, ಪ್ಯಾಕೆಟ್ ಸ್ವಿಚಿಂಗಲ್ಲಿ ಬರ್ತೀನಿ, ಏನೇನಾಗುತ್ತೆ ಬರ್ತೀನಿ. ಸೊ ಇಲ್ಲಿ ಕ್ರಾಸ್ ಟಾಕ್ ನಡೆಯೋದಿಲ್ಲ ಅಂದರೆ ಏನರ್ಥ? ಸೊ ಬೇರೆ ಲೈನ್ ನಮ್ಗೆ ಕನೆಕ್ಟ್ ಆಗೋದಿಲ್ಲ. ಇಲ್ಲಿ ಸೆಂಡರ್ ಅಂಡ್ ರಿಸೀವರ್ ಮಧ್ಯೆ ಮಾತ್ರ ಲೈನ್ ಇರುತ್ತೆ. ಓಕೆ, ಸೊ ಇಲ್ಲಿ ಆಲ್ ಪ್ಯಾಕೆಟ್ಸ್ ಫಾಲೋ ದ ಸೇಮ್ ಪಾತ್ ಎಸ್ಟಾಬ್ಲಿಷ್ ಡ್ಯೂರಿಂಗ್ ದ ಕನೆಕ್ಷನ್. ಸೊ ಇಲ್ಲಿ ಡೇಟಾ ಲಾಸ್ ಆಗೋದಿಲ್ಲ. ಇದ್ರ ಮೀನಿಂಗ್ ಏನು? ನೋ ಡೇಟಾ ಲಾಸ್. ಸೊ ನೋ ಡೇಟಾ ಲಾಸ್, ಅಥವಾ ನೀವು ನೋ ಡಿಲೇಸ್ ಅಂತ ಹೇಳ್ಬೋದು. ಡಿಲೇ ಆಗೋದಿಲ್ಲ ಕನೆಕ್ಷನ್ ಎಸ್ಟಾಬ್ಲಿಷ್ ಆದಮೇಲೆ, ನೋ ಡಿಲೇಸ್. ಸೊ ನೀವು ಮಾತಾಡ್ತಾ ಹೋಗ್ಬೋದು ಇಲ್ಲಿ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ನೆಕ್ಸ್ಟ್ ಪಾಯಿಂಟ್, example, in old landline phone systems, when you make a call, a physical path is set from your phone to the receiver's phone. ಸೊ ನಾನು ಹೇಳ್ದಂಗೆ ನೀವು ಫೋನ್ ಮಾಡಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಮಾತಾಡೋ ಮುಂಚೆ ಒಂದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ, ಆಮೇಲೆ ಆ ಡೇಟಾ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ, ಲೈನ್ ಕಡೆಯಿಂದ ಏನು ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ, ನೀಟಾಗಿ ಕೇಳಿಸುತ್ತೆ. ಓಕೆ, ಸೊ 5ನೇ ಪಾಯಿಂಟ್, ಅಡ್ವಾಂಟೇಜಸ್ ಏನು ಇದರದು? ಅಡ್ವಾಂಟೇಜಸ್ ಆರ್ ಗ್ಯಾರಂಟಿ ಡೆಲಿವರಿ ಆಫ್ ಡೇಟಾ ಲಾಸ್ ಆಗಲ್ಲ. ಇಲ್ಲಿ ಪಾತ್ ಎಸ್ಟಾಬ್ಲಿಷ್ ಆದರೆ ಮುಗೀತು. ಸೊ ನೀವು ಫ್ರೆಂಡ್ಸ್ ಹತ್ರ ಮಾತಾಡ್ಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಒಂದು ಚಾನಲ್ ನೀಟಾಗಿ ಎಸ್ಟಾಬ್ಲಿಷ್ ಆದರೆ ಸೊ ಯು ಕ್ಯಾನ್ ಡೂ ದ ಕಮ್ಯುನಿಕೇಷನ್. ಆಯಿತಾ? ಸೊ ಡ್ರಾಬ್ಯಾಕ್ ಏನು? ಡ್ರಾಬ್ಯಾಕ್ ಇಸ್ ವೇಸ್ಟ್ ಬ್ಯಾಂಡ್ ವಿತ್ ಇಫ್ ನೋ ಡೇಟಾ ಇಸ್ ಬೀನ್ ಸೆಂಟ್. ಏನು ಅರ್ಥ ಇದು? ವೇಸ್ಟ್ ಬ್ಯಾಂಡ್ ವಿತ್ ಇಫ್ ನೋ ಡೇಟಾ ಇಸ್ ಬೀನ್ ಸೆಂಟ್. ಸೊ ಆಯಿತು, ನಾನು ನನ್ನ ಫ್ರೆಂಡ್ಗೆ ಕರೆ ಮಾಡ್ತಾ ಇದ್ದೀನಿ, ನಾನೇನು ಮಾತಾಡಿಲ್ಲ, ಹಂಗೆ ಸೈಲೆಂಟ್ ಆಗಿದ್ದೀನಿ. ಸೊ ಏನಾಗುತ್ತೆ, ಆ ಚಾನಲ್ ಇದೆಯಲ್ಲ, ಆ ಚಾನಲ್ ವೇಸ್ಟ್ ಆಗೋಗುತ್ತೆ, ಬೇರೆ ಯಾರಿಗೂ ಸಿಗೋದಿಲ್ಲ. ಬೇರೆ ಯಾರೋ ಕಾಲ್ ಮಾಡಬೇಕು ಅಂದ್ಕೊಂಡಿರ್ತಾರೆ ನನಗೆ, ಆ ಚಾನಲ್ ಅವ್ರಿಗೆ ಓಪನೇ ಆಗೋದಿಲ್ಲ. ನಾನು ಫೋನ್ ಕಟ್ ಮಾಡೋದಂಗೆ ಅವ್ರಿಗೆ ಆ ಚಾನಲ್ ಓಪನ್ ಆಗೋದಿಲ್ಲ. ಸೊ ಇದು ಒಂದು ಡ್ರಾಬ್ಯಾಕ್, ಬ್ಯಾಂಡ್ ವಿತ್ ವೇಸ್ಟ್ ಆಗ್ತಿದೆ. ಈಗ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಸೈಲೆಂಟ್ ಆಗಿದ್ದೀನಿ, ಅವನು ಸೈಲೆಂಟ್ ಆಗಿದ್ದಾನೆ. ಸೊ ಏನಾಗುತ್ತೆ, ಚಾನಲ್ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಏನೂ ಮಾಡ್ತಿಲ್ಲ ಅದರಿಂದ. ಸೊ ಬ್ಯಾಂಡ್ ವಿತ್ ವೇಸ್ಟ್ ಆಗುತ್ತೆ. ಸೊ ಅದು ಬೇರೆ ಯಾರು ಆ ಚಾನಲ್ನ ಮತ್ತೆ ಯೂಸ್ ಮಾಡೋದಕ್ಕಾಗೋದಿಲ್ಲ. ನಾನು ಫೋನ್ ಕಟ್ ಮಾಡಿದ್ಮೇಲೆ ಆ ಚಾನಲ್ ಮತ್ತೆ ಓಪನ್ ಆಗೋದು. ಓಕೆ, ಸೊ ಇದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀವಿ ಆಫ್ ದ ಸರ್ಕ್ಯೂಟ್ ಸ್ವಿಚಿಂಗ್. ಆಯಿತಾ? ಸೊ ಅಡ್ವಾಂಟೇಜ್ ಏನಂತ ಹೇಳ್ಬೇಕು ನೀವು? ಡೇಟಾ ಲಾಸ್ ಆಗೋದಿಲ್ಲ. ಸೊ ಡೇಟಾ ಒನ್ಸ್ ಚಾನಲ್ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಅಥವಾ ಚಾನಲ್ ಎಸ್ಟಾಬ್ಲಿಷ್
ಆದಮೇಲೆ ಬಿಫೋರ್ ಕಮ್ಯುನಿಕೇಷನ್ ಡೇಟಾ ನೀಟಾಗಿ ಹೋಗುತ್ತೆ. ಡ್ರಾಬ್ಯಾಕ್ ಏನು? ಸೊ ಡ್ರಾಬ್ಯಾಕ್ ಈಸ್ ವೇಸ್ಟ್ ದ ಬ್ಯಾಂಡ್ವಿಡ್ತ್ ಇಫ್ ನೋ ಡೇಟಾ ಇಸ್ ಬೀನ್ ಸೆಂಡ್. ನೀವೇನು ಮಾತಾಡ್ತಿಲ್ಲ, ಸೊ ಆ ಚಾನಲ್ ಸುಮ್ಮನೆ ವೇಸ್ಟ್ ಆಗ್ತಿದೆ. ಓಕೆ, ಸೊ ಅಥವಾ ಬ್ಯಾಂಡ್ವಿಡ್ತ್ ವೇಸ್ಟ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಡೇಟಾ ಏನು ಫ್ಲೋ ಆಗ್ತಿಲ್ಲ, ಬೇರೆಯವ್ರು ಕೂಡ ಯೂಸ್ ಆಗೋದಿಲ್ಲ. ಸೊ ಇದು ಒಂದು ಡ್ರಾಬ್ಯಾಕ್ ಆಫ್ ಸರ್ಕ್ಯೂಟ್ ಸ್ವಿಚಿಂಗ್. ಓಕೆ, ಸೊ ಅರ್ಥ ಇದೆ ಅಂತ ಭಾವಿಸ್ತೀನಿ. ಸರ್ಕ್ಯೂಟ್ ಸ್ವಿಚಿಂಗ್ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯ್ತಾ. ಸೊ ಇದು ಒನ್ ಆಫ್ ದ ಸ್ವಿಚಿಂಗ್ ಟೆಕ್ನಿಕ್ಸ್, ಇದು ಸರ್ಕ್ಯೂಟ್ ಸ್ವಿಚಿಂಗ್. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಟೈಪ್ ಆಫ್ ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್. ಸೊ ಇಲ್ಲಿ ಪ್ಯಾಕೆಟ್ ಸ್ವಿಚಿಂಗ್ ನಿಮಗೆ ನೇಮಲ್ಲೇ ಗೊತ್ತಾಗುತ್ತೆ, ಪ್ಯಾಕೆಟ್. ಸೊ ಪ್ಯಾಕೆಟ್ ಅಂದರೆ ಏನು? ಡೇಟಾನ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಒಂದು ಹ್ಯೂಜ್ ಡೇಟಾ ಇದ್ದರೆ, ಲೆಟ್ಸ್ ಸೇ ಈ ಒಂದು ಹ್ಯೂಜ್ ಡೇಟಾ ಇದೆ, ಇದನ್ನು ಸ್ಮಾಲ್ ಪಾರ್ಟ್ಸ್ ಆಗಿ ನಾನು ಡಿವೈಡ್ ಮಾಡಿದ್ರೆ ಇದನ್ನು ಪ್ಯಾಕೆಟ್ ಅಂತ ಕರಿತೀವಿ. ಸೊ ಇವಾಗ ಪ್ಯಾಕೆಟ್ ಸ್ವಿಚಿಂಗಲ್ಲಿ ಏನಾಗುತ್ತೆ? ಸೊ ಲೆಟ್ಸ್ ಸೇ ಇಲ್ಲೊಂದು ಸಿಸ್ಟಮ್ ಇದೆ, ಈ ಸಿಸ್ಟಮ್ ಎ ಅನ್ಕೊಳ್ಳೋಣ. ಸೊ ಎ ಬಿಗೆ ಡೇಟಾ ಸೆಂಡ್ ಮಾಡಬೇಕು. ಸೊ ಏನಂದರೆ ಎ ಬಿಗೆ ಡೇಟಾ ಸೆಂಡ್ ಮಾಡಬೇಕು. ಮಧ್ಯ ಬೇರೆ ಸಿಸ್ಟಮ್ಸು ಇದೆ ಅನ್ಕೊಳ್ಳೋಣ, ಮಧ್ಯ ನೆಟ್ವರ್ಕಲ್ಲಿ ಬೇರೆ ಸಿಸ್ಟಮ್ಸು ಇದೆ, ಸಿ ಇದೆ, ಡಿ ಇದೆ. ಸೊ ಎಲ್ಲ ಕನೆಕ್ಟೆಡ್ ಆಗಿದ್ದಾರೆ. ಸೊ ಇಲ್ಲಿ ಸಿ ಇದೆ, ಡಿ ಇದೆ. ಸೊ ಇದೆಲ್ಲ ಸಿಸ್ಟಮ್ಸು ಒಂದು ನೆಟ್ವರ್ಕಲ್ಲಿ ಇದೆ ಅಂತ ಅನ್ಕೊಳ್ಳೋಣ, ಆಯಿತಾ. ಸೊ ಈಗ ಇದೆಲ್ಲ ಪಾತ್ ಇರುತ್ತೆ ಅಂದ್ಕೊಳ್ಳೋಣ. ಸೊ ಈಗ ಲೆಟ್ಸ್ ಸೇ ಈಗ ಎ ಇಂದ ಬಿಗೆ ಡೇಟಾ ಹೋಗಬೇಕು. ಸೊ ನಾನೇನು ಹೇಳಿದೆ, ಎ ಇಂದ ಬಿಗೆ ಡೇಟಾ ಹೋಗಬೇಕು. ಸೊ ಪ್ಯಾಕೆಟ್ ಸ್ವಿಚಿಂಗಲ್ಲಿ ಏನಾಗುತ್ತೆ, ನೀವು ಡೇಟಾ ಎಲ್ಲ ಸ್ಪ್ಲಿಟ್ ಮಾಡ್ತೀರಾ ಪ್ಯಾಕೆಟ್ಸ್ ಆಗಿ. ಸೊ ಎ ಇಂದ ಬಿಗೆ ಒಂದೇ ಪಾತಲ್ಲಿ ಹೋಗಬೇಕು ಅಂತಿಲ್ಲ. ಸೊ ಶಾರ್ಟೆಸ್ಟ್ ಪಾತ್ ಹುಡ್ಕೋತೆ ಸ್ಟಾರ್ಟಿಂಗು. ಸೊ ಇಲ್ಲಿ ಶಾರ್ಟೆಸ್ಟ್ ಪಾತ್ ಏನಾದರೂ ಟ್ರಾಫಿಕ್ ಆಗಿದ್ದರೆ ಅಥವಾ ಆಲ್ರೆಡಿ ಡೇಟಾ ಅಲ್ಲಿ ಕಂಜೆಸ್ಟ್ ಆಗಿದ್ದರೆ ಬೇರೆ ಪಾತಿಂದ ಕೂಡ ಹೋಗ್ಬೋದು ನಿಮ್ಮ ಪ್ಯಾಕೆಟ್ಸ್. ಸೊ ಹಿಂಗಿಂದ ಬಿಗೂ ಹೋಗ್ಬೋದು, ಈ ಸೈಡಿಂದ ಬಿಗೂ ಹೋಗ್ಬೋದು. ಓಕೆ, ಸೊ ಸ್ಟ್ರೈಟ್ ಪಾತ್ ಕೂಡ ತೊಗೊಬೋದು ಅದು. ಬಟ್ ಇಲ್ಲಿ ನಮ್ಗೇನು ಗೊತ್ತಾಗಬೇಕು ಪ್ಯಾಕೆಟ್ ಸ್ವಿಚಿಂಗಲ್ಲಿ, ಸೊ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಸೊ ಹೆಂಗಿದೆ? ಸೊ ಒಂದು ಪ್ಯಾಕೆಟ್ ಹಿಂಗೆ ಹೋಯ್ತು ಅಂದ್ಕೊಳ್ಳೋಣ. ಸೊ ಇಲ್ಲಿ ಆದಮೇಲೆ ಇನ್ನು ಮಿಕ್ಕಿದ ರಿಮೈನಿಂಗ್ ಪಾರ್ಟ್ಸ್ ಇದೆಯಲ್ಲ, ರಿಮೈನಿಂಗ್ ಪಾರ್ಟ್ಸ್ ಹಿಂಗೆ ಹೋಗ್ಬೋದು. ಸೊ ನಿಮ್ಗೆ ಆವಾಗ ಕಮ್ಯುನಿಕೇಷನ್ ಲೇಟ್ ಆಗ್ಬೋದು. ಸೊ ಆಲ್ರೆಡಿ ಎಲ್ಲರೂ ವಾಟ್ಸಪ್ ಕಾಲ್ ನೋಡ್ತೀರಾ, ವಾಟ್ಸಪ್ ಕಾಲ್ ಏನಾಗುತ್ತೆ, ಪ್ಯಾಕೆಟ್ ಸ್ವಿಚಿಂಗ್ ಎಂಪ್ಲಾಯ್ ಮಾಡಿದ್ವಿ. ಸೊ ನೀವು ಕಾಲ್ ಮಾಡಿದಾಗ ಕನೆಕ್ಟ್ ಸಡನ್ನಾಗಿ ಆಗೋದಿಲ್ಲ, ಒಂದು ಸ್ವಲ್ಪ ಟೈಮ್ ಆಗುತ್ತಲ್ಲ. ಸೊ ಪ್ಯಾಕೆಟ್ಸ್ ಇಲ್ಲೆಲ್ಲೋ ರೂಟ್ ತೊಗೊತಿರ್ಬೋದು. ಸೊ ನಿಮಗೆ ಡಿಲೇ ಆಗಿ ನಿಮಗೆ ಕನೆಕ್ಷನ್ ಸಿಗುತ್ತೆ. ಸೊ ವಾಟ್ಸಪ್ ಕಾಲ್ ಆ್ಯಂಡ್ ನಿಮ್ಮ ಸ್ಕೈಪ್ ಕಾಲು, ಸೊ ನೀವು ಇಂಟರ್ನೆಟ್ ಮುಖಾಂತರ ಏನೇನು ಕಾಲ್ ಮಾಡಿದ್ರು ಇಟ್ ಈಸ್ ಎಂಪ್ಲಾಯಿಂಗ್ ಪ್ಯಾಕೆಟ್ ಸ್ವಿಚಿಂಗ್. ಡೇಟಾ ಸ್ಪ್ಲಿಟ್ ಆಗುತ್ತೆ. ಸೊ ಒಂದು ಪ್ಯಾಕೆಟ್ ಹಿಂಗೆ ಹೋಗ್ಬೋದು ನೀಟಾಗೆ. ಸೊ ನಿಮಗೆ ಕೇಳಿಸ್ಬೋದು, ಒನ್ ಟೈಮಲ್ಲಿ ಕೇಳಿಸ್ಬೋದು. ಸೊ ಅದಾದಮೇಲೆ ರಿಮೈನಿಂಗ್ 4 ಪ್ಯಾಕೆಟ್ ಹಿಂಗೆ ಲಾಂಗ್ ರೂಟ್ ತೊಗೊತಿರ್ಬೋದು. ಸೊ ನಿಮ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮತ್ತೆ ಕೇಳಿಸೋದಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು. ಯಾವುದರಲ್ಲಿ? ಈ ಗೂಗಲ್ ಚಾಟಲ್ಲಿ, ಸ್ಕೈಪ್ ಕಾಲ್ಸಲ್ಲಿ, ವಾಟ್ಸಪ್ ಕಾಲ್ಸಲ್ಲಿ ಪ್ಯಾಕೆಟ್ ಸ್ವಿಚಿಂಗ್ ಎಂಪ್ಲಾಯ್ ಮಾಡ್ತೀವಿ. ಸೊ ಈ ಪ್ಯಾಕೆಟ್ ಸ್ವಿಚಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಯಾಕೆಟ್ ಸ್ವಿಚಿಂಗ್ ಬಗ್ಗೆ ತಿಳ್ಕೊಂಬೋಣ. ಪ್ಯಾಕೆಟ್ ಸ್ವಿಚಿಂಗ್ ಅಂದರೆ ಏನು? ಇನ್ ಪ್ಯಾಕೆಟ್ ಸ್ವಿಚಿಂಗ್ ಈಚ್ ಇನ್ಫಾರ್ಮೇಷನ್ ಆರ್ ಮೆಸೇಜ್ to be transmitted between sender and receiver is broken down into smaller pieces called packets. ಸೊ ನೀವು ಡೇಟಾ ಸೆಂಡ್ ಮಾಡ್ತೀರಾ ಅಲ್ವಾ, ಕಮ್ಯುನಿಕೇಷನ್ ಚಾನಲ್ ಮುಖಾಂತರ ಡೇಟಾ ಸೆಂಡ್ ಮಾಡ್ತೀರಾ. ಆ ಡೇಟಾ ಎಲ್ಲ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಪ್ಯಾಕೆಟ್ ಸ್ವಿಚಿಂಗಲ್ಲಿ. ಓಕೆ, ಸೊ ಡಿಫ್ರೆಂಟ್ ಪ್ಯಾಕೆಟ್ಸ್ ಆಫ್ ದ ಸೇಮ್ ಮೆಸೇಜ್ ಮೇ ಟೇಕ್ ಡಿಫ್ರೆಂಟ್ ರೂಟ್ಸ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ. ಸೊ ನಾನು ಇದೇ ಇಂಪಾರ್ಟೆಂಟ್ ಹೇಳಿದ್ದು, ಡಿಫ್ರೆಂಟ್ ಪ್ಯಾಕೆಟ್ಸ್ ಡಿಫ್ರೆಂಟ್ ರೂಟ್ಸ್ ತೊಗೊಬೋದು. ಸೊ ಒಂದು ಪ್ಯಾಕೆಟ್ ಬೇಗ ಹೋಗಿ ಡೆಸ್ಟಿನೇಷನ್ ತಲುಪ್ಬೋದು, ಆವಾಗ ನಿಮ್ಮ ವಾಯ್ಸ್ ಕೇಳಿಸುತ್ತೆ. ಮಿಕ್ಕಿದ ಪ್ಯಾಕೆಟ್ಸ್ ಎಲ್ಲ ಲಾಂಗ್ ರೂಟ್ ತೊಗೊಬೋದು, ಆವಾಗ ನಿಮಗೆ ಸ್ವಲ್ಪ ಡಿಲೇ ಸಿಗುತ್ತೆ. ಸೊ ಡಿಲೇ ಆದರೆ ಮತ್ತೆ ನಿಮಗೆ ವಾಯ್ಸ್ ಕೇಳಿಸೋದಿಲ್ಲ. ಸೊ ಪ್ಯಾಕೆಟ್ ಸ್ವಿಚಿಂಗ್ ವಾಟ್ಸಪ್ ಕಾಲಲ್ಲಿ ಪ್ಯಾಕೆಟ್ ಸ್ವಿಚಿಂಗ್ ಎಂಪ್ಲಾಯ್ ಮಾಡೋದು ನಾವು. ಓಕೆ, ಸೊ ಆಟ್ ದ ಡೆಸ್ಟಿನೇಷನ್ ಆಲ್ ಪ್ಯಾಕೆಟ್ಸ್ ಆರ್ ರೀಅಸೆಂಬಲ್ಡ್ ಇನ್ ದ ಕರೆಕ್ಟ್ ಆರ್ಡರ್ ಆ್ಯಂಡ್ ದ ಮೆಸೇಜ್ ಇಸ್ ರಿಸೀವ್ಡ್. ಸೊ ಡೆಸ್ಟಿನೇಷನಲ್ಲಿ ಏನಾಗುತ್ತೆ, ಲೆಟ್ಸ್ ಸೇ ಪ್ಯಾಕೆಟ್ 1 2 3 4 and 5 ಅನ್ಕೊಳ್ಳೋಣ. ಸೊ ಪ್ಯಾಕೆಟ್ 1 ಬೇಗ ಬಂದ್ಬಿಡ್ತು. ಸೊ ರಿಮೈನಿಂಗ್ ಪ್ಯಾಕೆಟ್ಸ್ 2 3 ಇನ್ನೂ ಬರ್ತಿದೆ, ಇನ್ನೂ ಡೆಸ್ಟಿನೇಷನ್ ತಲುಪಿಲ್ಲ. ಸೊ ಮತ್ತೆ ಡೆಸ್ಟಿನೇಷನ್ ತಲುಪ ಮೇಲೆ ಸೊ ಕರೆಕ್ಟಾಗಿ ಆರ್ಡರ್ ಮಾಡ್ತೀವಿ. ಫಸ್ಟ್ ಪ್ಯಾಕೆಟ್, ಆಮೇಲೆ ಸೆಕೆಂಡ್, ಆಮೇಲೆ ಥರ್ಡ್, ಆಮೇಲೆ ಫೋರ್ತ್, ಆಮೇಲೆ ಫಿಫ್ತ್. ಕರೆಕ್ಟಾಗಿ ಆರ್ಡರ್ ಮಾಡಾದ್ಮೇಲೆ ನಮ್ಮ ವಾಯ್ಸ್ ಕೇಳಿಸೋದು ಮತ್ತೆ. ಓಕೆ, ಸೊ ಇದು ನಾವು ಪ್ಯಾಕೆಟ್ ಸ್ವಿಚಿಂಗ್ ಅಂತ ಕರಿತೀವಿ. ಸೊ ಪ್ಯಾಕೆಟ್ ಸ್ವಿಚಿಂಗಲ್ಲಿ ಡೆಸ್ಟಿನೇಷನ್ ತಲುಪಾದ್ಮೇಲೆ ಎಲ್ಲ ಪ್ಯಾಕೆಟ್ಸು ಮತ್ತೆ ರೀಅರೇಂಜ್ ಮಾಡ್ತೀವಿ ನಾವು, ಆವಾಗಲೇ ನಮಗೆ ಡೇಟಾ ಮತ್ತೆ ಕೇಳಿಸೋದು. ಓಕೆ, ಸೊ ಇದರ್ಥ ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಈಚ್ ಪ್ಯಾಕೆಟ್ ಕಂಟೇನ್ಸ್ ಅ ಹೆಡರ್ ವಿಚ್ ಹ್ಯಾಸ್ ಡೆಸ್ಟಿನೇಷನ್ ಅಡ್ರೆಸ್ ಆ್ಯಂಡ್ ದ ಮೇನ್ ಮೆಸೇಜ್ ಪಾರ್ಟ್. ಸೊ ಪ್ಯಾಕೆಟಲ್ಲಿ ಏನಿರುತ್ತೆ, ಸೊ ಪ್ಯಾಕೆಟ್ ಅನ್ಕೊಳ್ಳೋಣ ಇದು. ಸೊ ಈ ಪ್ಯಾಕೆಟಲ್ಲಿ ಏನಿರುತ್ತೆ, ಇಲ್ಲಿ ಡೆಸ್ಟಿನೇಷನ್ ಅಡ್ರೆಸ್ ಇರುತ್ತೆ. ಸೊ ಎ ಇಂದ ಬಿಗೆ ನಾನು ಕಳಿಸ್ಬೇಕು. ಆ ಬಿದು IP ಅಡ್ರೆಸ್ ಏನು ಅಂತ ಅದು ಡೆಸ್ಟಿನೇಷನ್ ಅಡ್ರೆಸ್ ಇರುತ್ತೆ ಇಲ್ಲಿ. ಸೊ ಡೆಸ್ಟಿನೇಷನ್ ಅಡ್ರೆಸ್ ಇಲ್ಲಿ ಸೇವ್ ಆಗಿರುತ್ತೆ. ಡೆಸ್ಟಿನೇಷನ್ ಅಡ್ರೆಸ್ ಪ್ಯಾಕೆಟಲ್ಲಿ ಲೆಟ್ಸ್ ಸೇ ಇಲ್ಲಿ 192.1.1.102 ಅನ್ಕೊಳ್ಳೋಣ ಡೆಸ್ಟಿನೇಷನ್ ಅಡ್ರೆಸ್. ಇನ್ನೇನಿರುತ್ತೆ, ಸೊ ಮೇನ್ ಮೆಸೇಜ್ ಪಾರ್ಟ್ ಕೂಡ ಇರುತ್ತೆ. ಮೆಸೇಜ್ ಬಾಡಿ ಅಂತೀವಲ್ಲ, ನಾನು ಹಾಯ್ ಅಂತ ಕಳಿಸಿದೆ, ಇದು ಸಿಸ್ಟಮ್ ಎ ಅನ್ಕೊಳ್ಳೋಣ. ಸೊ ಈ ಸಿಸ್ಟಮ್ ಬಿದು ಡೆಸ್ಟಿನೇಷನ್ ಅಡ್ರೆಸ್ ಇದು ಅನ್ಕೊಳ್ಳೋಣ. ಸೊ ಸಿಸ್ಟಮ್ ಬಿಗೆ ಮೆಸೇಜ್ ಬಾಡಿ ಹಾಯ್ ಅಂತ ಹೋಗಿ ಸೆಂಡ್ ಆಗುತ್ತೆ. ಸೊ ಹೆಂಗೆ ಸೆಂಡ್ ಆಗುತ್ತೆ, ಪ್ಯಾಕೆಟ್ಸ್. ಸೊ ಪ್ಯಾಕೆಟ್ಸ್ ಮತ್ತೆ ಡಿವೈಡ್ ಆಗಿ ಹೋಗಿ ಸೆಂಡ್ ಆಗುತ್ತೆ. ಸೊ ಸೆಂಡ್ ಆಗೋ ಕೆಲವು ಡಿಲೇಸ್ ಬರೋ ಪಾಸಿಬಿಲಿಟೀಸ್ ಇದೆ, ಬಟ್ ನಮ್ಮ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಡಿಲೇಸ್ ಆಗೋದಿಲ್ಲ. ಕರೆಕ್ಟಾ? ಸೊ ಇದು ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ದ ಅಡ್ವಾಂಟೇಜ್ ಆರ್ ಚಾನಲ್ ಇಸ್ ಆಕ್ಯುಪೈಡ್ ಓನ್ಲಿ ಡ್ಯೂರಿಂಗ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ. ಸೊ ಇಲ್ಲಿ
ನಮ್ಮ ಸರ್ಕ್ಯೂಟ್ ಸ್ವಿಚಿಂಗ್ ಥರ ನಾನು ಸುಮ್ಮನೆ ಐಡಲ್ ಆಗಿದ್ದರೆ ಬ್ಯಾಂಡ್ ವಿತ್ ವೇಸ್ಟ್ ಆಗೋದಿಲ್ಲ. ಯಾಕೆ ನಾನು ಮಾತಾಡೋ ಮಾತ್ರ ಚಾನಲ್ ಎಸ್ಟಾಬ್ಲಿಷ್ ಆಗುತ್ತೆ, ನಾನು ಮಾತಾಡ್ದಿರೋಗಿ ಚಾನಲ್ ಎಸ್ಟಾಬ್ಲಿಷ್ ಆಗೋದಿಲ್ಲ. ಇಲ್ಲಿ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಸೊ ಆಫ್ಟರ್ ಟ್ರಾನ್ಸ್ಮಿಷನ್ ಇಟ್ ಈಸ್ ಅವೈಲಬಲ್ ಫಾರ್ ಟ್ರಾನ್ಸ್ಫರ್ ಆಫ್ ಪ್ಯಾಕೆಟ್ಸ್ ಫ್ರಮ್ ಅದರ್ ಪಾರ್ಟೀಸ್. ಸೊ ನಾನು ಮಾತೆಲ್ಲ ಮುಗಿಸಿದ ಮೇಲೆ ಆ ಚಾನಲ್ ಮತ್ತು ಬೇರೆ ಪಾರ್ಟೀಸ್ಗೆ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇದು ಅಡ್ವಾಂಟೇಜ್ ಆಫ್ ಪ್ಯಾಕೆಟ್ ಸ್ವಿಚಿಂಗ್ ಅಂತ ಹೇಳ್ತೀವಿ. ಸೊ ಇಫ್ ಒನ್ ಪಾತ್ ಫೇಲ್ಸ್ ದ ಪ್ಯಾಕೆಟ್ಸ್ ಕ್ಯಾನ್ ಟೇಕ್ ಡಿಫ್ರೆಂಟ್ ಪಾತ್ಸ್. ಸೊ ಇಲ್ಲಿ ಒಂದು ಪ್ಯಾಕೆಟ್ ಫೇಲ್ ಆದರೆ, ಇಲ್ಲಿ ಒಂದು ಪಾತ್ ಏನಾದರೂ ಫೇಲ್ ಆದರೆ ಬೇರೆ ರೌಟ್ ತೊಗೊಬೋದು ಪ್ಯಾಕೆಟ್ಸು. ಬಟ್ ನಮ್ಮ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಚಾನಲ್ ಎಸ್ಟಾಬ್ಲಿಷ್ ಆದಮೇಲೆ ನಾವು ಮಾತಾಡೋದಕ್ಕಾಗೋದು, ಕರೆಕ್ಟಾ? ಸೊ ಇಲ್ಲಿ ಒಂದು ಪ್ಯಾಕೆಟ್ ಏನಾದ್ರು ಫೇಲ್ ಆದರೆ, ಈ ಕಡೆ ಹೋಗಿ ಫೇಲ್ ಆದರೆ ಲಾಂಗ್ ರೂಟೇ ತೊಗೊಬೋದು, ಆವಾಗ ಸ್ವಲ್ಪ ಡಿಲೇಸ್ ಆಗುತ್ತೆ, ಆಯಿತಾ? ಇದು ಡ್ರಾಬ್ಯಾಕೆ ಪ್ಯಾಕೆಟ್ ಸ್ವಿಚಿಂಗ್ದು, ಡಿಲೇಸ್ ಆಗೋ ಪಾಸಿಬಿಲಿಟೀಸ್ ಇದೆ, ಅದೇ ಇದು ಡ್ರಾಬ್ಯಾಕು. ಓಕೆ, ಅಡ್ವಾಂಟೇಜ್ ಇದು ಚೀಪರ್ ಅಂತ ಹೇಳ್ಬೋದು, ಸರ್ಕ್ಯೂಟ್ ಸ್ವಿಚಿಂಗಿಂತ ಚೀಪರ್. ನಿಮ್ಮ ಮೊಬೈಲ್ ಫೋನ್ ಮಾತಾಡೋಗಿ ಏನಾದ್ರು ಪೇ ಮಾಡ್ತಾಯಿರಾ ನೀವು? ಸೊ ಮುಂಚೆ ಇತ್ತು ಒಂದು ಕಾಲ, ಏನು ಕಾಲ? ಸೊ ಮುಂಚೆ ನಾವು ಪರ್ ಸೆಕೆಂಡ್ಗೆ ಪೇ ಮಾಡ್ತಿದ್ವಿ. ಏನು? ಪರ್ ಸೆಕೆಂಡ್. ಈಗ ನಾನು ಮಾತಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಜೊತೆ 1 ನಿಮಿಷ ನಾನು ಮಾತಾಡಿದ್ರೆ ಅವನ ಜೊತೆ ನನ್ನಿಂದನೂ ಅಮೌಂಟ್ ಕಟ್ ಆಗ್ತಿತ್ತು, ಅವನಿಂದ ಕೂಡ ಅಮೌಂಟ್ ಕಟ್ ಆಗ್ತಿತ್ತು. ಸೊ ಅದು ಸರ್ಕ್ಯೂಟ್ ಸ್ವಿಚಿಂಗ್ ಎಂಪ್ಲಾಯ್ ಮಾಡಿದ್ವಿ. ಸೊ ಸರ್ಕ್ಯೂಟ್ ಸ್ವಿಚಿಂಗ್ ಸ್ವಲ್ಪ ಕಾಸ್ಟ್ಲಿ ನಿಮ್ಮ ಪ್ಯಾಕೆಟ್ ಸ್ವಿಚಿಂಗ್ ಕಂಪೇರ್ ಮಾಡಿದ್ರೆ, ಆಯಿತಾ? ಸೊ ಪ್ಯಾಕೆಟ್ ಸ್ವಿಚಿಂಗಲ್ಲಿ ಇಟ್ ಈಸ್ ಇನ್ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ರೂಟ್ ಹಿಂಗಾದರೂ ತೊಗೊಬೋದು, ಬಟ್ ಪ್ಯಾಕೆಟ್ಸ್ ಒಟ್ಟಿಗೆ ಅಸೆಂಬಲ್ ಆದರೆ ಸಾಕು ನಮಗೆ. ಸೊ ಡೇಟಾ ಲಾಸ್ ಆಗೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಪ್ಯಾಕೆಟ್ ಸ್ವಿಚಿಂಗ್. ಪ್ಯಾಕೆಟ್ ಸ್ವಿಚಿಂಗಲ್ಲಿ ಅಡ್ವಾಂಟೇಜಸ್ ಏನು? ಸೊ ಚಾನಲ್ ಯಾವಾಗಲೂ ಚಾನಲ್ ಫ್ರೀ ಇರುತ್ತೆ. ಫ್ರೀ ಅಂದರೆ ಇವಾಗ ಎಲ್ಲ ಟ್ರಾನ್ಸ್ಮಿಷನ್ ಆದಮೇಲೆ ಚಾನಲ್ ಫ್ರೀ ಆಗೋಗುತ್ತೆ. ಸೊ ನಾವು ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಸುಮ್ಮನೆ ಏನು ಮಾತಾಡಿಲ್ಲ ಅಂದರೂ ಚಾನಲ್ ಆಕ್ಯುಪೈ ಆಗೋಗ್ತಿತ್ತು. ಸೊ ಆ ಥರ ಇಲ್ಲಿ ಆಗೋದಿಲ್ಲ. ಇದು ಡ್ರಾಬ್ಯಾಕ್. ಇನ್ನೂ ಅಡ್ವಾಂಟೇಜ್ ಏನಂದರೆ ಇದು ಇನ್ಎಕ್ಸ್ಪೆನ್ಸಿವ್. ಸರ್ಕ್ಯೂಟ್ ಸ್ವಿಚಿಂಗ್ ಕಂಪೇರ್ ಮಾಡಿದ್ರೆ ಇನ್ಎಕ್ಸ್ಪೆನ್ಸಿವ್. ಡ್ರಾಬ್ಯಾಕ್ ಡಿಲೇಸ್ ಆಗೋ ಪಾಸಿಬಿಲಿಟೀಸ್ ಇದೆ ಇದರದ್ದು ಡ್ರಾಬ್ಯಾಕ್. ಓಕೆ, ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಈ ಸರ್ಕ್ಯೂಟ್ ಸ್ವಿಚಿಂಗ್, ಪ್ಯಾಕೆಟ್ ಸ್ವಿಚಿಂಗ್ ಅರ್ಥ ಅಂತ ಭಾವಿಸ್ತೀನಿ. ಈಗ ಡಿಫ್ರೆನ್ಸಸ್ ಕೇಳೋ ಪಾಸಿಬಿಲಿಟೀಸ್ ಇದೆ, ಡಿಫ್ರೆನ್ಸಸ್ ಕೂಡ ತಿಳ್ಕೊಂಬೋಣ ಸರ್ಕ್ಯೂಟ್ ಆ್ಯಂಡ್ ಪ್ಯಾಕೆಟ್ ಸ್ವಿಚಿಂಗ್ದು. ನೆಕ್ಸ್ಟ್ ಕಾನ್ಸೆಪ್ಟ್ ಡಿಫ್ರೆನ್ಸಸ್ ಅಥವಾ ಕಂಪ್ಯಾರಿಸನ್ ಬಿಟ್ವೀನ್ ಸರ್ಕ್ಯೂಟ್ ಆ್ಯಂಡ್ ಪ್ಯಾಕೆಟ್ ಸ್ವಿಚಿಂಗ್. ಏನು ಕಂಪ್ಯಾರಿಸನ್? ಸೊ ಒಂದು ಡಿಫ್ರೆನ್ಸ್ ಏನು ಹೇಳ್ಬೋದು? ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಡೆಡಿಕೇಟೆಡ್ ಪಾತ್ ಇಸ್ ಎಸ್ಟಾಬ್ಲಿಷ್ ಬಿಫೋರ್ ಡೇಟಾ ಟ್ರಾನ್ಸ್ಫರ್. ಒಂದು ಪಾತ್ ಎಸ್ಟಾಬ್ಲಿಷ್ ಆಗುತ್ತೆ, ಆಮೇಲೆ ಸೆಂಟ್ರಿಂದ ರಿಸೀವರ್ಗೆ ಹೋಗುತ್ತೆ. ಇಲ್ಲಿ ಪಾತ್ ಏನು ಎಸ್ಟಾಬ್ಲಿಷ್ ಆಗೋದಿಲ್ಲ. ಪ್ಯಾಕೆಟ್ ಸ್ವಿಚಿಂಗಲ್ಲಿ ನೋ ಫಿಕ್ಸ್ಡ್ ಪಾತ್. ಆಮೇಲೆ ಇನ್ನೇನು ಹೇಳ್ಬೋದು? ಎಫಿಷಿಯನ್ಸಿ ಇಸ್ ಲೋ ವೆನ್ ಐಡಲ್. ಸೊ ನಾನು ಮಾತಾಡೋದಿಲ್ಲ, ಆವಾಗ ಎಫಿಷಿಯನ್ಸಿ, ಬ್ಯಾಂಡ್ ವಿತ್ ವೇಸ್ಟ್ ಆಗುತ್ತೆ. ಸೊ ಎಫಿಷಿಯನ್ಸಿ ಇರೋದಿಲ್ಲ. ಇಲ್ಲಿ ಎಫಿಷಿಯನ್ಸಿ ಹೈ ಆಗಿರುತ್ತೆ. ಸೊ ಎಫಿಷಿಯನ್ಸಿ ಪ್ಯಾಕೆಟ್ ಸ್ವಿಚಿಂಗಲ್ಲಿ ಹೈ. ಸೊ ಇನ್ನೊಂದು ಪಾಯಿಂಟ್ ನೋಡೋಣ. ಇಲ್ಲಿ ದೇರ್ ಇಸ್ ನೋ ಡಿಲೇಸ್ ಆಫ್ಟರ್ ಸೆಟಪ್. ಸೊ ನಾನು ಅದೇ ಹೇಳಿದ್ದು, ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಚಾನಲ್ ಎಸ್ಟಾಬ್ಲಿಷ್ ಆದರೆ ಮುಗೀತು, ಸೊ ನೀವು ಮಾತಾಡ್ಬೋದು, ಡಿಲೇಸ್ ಇರಲ್ಲ. ಬಟ್ ಇಲ್ಲಿ ಪ್ಯಾಕೆಟ್ಸ್ ಲೇಟಾಗಿ ಬಂದರೆ ಡಿಲೇಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಸೊ ದೇರ್ ಮೇ ಬಿ ಡಿಲೇಸ್ ಬೇಸ್ಡ್ ಆನ್ ಪ್ಯಾಕೆಟ್ಸ್. ಸೊ ಪ್ಯಾಕೆಟ್ಸ್ ಮುಖಾಂತರ ನಮಗೆ ಡಿಲೇಸ್ ಆಗೋ ಪಾಸಿಬಿಲಿಟೀಸ್ ಇದೆ. 4ನೇ ಪಾಯಿಂಟ್, ಪಾತ್ ಇಸ್ ಫಿಕ್ಸ್ಡ್. ಇಲ್ಲಿ ಪಾತ್ ಇಸ್ ನಾಟ್ ಫಿಕ್ಸ್ಡ್. ಸೊ 5ನೇ ಪಾಯಿಂಟ್ ಏನು ಹೇಳ್ಬೋದು? ಸೂಟಬಲ್ ಫಾರ್ ವಾಯ್ಸ್ ಕಾಲ್ಸ್. ಮಾತಾಡೋದಕ್ಕೆ ಲ್ಯಾಂಡ್ಲೈನಲ್ಲಿ ನಾವು ಈ ಸರ್ಕ್ಯೂಟ್ ಸ್ವಿಚಿಂಗ್ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಪ್ಯಾಕೆಟ್ ಸ್ವಿಚಿಂಗ್ ಏನಕ್ಕೆ ಯೂಸ್ ಮಾಡ್ಬೋದು? ಸೊ ಓವರ್ ದ ಇಂಟರ್ನೆಟ್ ನಾವು ಮಾತಾಡಬೇಕಾದ್ರೆ ಸೊ ಇಲ್ಲಿ ನಾವು ಯೂಸ್ ಮಾಡ್ಬೋದು. ಸೊ ಇಂಟರ್ನೆಟ್ ಮುಖಾಂತರ ಯೂಸ್ ಮಾಡಿದ್ರೆ ಸೊ ಸೂಟಬಲ್ ಫಾರ್ ಡೇಟಾ ಕಮ್ಯುನಿಕೇಷನ್ ಬೈ ಯೂಸಿಂಗ್ ಇಂಟರ್ನೆಟ್. ಇದನ್ನು ನಾವು ಎಕ್ಸಾಂಪಲ್ ಆಫ್ ಪ್ಯಾಕೆಟ್ ಸ್ವಿಚಿಂಗ್ ಅಂತ ಹೇಳ್ತೀವಿ. ಸೊ 3 to 4 ಪಾಯಿಂಟ್ಸ್ ಆದಷ್ಟು ತಿಳ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ಆಯಿತು, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಇಲ್ಲಿ 5 ಕಾನ್ಸೆಪ್ಟ್ ಮುಗಿಸಿದ್ದೀವಿ. ಸ್ವಿಚಿಂಗ್ ಟೆಕ್ನಿಕ್ಸ್ 5 ಮಾರ್ಕ್ಸ್ಗೆ ಕೇಳ್ತಾರೆ. ಡೇಟಾ ಕಮ್ಯುನಿಕೇಷನ್ ಟೈಪ್ಸ್ ಕೂಡ ಕೇಳ್ತಾರೆ. ಕಾಂಪೋನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್. ಏನೋ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಟ್ರಾನ್ಸ್ಮಿಷನ್ ಮೀಡಿಯಾ ಅಥವಾ ಕಮ್ಯುನಿಕೇಷನ್ ಚಾನೆಲ್ ಅಂತ ಹೇಳ್ತೀವಲ್ಲ, ಸೊ ಇಲ್ಲಿ ವೈರ್ಡ್ ಕೂಡ ಇದೆ, ವೈರ್ಲೆಸ್ ಕೂಡ ಇದೆ. ಸೊ ಕಮ್ಯುನಿಕೇಷನ್ ಮೀಡಿಯಮಲ್ಲಿ ವೈರ್ಡ್ ಏನೇನು ಬರುತ್ತೆ? ಸೊ ವೈರ್ಡಲ್ಲಿ ಕೋಆಕ್ಸಿಯಲ್ ಕೇಬಲ್ ಬರುತ್ತೆ, ಟ್ವಿಸ್ಟೆಡ್ ಪೇರ್ ಕೇಬಲ್ ಬರುತ್ತೆ. ಸೊ ಇದೆಲ್ಲ ತಿಳ್ಕೊಳ್ಳೋಣ. ವೈರ್ಲೆಸ್ಸಲ್ಲಿ ಏನೇನು ಬರುತ್ತೆ? ರೇಡಿಯೋ ವೇವ್ಸ್ ಬರುತ್ತೆ, ಮೈಕ್ರೋವೇವ್ಸ್ ಬರುತ್ತೆ, ಇನ್ಫ್ರಾರೆಡ್ ರೇಸ್ ಅಥವಾ ಇನ್ಫ್ರಾರೆಡ್ ವೇವ್ಸ್ ಅಂತ ಹೇಳ್ತೀವಲ್ಲ, ಸೊ ಇದು ಕೂಡ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ಸ್ವಲ್ಪ ತಿಳ್ಕೊಂಬೋಣ. ಟ್ರಾನ್ಸ್ಮಿಷನ್ ಮೀಡಿಯಾ, ಸೊ 6ನೇ ಕಾನ್ಸೆಪ್ಟ್ ಟ್ರಾನ್ಸ್ಮಿಷನ್ ಮೀಡಿಯಾ. ಸೊ ಇಲ್ಲಿ ಗೈಡೆಡ್ ಬರುತ್ತೆ, ಅನ್ಗೈಡೆಡ್ ಬರುತ್ತೆ. ಗೈಡೆಡ್ ಅಂದರೆ ವೈರ್ ಯೂಸ್ ಮಾಡಿ ನಾವು ಕಮ್ಯುನಿಕೇಷನ್ ಮಾಡಿದ್ರೆ ಅದು ಗೈಡೆಡ್ ಅಂತ ಹೇಳ್ತೀವಿ. ಸೊ ಅನ್ಗೈಡೆಡ್ ಅಂದರೆ ವೈರ್ಲೆಸ್ ಕಮ್ಯುನಿಕೇಷನ್ ಮಾಡಿದಾಗ ಅನ್ಗೈಡೆಡ್ ಅಂತ ಹೇಳ್ತೀವಿ. ಓಕೆ, ಸೊ ಇದ್ರ ಬಗ್ಗೆ ನೀಟಾಗಿ ತಿಳ್ಕೊಂಬೋಣ. ಸೊ ಟ್ರಾನ್ಸ್ಮಿಷನ್ ಮೀಡಿಯಾ 6ನೇ ಕಾನ್ಸೆಪ್ಟ್ ಟ್ರಾನ್ಸ್ಮಿಷನ್ ಮೀಡಿಯಾ. ಸೊ ಅ ಟ್ರಾನ್ಸ್ಮಿಷನ್ ಮೀಡಿಯಮ್ ಈಸ್ ಎನಿಥಿಂಗ್ ದಟ್ ಕ್ಯಾನ್ ಕ್ಯಾರಿ ಸಿಗ್ನಲ್ಸ್ ಆರ್ ಡೇಟಾ ಫ್ರಮ್ ದ ಸೆಂಡರ್ ಟು ದ ರಿಸೀವರ್. ನಮ್ಗೆ ಆಲ್ರೆಡಿ ಗೊತ್ತು ಚಾನೆಲ್ ಅಥವಾ ಕಮ್ಯುನಿಕೇಷನ್ ಮೀಡಿಯಮ್ ಅಂದರೆ ಏನು. ಇಟ್ ಇಸ್ ಅ ಪಾತ್ ಟು ಕ್ಯಾರಿ ದ ಡೇಟಾ. ಸೊ ಅದೊಂದು ಪಾತ್ ಡೇಟಾನ ಕ್ಯಾರಿ ಮಾಡುತ್ತೆ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್. ಹೌದಾ? ಸೊ ಫಾರ್ ಎಕ್ಸಾಂಪಲ್, ಆಸ್ ವಿ ಸ್ವಿಚ್ ಆನ್ ದ ಸೀಲಿಂಗ್ ಫ್ಯಾನ್ ಆರ್ ದ ಲೈಟ್ bulb, the electric wire is the medium that carries the electric current from the switch to the fan or
ಬಲ್ಬ್. ಸೊ ಇವಾಗ ನಾವು ಸ್ವಿಚ್ ಅಥವಾ ಫ್ಯಾನ್ ಬಲ್ಬ್ನ ಆನ್ ಮಾಡಿದ್ರೆ ಅಥವಾ ಫ್ಯಾನ್ ಸ್ವಿಚ್ನ ಆನ್ ಮಾಡಿದ್ರೆ ಏನಾಗುತ್ತೆ, ಯಾವ್ದು ಇಲ್ಲಿ ಕಮ್ಯುನಿಕೇಶನ್ ಮೀಡಿಯಂ? ವೈರ್, ಎಲೆಕ್ಟ್ರಿಕ್ ವೈರ್ ಇದೆಯಲ್ಲ. ಸೊ ಎಲೆಕ್ಟ್ರಿಕ್ ವೈರಿಂದ ನಮಗೆ ಫ್ಯಾನ್ ಆನ್ ಆಗ್ತಿದೆ ಅಥವಾ ಲೈಟ್ ಬಲ್ಬ್ ಆನ್ ಆಗ್ತಿದೆ, ಕರೆಕ್ಟಾ? ಸೊ ಇದು ಕಮ್ಯುನಿಕೇಶನ್ ಮೀಡಿಯಂ ಅಂತ ಹೇಳ್ತೀವಿ. ಸೊ ಡೇಟಾ ಎಲ್ಲಿ ಟ್ರಾನ್ಸ್ಫರ್ ಆಗ್ತಿದೆ, ಯಾವ್ದ್ರ ಮುಖಾಂತರ ಟ್ರಾನ್ಸ್ಫರ್ ಆಗ್ತಿದೆ, ಇದನ್ನ ಡೇಟಾ ಮೀಡಿಯಂ ಅಥವಾ ಕಮ್ಯುನಿಕೇಶನ್ ಮೀಡಿಯಂ ಅಂತ ಹೇಳ್ತೀವಿ. ಟ್ರಾನ್ಸ್ಮಿಷನ್ ಮೀಡಿಯಾ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು ಗೈಡೆಡ್ ಅಂಡ್ ಅನ್ಗೈಡೆಡ್ ಮೀಡಿಯಾ. ಸೊ ಟ್ರಾನ್ಸ್ಮಿಷನ್ ಮೀಡಿಯಾ ಅಲ್ಲಿ ವೈರ್ಡ್ ಇದೆ ಅಂಡ್ ವೈರ್ಲೆಸ್ ಇದೆ. ಗೈಡೆಡ್ ನ ವೈರ್ಡ್ ಅಂತ ಹೇಳ್ತೀವಿ, ಅನ್ಗೈಡೆಡ್ ನ ವೈರ್ಲೆಸ್ ಮೀಡಿಯಾ ಅಂತ ಕರಿತೀವಿ. ಓಕೆ, ಸೊ ಫೈನ್, ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಇನ್ ಗೈಡೆಡ್ ಟ್ರಾನ್ಸ್ಮಿಷನ್ ದೇರ್ ಇಸ್ ಅ ಫಿಸಿಕಲ್ ಲಿಂಕ್ ಮೇಡ್ ಆಫ್ ವೈರ್ ಆರ್ ಕೇಬಲ್ ಥ್ರೂ ವಿಚ್ ಡೇಟಾ ಇನ್ ಟರ್ಮ್ಸ್ ಆಫ್ ಸಿಗ್ನಲ್ಸ್ ಆರ್ ಪ್ರಾಪಗೇಟೆಡ್ ಬಿಟ್ವೀನ್ ದ ನೋಡ್ಸ್. ಸೊ ಏನ್ ಹೇಳ್ತಾ ಇದ್ದಾರೆ, ಇನ್ ಗೈಡೆಡ್ ಅಂದ್ರೆ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಯೂಸ್ ಮಾಡಿದ್ರೆ ಸೊ ಕೇಬಲ್ ಇರುತ್ತಲ್ಲ, ಕೇಬಲ್ ಅಥವಾ ವೈರ್ ಇಂದಾನೆ ಡೇಟಾ ಟ್ರಾನ್ಸ್ಫರ್ ಆಗೋದು ಸೆಂಡರ್ ಇಂದ ರಿಸೀವರ್ಗೆ. ಸೊ ಅನ್ಗೈಡೆಡ್ ಅಲ್ಲಿ ಏನಾಗುತ್ತೆ, ಇನ್ ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಡೇಟಾ ಟ್ರಾವೆಲ್ಸ್ ಇನ್ ಏರ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಯೂಸಿಂಗ್ ಆಂಟೆನಾ. ಸೊ ಅನ್ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಂ ಅಥವಾ ಅನ್ಗೈಡೆಡ್ ಚಾನೆಲ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಡೇಟಾ ಏರ್ ಅಂದ್ರೆ ಗಾಳಿ ಮುಖಾಂತರ ಟ್ರಾವೆಲ್ ಆದ್ರೆ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದ್ರೆ ಏನು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳು ಯೂಸ್ ಮಾಡಿ ಡೇಟಾ ಗಾಳಿ ಮುಖಾಂತರ ಟ್ರಾನ್ಸ್ಫರ್ ಆಗ್ತಿದೆ ಯೂಸಿಂಗ್ ಆಂಟೆನಾ ಯೂಸ್ ಮಾಡಿ. ಸೊ ಅದು ಡೇಟಾ ಟ್ರಾನ್ಸ್ಮಿಟ್ ಆಗ್ತಿದೆ. ಓಕೆ, ಸೊ ದೇ ಆರ್ ಆಲ್ಸೋ ನೋನ್ ಆಸ್ ವೈರ್ಲೆಸ್ ಮೀಡಿಯಾ. ಸೊ ವೈರ್ಲೆಸ್ ಮೀಡಿಯಾ, ಸೊ ಡೇಟಾ ಪೂರ್ತಿ ಗಾಳಿಯಿಂದ ಟ್ರಾನ್ಸ್ಫರ್ ಆಗುತ್ತೆ ಯೂಸಿಂಗ್ ಆಂಟೆನಾ. ಓಕೆ, ಸೊ ದೇ ಬಿಕಮ್ ವೀಕರ್ ಆಫ್ಟರ್ ಟ್ರಾವೆಲಿಂಗ್ ಸರ್ಟನ್ ಡಿಸ್ಟೆನ್ಸ್ ಥ್ರೂ ಏರ್. ಸೊ ಇಲ್ಲಿ ನೀವು ಡೇಟಾ ಟ್ರಾನ್ಸ್ಮಿಟ್ ಮಾಡೋ ವೈರ್ಲೆಸ್ ಕಮ್ಯುನಿಕೇಷನ್ ಮೀಡಿಯಂ ಯೂಸ್ ಮಾಡುವಾಗ ಸೊ ಹೋಗ್ತಾ ಗಾಳಿಯಲ್ಲಿ ಹೋಗ್ತಾ ಡೇಟಾ ವೀಕ್ ಆಗುತ್ತೆ ಅಥವಾ ಸಿಗ್ನಲ್ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಆವಾಗ ನೀವೇನು ಮಾಡಬೇಕು, ರಿಪೀಟರ್ ಯೂಸ್ ಮಾಡಬೇಕು. ಏನು ಸರ್ ರಿಪೀಟರ್ ಅಂದರೆ, ಕಾನ್ಸೆಪ್ಟ್ಸ್ ಡಿಸ್ಕಸ್ ಮಾಡಿದ್ವಿ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ. ರಿಪೀಟರ್ ಅಂದರೆ ಏನು, ಬೂಸ್ಟ್ ಮಾಡೋಕ್ಕೆ, ಸಿಗ್ನಲ್ಸ್ ಬೂಸ್ಟ್ ಮಾಡೋಕ್ಕೆ, ಆಂಪ್ಲಿಫೈ ಮಾಡೋದಕ್ಕೆ ರಿಪೀಟರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ದೇರ್ಫೋರ್ ರಿಪೀಟರ್ ಆರ್ ಯೂಸ್ ಟು ಬೂಸ್ಟ್ ದ ಸಿಗ್ನಲ್ಸ್. ರಿಪೀಟರ್ ಅಂದರೆ ಒಂದು ನೆಟ್ವರ್ಕ್ ಡಿವೈಸ್ ಸಿಗ್ನಲ್ಸ್ ವೀಕ್ ಸಿಗ್ನಲ್ಸ್ನ ಬೂಸ್ಟ್ ಮಾಡೋಕ್ಕೆ ರಿಪೀಟರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ವೈರ್ಲೆಸ್ ಕಮ್ಯುನಿಕೇಶನ್ ಮೀಡಿಯಂ ಯೂಸ್ ಮಾಡುವಾಗ ರಿಪೀಟರ್ಸ್ ಯೂಸ್ ಮಾಡ್ತೀವಿ. ಆಸ್ ದ ಡಿಸ್ಟೆನ್ಸ್ ಬಿಕಮ್ಸ್ ಲಾರ್ಜರ್, ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಸಿಗ್ನಲ್ ಲಾಸ್ ಆಗುತ್ತೆ, ಆಗ ರಿಪೀಟರ್ ಯೂಸ್ ಮಾಡಿ ಆಂಪ್ಲಿಫೈ ಮಾಡ್ತೀವಿ ಅಥವಾ ಲಾಸ್ ಸಿಗ್ನಲ್ಸ್ನ ಮತ್ತೆ ಬೂಸ್ಟ್ ಮಾಡ್ತೀವಿ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ ಸ್ಟೂಡೆಂಟ್ಸ್. ಎರಡು ಕಾನ್ಸೆಪ್ಟ್ ಇಲ್ಲಿ ತಿಳ್ಕೊಬೇಕು. ಸೊ ಕಮ್ಯುನಿಕೇಶನ್ ಮೀಡಿಯಂ ಅಂದ್ರೆ ಏನು, ಇಟ್ ಈಸ್ ಅ ಪಾತ್ ಟು ಟ್ರಾನ್ಸ್ಫರ್ ದ ಡೇಟಾ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್. ಇದರಲ್ಲಿ ಎರಡು ಇದೆ, ಗೈಡೆಡ್ ಅಂಡ್ ಅನ್ಗೈಡೆಡ್. ಸೊ ಗೈಡೆಡ್ ಅಂದ್ರೆ ವೈರ್ ಯೂಸ್ ಮಾಡಿ ಟ್ರಾನ್ಸ್ಮಿಟ್ ಮಾಡ್ತೀರಾ ಡೇಟಾನ, ಅನ್ಗೈಡೆಡ್ ಅಂದ್ರೆ ವೈರ್ಲೆಸ್, ಡೇಟಾ ಏರ್ ಮುಖಾಂತರ ಟ್ರಾನ್ಸ್ಮಿಟ್ ಮಾಡುತ್ತೆ. ಸೊ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ಅಲೆಗಳಿಂದ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ ಥ್ರೂ ದ ಆಂಟೆನಾ ಇಂದ ಅದು ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ. ಸೊ ಈಗ ಇನ್ನು ತಿಳ್ಕೊಂಬೋಣ ಗೈಡೆಡ್ ಬಗ್ಗೆ. ಸೊ ಗೈಡೆಡ್ ಅಂದರೆ ವೈರ್ಡ್ ಕಮ್ಯುನಿಕೇಶನ್ ಬಗ್ಗೆ ತಿಳ್ಕೊಂಬೋಣ. 3 commonly used guided or wired media for data transmission are twisted pair, coaxial cable and optical fiber cable. ಸೊ ಗೈಡೆಡ್ ಅಥವಾ ವೈರ್ಡ್ ಕಮ್ಯುನಿಕೇಶನ್ ಮೀಡಿಯಂ ಯಾವುದಪ್ಪ ಇದೆ ಅಂದರೆ 3 ಇದೆ ನಿಮ್ಮ ಸಿಲೆಬಸ್ ಅಲ್ಲಿ. ಒಂದು ಟ್ವಿಸ್ಟೆಡ್ ಪೇರ್, ಇನ್ನೊಂದು ಕೋಯಾಕ್ಸಿಯಲ್ ಪೇರ್ ಕೇಬಲ್, ಲಾಸ್ಟ್ ಒನ್ ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ಈ 3 ಬಗ್ಗೆನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊಂಬೋಣ. ಸೊ ಫಸ್ಟ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಏನು ಸರ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದರೆ, 2 ಕಾಪರ್ ವೈರ್ ಇರುತ್ತೆ. 2 ಕಾಪರ್ ವೈರು ಸೊ DNA ಶೇಪ್ ತೊಗೊಳುತ್ತೆ. ಸೊ 2 ಕಾಪರ್ ವೈರ್ ಇದೆ ಅನ್ಕೋಣ. ಸೊ 2 ಕಾಪರ್ ವೈರು DNA ಶೇಪ್ ತೊಗೊಳುತ್ತೆ. ಇದನ್ನ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಕರಿತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಇದು? ನಿಮ್ಮ ಲ್ಯಾಂಡ್ಲೈನ್ ಟೆಲಿಫೋನ್ ಹೆಂಗಿರುತ್ತೆ, ಸೊ ಇದೇ ಥರ ಅಲ್ವಾ? ಸೊ ಲ್ಯಾಂಡ್ಲೈನ್ ಟೆಲಿಫೋನ್ ಹೆಂಗಿರುತ್ತೆ ವೈರ್ಸು, ಸೊ ಟ್ವಿಸ್ಟೆಡ್ ಪೇರ್ ಕೇಬಲ್ ಲ್ಯಾಂಡ್ಲೈನಲ್ಲಿ ನಾವು ಯೂಸ್ ಮಾಡೋದೇ ಟ್ವಿಸ್ಟೆಡ್ ಪೇರ್ ಕೇಬಲ್. ಓಕೆ, ಸೊ ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಬಗ್ಗೆ ತಿಳ್ಕೊಂಬೋಣ ಸ್ವಲ್ಪ. ಇಟ್ ಕನ್ಸಿಸ್ಟ್ ಆಫ್ 2 insulated copper wires twisted together like a DNA helix to reduce noise. ಏನಕ್ಕೆ ಹಿಂಗೆ ಟ್ವಿಸ್ಟ್ ಮಾಡ್ತೀವಿ ಅಂದರೆ ನಾಯ್ಸ್ ರೆಡ್ಯೂಸ್ ಮಾಡೋಕ್ಕೆ, ಔಟ್ಸೈಡ್ ಇಂಟರ್ಫಿಯರೆನ್ಸ್, ಡೇಟಾ ಮತ್ತೆ ಕರಪ್ಟ್ ಆಗದಿರಲಿ, ಡೇಟಾ ಔಟ್ಸೈಡಿಂದ ಲಾಸ್ ಆಗದಿರಲಿ, ಔಟ್ಸೈಡ್ ಏನಾದರೂ ಇಂಟರ್ಫಿಯರೆನ್ಸ್ ಬಂದು ಡೇಟಾ ಜೊತೆ ಮಿಕ್ಸ್ ಆಗದಿರಲಿ. ಸೊ ಅದಕ್ಕೋಸ್ಕರ ಪ್ರೊಟೆಕ್ಷನ್ಗೋಸ್ಕರ ಸೊ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್, 2 ಕಾಪರ್ ವೈರ್ DNA ಫಾರ್ಮಲ್ಲಿ ಇರುತ್ತಿದ್ದು. ಓಕೆ, ಸೊ ಆಫನ್ ಬಂಡಲ್ಡ್ ಇಂಟು ಲಾರ್ಜರ್ ಕೇಬಲ್ಸ್ ವಿತ್ ಮೆನಿ ಸಚ್ ಪೇರ್ಸ್. ಸೊ ಆಫನ್ ಬಂಡಲ್ಡ್ ಇಂಟು ಲಾರ್ಜರ್ ಅಂದರೆ, ಈಗ ಲಾರ್ಜರ್ ಲ್ಯಾನ್ ಕೇಬಲ್ ಇರುತ್ತಲ್ಲ, ಲ್ಯಾನ್ ಕೇಬಲಲ್ಲಿ ಕೂಡ ಇದು ಯೂಸ್ ಮಾಡ್ತೀವಿ. ಲ್ಯಾನ್ ಕೇಬಲಲ್ಲಿ ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಇದೆಯಲ್ಲ, 4 ಪೇರ್ ಯೂಸ್ ಮಾಡ್ತೀವಿ. ಲ್ಯಾನ್ ಕೇಬಲ್ ಅನ್ಕೊಳ್ಳೋಣ ಇದು. ಸೊ ಲ್ಯಾನ್ ಕೇಬಲಲ್ಲಿ ಕೂಡ ವೈರಿಂಗ್ಸ್, ಈ ಟ್ವಿಸ್ಟೆಡ್ ಪೇರ್ ಕೇಬಲ್ 4 ಪೇರ್ ಇರುತ್ತೆ ಈ ಲ್ಯಾನ್ ಕೇಬಲಲ್ಲಿ. ಸೊ ಆ ವೈಟ್ ಕೇಬಲ್ ನೋಡಿದಾರಲ್ಲ, ಸ್ವಿಚ್ಗೆ ಕನೆಕ್ಟ್ ಮಾಡೋದು, ಅದನ್ನು ವಿ ಕಾಲ್ ಇಟ್ ಆಸ್ ಎಥರ್ನೆಟ್ ಕೇಬಲ್. ಎಥರ್ನೆಟ್ ಕೇಬಲಲ್ಲಿ ಕೂಡ ಸೊ ಇಲ್ಲಿ ನಮ್ಗೆ ಎಷ್ಟಿರುತ್ತೆ, 4 ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಆಲ್ರೆಡಿ ಎಥರ್ನೆಟ್ ಕೇಬಲಲ್ಲಿ ಇರುತ್ತೆ. ಸೊ ಇದು ಲಾರ್ಜರ್ ಕೇಬಲ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ. ಯಾವುದು? ಈ ಟ್ವಿಸ್ಟೆಡ್ ಪೇರ್ ಕೇಬಲ್. 3ನೇ ಪಾಯಿಂಟ್ ಹೋಗೋಣ. ಟ್ವಿಸ್ಟಿಂಗ್ ರೆಡ್ಯೂಸಸ್ ಎಲೆಕ್ಟ್ರಿಕಲ್ ಇಂಟರ್ಫಿಯರೆನ್ಸ್ ಫ್ರಮ್ ನಿಯರ್ ಬೈ ಕೇಬಲ್ಸ್. ಇಂಟರ್ಫಿಯರ್ ಆಗಲ್ಲ, ಬೇರೆ ಡೇಟಾ ಬಂದು ಇದಕ್ಕೆ ಜಾಯ್ನ್ ಆಗಲ್ಲ ಮತ್ತೆ. ಸೊ ಇಲ್ಲಿ ಇಂಟರ್ಫಿಯರೆನ್ಸ್ ಆಗೋದಿಲ್ಲ ಈ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಯೂಸ್ ಮಾಡಿದ್ರೆ. ಓಕೆ, ಲೆಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಈಸಿ ಟು ಇನ್ಸ್ಟಾಲ್. ಅಡ್ವಾಂಟೇಜಸ್ ಇದೆಲ್ಲ. ಲೆಸ್ ಎಕ್ಸ್ಪೆನ್ಸಿವ್, ಟ್ವಿಸ್ಟೆಡ್ ಪೇರ್ ಕೇಬಲ್ ಇಸ್ ಲೆಸ್ ಎಕ್ಸ್ಪೆನ್ಸಿವ್, ಇನ್ಸ್ಟಾಲ್ ಮಾಡೋಕ್ಕೆ ಕೂಡ ತುಂಬ ಸುಲಭ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಯೂಸ್ಡ್ ಇನ್ ಟೆಲಿಫೋನ್ಸ್ ಆ್ಯಂಡ್ ಲ್ಯಾಂಡ್ಸ್
ದೇ ಆರ್ ಆಫ್ ಟೂ ಟೈಪ್ಸ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಆ್ಯಂಡ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ ಇದು ಎಲ್ಲಿ ಯೂಸ್ ಮಾಡ್ತೀವಿ, ನಾರ್ಮಲ್ ಟೆಲಿಫೋನ್ಸಲ್ಲಿ ಆ್ಯಂಡ್ ಎಥರ್ನೆಟ್ ಕೇಬಲ್ ಇದೆಯಲ್ಲ, ಎಥರ್ನೆಟ್ ಕೇಬಲ್ ಕೂಡ ನೀವು ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಯೂಸ್ ಮಾಡ್ತಾಯಿರಾ. ಇದರಲ್ಲಿ ಟೂ ಟೈಪ್ಸ್ ಇದೆ, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಆಮೇಲೆ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಅನ್ಶೀಲ್ಡೆಡ್ ಅಂದರೆ ನಾರ್ಮಲು, ಎರಡು ಕಾಪರ್ ವೈರ್ ಇನ್ಸುಲೇಟ್ ಆಗಿರುತ್ತೆ, ಸೊ DNA ಫಾರ್ಮಲ್ಲಿ ಇರುತ್ತೆ, ಅದು ಅನ್ಶೀಲ್ಡೆಡ್. ಶೀಲ್ಡೆಡ್ ಅಂದರೆ ಏನು, ಒಂದು ಎಕ್ಸ್ಟ್ರಾ ವೈರಿಂಗ್ ಅಥವಾ ಒಂದು ಎಕ್ಸ್ಟ್ರಾ ಪ್ಲಾಸ್ಟಿಕ್ ಕವರಿಂಗ್ ಇರುತ್ತೆ ಆ ಶೀಲ್ಡ್ಗೆ. ಸೊ ಅಲ್ಲಿ ನಮಗಿನ್ನ ಪ್ರೊಟೆಕ್ಷನ್ ಚೆನ್ನಾಗಿ ಸಿಗುತ್ತೆ. ಓಕೆ, ಇದ್ರ ಬಗ್ಗೆ ತಿಳ್ಕೊಂಬೋಣ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್, ದ ಅಡ್ವಾಂಟೇಜ್ ಆಫ್ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಓವರ್ unshielded twisted pair cable is that it offers greater protection from interference and crosstalk due to shielding. So ಇಲ್ಲಿ crosstalk ಕೂಡ ನಡೆಯೋದಿಲ್ಲ ಸ್ಟೂಡೆಂಟ್ಸ್. ಸೊ ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಯೂಸ್ ಮಾಡಿದ್ರೆ ಇನ್ನೊಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ, ಅದರಿಂದ ನಮಗೆ ಬೇರೆ ಲೈನ್ಸ್ ಕನೆಕ್ಟ್ ಆಗೋದಿಲ್ಲ ಇಲ್ಲಿ. ಓಕೆ, ಸೊ ಡ್ರಾಬ್ಯಾಕ್ ಇಸ್ ದಟ್ ಇಟ್ಸ್ ನಾಟ್ ಸೂಟಬಲ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್. ಈ ಟ್ವಿಸ್ಟೆಡ್ ಪೇರ್ ಕೇಬಲ್ ಇಂದ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಶನ್ ಆಗೋದು ಕಷ್ಟ ಇದೆ. ಓಕೆ, ಸೊ ಇದಿಷ್ಟು ಅಡ್ವಾಂಟೇಜಸ್, ಡ್ರಾಬ್ಯಾಕ್ಸ್ ಮತ್ತೆ ಕೆಲವೊಂದು ಪಾಯಿಂಟ್ಸ್ ತಿಳ್ಕೊಂಡ್ಬಿಟ್ವಿ. ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂದ್ರೆ ಏನು, ಸೊ ಟೂ ಇನ್ಸುಲೇಟೆಡ್ ಕಾಪರ್ ವೈರ್ಸ್ ವಿಲ್ ಬಿ ಜಾಯಿಂಟ್ ಟುಗೆದರ್ ಆ್ಯಂಡ್ ಅದು ಲಾರ್ಜರ್ ನೆಟ್ವರ್ಕ್ ಕೂಡ ಫಾರ್ಮ್ ಆಗುತ್ತೆ. ಇದು ಎಥರ್ನೆಟ್ ಕೇಬಲಲ್ಲಿ ಯೂಸ್ ಮಾಡ್ತೀವಿ ಮತ್ತು ಟೆಲಿಫೋನ್ ಕೇಬಲಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರ ಅಡ್ವಾಂಟೇಜಸ್ ಏನು, ಅಡ್ವಾಂಟೇಜಸ್ ಇದು ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಡೇಟಾ ಅಲ್ವಾ. ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಇಟ್ ಆಫರ್ಸ್ ಗ್ರೇಟರ್ ಪ್ರೊಟೆಕ್ಷನ್ ಫ್ರಮ್ ಇಂಟರ್ಫಿಯರೆನ್ಸ್. ಸೊ ಏನಕ್ಕೆ ನಾವು ಟ್ವಿಸ್ಟ್ ಮಾಡಿದ್ವಿ ಅಂದರೆ ಔಟ್ಸೈಡ್ ನಾಯ್ಸ್ ಇಂಟರ್ಫಿಯರ್ ಆಗದಿರಲಿ ಅಂತ ನಾವು ಇದನ್ನು ಟ್ವಿಸ್ಟ್ ಮಾಡಿದ್ವಿ. ಓಕೆ, ಸೊ ಇದು ಅರ್ಥದಿಂದ ಭಾವಿಸ್ತೀನಿ. ಡ್ರಾಬ್ಯಾಕ್ಸ್ ಏನು, ಸೊ ಡ್ರಾಬ್ಯಾಕ್ ಇಸ್ ನಾಟ್ suitable for long distance communication. ಸೊ ಇದು ಚೀಪರ್, ಅದೊಂದು ಅಡ್ವಾಂಟೇಜ್, ಆ್ಯಂಡ್ ಲಾಂಗ್ ಡಿಸ್ಟೆನ್ಸ್ ಕಮ್ಯುನಿಕೇಷನ್ ಇದು ವರ್ಕೌಟ್ ಆಗೋದಿಲ್ಲ. ಸೊ ಇದು ಡ್ರಾಬ್ಯಾಕ್ ಆಫ್ ದ ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಒನ್ ಟೈಪ್ ಆಫ್ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಮ್. ಇದು ವೈರ್ ಇದೆಯಲ್ಲ, ಸೊ ವೈರಿಂದ ಟ್ರಾನ್ಸ್ಮಿಷನ್ ನಡೀತಿದೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಎರಡನೇದು ಯಾವುದು, ಕೋಆಕ್ಸಿಯಲ್ ಕೇಬಲ್. ಏನು ಸರ್ ಕೋಆಕ್ಸಿಯಲ್ ಕೇಬಲ್ ಅಂದರೆ, ಟಿವಿ ಕೇಬಲ್ ಎಲ್ಲರೂ ನೋಡ್ತೀರಲ್ವಾ, ಟಿವಿ ಹೆಂಗೆ ಕನೆಕ್ಟ್ ಮಾಡ್ತೀರಾ ಡಿಶ್ಗೆ, ದ ಟಿವಿ ಕೇಬಲ್ನ ಕೋಆಕ್ಸಿಯಲ್ ಕೇಬಲ್ ಅಂತ ಕರಿತೀವಿ. ಮುಂದೆ ನೋಡ್ಬೋಣ. ಸೊ ಇಲ್ಲಿ ಡೈಗ್ರಾಮ್ ಇದೆ ನೋಡ್ಬೋದು. ಟ್ವಿಸ್ಟೆಡ್ ಪೇರ್ ಕೇಬಲ್ ಹಿಂಗಿರುತ್ತೆ ಸ್ಟೂಡೆಂಟ್ಸ್. ಸೊ ಇಲ್ಲಿ ನೀವು ಎರಡು ಇನ್ಸುಲೇಟೆಡ್ ಕಾಪರ್ ವೈರ್ ನೋಡ್ಬೋದು, ಟ್ವಿಸ್ಟ್ ಆಗಿರುತ್ತೆ DNA ಫಾರ್ಮಲ್ಲಿ. ಸೊ ಇಲ್ಲಿ ಶೀಲ್ಡೆಡ್ ಆ್ಯಂಡ್ ಅನ್ಶೀಲ್ಡೆಡ್ ಎಕ್ಸಾಂಪಲ್ಸ್ ಇದೆ. ಸೊ ಇಲ್ಲಿ ಶೀಲ್ಡೆಡ್ ಅಲ್ಲಿ ನೋಡ್ಬೋದು, ಇಲ್ಲಿ ಎಕ್ಸ್ಟ್ರಾ ಕೋಟಿಂಗ್ ಇದೆ. ಸೊ ಈ ಎಕ್ಸ್ಟ್ರಾ ಕೋಟಿಂಗ್ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಫ್ರಮ್ ದ ಔಟ್ಸೈಡ್ ಇಂಟರ್ಫಿಯರೆನ್ಸ್. ಅನ್ಶೀಲ್ಡೆಡ್ ಅಂದರೆ ಇದು ನಾರ್ಮಲ್ ಟ್ವಿಸ್ಟೆಡ್ ಪೇರ್ ಕೇಬಲ್, ಅನ್ಶೀಲ್ಡೆಡ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಕರಿತೀವಿ. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಮುಂದಿಂದು ಹೋಗ್ಬೋಣ. ಸೊ ಕೋಆಕ್ಸಿಯಲ್ ಕೇಬಲ್, ಮುಂದಿನ ವೈರ್ ಕಮ್ಯುನಿಕೇಷನ್ ನೋಡ್ಬೋಣ. ಸೊ ಕೋಆಕ್ಸಿಯಲ್ ಕೇಬಲ್ ಅಂದರೆ ಏನು, ಕೋಆಕ್ಸಿಯಲ್ ಕೇಬಲ್ ಬಗ್ಗೆ ತಿಳ್ಕೊಂಬೋಣ. Coaxial cable is another type of data transmission medium. It is better shielded and has more bandwidth than the twisted pair. So bandwidth ಜಾಸ್ತಿ ಇದೆ ಅಂದರೆ ಡೇಟಾ ಟ್ರಾನ್ಸ್ಮಿಷನ್ ಇನ್ನೂ ಬೇಗ ಆಗುತ್ತೆ ಕೋಆಕ್ಸಿಯಲ್ ಕೇಬಲ್ ಯೂಸ್ ಮಾಡಿದ್ರೆ. ಓಕೆ, ಸೊ ಇಟ್ ಹ್ಯಾಸ್ ಕಾಪರ್ ವೈರ್ ಆಟ್ ದ ಕೋರ್ ಆಫ್ ದ ಕೇಬಲ್ ವಿಚ್ ಇಸ್ ಸರೌಂಡೆಡ್ ಬೈ ಇನ್ಸುಲೇಟಿಂಗ್ ಮೆಟೀರಿಯಲ್. ಸೊ ಈ ಕೋಆಕ್ಸಿಯಲ್ ಕೇಬಲ್ ಹೆಂಗಿರುತ್ತೆ ಅಂದರೆ, ಟಿವಿ ವೈರ್ಸ್ ಎಲ್ಲೂ ನೋಡ್ತೀರಾ, ಟಿವಿ ಕೇಬಲ್ ವೈರ್ಸ್. ಸೊ ಈ ಕೋಆಕ್ಸಿಯಲ್ ಕೇಬಲ್ ಕಾಪರ್ ವೈರ್ ಇರುತ್ತೆ, ಕಾಪರ್ ವೈರ್ ಆದಮೇಲೆ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಇರುತ್ತೆ. ಇನ್ಸುಲೇಟಿಂಗ್ ಮೆಟೀರಿಯಲ್ ಆದಮೇಲೆ ದ ಇನ್ಸುಲೇಟರ್ ಇಸ್ ಫರ್ದರ್ ಸರೌಂಡೆಡ್ ಬೈ ಅನ್ ಔಟರ್ ಕಂಡಕ್ಟರ್. ಔಟರ್ ಕಂಡಕ್ಟರ್ ಯಾವುದು, ಕಾಪರ್ ಮೆಶ್ ಅಂತ ಹೇಳ್ತೀವಿ. ಸೊ ಆ ಕಾಪರ್ ಮೆಶ್ ಮೂರನೇ ಲೇಯರ್ ಆದ್ಮೇಲೆ PVC ಅಂತ ಬರುತ್ತೆ, ಔಟರ್ ಪ್ಲಾಸ್ಟಿಕ್ ಕವರಿಂಗ್. ಸೊ ಇಲ್ಲಿ ನೋಡ್ಬೋದು, ದಿಸ್ ಔಟರ್ ಕಂಡಕ್ಟರ್ ಇಸ್ ರ್ಯಾಪ್ಡ್ ವಿತ್ ದ ಪ್ಲಾಸ್ಟಿಕ್ ಕವರ್. ಸೊ ಇಟ್ ಇಸ್ ರ್ಯಾಪ್ಡ್ ಇನ್ ಅ ಪ್ಲಾಸ್ಟಿಕ್ ಕವರ್. ಯಾಕೆ, ಔಟ್ಸೈಡ್ ಇಂಟರ್ಫಿಯರೆನ್ಸ್ ಆಗಬಾರ್ದು, ಅದಕ್ಕೋಸ್ಕರ ಈ ಕೋಆಕ್ಸಿಯಲ್ ಕೇಬಲ್ ಕೂಡ ಪ್ಲಾಸ್ಟಿಕ್ ಕವರಿಂಗ್ ಯೂಸ್ ಮಾಡ್ತೀವಿ. ಇಲ್ಲಿ ಬ್ಯಾಂಡ್ವಿಡ್ತ್ ಜಾಸ್ತಿ ಇದ್ರೆ ಏನರ್ಥ, ಡೇಟಾ ಬೇಗ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ದ ಕೋಆಕ್ಸಿಯಲ್ ಕೇಬಲ್ ಬಗ್ಗೆ ತಿಳ್ಕೊಂಬೋಣ ನೆಕ್ಸ್ಟು. ಸೊ ದ ಅಡ್ವಾಂಟೇಜ್ ಇಸ್ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಇಸ್ ಬೆಟರ್ ಕಂಪೇರ್ಡ್ ಟು ಟ್ವಿಸ್ಟೆಡ್ ಪೇರ್ ಕೇಬಲ್ ವಿತ್ ಲೆಸ್ ಇಂಟರ್ಫಿಯರೆನ್ಸ್. ಸೊ ಇನ್ನೂ ಫಾಸ್ಟಾಗಿ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಕಾಮನ್ಲಿ ಯೂಸ್ಡ್ ಇನ್ ಟಿವಿ ಕೇಬಲ್ಸ್ ಆ್ಯಂಡ್ CCTV. ಸೊ ಕಾಮನ್ಲಿ ನೀವು ಟಿವಿ ಕೇಬಲ್ಸ್ ನೋಡ್ತೀರಲ್ಲ, ಸೊ ಆ ಪಾಯಿಂಟ್ನ ಯು ವಿಲ್ ಇನ್ಸರ್ಟ್ ಇನ್ ಟು ದ ಡಿಶ್. ಸೊ ಆ ಟಿವಿ ಕೇಬಲ್ ಇದೆಯಲ್ಲ, ಅದನ್ನೇ ಕೋಆಕ್ಸಿಯಲ್ ಕೇಬಲ್ ಅಂತ ಕರಿತೀವಿ. ಸೊ ಇಲ್ಲಿ CCTV ಕೂಡ ಇದನ್ನೇ ಯೂಸ್ ಮಾಡ್ಬೋದು. ಓಕೆ, ಡ್ರಾಬ್ಯಾಕ್ ಏನು, ಡ್ರಾಬ್ಯಾಕ್ ಇಸ್ ಇಟ್ಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಇಟ್ ಇಸ್ ಆಲ್ಸೋ ಡಿಫಿಕಲ್ಟ್ ಟು ಇನ್ಸ್ಟಾಲ್ ಆಸ್ ಇಟ್ಸ್ ಕಂಪ್ಯಾರಿಟಿವ್ಲಿ ಥಿಕ್ಕರ್. ಸೊ ಇದು ಎಕ್ಸ್ಪೆನ್ಸಿವ್, ನಿಮ್ಮ ಟ್ವಿಸ್ಟೆಡ್ ಪೇರ್ ಕೇಬಲ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಕಾಸ್ಟೇ ಆಗುತ್ತೆ. ಬಟ್ ಇನ್ನೊಂದು ಏನಂದರೆ, ಇದು ತಿಕ್ಕಾಗಿದೆ. ಸೊ ತಿಕ್ಕಾಗಿದ್ರೆ ಏನಾದರೂ ನೀವು ಡ್ಯಾಮೇಜ್ ಮಾಡಿದ್ರೆ ವೈರಿಂಗ್, ಮತ್ತೆ ಅದು ಇನ್ಸ್ಟಾಲ್ ಮಾಡೋದು ಕಷ್ಟ ಆಗುತ್ತೆ, ಹೊಸ ವೈರಿಂಗೇ ತೊಗೊಬೇಕು. ಸೊ ಇದು ಡ್ರಾಬ್ಯಾಕ್ ಅಂತ ಹೇಳ್ತೀವಿ. ಏನು, ವೈರ್ ತಿಕ್ಕಾಗಿದ್ರೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗೋದ್ರೆ ಆ ಕೇಬಲ್ ವೈರಿಂಗ್ ನೋಡ್ತೀರಾ ಎಲ್ಲರೂ, ಸೊ ಸ್ವಲ್ಪ ಡ್ಯಾಮೇಜ್ ಆದರೆ ಅದು ಸಿಗ್ನಲ್ ಬರೋದಿಲ್ಲ, ಕರೆಕ್ಟಾ. ಸೊ ಇದು ಡ್ರಾಬ್ಯಾಕ್. ನೀವು ಡ್ಯಾಮೇಜ್ ಮಾಡಿದ್ರೆ ವೈರಿಂಗ್ ತುಂಬ ಕಷ್ಟ, ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಅಥವಾ ರಿಪೇರ್ ಮಾಡೋದು ತುಂಬ ಕಷ್ಟ ಇದೆ ಅದು. ಓಕೆ, ಸೊ ಫೈನ್, ಡೈಗ್ರಾಮ್ ನೋಡ್ಬೋಣ. ಸೊ ಕೋಆಕ್ಸಿಯಲ್ ಕೇಬಲ್ ಹೆಂಗಿದೆ, ಸೊ ಕೋಆಕ್ಸಿಯಲ್ ಕೇಬಲ್ ಇದು ಜಸ್ಟ್ ಟ್ವಿಸ್ಟೆಡ್ ಪೇರ್ ಅಂತಿದೆ. ಸೊ ಇದು ಕೋಆಕ್ಸಿಯಲ್. ಸೊ ಕೋಆಕ್ಸಿಯಲ್ ನೋಡಿರ್ತೀರಾ ಎಲ್ಲರೂ, ಟಿವಿ ಕೇಬಲ್. ಸೊ ಇದು ನಿಮ್ಮ ಕಾಪರ್. ಸೊ ಇಲ್ಲೇನು ಬರೆದಿದೆ, ಸೊ ಇದು ಕಾಪರ್ ವೈರ್.
ಸೊ ಕಾಪರ್ ವೈರ್ಗೆ ಏನಿರುತ್ತೆ, ಸೊ ಕಾಪರ್ ವೈರ್ ಆದಮೇಲೆ ನಿಮ್ಗೊಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಇರುತ್ತೆ. ಸೊ ಇನ್ಸುಲೇಟಿಂಗ್ ಮೆಟೀರಿಯಲ್ ಆದಮೇಲೆ ನಿಮಗೆ ಕಾಪರ್ ಮೆಶ್ ಇದೆ, ನಿಮ್ಮ ಕಾಪರ್ ಮೆಶ್ ಇದಾದಮೇಲೆ ಇದು PVC ಅಂತ ಕರಿತೀವಿ. ದಿಸ್ ಇಸ್ ದ ಪ್ಲಾಸ್ಟಿಕ್ ಕೋಟಿಂಗ್. ಸೊ ಈ ಪ್ಲಾಸ್ಟಿಕ್ ಕೋಟಿಂಗ್ ನಮಗೆ ಪ್ರೊಟೆಕ್ಷನ್ ಕೊಡುತ್ತೆ ಫ್ರಮ್ ದ ಔಟ್ಸೈಡ್ ಇಂಟರ್ಫಿಯರೆನ್ಸ್ ಅಥವಾ ನಾಯ್ಸ್. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಇದು ಕಾಪರ್ ವೈರ್. ಸೊ ಕಾಪರ್ ವೈರ್ ಆದಮೇಲೆ ನಮ್ಗೆ ಇನ್ಸುಲೇಟಿಂಗ್ ಮೆಟೀರಿಯಲ್ ಬರುತ್ತೆ. ಇನ್ಸುಲೇಟಿಂಗ್ ಮೆಟೀರಿಯಲ್ ಆದಮೇಲೆ ನಮಗೆ ಕಾಪರ್ ಮೆಶ್ ಬರುತ್ತೆ. ಇದಾದಮೇಲೆ ನಮಗೆ PVC ಬರುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಕೋಆಕ್ಸಿಲ್ ಕೇಬಲ್. ಸೊ ಕೋಆಕ್ಸಿಲ್ ಕೇಬಲ್ ತುಂಬ ಸುಲಭ. ಅಡ್ವಾಂಟೇಜಸ್ ನೀಟಾಗಿ ತಿಳ್ಕೊಳ್ಳಿ, ಡ್ರಾಬ್ಯಾಕ್ಸ್ ಏನು ಅಂತ ತಿಳ್ಕೊಳ್ಳಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಸೊ ಈಗ ಮುಂದಿನ ಟೈಪ್ ವೈರ್ಡ್ ಟ್ರಾನ್ಸ್ಮಿಷನ್ ಮೀಡಿಯಂ ಅಥವಾ ಕಮ್ಯುನಿಕೇಷನ್ ಮೀಡಿಯಂ ನೋಡ್ಬೋಣ. ಆಪ್ಟಿಕಲ್ ಫೈಬರ್ ಕೇಬಲ್. ಏನು ಸರ್ ಆಪ್ಟಿಕಲ್ ಫೈಬರ್ ಕೇಬಲ್ ಅಂದರೆ? ಆಪ್ಟಿಕಲ್ ಫೈಬರ್ ಕೇಬಲ್ ಅಂದರೆ ಡೇಟಾ ಲೈಟ್ ಇಂದ ಟ್ರಾನ್ಸ್ಮಿಟ್ ಆಗುತ್ತೆ. ಏನು ಎಲೆಕ್ಟ್ರಿಕ್ ಸಿಗ್ನಲ್ಸ್ ಮುಖಾಂತರ ಟ್ರಾನ್ಸ್ಮಿಟ್ ಆಗಲ್ಲ, ಲೈಟ್ ಸಿಗ್ನಲ್ಸ್ ಮುಖಾಂತರ ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಆಲ್ ಅಬೌಟ್ ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ಆಪ್ಟಿಕಲ್ ಫೈಬರ್ ಕೇಬಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ಆಪ್ಟಿಕಲ್ ಫೈಬರ್ ಕೇಬಲ್ ಏನು ಅಂತ ತಿಳ್ಕೊಂಬೋಣ. ಸೊ ನೆಕ್ಸ್ಟು ಆಪ್ಟಿಕಲ್ ಫೈಬರ್ ಕೇಬಲ್. ಏನಿದು ಆಪ್ಟಿಕಲ್ ಫೈಬರ್ ಕೇಬಲ್? ಸೊ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ಇರುತ್ತೆ. ಆ ಡಯಾಗ್ರಾಮ್ ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಇದು ತಿಳ್ಕೊಂಬೋಣ ಫಸ್ಟು. ಫೈಬರ್ ಆಪ್ಟಿಕ್ ಕೇಬಲ್ ಇಸ್ ಅ ಟೈಪ್ ಆಫ್ ಗೈಡೆಡ್ ಟ್ರಾನ್ಸ್ಮಿಷನ್ ಮೀಡಿಯಂ ದಟ್ ಯೂಸಸ್ ಲೈಟ್ ಸಿಗ್ನಲ್ಸ್ ಇನ್ಸ್ಟೆಡ್ ಆಫ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಟು ಟ್ರಾನ್ಸ್ಮಿಟ್ ಡೇಟಾ. ಸೊ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇದು ಯೂಸ್ ಮಾಡೋದಿಲ್ಲ, ಲೈಟ್ ಸಿಗ್ನಲ್ಸ್ ಮುಖಾಂತರ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಫ್ರಮ್ ದ ಸೆಂಡರ್ ಟು ರಿಸೀವರ್. ಓಕೆ, ಸೊ ಇಟ್ ಈಸ್ ಯೂನಿ ಡೈರೆಕ್ಷನಲ್, ಒಂದೇ ಡೈರೆಕ್ಷನ್ ಇದು ಹೋಗುತ್ತೆ. ಯಾವುದು? ಆಪ್ಟಿಕಲ್ ಫೈಬರ್ ಕೇಬಲ್ಸ್. ಇಟ್ ಇಸ್ ಮೇಡ್ ಅಪ್ ಆಫ್ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ದಟ್ ಕ್ಯಾರಿ ಡೇಟಾ ಇನ್ ದ ಫಾರ್ಮ್ ಆಫ್ ಲೈಟ್ ಪಲ್ಸಸ್. ಸೊ ಕೊನೆಯಲ್ಲಿ ನಿಮಗೆ ಒಂದು ಪರ್ಕೆ ಕಡ್ಡಿ ಥರ ಕಡ್ಡಿಗಳು ಬರುತ್ತೆ, ಅದನ್ನು ವಿ ಕಾಲ್ ಇಟ್ ಆಸ್ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್. ಅಲ್ಲಿಂದನೇ ಲೈಟ್ ಟ್ರಾನ್ಸ್ಮಿಟ್ ಆಗೋದು. ಓಕೆ, ಸೊ ಅದು ತೋರಿಸ್ತೀನಿ ಡಯಾಗ್ರಾಮು. ಹೈಯರ್ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ನಿಮ್ಮ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ಗೆ ಮತ್ತು ಕೋಆಕ್ಸಿಲ್ ಕೇಬಲ್ಸ್ಗಿಂತ ಜಾಸ್ತಿ ಹೈ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಇದರಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಸ್. ಸೊ ಇದು ಇಂಟರ್ನೆಟ್ ಎಸ್ಟಾಬ್ಲಿಷ್ ಮಾಡೋಕ್ಕೂ ಕೂಡ ಈ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಯೂಸ್ ಮಾಡ್ತೀವಿ. ಸೊ ಆಪ್ಟಿಕಲ್ ಫೈಬರ್ ಯೂಸಸ್ ರಿಫ್ರಾಕ್ಷನ್ ಟು ಡೈರೆಕ್ಟ್ ದ ಲೈಟ್ ಥ್ರೂ ದ ಮೀಡಿಯಾ, ಆಫರ್ಸ್ ಹೈಯರ್ ಬ್ಯಾಂಡ್ ವಿತ್ ಬಟ್ ಎಕ್ಸ್ಪೆನ್ಸಿವ್. ಸೊ ಇಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಅಂದ್ರೆ ಏನು? ಬೆಂಡಿಂಗ್ ಆಫ್ ಲೈಟ್. ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ಗೆ, ಏರಿಂದ ಗ್ಲಾಸ್ಗೆ ಲೈಟ್ ಬೆಂಡ್ ಆಗಿ ರಿಫ್ಲೆಕ್ಟ್ ಆಗುತ್ತಲ್ಲ, ಇಲ್ಲಿ ಅದೇ ಥರ ರಿಫ್ರಾಕ್ಷನ್ ಯೂಸ್ ಮಾಡ್ತೀವಿ. ಸೊ ಲೈಟ್ ಆಚೆ ಹೋಗದೇ ಇರಲಿ ಮತ್ತೆ ಲೈಟ್ ಕೋರ್ ಒಳಗೆ ಬರಲಿ ಅಂತ ವಿ ಯೂಸ್ ದಿಸ್ ರಿಫ್ರಾಕ್ಷನ್. ಕೋರ್ ಏನು ಅಂತ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ, ಎಷ್ಟು ಪಾರ್ಟ್ಸ್ ಬರುತ್ತೆ ಇದರಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಆಟ್ ದ ಕೋರ್ ಇಟ್ ಹ್ಯಾಸ್ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ದಟ್ ಕ್ಯಾರಿ ಲೈಟ್. ಲಾಸ್ಟಲ್ಲಿ ಒಂದು ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ಇರುತ್ತೆ, ಅದು ಲೈಟ್ನ ಕ್ಯಾರಿ ಮಾಡುತ್ತೆ. ಸೊ ಇಟ್ ಹ್ಯಾಸ್ cladding which is less dense glass to reflect the light back to the core instead of moving out. ಕ್ಲಾಡಿಂಗ್ ಅಂತ ಒಂದು ಪಾರ್ಟ್ ಇದೆ, ಅದು ಲೈಟ್ನ ರಿಫ್ಲೆಕ್ಟ್ ಮಾಡಿ ಮತ್ತೆ ಅದು ವಾಪಸ್ ಬರುತ್ತೆ ಕೋರ್ಗೆ, ಮತ್ತೆ ಆಚೆ ಅದು ಹೋಗೋದಿಲ್ಲ ಲೈಟು. ಸೊ ಒಳಗೆ ಅದು ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಇಟ್ ರಿಫ್ಲೆಕ್ಟ್ಸ್ ದ ಲೈಟ್ ಬ್ಯಾಕ್ ಟು ದ ಕೋರ್, ಮತ್ತೆ ಕೋರ್ಗೆ ಲೈಟ್ನ ರಿಫ್ಲೆಕ್ಟ್ ಮಾಡುತ್ತೆ. ದಿಸ್ ಹೋಲ್ ಅರೇಂಜ್ಮೆಂಟ್ ಈಸ್ ಕವರ್ಡ್ ಬೈ ಅನ್ ಔಟರ್ ಜಾಕೆಟ್ ಮೇಡ್ ಅಪ್ ಆಫ್ PVC. ಸೊ ಸೇಮ್ ನಮ್ಮ ಕೋಆಕ್ಸಿಲ್ ಕೇಬಲ್ ಔಟರ್ ಕವರಿಂಗ್ PVC ಇತ್ತಲ್ಲ, ಅದೇ ಥರ ಇಲ್ಲೂ ಕೂಡ PVC ಇದೆ. ಓಕೆ, ಸ್ಟ್ರಾಂಗ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಯೂಸ್ಡ್ ಇನ್ ಮೆನಿ ಕೇಬಲ್ಸ್ ಟು ಪ್ರೊಟೆಕ್ಟ್ ದ ಡೇಟಾ ಫ್ರಮ್ ಡಸ್ಟ್ಗೆ ಪ್ರೊಟೆಕ್ಷನ್ ಮತ್ತು ಔಟ್ಸೈಡ್ ಇಂಟರ್ಫಿಯರೆನ್ಸ್ಗೆ ಪ್ರೊಟೆಕ್ಷನ್ಗೆ ನಾವು PVC ಯೂಸ್ ಮಾಡ್ತೀವಿ. ಓಕೆ, ಸೊ ಆಪ್ಟಿಕಲ್ ಫೈಬರ್ ಕೇಬಲ್ ಅರ್ಥದಿಂದ ಭಾವಿಸ್ತೀನಿ. ಇಲ್ಲಿ ಡೇಟಾ ಟ್ರಾನ್ಸ್ಮಿಷನ್ ಹೆಂಗಾಗುತ್ತೆ ಮುಖ್ಯ? ಇನ್ ದ ಫಾರ್ಮ್ ಆಫ್ ಲೈಟ್ ಪಲ್ಸಸ್ ಇಂದ ಆಗುತ್ತೆ, ಎಲೆಕ್ಟ್ರಿಕ್ ಸಿಗ್ನಲ್ಸ್ ಮುಖಾಂತರ ಆಗೋದಿಲ್ಲ ಇಲ್ಲಿ. ಓಕೆ, ಸೊ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ಇರುತ್ತೆ, ಅದು ಕೋರ್ ಅಂತ ಹೇಳ್ತೀವಿ. ಲೈಟ್ನ ರಿಫ್ಲೆಕ್ಟ್ ಮಾಡೋದಕ್ಕೆ, ಸೊ ಲೈಟ್ ಟ್ರಾನ್ಸ್ಮಿಟ್ ಮಾಡೋದಕ್ಕೆ, ರಿಫ್ಲೆಕ್ಟ್ ಅಂತ ಲೈಟ್ ಟ್ರಾನ್ಸ್ಮಿಟ್ ಮಾಡೋಕ್ಕೆ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್ ಇದೆ. ಕೋರ್ ಕ್ಲಾಡಿಂಗ್ ಅಂದರೆ ಮತ್ತೆ ಲೈಟ್ನ ರಿಫ್ಲೆಕ್ಟ್ ಮಾಡೋದು, ಕೋರ್ಗೆನೆ ರಿಫ್ಲೆಕ್ಟ್ ಮಾಡೋದಕ್ಕೆ, ಲೈಟ್ ಆಚೆ ಹೋಗದಿರಲಿ ಅಂತ ವಿ ಯೂಸ್ ಕ್ಲಾಡಿಂಗ್. ಆಮೇಲೆ PVC ಟು ಪ್ರೊಟೆಕ್ಟ್ ದ ಡೇಟಾ ಫ್ರಮ್ ಡಸ್ಟ್. ಓಕೆ, ಸೊ ಇದರ ಡಯಾಗ್ರಾಮ್ ಕೂಡ ನೋಡ್ಬೋಣ. ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ಇದೇ ನಿಮ್ಮ ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ನಾನು ಪರ್ಕೆ ಕಡ್ಡಿ ಅನ್ನಲ್ಲ, ಸೊ ಥಿನ್ ಸ್ಟ್ರಾಂಡ್ಸ್ ಆಫ್ ಗ್ಲಾಸ್, ಅದರಿಂದನೇ ನಿಮಗೆ ಲೈಟ್ನ ಎಮಿಟ್ ಆಗೋದು. ಓಕೆ, ಸೊ ಇಲ್ಲಿ ಯಾವುದು? ಇಲ್ಲಿ ಕೋರ್ ಇದೆ ಅಂತ ಹೇಳ್ತೀವಿ. ಸೊ ಕೋರ್ ಅಂದರೆ ಥ್ರೂ ದ ಲೈಟ್ ಎಮಿಟ್ ಮಾಡೋದು ಕೋರ್. ಇದು ಕ್ಲಾಡಿಂಗ್. ಸೊ ದಿಸ್ ಇಸ್ ಕಾಲ್ಡ್ ಕ್ಲಾಡಿಂಗ್. ಮತ್ತೆ ಲೈಟ್ ರಿಫ್ಲೆಕ್ಷನ್ ವಾಪಸ್ ಬರುತ್ತೆ, ಸೊ ಔಟ್ಸೈಡ್ ಎಮಿಟ್ ಮಾಡೋದಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ PVC. ನಿಮಗೆ PVC ಗೊತ್ತು. ಸೊ PVC ಇಸ್ ದ ಕವರಿಂಗ್, ಪ್ಲಾಸ್ಟಿಕ್ ಕವರಿಂಗ್. ನಿಮಗೆ ಡಸ್ಟ್ ಇಂದ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂಡ್ ಔಟ್ಸೈಡ್ ಇಂಟರ್ಫಿಯರ್ಸ್ ಇಂದ ಕೂಡ ಪ್ರೊಟೆಕ್ಷನ್ ಕೊಡುತ್ತೆ. ಓಕೆ, ಸೊ ಇದು ಅರ್ಥದಿಂದ ಭಾವಿಸ್ತೀನಿ. ಫೈಬರ್ ಆಪ್ಟಿಕ್ ಕೇಬಲ್. ಸೊ ಇದು ಮೂರೂ ವೈರ್ಡ್ ಕಮ್ಯುನಿಕೇಷನ್ ಮೀಡಿಯಂ. ಯಾವ್ದು ಕಲ್ತೀವಿ? ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಲ್ಯಾಂಡ್ಲೈನಲ್ಲಿ ಯೂಸ್ ಮಾಡ್ತೀವಲ್ಲ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್. ಸೊ 2 ಕಾಪರ್ ವೈರ್ DNA ಶೇಪ್ ಇದ್ರೆ ಟ್ವಿಸ್ಟೆಡ್ ಪೇರ್ ಕೇಬಲ್ಸ್ ಯೂಸ್ ಮಾಡ್ತೀವಲ್ಲ, ಸೊ ದಟ್ ಈಸ್ ಟ್ವಿಸ್ಟೆಡ್ ಪೇರ್ ಕೇಬಲ್. ಸೊ ನೆಕ್ಸ್ಟು ಕೋಆಕ್ಸಿಲ್ ಕೇಬಲ್. ಟಿವಿ ಕೇಬಲ್ಸ್. ಸೊ ಟಿವಿಯಲ್ಲಿ ಹೆಂಗೆ ಯೂಸ್ ಮಾಡ್ತೀರಾ? ಕೋಆಕ್ಸಿಲ್ ಕೇಬಲ್ಸ್ ಯೂಸ್ ಮಾಡ್ತೀರಾ. ಕೋಆಕ್ಸಿಲ್ ಕೇಬಲ್ಸ್ ಸೊ ಬೆಟರ್ ಟ್ರಾನ್ಸ್ಮಿಷನ್ ರೇಟ್ ಕೊಡುತ್ತೆ ಟ್ವಿಸ್ಟೆಡ್ ಪೇರ್ಗಿಂತ. ಸೊ ಆ್ಯಂಡ್ ಮೋರ್ ಫಾಸ್ಟರ್ ಆಲ್ಸೋ. ಬಟ್ ಕಮಿಂಗ್ ಟು ಆಪ್ಟಿಕಲ್ ಫೈಬರ್ ಕೇಬಲ್ಸ್, ಲೈಟ್ ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಇಲ್ಲಿ 3 ಪಾರ್ಟ್ ಇದೆ, ಕೋರ್ ಆ್ಯಂಡ್ ಕ್ಲಾಡಿಂಗ್. ಅದಾದಮೇಲೆ PVC ಟು ಪ್ರೊಟೆಕ್ಟ್ ದ ಆಪ್ಟಿಕಲ್ ಫೈಬರ್. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಸೊ ಫೈನ್, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಬಗ್ಗೆ ತಿಳ್ಕೊಂಬೋಣ. ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಅಂದ್ರೆ ಹಿಯರ್ ಡೇಟಾ ಈಸ್ ಟ್ರಾನ್ಸ್ಮಿಟೆಡ್ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್
ಥ್ರೂ ದಿ ಏರ್ ವಿಯಾ ಆಂಟೆನಾಸ್. ಸೊ ಅಂದರೆ ಇಲ್ಲಿ ಡೇಟಾ ಹೆಂಗೆ ಟ್ರಾನ್ಸ್ಮಿಟ್ ಆಗ್ತಿದೆ, ಗಾಳಿ ಮುಖಾಂತರ ಟ್ರಾನ್ಸ್ಮಿಟ್ ಆಗ್ತಿದೆ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅಂದರೆ ಯೂಸಿಂಗ್ ಅಲೆಗಳು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಲೆಗಳಿಂದ ಏರ್ ಮುಖಾಂತರ, ಗಾಳಿ ಮುಖಾಂತರ ಡೇಟಾ ಟ್ರಾನ್ಸ್ಮಿಟ್ ಆಗ್ತಿದೆ ಥ್ರೂ ಆಂಟೆನಾಸ್, ಟ್ರಾನ್ಸಿಸ್ಟರ್ಸ್ ಅಂತ ಥ್ರೂ ದ ಆಂಟೆನಾಸ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಇಲ್ಲಿ ಏನೇನು ಇಂಪಾರ್ಟೆಂಟು, ವೈರ್ಲೆಸ್ ಟೆಕ್ನಾಲಜೀಸ್ ಅಲೌ ಕಮ್ಯುನಿಕೇಷನ್ ಬಿಟ್ವೀನ್ 2 or more devices in short to long distance without any physical media. ಸೊ ಇಲ್ಲಿ ವೈರಿಂಗ್ ಏನು ಬೇಕಾಗಿಲ್ಲ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ. ಸೊ ಇಲ್ಲಿ ವೈರಿಂಗ್ ಬೇಡ. ಸೊ ಥ್ರೂ ದ ಏರ್ ನಮಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ದೇರ್ ಆರ್ ಮೆನಿ ಟೈಪ್ಸ್ ಆಫ್ ವೈರ್ಲೆಸ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಸಚ್ ಎಸ್ ಬ್ಲೂಟೂತ್, ವೈಫೈ ಆ್ಯಂಡ್ ವೈಮ್ಯಾಕ್ಸ್. ಸೊ ನಮಗೆ ವೈರ್ಲೆಸ್ ಟೆಕ್ನಾಲಜೀಸ್ ಬೇರೆ ಬೇರೆ ಇದೆ. ಬ್ಲೂಟೂತ್ ನೋಡಿದೀವಿ ಆಲ್ರೆಡಿ. ಸೊ ನಾವು ಲಾಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಬ್ಲೂಟೂತ್ ಬಗ್ಗೆ ತಿಳ್ಕೊಂಡಿವಿ. ವೈಫೈ ಇದೆ, ವೈಮ್ಯಾಕ್ಸ್. ಸೊ ವೈಮ್ಯಾಕ್ಸ್ ಏನು ಅಂತ ಕೂಡ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ರೇಂಜ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಏನೇನು ಬರುತ್ತೆ ವೈರ್ಲೆಸ್ ಕಮ್ಯುನಿಕೇಷನ್ ಮೀಡಿಯಂ ಇಲ್ಲಿ ನೋಡ್ಬೋದು. ಫ್ರೀಕ್ವೆನ್ಸಿ ರೇಂಜ್ ಬದಲಾಗ್ತಿರುತ್ತೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗೆ. 3 kHz to 900 terahertz. 900 tera ಅಂದರೆ ಎಷ್ಟು? Tera is 10 power 12. 10 power 12. So can be divided into 4 categories such as radio waves, microwaves, infrared waves and visible or light waves according to the frequency ranges. ಸೊ ಫ್ರೀಕ್ವೆನ್ಸಿ ಹೆಂಗೆ ಬದಲಾಗುತ್ತೆ, ಅದರ ಬದಲಾಗೋ ರೀತಿ ನಿಮಗೆ ಲೈಟ್ ಕಾಣಿಸ್ತಾ ಹೋಗುತ್ತೆ. ಸೊ ಅದು ಬದಲಾಗೋ ಹಾಗೆ ನಿಮಗೆ ಲೈಟ್ ಇನ್ನೂ ಬ್ರೈಟ್ ಆಗಿ ಕಾಣಿಸುತ್ತೆ, ಇನ್ನೂ ಕ್ಲಾರಿಟಿಯಾಗಿ ಕಾಣಿಸುತ್ತೆ. ಸೊ ಫಸ್ಟ್ ರೇಡಿಯೋ ವೇವ್ಸ್ ಬರುತ್ತೆ, ಅದಾದಮೇಲೆ ಮೈಕ್ರೋವೇವ್ಸ್, ಸೊ ಅದಾದಮೇಲೆ ಇನ್ಫ್ರಾರೆಡ್ ವೇವ್ಸ್ ಬರುತ್ತೆ. ಸೊ ನಿಮ್ಮ ಸಿಲೆಬಸಲ್ಲಿ ಸೊ ಲೈಟರ್ ವೇವ್ಸ್ ಅಥವಾ ಲೈಟ್ ವೇವ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಓಕೆ, ಸೊ ನಾನು ಡೈಗ್ರಾಮ್ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಲ್ಲಿ ಫ್ರೀಕ್ವೆನ್ಸೀಸ್ ರೇಂಜ್ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಲ್ಲಿ ಫ್ರೀಕ್ವೆನ್ಸಿ ಹೆಂಗೆ ಬದಲಾಗುತ್ತೆ ಇದನ್ನು ತಿಳ್ಕೊಂಬಿಡಿ. ಓಕೆ, ಸೊ ಇಲ್ಲಿ ಡೈಗ್ರಾಮ್ ನೋಡ್ಬೋಣ. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಡೈಗ್ರಾಮ್ ನಾನು ತೊಗೊಂಡಿನಿ. ಸೊ 3 kHz ಇಂದ 1 GHz ವರೆಗೂ ಫ್ರೀಕ್ವೆನ್ಸೀಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಫ್ರೀಕ್ವೆನ್ಸಿ ಇದ್ರೆ ಸೊ ಅದನ್ನ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಏನು ಕರಿತೀವಿ? ಫ್ರೀಕ್ವೆನ್ಸಿ ರೇಂಜ್ 3 kHz ಅಂದರೆ 3 × 10 power 3 kHz ಇಂದ ಸೊ 1 GHz ವರೆಗೂ ಇದ್ರೆ 1 × 10 power 9 Hz. ಸೊ 1 × 10 power 9 Hz ವರೆಗೂ ಇದ್ರೆ ಸೊ ವಿ ಕಾಲ್ ಇಟ್ ಆಸ್ ರೇಡಿಯೋ ವೇವ್ಸ್. ನೆಕ್ಸ್ಟ್ ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ 1 GHz ಇಂದ 300 GHz ಇದ್ರೆ ಅದನ್ನ ಮೈಕ್ರೋವೇವ್ಸ್ ಅಂತ ಹೇಳ್ತೀವಿ. ಮೈಕ್ರೋವೇವ್ಸ್ ಅಂದ್ರೆ ಒಂದೇ ಡೈರೆಕ್ಷನ್ಗೆ ಹೋಗುತ್ತೆ ಡೇಟಾ. ಸೊ ಒನ್ ಡೈರೆಕ್ಷನ್ ಇಂದ ಮಾತ್ರ ಡೇಟಾ ಫ್ಲೋ ಆಗುತ್ತೆ. ಸೊ ಅದು ಮೈಕ್ರೋವೇವ್ಸ್ ಅಂತೀವಿ. ಸೊ ನೆಕ್ಸ್ಟ್ ಇನ್ಫ್ರಾರೆಡ್ ವೇವ್ಸ್ 300 GHz ಇಂದ 400 THz ವರೆಗೂ ಇರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಫ್ರೀಕ್ವೆನ್ಸಿ ಇಲ್ಲಿ 300 GHz ಇಂದ 400 THz ವರೆಗೂ ಇರುತ್ತೆ. ಸೊ 400 THz ಇಂದ 900 THz ನ ಲೈಟ್ ವೇವ್ಸ್ ಅಂತ ಕರಿತೀವಿ. ಸೊ ಮತ್ತೆ ಬಂದ್ಬಿಡೋಣ ಲೈಟ್ ವೇವ್ಸ್. ಲೈಟ್ ವೇವ್ಸ್ ಅಂದ್ರೆ ಏನು? 400 THz ಇಂದ ನಿಮ್ಮ ಫ್ರೀಕ್ವೆನ್ಸಿ ಆಫ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 400 THz ಇಂದ 900 THz ಇದ್ರೆ ಲೈಟ್ ವೇವ್ಸ್ ಅಂತ ಕರಿತೀವಿ. ಓಕೆ, ಸೊ ಅರ್ಥದಿಂದ ಭಾವಿಸ್ತೀನಿ. ಡೈಗ್ರಾಮ್ ನೋಡಿದಿರಾ. ಈಗ ಎಲ್ಲ ವೇವ್ಸ್ ಅಂದರೆ ಎಲ್ಲ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಬಗ್ಗೆ ಸೊ ಇಲ್ಲಿ ಟೇಬಲ್ ಇದೆ, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊತಾ ಹೋಗೋಣ. ಆಯ್ತಾ? ಸೊ ಆಯಿತು, ನೆಕ್ಸ್ಟ್ ಹೋಗ್ಬೋಣ. ಸೊ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ ಈ ವೇವ್ಸ್ ಏನೇನಿದೆ ಅದ್ರ ಪ್ರಾಪರ್ಟೀಸ್ ನೀಟಾಗಿ ತಿಳ್ಕೊಂಬೋಣ. ವೈರ್ಲೆಸ್ ಕಮ್ಯುನಿಕೇಷನ್ ಮೀಡಿಯಂ ಏನೇನಿದೆ, ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಇನ್ಫ್ರಾರೆಡ್ ವೇವ್ಸ್, ಈ ಮೂರ್ದು ತಿಳ್ಕೊಂಬೋಣ ನೀಟಾಗೆ. ಸೊ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಫಸ್ಟ್ ರೇಡಿಯೋ ವೇವ್ಸ್ ಬಗ್ಗೆ ತಿಳ್ಕೊಂಬೋಣ. ರೇಡಿಯೋ ವೇವ್ಸ್ ಅಂದ್ರೆ ಏನು ಸರ್? ಸೊ ವೇವ್ಸ್ ಆಫ್ ಫ್ರೀಕ್ವೆನ್ಸಿ 3 kHz ಇಂದ 1 GHz ವರೆಗೂ ಇದ್ರೆ ರೇಡಿಯೋ ವೇವ್ಸ್ ಅಂತೀವಿ. ಅಂದರೆ 3 × 10 power 3 Hz ಟು 1 GHz ಅಂದರೆ 1 × 10 power 9 Hz. ಓಕೆ, ಸೊ ಈ ರೇಂಜಲ್ಲಿ ನಿಮ್ಮ ಫ್ರೀಕ್ವೆನ್ಸಿ ಆಫ್ ದ ವೇವ್ ಇದ್ದರೆ ರೇಡಿಯೋ ವೇವ್ಸ್ ಅಂತ ಕರಿತೀವಿ. ಸೊ ಓಮ್ನಿ ಡೈರೆಕ್ಷನಲ್, ದೀಸ್ ವೇವ್ಸ್ ಕ್ಯಾನ್ ಮೂವ್ ಇನ್ ಆಲ್ ಡೈರೆಕ್ಷನ್ಸ್. ಸೊ ರೇಡಿಯೋ ವೇವ್ಸ್ ಎಲ್ಲ ಡೈರೆಕ್ಷನ್ ಹೋಗ್ಬೋದು, ಒಂದೇ ಸ್ಟ್ರೈಟ್ ಡೈರೆಕ್ಷನಲ್ಲೇ ಹೋಗ್ಬೇಕಂತ ಇಲ್ಲ. ಓಮ್ನಿ ಡೈರೆಕ್ಷನಲ್ ಕ್ಯಾನ್ ಪೆನಿಟ್ರೇಟ್ ವಾಲ್ಸ್. ಸೊ ವಾಲ್ಸ್ ಕೂಡ ಪೆನಿಟ್ರೇಟ್ ಮಾಡ್ಬೋದು. ಸೊ ನೀವೆಲ್ಲಾದರೂ ಮೌಂಟೇನ್ ಏರಿಯಾ ಆ ಕಡೆ ಇದ್ದರೆ ಜನರಲಿ ನಾವು ರೇಡಿಯೋ ವೇವ್ಸೇ ಯೂಸ್ ಮಾಡೋದು. ಓಕೆ, ಸೊ ಮೌಂಟೇನ್ಸ್ ಏರಿಯಾ ಅಥವಾ ಎಲ್ಲೂ ಸಿಗ್ನಲ್ ಬರ್ದೇ ಇರೋ ಕಡೆ ವಿ ಯೂಸ್ ದ ರೇಡಿಯೋ ವೇವ್ಸ್ ಕಾನ್ಸೆಪ್ಟ್. ಇದು ಚೀಪರ್ ಕೂಡ. ಓಕೆ, ಸೊ ರೇಡಿಯೋ ವೇವ್ಸ್ ಆಫ್ ಫ್ರೀಕ್ವೆನ್ಸಿ 300 kHz to 30 MHz ಕ್ಯಾನ್ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್. ಸೊ ಏನು ಹೇಳ್ತಿದ್ದಾರೆ, ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ ಏನಾದರೂ 300 kHz ಇಂದ 30 MHz ಇದ್ರೆ ಸೊ ತುಂಬ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅಂತ ಹೇಳ್ತಾ ಇವಿ. ಬಟ್ ಇದ್ರ ರೇಂಜ್ ಎಷ್ಟು? 3 kHz ಇಂದ 1 GHz ಮಾತ್ರ. ಓಕೆ, ಸೊ ಫೈನ್. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸಸೆಪ್ಟಬಲ್ ಟು ವೆದರ್ ಕಂಡೀಷನ್ಸ್ ಲೈಕ್ ರೇನ್, ಚೀಪರ್. ಸೊ ಇಲ್ಲಿ ಅಡ್ವಾಂಟೇಜ್ ಏನು? ಸೊ ಚೀಪರ್ ಒಂದು ಅಡ್ವಾಂಟೇಜು, ಬಟ್ ವೆದರ್ ಕಂಡೀಷನ್ಸ್ ಈ ವೇವ್ಸ್ನ ಎಫೆಕ್ಟ್ ಮಾಡುತ್ತೆ. ಸೊ ರೇಡಿಯೋ ವೇವ್ಸ್ ರೇಡಿಯೋಲಿ ಯೂಸ್ ಮಾಡ್ತೀವಲ್ವ. ಸೊ ರೇಡಿಯೋ ನೀವು ಕೇಳಿಸ್ಕೊಬೋದು. ಒಂದೊಂದ್ಸಲಿ ವೆದರ್ ಕಂಡೀಷನ್ಸ್ ಏನಾದರೂ ಜಾಸ್ತಿ ರೇನು, ಕ್ಲೌಡಿ ಆ ಥರ ಏನಾದರೂ ವೆದರ್ ಕಂಡೀಷನ್ಸಿಂದ ಸೊ ನಿಮಗೆ ಕೂಡ ಸಿಗ್ನಲ್ ಸರಿ ಕೇಳಿಸೋದಿಲ್ಲ ಈ ರೇಡಿಯೋ ವೇವ್ಸಿಂದ. ಓಕೆ, ಸೊ ರೇಡಿಯೋ ವೇವ್ಸ್ ಜನರಲಿ FM ರೇಡಿಯೋ ಯೂಸ್ ಮಾಡ್ತೀವಿ, ಕರೆಕ್ಟಾ? ಸೊ ದೀಸ್ ವೇವ್ಸ್ ಆರ್ ಯೂಸ್ಡ್ ಇನ್ FM ರೇಡಿಯೋಸ್ ಆರ್ ಟೆಲಿವಿಷನ್. ಸೊ FM ರೇಡಿಯೋಸ್ ಆ್ಯಂಡ್ ಟೆಲಿವಿಷನ್ಗೆ ಈ ರೇಡಿಯೋ ವೇವ್ಸ್ ಮುಖಾಂತರನೇ ನಿಮಗೆ ಸಿಗ್ನಲ್ಸ್ ಬರೋದು. ಸೊ ಅರ್ಥದಿಂದ ಭಾವಿಸ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಟೈಪ್ ಆಫ್ ರೇಡಿಯೋ ವೇವ್ಸ್. ಸೊ ಎರಡನೇದಕ್ಕೆ ಹೋಗ್ಬೋಣ, ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ ಅಂದರೆ ಏನು? ಸೊ ಮೈಕ್ರೋವೇವ್ಸ್ ಆರ್ ವೇವ್ಸ್ ದಟ್ ಮೂವ್ ಸ್ಟ್ರೇಟ್, ಕ್ಯಾನಾಟ್ ಗೋ
ಥ್ರೂ ವಾಲ್ಸ್. ಸೊ ಇದು ಒಂದೇ ಡೈರೆಕ್ಷನ್ ಸೀದಾ ಮಾತ್ರ ಹೋಗತ್ತೆ, ವಾಲ್ಸ್ ಪೆನಿಟ್ರೇಷನ್ ಎಲ್ಲ ಮಾಡೋದಕ್ಕಾಗಲ್ಲ ಮೈಕ್ರೋವೇವ್ಸ್ಗೆ. ಓಕೆ, ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ ರೇಂಜಿಂಗ್ ಫ್ರಮ್ 1 GHz to 300 GHz. ಡೆಫಿನೇಷನ್ ಇದೆ ಹೇಳ್ಬೇಕು ನೀವು. Electromagnetic waves ranging from 1 GHz to 300 GHz, 300 into 10 power 9. So 300 into 10 power 9, ಇದನ್ನ we call it as microwaves. Okay, so microwaves ಬಗ್ಗೆ ತಿಳ್ಕೊಳ್ಳೋಣ. ಮೇಂಟೆನೆನ್ಸ್ ಈಸಿ ದ್ಯಾನ್ ಕೇಬಲ್ಸ್. ಸೊ ಕೇಬಲ್ಸ್ಗಿಂತ ಇದು ಮೇಂಟೆನೆನ್ಸ್ ತುಂಬ ಈಸಿ. ಸೊ ಅಷ್ಟೊಂದು ನಮಗೆ ಡಿಫಿಕಲ್ಟಿ ಇಲ್ಲ ಇದನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ಯೂಸ್ಡ್ ಇನ್ ಮೈಕ್ರೋವೇವ್ ಅವನ್ಸ್, ಸ್ಯಾಟಲೈಟ್ ಕಮ್ಯುನಿಕೇಷನ್. ಸೊ ಸ್ಯಾಟಲೈಟ್ ಮುಖಾಂತರ ಕಮ್ಯುನಿಕೇಷನ್ಗೆ ಆ್ಯಂಡ್ ಮೈಕ್ರೋವೇವ್ ಅವನ್ಸ್ಗೆ ಇದನ್ನು ಯೂಸ್ ಮಾಡ್ತಾ ಇವಿ, ಮೈಕ್ರೋವೇವ್ಸ್ ಕಾನ್ಸೆಪ್ಟ್ ಯೂಸ್ ಮಾಡ್ತಾ ಇವಿ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ. ಸ್ಯಾಟಲೈಟ್ ಕಮ್ಯುನಿಕೇಷನ್ ಹೆಂಗೆ ಮಾಡ್ತೀರಾ? ಸೊ ಸ್ಯಾಟಲೈಟ್ ಅಂದರೆ ಅಪ್ಲಿಂಕ್ ಡೌನ್ ಲಿಂಕ್ ಇರುತ್ತೆ. ಅಪ್ಲಿಂಕಿಂದ ನೀವು ಸ್ಯಾಟಲೈಟ್ಗೆ ರಿಕ್ವೆಸ್ಟ್ ಕಳಿಸ್ತೀರಾ, ಸ್ಯಾಟಲೈಟಿಂದ ಡೌನ್ ಲಿಂಕಿಂದ ರಿಸೀವರ್ ಆ ರಿಕ್ವೆಸ್ಟ್ ತೊಗೊಳುತ್ತೆ. ಸೊ ಇಲ್ಲೂ ಕೂಡ ನಾವು ಈ ಮೈಕ್ರೋವೇವ್ಸ್ ಕಾನ್ಸೆಪ್ಟ್ ತೊಗೊತಾ ಇವಿ. ಓಕೆ, ಆ್ಯಂಡ್ ಮೈಕ್ರೋವೇವ್ ಕಾನ್ಸೆಪ್ಟೇ ಯೂಸ್ ಆಗೋದು. ಓಕೆ, ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಮೂರನೇದು ಇನ್ಫ್ರಾರೆಡ್ ವೇವ್ಸ್. ಟೆಲಿಫೋನ್ ಅಂತ ಇದೀನಿ, ನಿಮ್ಮ ಟಿ ವಿ ರಿಮೋಟ್ ಯೂಸ್ ಮಾಡ್ತಿರಲ್ಲ, ಇನ್ಫ್ರಾರೆಡ್. ಸೊ ನಾನು ಒಂದು ರೂಮಲ್ಲಿ ಟಿ ವಿ ಆನ್ ಮಾಡಿದ್ದೀನಿ, ರಿಮೋಟ್ ಒಂದು ರೂಮಲ್ಲಿ ಮಾತ್ರ ವರ್ಕ್ ಆಗುತ್ತಲ್ವಾ, ಬೇರೆ ರೂಮ್ಗೆ ಹೋಗಿ ರಿಮೋಟಿನ ಚಾನೆಲ್ ಚೇಂಜ್ ಮಾಡಿದ್ರೆ ಚೇಂಜ್ ಆಗುತ್ತಾ? ಆಗಲ್ಲ. ಸೊ ಇದು ಕೂಡ ಇನ್ಫ್ರಾರೆಡ್ ವೇವ್ಸ್ ವಾಲ್ ಪೆನಿಟ್ರೇಷನ್ ಆಗೋದಿಲ್ಲ. ಓಕೆ, ಸೊ ನೀವು ಪ್ಲೇ ಸ್ಟೇಷನ್ ಎಲ್ಲ ಆಡ್ಬೋದು, ವಾಲ್ ಪೆನಿಟ್ರೇಷನ್ ಆಗುತ್ತೆ ಪ್ಲೇ ಸ್ಟೇಷನ್ಲಿ. ಅಲ್ಲಿ ಬೇರೆ ಲೇಸರ್ ಯೂಸ್ ಮಾಡ್ತೀವಿ, ಇಲ್ಲಿ ಲೇಸರ್ ಅಲ್ಲ, ಇನ್ಫ್ರಾರೆಡ್ ವೇವ್ಸ್. ಇನ್ಫ್ರಾರೆಡ್ ವೇವ್ಸ್ ಅಂದರೆ ಏನು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಫ್ ಫ್ರೀಕ್ವೆನ್ಸಿ ರೇಂಜಿಂಗ್ ಫ್ರಮ್ 300 GHz to 400 THz. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 300 into 10 power 9 ಇಂದ ರೇಂಜ್ ಇದ್ದರೆ to 400 THz. ಟೆರಾ ಅಂದರೆ 10 power 12. ಸೊ 400 into 10 power 12 hertz ಅಲ್ಲಿದ್ರೆ, ಸೊ ವಿ ಕಾಲ್ ಇಟ್ ವಿಚ್ ವೇವ್? ಇನ್ಫ್ರಾರೆಡ್ ವೇವ್ಸ್. ನೆಕ್ಸ್ಟ್ ಪಾಯಿಂಟ್, ಕೆನಾಟ್ ಪೆನಿಟ್ರೇಟ್ ಥ್ರೂ ಸಾಲಿಡ್ ಆಬ್ಜೆಕ್ಟ್ಸ್ ಸಚ್ ಎಸ್ ವಾಲ್ಸ್. ಸೊ ವಾಲ್ಸ್ ಮುಖಾಂತರ ಪೆನಿಟ್ರೇಷನ್ ಆಗೋದಿಲ್ಲ. ನಾನು ಬೇರೆ ರೂಮಲ್ಲಿ ಕೂತ್ಕೊಂಡು ಟಿ ವಿ ಚಾನಲ್ ಚೇಂಜ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಟಿ ವಿ ರಿಮೋಟ್ ಇಸ್ ಎಂಪ್ಲಾಯಿಂಗ್ ದ ಕಾನ್ಸೆಪ್ಟ್ ಆಫ್ ಇನ್ಫ್ರಾರೆಡ್ ವೇವ್ಸ್. ಓಕೆ, ಸೊ ಆಯಿತು. ಮೂರನೇ ಪಾಯಿಂಟ್, ಯೂಸ್ ಫಾರ್ ಶಾರ್ಟ್ ಡಿಸ್ಟೆನ್ಸ್ ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಸಚ್ ಎಸ್ ಮೊಬೈಲ್ ಟು ಮೊಬೈಲ್, ಟಿ ವಿ ರಿಮೋಟ್ಸ್ ಆರ್ ಬ್ಲೂಟೂತ್ ಡಿವೈಸಸ್. ಸೊ ಪಾಯಿಂಟ್ ಟು ಪಾಯಿಂಟ್ ಡಿವೈಸ್ ಅಂದರೆ ಮೊಬೈಲ್ ಶಾರ್ಟ್ ಡಿಸ್ಟೆನ್ಸಲ್ಲಿ ಎರಡು ಮೊಬೈಲ್ ಕಮ್ಯುನಿಕೇಟ್ ಮಾಡಬೇಕಂದ್ರೆ ಇನ್ಫ್ರಾರೆಡ್ ವೇವ್ಸ್ ಯೂಸ್ ಮಾಡ್ತೀವಿ. ಟಿ ವಿ ರಿಮೋಟ್ಸಲ್ಲಿ ಯೂಸ್ ಮಾಡ್ತೀರಾ, ಆ್ಯಂಡ್ ಬ್ಲೂಟೂತ್ ಡಿವೈಸಲ್ಲಿ ಕೂಡ ಇದು ಯೂಸ್ ಆಗುತ್ತೆ. ಓಕೆ, ಸೊ ಅರ್ಥ ಎಂದು ಭಾವಿಸ್ತೀನಿ. ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ. ಫಸ್ಟು ರೇಡಿಯೋ ವೇವ್ಸ್ ತಿಳ್ಕೊಳ್ಳಿ, ಮೈಕ್ರೋವೇವ್ಸ್, ಅದಾದಮೇಲೆ ಇನ್ಫ್ರಾರೆಡ್ ವೇವ್ಸ್. ರೇಡಿಯೋ ವೇವ್ಸ್ ಏನು? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ರೇಂಜಿಂಗ್ ಫ್ರಮ್ 3 KHz to 1 GHz, ಇದನ್ನು ರೇಡಿಯೋ ವೇವ್ಸ್ ಅಂತ ಕರಿತೀವಿ. ರೇಡಿಯೋ ವೇವ್ಸ್ ಚೀಪರೇ, ಬಟ್ ಸಸೆಪ್ಟಬಲ್ ಟು ವೆದರ್ ಕಂಡೀಷನ್. ವೆದರ್ ಕಂಡೀಷನಿಂದ ಇದು ಸಿಗ್ನಲ್ ಕರೆಕ್ಟಾಗಿ ಬರದೇ ಇರ್ಬೋದು. ನೆಕ್ಸ್ಟು ಮೈಕ್ರೋವೇವ್ಸ್. ಫ್ರೀಕ್ವೆನ್ಸಿ ಹೆಂಗೆ ರೇಂಜ್ ಆಗುತ್ತೆ? ಸೊ 1 GHz ಇಂದ 300 GHz ಇದ್ರೆ ವಿ ಕಾಲ್ ಇಟ್ ಮೈಕ್ರೋವೇವ್ಸ್. ಮೈಕ್ರೋವೇವ್ಸ್ ಸೊ ಮೋರ್ ಫಾಸ್ಟರ್, ಮೋರ್ ಸೆಕ್ಯೂರ್ ಅಂತ ಹೇಳ್ತೀವಿ. ಸೊ ಬಟ್ ಇಲ್ಲಿ ಮೇಂಟೆನೆನ್ಸ್ ಈಸಿ, ಕೇಬಲ್ಸ್ಗಿಂತ ಈಸಿ. ಸೊ ಇದು ಎಲ್ಲಿ ಯೂಸ್ ಮಾಡ್ತೀವಿ? ಮೈಕ್ರೋವೇವ್ ಅವನ್ಸ್ ಅಲ್ಲಿ, ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಮೂರನೇದು ಇನ್ಫ್ರಾರೆಡ್. ಸೊ ಇದು ಕೂಡ ನಮ್ಮ ವಾಲ್ ಪೆನಿಟ್ರೇಷನ್ ಆಗೋದಿಲ್ಲ, ಬಟ್ ಇಲ್ಲಿ ಫ್ರೀಕ್ವೆನ್ಸಿ ರೇಂಜಿಂಗ್ ಇನ್ನ ಜಾಸ್ತಿ ಇದೆ. ಏನು ಫ್ರೀಕ್ವೆನ್ಸಿ ರೇಂಜಿಂಗ್? ಸೊ ಇಟ್ ಇಸ್ ರೇಂಜಿಂಗ್ ಫ್ರಮ್ 300 GHz ಆಲ್ ದ ವೇ ಅಪ್ ಟು 400 THz. 400 THz ವರೆಗೂ ಇಲ್ಲಿ ಫ್ರೀಕ್ವೆನ್ಸಿ ರೇಂಜ್ ಆಗುತ್ತೆ. ಸೊ ಇಲ್ಲೂ ಕೂಡ ವಾಲ್ ಪೆನಿಟ್ರೇಷನ್ ಆಗೋದಿಲ್ಲ. ಇದು ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ತೀವಿ, ಆ್ಯಂಡ್ ಟಿ ವಿ ರಿಮೋಟ್ಸಲ್ಲಿ ಆ್ಯಂಡ್ ನಿಮ್ಮ ಮೊಬೈಲ್ ಫೋನ್ಸಲ್ಲಿ ಕೂಡ ಇದು ಯೂಸ್ ಮಾಡ್ತೀವಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ದಿಸ್ ಇಸ್ ಆಲ್ ಅಬೌಟ್ ವೈರ್ಲೆಸ್ ಟ್ರಾನ್ಸ್ಮಿಷನ್ ಮೀಡಿಯಂ. ಆಯಿತಾ? ಈಗ ವೈರ್ಲೆಸ್ ಟೆಕ್ನಾಲಜೀಸ್ ಇದೆ, ಬ್ಲೂಟೂತ್ ಇದೆ, ವೈಫೈ ಇದೆ, ವೈಮ್ಯಾಕ್ಸ್ ಏನು ಅಂತ ಹೇಳ್ತೀನಿ. ಸೊ ವೈರ್ಲೆಸ್ ಟೆಕ್ನಾಲಜೀಸ್ ಏನೇನಿದೆ ನಮ್ಗೆ ಗೊತ್ತು ಆಲ್ರೆಡಿ. ಬ್ಲೂಟೂತ್ ಅಂದರೆ ಏನು? ಸೊ ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಲಾಸ್ಟ್ ಚಾಪ್ಟರ್ಲಿ ಓದ್ವಿ. 10 meters ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ವಿ ಆಲ್ರೆಡಿ ಸಾ ಪರ್ಸನಲ್ ಏರಿಯಾ ನೆಟ್ವರ್ಕ್. ಸೊ ಬ್ಲೂಟೂತ್ 10 meters ಒಳಗೆ ವರ್ಕ್ ಆಗೋದಲ್ವಾ? ಸೊ ಇದು ಕೂಡ ಒಂದು ವೈರ್ಲೆಸ್ ಟೆಕ್ನಾಲಜಿ. ವೈಫೈ ವೈರ್ಲೆಸ್ ಟೆಕ್ನಾಲಜಿ, ವೈಮ್ಯಾಕ್ಸ್ ವೈರ್ಲೆಸ್ ಟೆಕ್ನಾಲಜಿ. ಇದ್ರ ಬಗ್ಗೆ ತಿಳ್ಕೊಂಬೋಣ. ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಇಲ್ಲಿ ವಿ ಹ್ಯಾವ್ ಕಂಪ್ಲೀಟೆಡ್ ವೈರ್ಲೆಸ್ ಕಮ್ಯುನಿಕೇಷನ್ ಮೀಡಿಯಂ. ಸೊ ಇಲ್ಲಿ ಆಲ್ರೆಡಿ ವೈರ್ಡ್ ಕಮ್ಯುನಿಕೇಷನ್ ಮೀಡಿಯಂ ಡಿಸ್ಕಸ್ ಮಾಡಿದ್ವಿ. ಟ್ವಿಸ್ಟೆಡ್ ಪೇರ್ ಕೇಬಲ್, ಕೋಆಕ್ಸಿಯಲ್ ಕೇಬಲ್, ಆಪ್ಟಿಕಲ್ ಫೈಬರ್ಸ್, ಮತ್ತೆ ವೈರ್ಲೆಸ್ ಇವು ಮೂರು ನೋಡಿದ್ವಿ. ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್ ಆ್ಯಂಡ್ ಇನ್ಫ್ರಾರೆಡ್ ವೇವ್ಸ್. ಕರೆಕ್ಟಾ? ಸೊ ಲೇಸರು ಇದೆ, ಬಟ್ ನಿಮ್ಮ ಲೇಸರ್ ಟೆಕ್ನಾಲಜಿ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬುಕ್ಕಲ್ಲಿ ಕೊಟ್ಟಿಲ್ಲ. ಸೊ ಲೇಸರ್ ಟೆಕ್ನಾಲಜಿ ಡಿಸ್ಕಸ್ ಮಾಡ್ತಿಲ್ಲ. ವೈರ್ಲೆಸ್ ಟೆಕ್ನಾಲಜೀಸ್ ಬಗ್ಗೆ ಹೋಗ್ಬೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವೈರ್ಲೆಸ್ ಟೆಕ್ನಾಲಜಿ. ವೈರ್ಲೆಸ್ ಟೆಕ್ನಾಲಜೀಸ್ ಏನೇನು ಬರುತ್ತೆ? ಸೊ ವೈರ್ಲೆಸ್ ಟೆಕ್ನಾಲಜೀಸ್ ಅಲ್ಲಿ ವೈರ್ಲೆಸ್ ಟೆಕ್ನಾಲಜಿ ಎನೇಬಲ್ ಡಿವೈಸಸ್ ಟು ಕಮ್ಯುನಿಕೇಟ್ ವಿತೌಟ್ ಫಿಸಿಕಲ್ ಕೇಬಲ್ಸ್ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಓವರ್ ದಿ ಏರ್. ಈ ವೈರ್ಲೆಸ್ ಟೆಕ್ನಾಲಜೀಸ್ ಕೂಡ ನಿಮ್ಮ ವೈಫೈ, ಬ್ಲೂಟೂತ್ ಇದೆಲ್ಲ ಏನು ಮಾಡುತ್ತೆ? ಸೊ ಇಟ್ ಇಸ್ ಕಮ್ಯುನಿಕೇಟಿಂಗ್ ಥ್ರೂ ಏರ್, ಗಾಳಿಯಿಂದಾನೇ ಕಮ್ಯುನಿಕೇಟ್ ಮಾಡುತ್ತೆ. ಇಲ್ಲಿ ಏನು ಕೇಬಲ್ ಆ್ಯಂಡ್ ವೈರಿಂಗ್ ಯೂಸ್ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಪಾಯಿಂಟ್ ಹೋಗ್ಬೋಣ. ಬ್ಲೂಟೂತ್.
ಇಲ್ಲಿ ವೈರ್ಲೆಸ್ ಟೆಕ್ನಾಲಜಿದಲ್ಲಿ ಫಸ್ಟು ಬ್ಲೂಟೂತ್ ಏನು? ಸೊ ಶಾರ್ಟ್ ರೇಂಜ್ ವೈರ್ಲೆಸ್ ಟೆಕ್ನಾಲಜಿ ಕನೆಕ್ಟ್ಸ್ ಡಿವೈಸಸ್ ಲೈಕ್ ಮೊಬೈಲ್ ಫೋನ್ಸ್, ಹೆಡ್ ಫೋನ್ಸ್, ಪ್ರಿಂಟರ್ ಆ್ಯಂಡ್ ಕೀಬೋರ್ಡ್ಸ್. ಸೊ ಇದು ಶಾರ್ಟ್ ರೇಂಜಲ್ಲೇ ನಿಮಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡುತ್ತೆ. ಅದು 10 meters ಒಳಗೆ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಇಟ್ ಈಸ್ ಯೂಸ್ ಟು ಕನೆಕ್ಟ್ ಮೊಬೈಲ್ ಫೋನ್ಸ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡುತ್ತೆ. ಸೊ ಇದು ಫೀಚರ್ಸ್ ಏನು? ಇದ್ರ ಫೀಚರ್ಸ್ ಕೆಲವು ಇದೆ. ಸೊ ಇದು ಎಷ್ಟು ಫ್ರೀಕ್ವೆನ್ಸಿಲಿ ಕನೆಕ್ಟ್ ಆಗುತ್ತೆ, ಇದರ ಸ್ಪೀಡ್ ಎಷ್ಟು, ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ಕೀ ಫೀಚರ್ಸ್ ಆಫ್ ಬ್ಲೂಟೂತ್: ಇಟ್ ಯೂಸಸ್ 2.4 GHz ಅನ್ಲೈಸೆನ್ಸ್ ಫ್ರೀಕ್ವೆನ್ಸಿ ಬ್ಯಾಂಡ್. ಸೊ ಇದು ಫ್ರೀಕ್ವೆನ್ಸಿ ಎಷ್ಟು ಯೂಸ್ ಮಾಡುತ್ತೆ ಅಂದರೆ 2.4 GHz. ಸೊ MCQ ಅಲ್ಲಿ ಕೇಳ್ಬೋದು, ದಯವಿಟ್ಟು MCQ ಅಲ್ಲಿ ಏನೇನು ನಂಬರಿಂಗ್ ಇರುತ್ತೆ. ಸೊ ನಂಬರಿಂಗ್ ನೋಡಿದ್ವಲ್ಲ, ರೇಡಿಯೋ ವೇವ್ಸ್ ಫ್ರೀಕ್ವೆನ್ಸಿ ಏನು, ಮೈಕ್ರೋವೇವ್ಸ್ ಫ್ರೀಕ್ವೆನ್ಸಿ ಏನು, ಇನ್ಫ್ರಾರೆಡ್ ವೇವ್ಸ್ ಫ್ರೀಕ್ವೆನ್ಸಿ ಏನು, ಅದೆಲ್ಲ MCQ ಕೇಳ್ತಾರೆ. ಸೊ ಇದು ಕೂಡ, ಸೊ ಇದು ಎಷ್ಟು ಫ್ರೀಕ್ವೆನ್ಸಿ ಬ್ಯಾಂಡ್ ಯೂಸ್ ಮಾಡ್ತಿದೆ? 2.4 GHz ಬ್ಲೂಟೂತ್. ನೆಕ್ಸ್ಟ್ ಪಾಯಿಂಟ್, ಸ್ಪೀಡ್ 1 to 2 Mbps. 1 to 2 Mbps ಸ್ಪೀಡ್ ಇದೆ ಇದಕ್ಕೆ. ಸೊ ಇನ್ ಬ್ಲೂಟೂತ್ ಟೆಕ್ನಾಲಜಿ ದ ಕಮ್ಯುನಿಕೇಷನ್ ಡಿವೈಸಸ್ within a range of 10 meters build a personal area network called PICONET. ಸೊ PICONET ಮತ್ತೆ MCQ fill in the blanks ಅಲ್ಲಿ ಬರುತ್ತೆ. ಇಲ್ಲಿ ಒಂದು ಪರ್ಸನಲ್ ಏರಿಯಾ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆಗುತ್ತೆ, ಅದನ್ನ PICONET ಅಂತ ಕರಿತೀವಿ, 10 meters ಒಳಗೇನೆ. ಓಕೆ, ಸೊ ಅಪ್ ಟು 255 ಡಿವೈಸಸ್ ಕ್ಯಾನ್ ಬಿ ಪಾರ್ಟ್ ಆಫ್ PICONET, ಬಟ್ ಓನ್ಲಿ 8 ಆರ್ ಆಕ್ಟಿವ್ ಎಟ್ ಅ ಟೈಮ್. ಸೊ 255 ಡಿವೈಸಸ್ ಬರೋ ಚಾನ್ಸಸ್ ಇದೆ ಬ್ಲೂಟೂತ್ ಮುಖಾಂತರ. ಅಂದರೆ ಕನೆಕ್ಷನ್ ಆಗೋದಕ್ಕೆ ಚಾನ್ಸ್ ಇದೆ, ಬಟ್ ಓನ್ಲಿ 8 ಆರ್ ಆಕ್ಟಿವ್. ಬರೀ 8 ಡಿವೈಸ್ ಮಾತ್ರ ಆಕ್ಟಿವ್ ಆಗಿರುತ್ತೆ. ಸೊ ಒಂದು ಡಿವೈಸ್ ಡಿಆಕ್ಟಿವೇಟ್ ಆದಮೇಲೆ ಇನ್ನೊಂದು ಡಿವೈಸ್ ಎಂಟರ್ ಆಗ್ಬೋದು. ಓಕೆ, 255 ಡಿವೈಸಸ್ ಕ್ಯಾನ್ ಬಿ ಪಾರ್ಟ್ ಆಫ್ ಬ್ಲೂಟೂತ್, ಬಟ್ 8 ಮಾತ್ರ ಆಕ್ಟಿವ್ ಆಗಿರುತ್ತೆ. ಓಕೆ, ಸೊ ಇದು ಅರ್ಥ ಎಂದು ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಬ್ಲೂಟೂತ್ ಬಗ್ಗೆ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ವೈರ್ಲೆಸ್ ಟೆಕ್ನಾಲಜಿ ಯಾವುದು? ವೈಫೈ. ಸೊ ವೈಫೈ ಕೂಡ ಎಲ್ರಿಗೂ ಗೊತ್ತು. ಸೊ ಇದು ಲೋಕಲ್ ಏರಿಯಾ ನೆಟ್ವರ್ಕಲ್ಲೇ ವೈರ್ಲೆಸ್ ನಮಗೆ ಇಂಟರ್ನೆಟ್ ಬಂದರೆ ಇದನ್ನು ವೈಫೈ ಅಂತ ಕರಿತೀವಿ ಅಲ್ವಾ. ಸೊ ಇದ್ರ ಡೆಫಿನೇಷನ್ ಕೂಡ ನೋಡ್ಬೋಣ. ಲೋಕಲ್ ಏರಿಯಾ ನೆಟ್ವರ್ಕ್ ದಟ್ ಆಪ್ರೇಟ್ಸ್ ವೈರ್ಲೆಸ್ಲಿ. ಇದು ಕೂಡ ನಿಮಗೆ ನಿಮ್ಮ ಬಿಲ್ಡಿಂಗ್ ಆಗ್ಬೋದು, ನಿಮ್ಮ ಕಾಲೇಜ್ಗೆ ಆಗ್ಬೋದು, ಒಂದು 100 meters ಅಥವಾ 200 meters ಅಥವಾ 1 kilometer ಅಂತೀವಲ್ಲ, 1 kilometer ಡಿಸ್ಟೆನ್ಸ್ವರೆಗೂ ನಮಗೆ ನೆಟ್ವರ್ಕ್ ಎಸ್ಟಾಬ್ಲಿಷ್ ಆದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ವೈರ್ಲೆಸ್, ನಾವೇನು ಎಥರ್ನೆಟ್ ಕೇಬಲ್ ಯೂಸ್ ಮಾಡಿ ಇಲ್ಲಿ ಕನೆಕ್ಷನ್ ಮಾಡೋದಿಲ್ಲ. ಸೊ ಏರಿಂದಾನೇ ಇದು ಟ್ರಾನ್ಸ್ಮಿಟ್ ಆಗೋದು ಡೇಟಾ. ಓಕೆ, ಸೊ these networks consist of communication devices such as laptops, mobile phones, as well as the network device called APs. APs ಅಂದ್ರೆ ಏನು ಸರ್? ಆಂಧ್ರ ಪ್ರದೇಶ APs ಅಂದರೆ ಆಂಧ್ರ ಪ್ರದೇಶ್ ಅಲ್ಲ. ಸೊ ಆಕ್ಸೆಸ್ ಪಾಯಿಂಟ್ಸ್, ಈ ಆಕ್ಸೆಸ್ ಪಾಯಿಂಟ್ ಇಂದಾನೆ ನಿಮಗೆ ವೈರ್ಲೆಸ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಆಗೋದು. ಇಲ್ಲಿ ಆಕ್ಸೆಸ್ ಪಾಯಿಂಟ್ ಏನು ಅಂತ ತಿಳ್ಕೊಳ್ಳೋಣ. ವಿಚ್ ಇಸ್ ಇನ್ಸ್ಟಾಲ್ಡ್ ಇನ್ ಬಿಲ್ಡಿಂಗ್ಸ್ ಆರ್ ಫ್ಲೋರ್ಸ್. ಸೊ ಇದು ಆಕ್ಸೆಸ್ ಪಾಯಿಂಟ್ ಬಿಲ್ಡಿಂಗ್ಸ್ ಅಥವಾ ಫ್ಲೋರಲ್ಲಿ ಇನ್ಸ್ಟಾಲ್ ಆಗುತ್ತೆ. ಆಕ್ಸೆಸ್ ಪಾಯಿಂಟ್ ಅಂದರೆ ಏನು? ಅನ್ ಆಕ್ಸೆಸ್ ಪಾಯಿಂಟ್ ಇಸ್ ಅ ಡಿವೈಸ್ ದಟ್ ಇಸ್ ಯೂಸ್ ಟು ಕ್ರಿಯೇಟ್ ಅ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಬೈ ಕನೆಕ್ಟಿಂಗ್ ಟು ದ ವೈರ್ಡ್ ರೌಟರ್ ಆರ್ ಸ್ವಿಚ್ ಆರ್ ಹಬ್. ಸೊ ಈ ಡೆಫಿನೇಷನ್ಸ್ ಆಲ್ರೆಡಿ ನೋಡಿದ್ವಿ. ಸ್ವಿಚ್, ರೌಟರ್ ಅಂದ್ರೆ ಏನು? ಪ್ಯಾಕೆಟ್ಸ್ನ ರೌಟ್ ಮಾಡುತ್ತೆ ಟು ದ ಡೆಸ್ಟಿನೇಷನ್. ಸ್ವಿಚ್ ಅಂದ್ರೆ ಏನು? ಸೊ ಡೆಸ್ಟಿನೇಷನ್ಗೆ ನೀಟಾಗಿ ಪ್ಯಾಕೆಟ್ಸ್ನ ಕೊಡುತ್ತೆ, ಕರೆಕ್ಟಾ? ಸೊ ಹಬ್ ಅಂದರೆ ಎಲ್ಲ ಡಿವೈಸ್ಗೂ ಡೇಟಾ ಸೆಂಡ್ ಮಾಡುತ್ತೆ, ಇದನ್ನು ಹಬ್ ಅಂತ ಕರಿತೀವಿ. ಸೊ ಇಲ್ಲಿ ಆಕ್ಸೆಸ್ ಪಾಯಿಂಟ್ ಅಂದರೆ ಏನು? ನಿಮಗೆ ವೈರ್ಲೆಸ್ ಲೋಕಲ್ ಏರಿಯಾ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದೆ ಬೈ ಕನೆಕ್ಟಿಂಗ್ ಟು ಅ ವೈರ್ಡ್ ರೌಟರ್ ಆರ್ ಸ್ವಿಚ್ ಆರ್ ಹಬ್. ಸೊ ವೈರ್ಡ್ ರೌಟರ್ಗೆ ನೀವು ಕನೆಕ್ಷನ್ ಮಾಡಿದ್ರೆ ನಿಮಗೆ ವೈರ್ಲೆಸ್ ಇಂಟರ್ನೆಟ್ ಬರುತ್ತೆ. ಸೊ ಇದು ಆಲ್ರೆಡಿ ಆಕ್ಸೆಸ್ ಪಾಯಿಂಟ್ ಅಂದರೆ ಎಲ್ರಿಗೂ ಗೊತ್ತು. ಇಟ್ ಈಸ್ ಎಸ್ಟಾಬ್ಲಿಷಿಂಗ್ ದ ಲೋಕಲ್ ಏರಿಯಾ ನೆಟ್ವರ್ಕ್ ವೈರ್ಲೆಸ್ಲಿ. ಯೂಸ್ ಮಾಡದೆ ಲೋಕಲ್ ಏರಿಯಾ ನೆಟ್ವರ್ಕ್ ಎಸ್ಟಾಬ್ಲಿಷ್ ಮಾಡಿದ್ರೆ ನಮಗೆ ವೈಫೈ ಸಿಗುತ್ತೆ, ಕರೆಕ್ಟಾ? ಸೊ ಇದು ಅರ್ಥ ಏನಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದು ಮರಿಬೇಡಿ, ಆಯಿತಾ? ಫೈನ್, ನೆಕ್ಸ್ಟ್ ಅಡ್ವಾಂಟೇಜಸ್ಗೆ ಹೋಗ್ಬೋಣ. ಮೊಬಿಲಿಟಿ. ಯೂಸರ್ಸ್ ಕ್ಯಾನ್ ಮೂವ್ ಅರೌಂಡ್ ವೈಲ್ ಸ್ಟೇಯಿಂಗ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಇಂಟರ್ನೆಟ್ ಅಡ್ವಾಂಟೇಜಸ್ ಏನು? ನಾನು ಬೇರೆ ಎಲ್ಲೋ ಹೋಗ್ತಿದ್ರು ನನಗೆ ಇಂಟರ್ನೆಟ್ ಆಕ್ಸೆಸ್ ಸಿಗುತ್ತೆ, ಕರೆಕ್ಟಾ? ಸೊ ನಾನು ಇಲ್ಲೇ ಕೂತ್ಕೊಬೇಕಂತಿಲ್ಲ. ಸೊ ಇಟ್ ಈಸ್ ಮೊಬೈಲ್ ಅಂತ ಹೇಳ್ಬೋದು. ಕ್ಯಾನ್ ಬಿ ಯೂಸ್ ಟು ಎಕ್ಸ್ಟೆಂಡ್ ಆರ್ ರೀಪ್ಲೇಸ್ ವೈರ್ಡ್ ನೆಟ್ವರ್ಕ್ಸ್. ವೈರ್ಡ್ ನೆಟ್ವರ್ಕ್ಸ್ನ ರೀಪ್ಲೇಸ್ ಮಾಡೋ ಶಕ್ತಿ ಕೂಡ ಈ ವೈಫೈಗೆ ಇದೆ. ಓಕೆ, ಸೊ ಫಾಸ್ಟ್ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಆಗುತ್ತೆ, ಬ್ಯಾಂಡ್ವಿಡ್ತ್ ಕೂಡ ಜಾಸ್ತಿ ಇದೆ ಇದರದು. ಸೊ ವೈರ್ಲೆಸ್ ಟೆಕ್ನಾಲಜೀಸಲ್ಲಿ ಏನು ಕಲಿಬೇಕು ಸರ್? 2 marksಗೆ ಕೇಳ್ತಾರೆ. ಸೊ ಬ್ಲೂಟೂತ್ ಬಗ್ಗೆ ತಿಳ್ಕೊಳ್ಳಿ. ಬ್ಲೂಟೂತ್ ಅಂದರೆ ಏನು? ಇಟ್ ಇಸ್ ಯೂಸ್ ಟು ಎಸ್ಟಾಬ್ಲಿಷ್ ಪರ್ಸನಲ್ ಏರಿಯಾ ನೆಟ್ವರ್ಕ್, PICONET ಅಂತ ಕರಿತೀವಿ. 255 ಡಿವೈಸಸ್ ಕ್ಯಾನ್ ಬಿ ಪಾರ್ಟ್ ಆಫ್ ಬ್ಲೂಟೂತ್, ಬಟ್ 8 ಮಾತ್ರ ಆಕ್ಟಿವ್ ಆಗಿರುತ್ತೆ ಬ್ಲೂಟೂತಲ್ಲಿ. ಸೊ ಶಾರ್ಟ್ ಡಿಸ್ಟೆನ್ಸ್ ನೆಟ್ವರ್ಕ್ ಎಸ್ಟಾಬ್ಲಿಷ್ಮೆಂಟ್ಗೆ ಬ್ಲೂಟೂತ್ ಯೂಸ್ ಮಾಡ್ತೀವಿ. ವೈರ್ಲೆಸ್ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬ್ಲೂಟೂತ್ ಯೂಸ್ ಮಾಡ್ತೀವಿ. ಸೊ ವೈಫೈ ಅಂದ್ರೆ ಏನು? ವೈಫೈ ಕ್ಯಾನ್ ಬಿ ಪಾರ್ಟ್ ಆಫ್ ಲೋಕಲ್ ಏರಿಯಾ ನೆಟ್ವರ್ಕ್. ಲೋಕಲ್ ಏರಿಯಾ ನೆಟ್ವರ್ಕಲ್ಲೇ ನಾವು ವೈರ್ಲೆಸ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ ಸೆಂಡರ್ ಆ್ಯಂಡ್ ರಿಸೀವರ್ ಆ್ಯಂಡ್ ಎಷ್ಟು ನೋಡ್ಸ್ ಬೇಕಾದರೂ ಇರ್ಬೋದು. ಇಲ್ಲಿ ಇದನ್ನು ವೈಫೈ ಅಂತ ಕರಿತೀವಿ. ಓಕೆ, ಸೊ ಇದು ಲ್ಯಾಪ್ಟಾಪ್ಸ್ ಕನೆಕ್ಟ್ ಮಾಡ್ಬೋದು, ಮೊಬೈಲ್ಸ್, ಸೊ ಎಲ್ಲರೂ ಗೊತ್ತು, ಎಲ್ಲ ಡಿವೈಸು ಕನೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಆಕ್ಸೆಸ್ ಪಾಯಿಂಟ್ಸ್ ಕೂಡ ಇರುತ್ತೆ. ಆಕ್ಸೆಸ್ ಪಾಯಿಂಟ್ ಅಂದರೆ ಏನು? ಈ ಆಕ್ಸೆಸ್ ಪಾಯಿಂಟ್ ಒಂದು ವೈರ್ಡ್ ಸ್ವಿಚ್ಗೆ ಅಥವಾ ಹಬ್ಗೆ ಕನೆಕ್ಟ್ ಆಗಿರುತ್ತೆ. ಇದರಿಂದ ನಿಮಗೆ ವೈರ್ಲೆಸ್ ಇಂಟರ್ನೆಟ್ ಬರ್ತಿರುತ್ತೆ. ಓಕೆ, ಸೊ ಇದ್ರ ಅಡ್ವಾಂಟೇಜ್ ಮೊಬೈಲ್ ಅಂತ ಹೇಳ್ಬೋದು. ಸೊ ನೀವು ಎಲ್ಲೋದ್ರೂ ಇಂಟರ್ನೆಟ್ ಕನೆಕ್ಷನ್ ಮಾಡ್ಬೋದು. ಸೊ ಆಮೇಲೆ ಇದು ವೈರ್ಡ್ ನೆಟ್ವರ್ಕಿಂಗ್ನ ರೀಪ್ಲೇಸ್ ಮಾಡೋ ಕೆಪಾಸಿಟಿ ಕೂಡ ಇದೆ. ದಿಸ್ ಇಸ್ ಆಲ್ ಅಬೌಟ್ ವೈರ್ಲೆಸ್ ಟೆಕ್ನಾಲಜೀಸ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ಫೈನ್, ಆಯಿತು. ಇಲ್ಲಿ ಡೈಗ್ರಾಮ್ ನೋಡ್ಬೋದು. ಬ್ಲೂಟೂತ್ ಆ್ಯಂಡ್ ವೈಫೈ ಇಲ್ಲಿ ಡೈಗ್ರಾಮ್ ಇದೆ.
ಸೊ ಇಲ್ಲಿ ಶಾರ್ಟ್ ರೇಂಜ್ ಅಪ್ ಟು 10 ಮೀಟರ್ಸ್, ಸೊ ಇದು 100 ಮೀಟರ್ಸ್ ಆ್ಯಂಡ್ 1 ಕಿಲೋಮೀಟರ್ ಅಂತ ಹೇಳ್ತೀವಿ. 1 ಕಿಲೋಮೀಟರ್ ತನಕ ಇದು ಬರುತ್ತೆ ಇಂಟರ್ನೆಟ್ ಕನೆಕ್ಷನ್. ಸೊ ಇಲ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸೀಸ್ ನೋಡ್ಬೋದು. ಸೊ ಇದು 2.4 GHz, ಯಾವುದು ನಿಮ್ಮ ಬ್ಲೂಟೂತ್ ಫ್ರೀಕ್ವೆನ್ಸಿ 2.4 GHz, ಬಟ್ ವೈಫೈದು 5 GHz ಅಂತ ಹೇಳ್ತೀವಿ. ಸೊ ಈ ಫ್ರೀಕ್ವೆನ್ಸೀಸ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ದಿಸ್ ಇಸ್ ಆಲ್ ಅಬೌಟ್ ಟ್ರಾನ್ಸ್ಮಿಷನ್ ಮೀಡಿಯಾ. ಸೊ ಟ್ರಾನ್ಸ್ಮಿಷನ್ ಮೀಡಿಯಾಲಿ ವೈರ್ಡ್ ಆ್ಯಂಡ್ ವೈರ್ಲೆಸ್ ಎರಡು ತಿಳ್ಕೊಬೇಕು. ವೈರ್ಡ್ ಅಲ್ಲಿ ಕಮ್ಯುನಿಕೇಷನ್ ಮೀಡಿಯಂ ಏನು ಬರುತ್ತೆ, ಟ್ವಿಸ್ಟೆಡ್ ಪೇರ್, ಕೋಆಕ್ಸಿಲ್ ಪೇರ್, ಆಪ್ಟಿಕಲ್ ಫೈಬರ್. ವೈರ್ಲೆಸ್ ಅಲ್ಲಿ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್, ಸೊ ಅದಾದಮೇಲೆ ಇನ್ಫ್ರಾರೆಡ್ ವೇವ್ಸ್, ಅದಾದಮೇಲೆ ವೈರ್ಲೆಸ್ ಟೆಕ್ನಾಲಜೀಸಲ್ಲಿ ಬ್ಲೂಟೂತ್ ಆ್ಯಂಡ್ ವೈಫೈ. ಇನ್ನೊಂದಿದೆ ವೈ ಮ್ಯಾಕ್ಸ್. ಏನು ವೈ ಮ್ಯಾಕ್ಸ್ ಅಂದರೆ ಸರ್, ವೈ ಮ್ಯಾಕ್ಸ್ ಬಗ್ಗೆ ಕೂಡ ತಿಳ್ಕೊಂಬೋಣ ಲಾಸ್ಟಲ್ಲಿ. ವೈ ಮ್ಯಾಕ್ಸ್ ಅಂದರೆ ಏನು, ಫುಲ್ ಫಾರ್ಮ್ ತಿಳ್ಕೊಳ್ಳಿ. ವರ್ಲ್ಡ್ ವೈಡ್ ಇಂಟರ್ ಆಪರೇಟಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್. ವರ್ಲ್ಡ್ ವೈಡ್ ಇಂಟರ್ ಆಪರೇಟಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್. ಏನು ಸರ್ ಇದು? ಸೊ ಇದು ಕೂಡ ನಿಮ್ಮ ವೈಫೈ ಥರನೇ ಆಪರೇಟ್ ಮಾಡುತ್ತೆ, ಬಟ್ ಲಾರ್ಜರ್ ಅಂದರೆ ಮ್ಯಾನ್ ನೋಡಿದ್ದೀವಲ್ಲ ನಾವು ನೆಟ್ವರ್ಕ್ ಟೈಪ್ಸಲ್ಲಿ, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ನೋಡಿದ್ದೀವಿ. ಸೊ ನಿಮ್ಮ ವೈಫೈ ಬಿಲ್ಡಿಂಗ್ಸ್ಗೆ, ಸಿಟೀಸ್ಗೆ ಎಕ್ಸ್ಟೆಂಡ್ ಆದರೆ, ಸೊ ಇದು ವೈ ಮ್ಯಾಕ್ಸ್. ಇಟ್ ಈಸ್ ಆಲ್ಸೋ ವೈರ್ಲೆಸ್ ಟೆಕ್ನಾಲಜಿ. ಓಕೆ, ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ವೈ ಮ್ಯಾಕ್ಸ್ ಸಿಮಿಲರ್ ಟು ವೈಫೈ ಬಟ್ ವಿತ್ ಅ ಲಾರ್ಜೆಸ್ಟ್ ಕವರೇಜ್ ಏರಿಯಾ ಆ್ಯಂಡ್ ಹೈ ಡೇಟಾ ರೇಟ್ಸ್. ನಿಮ್ಮ ವೈಫೈ ಏನು ನಿಮ್ಮ ಬಿಲ್ಡಿಂಗಿಗೆ ಮಾತ್ರ ರೆಸ್ಟ್ರಿಕ್ಟ್ ಆಗಿರುತ್ತೆ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಗೆ ನೀವು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಿದ್ರೆ, ಸೊ ಆಲ್ರೆಡಿ ನಮ್ಗೆ ಗೊತ್ತು ಟಿ ವಿ ನೆಟ್ವರ್ಕ್ಸ್ ಒಂದು ಸಿಟಿಗೆ ಸ್ಪ್ಯಾನ್ ಆಗುತ್ತೆ. ಬಟ್ ನೀವು ಇಂಟರ್ನೆಟ್ ವೈಫೈನೇ ಎಸ್ಟಾಬ್ಲಿಷ್ ಮಾಡಿದ್ರೆ, ಕವರೇಜ್ ಸಿಟಿಗೆ ಕೊಟ್ಟರೆ, ಇಟ್ ಇಸ್ ಕಾಲ್ಡ್ ಎಸ್ ವೈ ಮ್ಯಾಕ್ಸ್. ಓಕೆ, ಸೊ ಯೂಸ್ಡ್ ಇನ್ ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್ ಅಪ್ಲಿಕೇಶನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ದಿಸ್ ಆಲ್ ಅಬೌಟ್ ವೈ ಮ್ಯಾಕ್ಸ್. ಫುಲ್ ಫಾರ್ಮ್ ತಿಳ್ಕೊಳ್ಳಿ, ವೈರ್ಲೆಸ್ ಇಂಟರ್ ಆಪರೇಟಬಿಲಿಟಿ ಫಾರ್ ಮೈಕ್ರೋವೇವ್ ಆಕ್ಸೆಸ್. ಸೊ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ದಿಸ್ ಆಲ್ ಅಬೌಟ್ ಟ್ರಾನ್ಸ್ಮಿಷನ್ ಮೀಡಿಯಾ. ಈಗ 7ನೇ ಕಾನ್ಸೆಪ್ಟ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಅಲ್ಲಿ ಏನೇನು ಟೆಕ್ನಾಲಜೀಸ್ ಬಂತು, 1G 2G 3G 4G, ಈಗ ಯೂಸ್ ಮಾಡ್ತಿರೋದು 5G ಅಲ್ವಾ. ಸೊ ಇದು 7ನೇ ಕಾನ್ಸೆಪ್ಟ್ ಹೋಗ್ಬೋಣ. ಸೊ 7th ಕಾನ್ಸೆಪ್ಟ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಏನಿದು ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್? ಇಲ್ಲಿ ಮೊಬೈಲ್ ಜನರೇಷನ್ಸ್ ಹೆಂಗೆ ಅಡ್ವಾನ್ಸ್ಮೆಂಟ್ ಆಯಿತು, ಫಸ್ಟ್ ಜನರೇಷನಿಂದ ಇವಾಗ 5th ಜನರೇಷನ್ ನಾವು 5G ಯೂಸ್ ಮಾಡ್ತಾ ಇವಲ್ಲ. ಸೊ 1G 2G 3G 4G ಆ್ಯಂಡ್ ಬಿಯಾಂಡ್. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಬೋಣ. ಸೊ 1G ಸ್ಟಾರ್ಟ್ ಆಗಿದ್ದು 1980s ಅಲ್ಲಿ, 2G 1990s ಅಲ್ಲಿ, 3G 2000s, ಸೊ ಆಂಡ್ರಾಯ್ಡ್ ಫೋನ್ ಬಂತಲ್ಲ ಆವಾಗ. ಸೊ 4G 2010s ಆ್ಯಂಡ್ 5G ಇವಾಗ 2020s ಪ್ರೆಸೆಂಟ್. ಸೊ ಇಲ್ಲಿ ಏನೇನು ಅಡ್ವಾನ್ಸ್ಮೆಂಟ್ ಆಯಿತು, ಏನೇನು ಚೇಂಜಸ್ ಆಯಿತು, ಏನೇನು ಟೆಕ್ನಾಲಜೀಸ್ ಯೂಸ್ ಮಾಡ್ತಿದ್ರು, ಏನೇನು ಸ್ಪೀಡ್ ಇತ್ತು ಡೇಟಾದು, ಇದೆಲ್ಲ ತಿಳ್ಕೊಂಬೋಣ. ಸೊ ಇಟ್ ಈಸ್ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಅಲ್ಲಿ ಫಸ್ಟ್ ಜನರೇಷನ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ವಿ ವಿಲ್ ಜಸ್ಟ್ ಸ್ಟಡಿ ಸಮ್ ಪಾಯಿಂಟ್ಸ್ ಇಲ್ಲಿ. ಟುಡೇ ದ ಮೊಬೈಲ್ ಫೋನ್ ನೆಟ್ವರ್ಕ್ ಇಸ್ ದ ಮೋಸ್ಟ್ ಯೂಸ್ಡ್ ನೆಟ್ವರ್ಕ್ ಇನ್ ದ ವರ್ಲ್ಡ್. The ability to be connected to the network on the go makes it very convenient to communicate with people through call or instant messages. So ಮೊಬೈಲ್ ಫೋನಿಂದ ನಾವಿವತ್ತು ವೈರ್ಲೆಸ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ತಾ ಇವಿ ಆ್ಯಂಡ್ ಕಾಲ್ ಕೂಡ ಮಾಡ್ಬೋದು. ಸೊ ಆ್ಯಂಡ್ ಎವ್ರಿಥಿಂಗ್ ಇವಾಗ ಮೊಬೈಲ್ ಫೋನ್ಸಿಂದನೇ ನಾವು ಮಾಡ್ತಾ ಇದ್ದೀವಿ, ಕರೆಕ್ಟಾ? ಸೊ ಇಟ್ ಈಸ್ ಅ ಕ್ರೂಷಿಯಲ್ ಆಸ್ಪೆಕ್ಟ್ ಆಫ್ ಟುಡೇಸ್ ವರ್ಲ್ಡ್. ಸೊ ದ ಆರ್ಕಿಟೆಕ್ಚರ್ ಆಫ್ ದ ಮೊಬೈಲ್ ನೆಟ್ವರ್ಕ್ ಹ್ಯಾಸ್ ರ್ಯಾಪಿಡ್ಲಿ ಇವಾಲ್ವ್ಡ್ ಓವರ್ ದ ಲಾಸ್ಟ್ ಫ್ಯೂ ಡೆಕೇಡ್ಸ್. ಲಾಸ್ಟ್ ಡೆಕೇಡ್ಸಿಂದ 20-30 years ಇಂದ ಮೊಬೈಲ್ ಇಮೇಜಿಂದ ಹಿಡಿದು ಅದರ ಟೆಕ್ನಾಲಜಿಯಿಂದ ಹಿಡಿದು ಎಲ್ಲ ಕೂಡ ಚೇಂಜಸ್ ಆಗಿದೆ. ಇದು ಚೇಂಜಸ್ ಏನೇನಾಗಿದೆ ನೋಡ್ತಾ ಬರೋಣ. ಸೊ 1G, ಸೊ ಫಸ್ಟ್ ಜನರೇಷನ್ ಯಾವಾಗ 1980s ಅಲ್ಲಿ ಫಸ್ಟ್ ಜನರೇಷನ್ ಮೊಬೈಲ್ ಫೋನ್ಸ್ ಇಂಟ್ರೊಡ್ಯೂಸ್ ಆಗಿತ್ತು. ಬಟ್ ಏನೇನು ಫೀಚರ್ ಇತ್ತು ಅಲ್ಲಿ, ಟೆಕ್ನಾಲಜಿ ಏನೇನು ಯೂಸ್ ಮಾಡ್ತಿದ್ರು, ಅನಲಾಗ್ ಸಿಗ್ನಲ್ಸ್ ಯೂಸ್ ಮಾಡ್ತಿದ್ರು ಸ್ಟೂಡೆಂಟ್ಸ್. ಅನಲಾಗ್ ಸಿಗ್ನಲ್ಸ್ ಇಂದ ಡೇಟಾ ಟ್ರಾನ್ಸ್ಮಿಷನ್ ಆಗ್ತಿತ್ತು. ಸೊ ಇಲ್ಲಿ ನೋಡ್ಬೋದು, ಅನಲಾಗ್ ಸಿಗ್ನಲ್ ಇಸ್ ಯೂಸ್ ಟು ಟ್ರಾನ್ಸ್ಮಿಟ್ ಓನ್ಲಿ ವಾಯ್ಸ್ ಕಾಲ್ಸ್ ಬಿಟ್ವೀನ್ ಕಾಲರ್ ಆ್ಯಂಡ್ ರಿಸೀವರ್. ಸೊ ಇಲ್ಲಿ ಇಂಟರ್ನೆಟ್ ಇರಲಿಲ್ಲ, ನಮ್ಮ ಟೆಕ್ಸ್ಟ್ ಮೆಸೇಜ್ ಕಳ್ಸೋಕೆ ಆಗ್ತಿರಲಿಲ್ಲ. ಈ ಫೋನಲ್ಲಿ ಜಸ್ಟ್ ಮಾತಾಡ್ಬೋದಿತ್ತು, ಜಸ್ಟ್ ಅನಲಾಗ್ ಸಿಗ್ನಲ್ಸ್ ಇಂದ ಡೇಟಾ ಟ್ರಾನ್ಸ್ಮಿಟ್ ಆಗ್ತಿತ್ತು, ಆಯ್ತಾ? ಸೊ ವೆರಿ ಬೇಸಿಕ್, ಪೂರ್ ವಾಯ್ಸ್ ಕ್ವಾಲಿಟಿ, ನೋ ಡೇಟಾ ಟ್ರಾನ್ಸ್ಮಿಷನ್, ಅಪ್ ಟು 2.4 kbps. ಸೊ ಡೇಟಾ ಸ್ಪೀಡ್ ಎಷ್ಟಿತ್ತು? ಅಪ್ ಟು 2.4 kbps. ತುಂಬ ಸ್ಲೋ ಇತ್ತು ಡೇಟಾ ಆ್ಯಂಡ್ ಸೆಕ್ಯೂರ್ ಇರಲಿಲ್ಲ ಇದು. ಸೊ ಆ್ಯಂಡ್ ಇನ್ನೊಂದು ನೋಡ್ಬೋದು, ಲಿಮಿಟೆಡ್ ಕೆಪಾಸಿಟಿ ಆ್ಯಂಡ್ ಸೆಕ್ಯೂರಿಟಿ. ಸೊ ಕೆಪಾಸಿಟಿ ಕೂಡ ಲಿಮಿಟೆಡ್ ಆಗಿತ್ತು. ಓಕೆ, ಸೊ ಇದು 1G ಅಲ್ಲಿ ಜಾಸ್ತಿ ಏನೂ ಇರಲಿಲ್ಲ, ನಮಗೆ ಜಸ್ಟ್ ಮಾತಾಡೋಕ್ಕಾಗ್ತಿತ್ತು, ಟೆಕ್ಸ್ಟ್ ಏನೂ ಇರಲಿಲ್ಲ, ಪ್ಲಸ್ ನಮಗೆ ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ. ಓಕೆ, ಸೊ ಇದು 1G ಅಥವಾ ಫಸ್ಟ್ ಜನರೇಷನ್ ಫೋನ್ಸ್ ಹೆಂಗಿತ್ತು, ಐ ಥಿಂಕ್ ಎಲ್ಲರೂ ನೋಡ್ತೀರಾ. ಫಸ್ಟ್ ಜನರೇಷನ್ ಫೋನ್ಸ್ ಈ ಥರ ಇತ್ತು. ಸೊ ಯಾವುದೋ ಹಳೆ ಟೆಲಿವಿಷನ್ ಶೋಸಲ್ಲಿ ನೋಡ್ಬೋದು, 1980s 1990s ಟೆಲಿವಿಷನ್ ಶೋಸ್. ಐ ಥಿಂಕ್ ಫ್ರೆಂಡ್ಸ್ ಯಾರಾದರೂ ನೋಡಿದ್ರೆ, ಸೊ ಐ ಥಿಂಕ್ ಫ್ರೆಂಡ್ಸ್ ಇಂಗ್ಲೀಷ್ ಟೆಲಿವಿಷನ್ ಸಿಟ್ಕಾಮ್ ನೋಡಿದರೆ ಈ ಥರ ಫೋನ್ಸ್ ಯೂಸ್ ಮಾಡ್ತಿದ್ರು ಆ ಟೆಲಿವಿಷನ್ ಶೋಲಿ. ಸೊ ಇನ್ನು ಇಂಗ್ಲೀಷ್ ಸಿಟ್ಕಾಮ್ಸಲ್ಲಿ 1990s ಆ ಥರ, ಐ ಥಿಂಕ್ ಕನ್ನಡ ಸಿಟ್ಕಾಮ್ಸಲ್ಲಿ ಕೂಡ ಈ 1G ಈ ಫೋನ್ ಇತ್ತು ಮುಂಚೆ, ಆಯಿತಾ? ಸೊ ಇಲ್ಲಿ ನಮಗೆ ತುಂಬ ಸ್ಲೋ ಇತ್ತು ಡೇಟಾ ಆ್ಯಂಡ್ ನಮಗೆ ಇಂಟರ್ನೆಟ್ ಮೆಸೇಜಿಂಗ್ ಏನೂ ಆಗ್ತಿರಲಿಲ್ಲ ಇದರಲ್ಲಿ, ಆಯಿತಾ? ಇದು ಫಸ್ಟ್ ಜನರೇಷನ್ ಫೋನ್ 1980s ಅಲ್ಲಿ. 1990s ಅಲ್ಲಿ 2G. ಸೊ 2G ಅಂದರೆ
ಅಂದರೆ ಏನು? ಸೊ ನಿಮ್ಮ ನೋಕಿಯಾ ಫೋನ್ಸು ಅದು 2G. ಸೊ 2Gಲಿ ಏನೇನು ಚೇಂಜಸ್ ಆಯಿತು ನೋಡ್ತಾ ಬರೋಣ ಇಲ್ಲಿ. 2G. ಸೊ ಸೆಕೆಂಡ್ ಜನರೇಷನ್ 1990s ಅಲ್ಲಿ ಸೊ ಸ್ವಿಚ್ ಫ್ರಮ್ ಅನಲಾಗ್ ಟು ಡಿಜಿಟಲ್ ಸಿಗ್ನಲ್ಸ್ ಫಾರ್ ಟ್ರಾನ್ಸ್ಮಿಷನ್. ಸೊ ಡಿಜಿಟಲ್ ಸಿಗ್ನಲ್ಸ್ ಬಿಟ್ಸ್ 0s and 1s ಮುಖಾಂತರ ಡೇಟಾ ಟ್ರಾನ್ಸ್ಮಿಷನ್ ಆಗ್ತಿತ್ತು 2G ಅಲ್ಲಿ. ಓಕೆ, ಸೊ ಇಂಪ್ರೂವ್ಡ್ ಕಾಲ್ ಕ್ವಾಲಿಟಿ ಆ್ಯಂಡ್ ಬೆಟರ್ ಸೆಕ್ಯೂರಿಟಿ ಅಪ್ ಟು 64 kilobits per second. ಸೊ 2.4 kilobits per second ಇಂದ ಸ್ಪೀಡ್ ಇನ್ಕ್ರೀಸ್ ಆಯಿತು ಅಪ್ ಟು 64 kilobits per second. ಸೊ ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಜಾಸ್ತಿ ಆಯಿತು, ಸೆಕ್ಯೂರ್ ಆಗಿತ್ತು. ಇನ್ನು ಇದು ಇಂಟ್ರೊಡ್ಯೂಸ್ಡ್ SMS and MMS. More users could communicate simultaneously as signal could be encrypted. So signals encrypt ಮಾಡ್ಬೋದಿತ್ತು. ಎನ್ಕ್ರಿಪ್ಟ್ ಅಂದ್ರೆ ಏನು? ಪ್ರೊಟೆಕ್ಟ್ ಮಾಡ್ಬೋದಿತ್ತು ಫ್ರಮ್ ಹ್ಯಾಕರ್ಸ್. ಸಿಗ್ನಲ್ಸ್ನ ಪ್ರೊಟೆಕ್ಟ್ ಮಾಡ್ಬೋದಿತ್ತು. ಸೊ ಇಲ್ಲಿ ಕೂಡ ನಮಗೆ ಬೇರೆ ಕಾಲ್ಸ್ ಕನೆಕ್ಟ್ ಆಗ್ತಿರಲಿಲ್ಲ. ಸೊ ಇಲ್ಲಿ ಕೂಡ ಎಕ್ಸ್ಟರ್ನಲ್ ಆಗಿ ಯಾರಾದರೂ ಬಂದು ಕೇಳಿಸ್ಕೊಳ್ಳೋದು ಅದೆಲ್ಲ ಆಗ್ತಿರಲಿಲ್ಲ ಇದರಲ್ಲೂ ಕೂಡ. ಓಕೆ, ಸೊ ಇದು 2Gಲಿ ಆಗಿರೋ ಚೇಂಜಸ್, ಅಡ್ವಾಂಟೇಜಸ್ ತಿಳ್ಕೊಬೇಕು. ಡಿಜಿಟಲ್ ಸಿಗ್ನಲ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ವಿ ಇಲ್ಲಿ ಡೇಟಾ ಟ್ರಾನ್ಸ್ಮಿಷನ್ಗೆ. ಸ್ಪೀಡ್ 64 kilobits per second ಇನ್ಕ್ರೀಸ್ ಆಗಿತ್ತು ಸ್ಪೀಡ್. ಸೊ ಇಲ್ಲಿ SMS ಕೂಡ ಕಳಿಸ್ಬೋದಿತ್ತು. ಸೊ SMS ಫೋನಿಂದ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದಿತ್ತು, ಆಮೇಲೆ ಕಾಲ್ ಮಾಡ್ಬೋದಿತ್ತು ಅಷ್ಟೇ. ಇಂಟರ್ನೆಟ್ ಎಸ್ಟಾಬ್ಲಿಷ್ ಆಗಿತ್ತು, ಬಟ್ ಫೋನ್ಗೆ ಇನ್ನೂ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಓಕೆ, ಸೊ 3Gಗೆ ನೋಡೋಣ. ಸೊ ನೆಕ್ಸ್ಟ್ ಫೀಚರ್ ಹೋಗಿ ಮುಂಚೆ ಫೋನ್ಸ್ ಹೆಂಗಿತ್ತು? ನಿಮ್ಗೆ ಎಲ್ಲರೂ ನೋಕಿಯಾ ಫೋನ್ಸ್ ನೋಡ್ತೀರಾ. ಸೊ ನೋಕಿಯಾ ಫೋನ್ಸ್ ಇದು 2G ಫೋನ್. ದಿಸ್ ಇಸ್ ದ ನೋಕಿಯಾ ಫೋನ್. 3Gಲಿ ಏನೇನು ಚೇಂಜಸ್ ಆಯಿತು? ಥರ್ಡ್ ಜನರೇಷನ್ 2000s ಏನೇನು ಚೇಂಜ್ ಆಯಿತು? ಸೊ ಇಲ್ಲಿ ನೀವು ವಾಯ್ಸ್ ಅಂದರೆ ಸಪೋರ್ಟ್ ಬೋತ್ ವಾಯ್ಸ್ ಆ್ಯಂಡ್ ಡೇಟಾ ಸರ್ವಿಸಸ್. ಮೊಬೈಲ್ ಡೇಟಾ ಇಂಟ್ರೊಡ್ಯೂಸ್ ಆಯಿತು, ಇಂಟರ್ನೆಟ್ ಇಂಟ್ರೊಡ್ಯೂಸ್ ಆಯಿತು ಟು ದ ಫೋನ್ಸ್. 2000s ಮೊಬೈಲ್ ಫೋನ್ಸ್ನ ಇಂಟರ್ನೆಟ್ ಆಕ್ಸೆಸ್ ಮಾಡ್ಬೋದಿತ್ತು. ಕರೆಕ್ಟ್. ಸೊ ಅಪ್ ಟು 2 Mbps ಸ್ಪೀಡ್, ಎನೇಬಲ್ಡ್ ಇಂಟರ್ನೆಟ್ ಬ್ರೌಸಿಂಗ್, ವಿಡಿಯೋ ಕಾಲಿಂಗ್, ಮೊಬೈಲ್ ಆ್ಯಪ್ಸ್, ವಾಯ್ಸ್ ಆ್ಯಂಡ್ ಇಂಟರ್ನೆಟ್ ಯೂಸ್ಡ್ ದ ಸೇಮ್ ರೇಡಿಯೋ ಟವರ್ಸ್. ಸೊ ಸೇಮ್ ರೇಡಿಯೋ ಟವರ್ಸ್ ನಿಮ್ಮ ವಾಯ್ಸ್ ಆ್ಯಂಡ್ ಇಂಟರ್ನೆಟ್ ಯೂಸ್ ಮಾಡ್ತಿತ್ತು. ಸೊ ಫೋನಿಂದ ಇಂಟರ್ನೆಟ್ ಆಕ್ಸೆಸ್ ಮಾಡ್ಬೋದಿತ್ತು. ಇವಾಗ ಈ ಥರ್ಡ್ ಜನರೇಷನಲ್ಲಿ ಸ್ಮಾರ್ಟ್ ಫೋನ್ಸ್ ಬಂದಿದ್ದು. 2000s ಟೈಮಲ್ಲೇ ಸ್ಮಾರ್ಟ್ ಫೋನ್ಸ್ ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಇಲ್ಲಿ ವಾಯ್ಸ್ ಆ್ಯಂಡ್ ಡೇಟಾ ಸರ್ವಿಸಸ್, ಇಂಟರ್ನೆಟ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು ಥ್ರೂ ದ ಥರ್ಡ್ ಜನರೇಷನ್ ಆಫ್ ಫೋನ್ಸ್. ಓಕೆ, ಸೊ ಇಲ್ಲಿ ಸ್ಮಾರ್ಟ್ ಫೋನ್ಸ್, ಆಂಡ್ರಾಯ್ಡ್ ಫೋನ್ಸ್ ಇಂಟ್ರೊಡ್ಯೂಸ್ ಆಗಿತ್ತು ಥರ್ಡ್ ಜನರೇಷನಲ್ಲಿ. ಫೋರ್ತ್ ಜನರೇಷನ್ 2010s ಇನ್ನು ಡೇಟಾ ಟ್ರಾನ್ಸ್ಮಿಷನ್ ರೇಟ್ ಫಾಸ್ಟ್ ಆಯಿತು, 100 Mbps ಸ್ಪೀಡ್ ಆಯಿತು. ಸೊ ಏನೇನು ಫೀಚರ್ಸ್ ಬಂತು ಫೋರ್ತ್ ಜನರೇಷನ್ ನೋಡ್ಬೋಣ. ಸೊ ಫೋರ್ತ್ ಜನರೇಷನಲ್ಲಿ ಸೊ ಮಚ್ ಫಾಸ್ಟರ್ ದೆನ್ 3G ಅಪ್ ಟು 100 Mbps. ಎನ್ಹಾನ್ಸ್ಡ್ ಇಂಟರ್ನೆಟ್ ಎಕ್ಸ್ಪೀರಿಯನ್ಸ್ ವಿತ್ HD ಸ್ಟ್ರೀಮಿಂಗ್, ವಿಡಿಯೋ ಕಾನ್ಫರೆನ್ಸಿಂಗ್, ಆನ್ಲೈನ್ ಗೇಮಿಂಗ್. ಸೊ ಇದೆಲ್ಲ ಫೀಚರ್ಸ್ ಆ್ಯಡ್ ಆಯಿತು ಈ ಫೋನ್ಗೆ. ವಿಡಿಯೋ ಕಾನ್ಫರೆನ್ಸಿಂಗ್, 5-6 ಜನ ಒಟ್ಟಿಗೆ ವಿಡಿಯೋಲಿ ಮಾತಾಡ್ಬೋದಿತ್ತು. ವಿಡಿಯೋ ಕಾನ್ಫರೆನ್ಸಿಂಗ್, HD ಸ್ಟ್ರೀಮಿಂಗ್. ಸೊ ಏನಾದರೂ ವೀಡಿಯೋಸ್ನ ಸ್ಟ್ರೀಮ್ ಮಾಡ್ಬೋದಿತ್ತು ಆನ್ಲೈನಲ್ಲಿ. ಅದಾದಮೇಲೆ ಆನ್ಲೈನ್ ಗೇಮಿಂಗ್ ಫೀಚರ್ ಬಂತು 2010s 4G ಇಂದ. ಸೊ ಇಂಟ್ರೊಡ್ಯೂಸ್ ಟೆಕ್ನಾಲಜೀಸ್ ಲೈಕ್ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್, VoLET ಆ್ಯಂಡ್ WiMAX. ಸೊ ವಾಯ್ಸ್ ಓವರ್ VoIP ಅಂದರೆ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಅಂದರೆ ಇವಾಗ ಇಂಟರ್ನೆಟ್ ಯೂಸ್ ಮಾಡಿನೇ ನೀವು ಮಾತಾಡ್ಬೋದಿತ್ತು. ಅಂದರೆ ವಾಟ್ಸಪ್ ಕಾಲಿಂಗ್ ಇರ್ಬೋದು, ಅದೆಲ್ಲ ಟೆಕ್ನಾಲಜೀಸ್ ಬಂತು. ವಾಯ್ಸ್ ಓವರ್ LTE, ಸೊ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಇಲ್ಲಿ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ಅಂದರೆ LTE ಅಂದರೆ ಏನು? ಇದು LTE ಯೂಸ್ ಮಾಡ್ತಿದ್ವಲ್ಲ, ಲಾಂಗ್ ಟರ್ಮ್ ಎವಲ್ಯೂಷನ್. ಸೊ ಇದೇ ಟೆಕ್ನಾಲಜಿ 4Gಲಿ ಯೂಸ್ ಮಾಡ್ತಿದ್ವಿ. ಓಕೆ, ಸೊ ಆ್ಯಂಡ್ WiMAX ಆಲ್ರೆಡಿ ನೋಡಿದ್ವಿ. ಇಂಟರ್ನೆಟ್ ಅಂದರೆ ವೈರ್ಲೆಸ್ ಕಮ್ಯುನಿಕೇಷನ್, ಲಾರ್ಜ್ ಡಿಸ್ಟೆನ್ಸಸ್ ಸಿಟಿಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ WiMAX ಅಂತ ಕರಿತೀವಿ. ಸೊ ರೆವಲ್ಯೂಷನೈಸ್ಡ್ ಮೊಬೈಲ್ ಇಂಟರ್ನೆಟ್ ಬೈ ಆಫರಿಂಗ್ ಬ್ರಾಡ್ಬ್ಯಾಂಡ್ ಲೈಕ್ ಸ್ಪೀಡ್ಸ್. ಸೊ ಸ್ಪೀಡ್ಸ್ ಕೂಡ 100 Mbps ಇತ್ತು. ಆ್ಯಂಡ್ ಈ LTE ಅನ್ನೋದು ನಮ್ಮ ಟೆಕ್ನಾಲಜಿ ಯೂಸ್ ಮಾಡ್ತಿದ್ವಿ ಫಾರ್ ಇಂಟರ್ನೆಟ್. ಆಯಿತಾ? ಸೊ 4Gಯಲ್ಲಿ ಏನೇನು ಬಂತು? HD ಸ್ಟ್ರೀಮಿಂಗ್, ವಿಡಿಯೋ ಕಾನ್ಫರೆನ್ಸಿಂಗ್, ಆನ್ಲೈನ್ ಗೇಮಿಂಗ್, ಇದೆಲ್ಲ ಮಾಡ್ಬೋದಿತ್ತು ಥ್ರೂ ದ ಯೂಸ್ ಆಫ್ ಆಂಡ್ರಾಯ್ಡ್ ಮೊಬೈಲ್ಸ್ ಅಥವಾ iOS ಮೊಬೈಲ್ಸ್ ಕೂಡ ಬಂದಿತ್ತು ಅವಾಗ. ಕರೆಕ್ಟ್. ಸೊ ಇದು ಫೋರ್ತ್ ಜನರೇಷನ್. ಫಿಫ್ತ್ ಜನರೇಷನ್ ಏನು? ಫಿಫ್ತ್ ಜನರೇಷನಲ್ಲಿ ಇವಾಗ IoT ಆಲ್ರೆಡಿ ಗೊತ್ತು ನಮಗೆ. ಕಂಟ್ರೋಲಿಂಗ್ ಫಿಸಿಕಲ್ ಡಿವೈಸಸ್ ಥ್ರೂ ದ ಇಂಟರ್ನೆಟ್. ಇವಾಗ ನಾನು ಫ್ಯಾನ್ ಕಂಟ್ರೋಲ್ ಮಾಡಬೇಕು, ಮನೆ ಲೈಟ್ ಕಂಟ್ರೋಲ್ ಮಾಡಬೇಕು, ಸೊ ಮೈಕ್ರೋವೇವ್ ಅವನ್ ಕಂಟ್ರೋಲ್ ಮಾಡಬೇಕು, ವಾಷಿಂಗ್ ಮಿಷಿನ್ ಕಂಟ್ರೋಲ್ ಮಾಡಬೇಕು. ಈಗ IoT ಡಿವೈಸಸ್ ಬಂದಿದೆ. ಕರೆಕ್ಟ್. ಸೊ ಈ ಫಿಫ್ತ್ ಜನರೇಷನ್ ಇವಾಗ 2020s ಪ್ಲಸ್ಸಿಂದ ಏನೇನು ಮಾಡ್ಬೋದು, ಈ ಫೋನ್ ಹೆಂಗೆ ವೇರಿಯೇಷನ್ಸ್ ಆಗಿದೆ ನೋಡ್ತಾ ಬರೋಣ. ಫಿಫ್ತ್ ಜನರೇಷನ್ current emerging 2020 ಇಂದ under development and being rolled out in stages, aimed at ultra fast internet speeds in 10 gigabits per second. ಸೊ ತುಂಬ ಫಾಸ್ಟ್ ಆಯ್ತಿದ್ದು, 10 gigabits per second, ವೆರಿ ಸ್ಪೀಡ್. ಅಂದರೆ ಇಂಟರ್ನೆಟ್ ತುಂಬ ಫಾಸ್ಟ್ ಆಗಿದೆ ಈ ಫಿಫ್ತ್ ಜನರೇಷನಲ್ಲಿ. ಅದಾದಮೇಲೆ ವಿಲ್ ಸಪೋರ್ಟ್ IoT ಆ್ಯಂಡ್ ಮಿಷಿನ್ ಟು ಮಿಷಿನ್ ಕಮ್ಯುನಿಕೇಷನ್, ಸ್ಮಾರ್ಟ್ ಸಿಟೀಸ್. ಮಿಷಿನ್ ಟು ಮಿಷಿನ್ ಕಮ್ಯುನಿಕೇಷನ್ ಅಂದರೆ ಮಿಷಿನ್ ಟು ಮಿಷಿನ್, ಒಂದು ಸಿಸ್ಟಮ್ ಇನ್ನೊಂದು ಸಿಸ್ಟಮ್ಗೆ ಡೇಟಾ ಕಳಿಸೋ ಥರ ಬರುತ್ತೆ ಇನ್ಮೇಲೆ, ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಆಗದೇನೆ ಮಿಷಿನ್ ಟು ಮಿಷಿನ್ ಡೇಟಾ ಕಮ್ಯುನಿಕೇಷನ್ ಬರೋ ಪಾಸಿಬಿಲಿಟೀಸ್ ಇದೆ. ಸ್ಮಾರ್ಟ್ ಸಿಟೀಸ್. ಸೊ ಸ್ಮಾರ್ಟ್ ಸಿಟೀಸ್ ಅಂದರೆ ಆಲ್ರೆಡಿ ನೋಡಿದ್ದೀವಿ ನಾವು ಇವಾಗ. ಸೊ ಟ್ರಾಫಿಕ್ ಮ್ಯಾನೇಜ್ ಮಾಡೋದಕ್ಕೆ ಆಲ್ರೆಡಿ ಸೆನ್ಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮ್ಮ ಹೆಲ್ತ್ ಕೇರ್ ಅಂದರೆ ನಿಮ್ಮ ಹೆಲ್ತ್ ಮಾನಿಟರ್ ಮಾಡೋದು ಕೂಡ ಇಲ್ಲಿ ಸೆನ್ಸರ್ಸ್ ಯೂಸ್ ಮಾಡ್ತಾ ಇದ್ದೀವಿ, ಸ್ಮಾರ್ಟ್ ವಾಚಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ
ಫಿಫ್ತ್ ಜನರೇಷನ್ ಇಸ್ ಆಲ್ ಅಬೌಟ್ ದ ಅಡ್ವಾನ್ಸ್ಮೆಂಟ್ಸ್ ಆಫ್ ಟೆಕ್ನಾಲಜಿ ಫ್ರಮ್ ಫೋರ್ತ್ ಜನರೇಷನ್ ಇಂದ ಏನೇನು ಚೇಂಜಸ್ ಆಯಿತು, ಇಲ್ಲಿ ಡೇಟಾ ಟ್ರಾನ್ಸ್ಫರ್ ಸ್ಪೀಡ್ ಜಾಸ್ತಿ ಆಯಿತು, ನ್ಯೂವರ್ ಟೆಕ್ನಾಲಜೀಸ್ ಯೂಸ್ ಮಾಡ್ತಾ ಇದೀವಿ, ಕರೆಕ್ಟ್. ಸೊ ದಿಸ್ ಇಸ್ ಆಲ್ ಅಬೌಟ್ ಮೊಬೈಲ್ ಟೆಕ್ನಾಲಜೀಸ್. ಮೊಬೈಲ್ ಅಂದರೆ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್. ಸೊ 1G ಇಂದ 5G ತನಕ ಇವಾಗ ಏನೇನು ಚೇಂಜಸ್ ಆಗಿದೆ ಅಷ್ಟೂ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಇದೆಲ್ಲ 1 ಮಾರ್ಕ್ ಕೇಳ್ತಾರೆ, 1 ಮಾರ್ಕ್ MCQಲಿ. ಸೊ ಇದೆಲ್ಲ ಕೇಳೋ ಪಾಸಿಬಿಲಿಟೀಸ್ ಇದೆ. ಸ್ಪೀಡ್ ಎಷ್ಟಿತ್ತು, ಸೊ ಏನೇನು ಟೆಕ್ನಾಲಜಿ ಎಂಪ್ಲಾಯ್ ಮಾಡ್ತು, ಆಮೇಲೆ 5G ಅಲ್ಲಿ ಸೊ ಅಡ್ವಾನ್ಸ್ LTE ಯೂಸ್ ಮಾಡ್ತೀವಿ, ಅಡ್ವಾನ್ಸ್ LTE. ಸೊ ಅಡ್ವಾನ್ಸ್ LTE ಅಂದರೆ ಸೊ ಲಾಂಗ್ ಟರ್ಮ್ ಎವಲ್ಯೂಷನ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾಯಿವಿ. ಇಲ್ಲಿ ಜಸ್ಟ್ ಬೇಸಿಕ್ ಲಾಂಗ್ ಟರ್ಮ್ ಎವಲ್ಯೂಷನ್ LTE ಯೂಸ್ ಮಾಡ್ತಿದ್ವಿ. ಸೊ LTE ಅಂದರೆ ವಾಯ್ಸ್ ಓವರ್ LTE ಅಂದರೆ ಆ ಜಿಯೋ ಫೋನ್ಸಲ್ಲಿ ನೀವು ಕಾಲ್ ಮಾಡ್ತೀರಲ್ಲ, ನಾರ್ಮಲ್ ಆಗಿ ಅದು ವಾಯ್ಸ್ ಓವರ್ LTE ಅಂತ ಬರುತ್ತೆ. ನೀವು ನೋಡಿ ಕಾಲ್ ಮಾಡಿದಾಗ ಅದು ಸಿಂಬಲ್ ಹೆಂಗೆ ಬರುತ್ತೆ ಫೋನ್ ಮೇಲ್ಗಡೆ, VOLTE ಅಂತ ಬರುತ್ತೆ, ಕರೆಕ್ಟ್. ಸೊ ಅದು ವಾಯ್ಸ್ ಓವರ್ ಲಾಂಗ್ ಟರ್ಮ್ ಎವಲ್ಯೂಷನ್. ಸೊ ಈಗ 5th ಜನರೇಷನಲ್ಲಿ ಸೊ ಅಡ್ವಾನ್ಸ್ LTE ಯೂಸ್ ಮಾಡ್ತಾ ಇವಿ. ಸೊ ನಮ್ಮ ಸ್ಪೀಡು 10 Gbps ಬರೋ ಚಾನ್ಸಸ್ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ 5th ಜನರೇಷನ್ ಆ್ಯಂಡ್ ಫಸ್ಟ್ ಟು 5th ಜನರೇಷನ್ ಆಫ್ ಮೊಬೈಲ್ ಟೆಕ್ನಾಲಜೀಸ್. ಓಕೆ, ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇಲ್ಲಿ MCQs 1 ಮಾರ್ಕರ್ಸ್ ಓದೋದು ಮರಿಬೇಡಿ, ಆಯಿತಾ. ಸೊ ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ ಪ್ರೋಟೋಕಾಲ್ಸ್. ಏನಿದು ಪ್ರೋಟೋಕಾಲ್ಸ್, ಎಷ್ಟು ಟೈಪ್ ಪ್ರೋಟೋಕಾಲ್ಸ್ ಕಲಿಬೇಕು ಇದನ್ನು ನೋಡ್ತಾ ಬರೋಣ. ಓಕೆ, ಸೊ ಲಾಸ್ಟ್ ಕಾನ್ಸೆಪ್ಟ್ ಇಲ್ಲಿ ಪ್ರೋಟೋಕಾಲ್ಸ್. ಸೊ ಇದನ್ನು ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್ 1 ಮಾರ್ಕರ್ ಆರ್ 2 ಮಾರ್ಕರ್ MCQs, 2 ಮಾರ್ಕರ್ MCQs ಇಲ್ಲ, ಬಟ್ ಫುಲ್ ಫಾರ್ಮ್ಸ್ ಅಂದರೆ ಫಸ್ಟ್ ಜನರೇಷನಲ್ಲಿ ಏನೇನಾಯಿತು ಚೇಂಜ್, ಸೆಕೆಂಡ್ ಜನರೇಷನ್ ಏನೇನಾಯಿತು ಫುಲ್ ಫಾರ್ಮ್ಸ್ ಅಲ್ಲ. ಸೊ ಅಡ್ವಾಂಟೇಜಸ್ ಕೇಳಬಹುದು, ಆಯಿತಾ. ಅಡ್ವಾಂಟೇಜಸ್ ನೆನ್ಪಿಟ್ಕೊಳ್ಳಿ. 1 ಮಾರ್ಕರಲ್ಲಿ ಸೊ MCQs ಕೇಳೋ ಪಾಸಿಬಿಲಿಟೀಸ್ ಇದೆ, ಯಾವ ಇಯರಲ್ಲಿ ಬಂತು ಅದು ಕೇಳೋ ಪಾಸಿಬಿಲಿಟೀಸ್ ಇದೆ. ಲಾಸ್ಟ್ ಕಾನ್ಸೆಪ್ಟ್ ಪ್ರೋಟೋಕಾಲ್. ಏನಿದು ಪ್ರೋಟೋಕಾಲ್, ನಾವು ಆಲ್ರೆಡಿ ಗೊತ್ತು. ಪ್ರೋಟೋಕಾಲ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್ ಎಸ್ಟಾಬ್ಲಿಷ್ ಮಾಡೋದು. ಬ್ರೌಸರ್ ಆ್ಯಂಡ್ ಸರ್ವರ್ ಕಮ್ಯುನಿಕೇಟ್ ಮಾಡೋಕ್ಕೆ ರೂಲ್ಸ್ ಎಸ್ಟಾಬ್ಲಿಷ್ ಮಾಡೋದನ್ನ ಪ್ರೋಟೋಕಾಲ್ ಅಂತ ಕರಿತೀವಿ. ಅಥವಾ ಇಂಟರ್ನೆಟಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು, ಅದನ್ನು ಪ್ರೋಟೋಕಾಲ್ ಅಂತ ಕರಿತೀವಿ. ಎಷ್ಟು ಟೈಪ್ ಪ್ರೋಟೋಕಾಲ್ ಇದೆ, ಎಷ್ಟು ಕಲಿಬೇಕು, ಇದು ಲಾಸ್ಟ್ ಕಾನ್ಸೆಪ್ಟ್ ನೋಡ್ತಾ ಬರೋಣ. ಸೊ ಪ್ರೋಟೋಕಾಲ್ಸ್ ಈಸ್ ದ ಲ್ಯಾಂಗ್ವೇಜ್ ಆಫ್ ನೆಟ್ವರ್ಕ್ ಕಮ್ಯುನಿಕೇಷನ್. ಸೊ ಅದನ್ನು ನೆಟ್ವರ್ಕ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಂತ ಕೂಡ ಹೇಳ್ತೀವಿ. ಸೊ ಇಲ್ಲಿ ಏನೇನಿದೆ ರೂಲ್ಸು ಇದನ್ನು ನೋಡ್ತಾ ಬರೋಣ. ಪ್ರೋಟೋಕಾಲ್ definition ಏನು? In communication, protocol is a set of standard rules that communicating parties, sender, receiver and all other intermediate devices need to follow. ಸೊ ನೀನು ಸೆಂಡ್ ಮಾಡ್ತಿದ್ಯಾ ಮೆಸೇಜ್ ಅಂದರೆ ರಿಸೀವರ್ಗೆ, ಯು ಹ್ಯಾವ್ ಟು ಫಾಲೋ ಸೆಟ್ ಆಫ್ ರೂಲ್ಸ್. ಆ ರೂಲ್ಸ್ನ ಪ್ರೋಟೋಕಾಲ್ ಅಂತ ಕರಿತೀವಿ, ಕರೆಕ್ಟ್. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. ಸೊ ನೀಡ್ ಫಾರ್ ಪ್ರೋಟೋಕಾಲ್ಸ್. ಯಾಕೆ ಸರ್ ಪ್ರೋಟೋಕಾಲ್ ಬೇಕು? ಸೊ ನೀಡ್ ಇದೆ, ಕೆಲವೊಂದು ನೀಡ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಸೊ ವಿ ನೀಡ್ ಪ್ರೋಟೋಕಾಲ್ಸ್ ಫಾರ್ 3 different reasons. ಫ್ಲೋ ಕಂಟ್ರೋಲ್, ಆಕ್ಸೆಸ್ ಕಂಟ್ರೋಲ್ ಆ್ಯಂಡ್ ಅಡ್ರೆಸ್ಸಿಂಗ್. ಏನಕ್ಕೆ ಪ್ರೋಟೋಕಾಲ್ ಬೇಕು ಸರ್? ಅಡ್ರೆಸ್ಸಿಂಗ್, ಕರೆಕ್ಟ್ ಡೆಸ್ಟಿನೇಷನ್ಗೆ ಡೇಟಾ ತಲುಪಬೇಕು ಅಂದರೆ ಪ್ರೋಟೋಕಾಲ್ಸ್ ಬೇಕು ನಮಗೆ. ಸೊ ಅದಾದಮೇಲೆ ಆಕ್ಸೆಸ್ ಕಂಟ್ರೋಲ್ ಆ್ಯಂಡ್ ಫ್ಲೋ ಕಂಟ್ರೋಲ್ ಅಂದರೆ ಸೊ ಫ್ಲೋ ಕಂಟ್ರೋಲ್ ಈಸ್ ಯೂಸ್ ಟು ರೆಗ್ಯುಲೇಟ್ ದ ಡೇಟಾನ ಕಂಟ್ರೋಲ್ ಮಾಡೋದು, ಸ್ಪೀಡ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಮಗೆ ಇದು ಬೇಕಾಗುತ್ತೆ. ಪ್ರೋಟೋಕಾಲ್ಸ್ ಕಾನ್ಸೆಪ್ಟ್ ಬೇಕು. ಇವಾಗ ನಾನು ಸೆಂಡರು, ನಾನು 100 Mbps ಅಲ್ಲಿ ಡೇಟಾ ಕಳಿಸ್ತೀನಿ, ರಿಸೀವರ್ಗೆ 5 Mbps ಮಾತ್ರ ಶಕ್ತಿ ಇದೆ ಅಂದರೆ ಸೊ ಕೆಲವೊಂದು ಡೇಟಾ ಲಾಸ್ ಆಗ್ಬೋದು ಇಲ್ಲಿ. ಸೊ ರಿಸೀವರ್ ಅಗೇನ್ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಪ್ರೋಟೋಕಾಲ್ ರೂಲ್ಸ್ ಫಾಲೋ ಮಾಡಬೇಕಿಲ್ಲಿ. ಓಕೆ, ಸೊ ಕೆಲವೊಂದು ರೂಲ್ಸ್ ಏನು ಅಂತ ನೋಡ್ಬೋಣ ಇಲ್ಲಿ. ಸೊ ಫ್ಲೋ ಕಂಟ್ರೋಲ್ ರೆಗ್ಯುಲೇಟ್ಸ್ ದ ಡೇಟಾ ಸ್ಪೀಡ್ ಬಿಟ್ವೀನ್ ಸೆಂಡರ್ ಅಂಡ್ ರಿಸೀವರ್. If sender is faster than the receiver, data may get lost unless sender informs the receiver. ಸೊ ಸೆಂಡರ್ ಜಾಸ್ತಿ ಸ್ಪೀಡ್ನ ಡೇಟಾ ಕಳಿಸ್ತಾನೆ, ಬಟ್ ರಿಸೀವರ್ ಸ್ಪೀಡ್ ಇಲ್ಲ ಅಂದರೆ ಡೇಟಾ ಲಾಸ್ ಆಗೋ ಪಾಸಿಬಿಲಿಟೀಸ್ ಇದೆ. ಆವಾಗ ರಿಸೀವರ್ ಹೋಗಿ ಇನ್ಫಾರ್ಮ್ ಮಾಡಬೇಕಾಗುತ್ತೆ ಸೆಂಡರ್ಗೆ. ಓಕೆ, ಸೊ ಅದು ರೂಲ್ಸಲ್ಲೇ ಬರುತ್ತೆ. ಸೊ ಅದನ್ನು ಫ್ಲೋ ಕಂಟ್ರೋಲ್ ಅಂತೀವಿ. ಸೊ ನೆಕ್ಸ್ಟು ಆಕ್ಸೆಸ್ ಕಂಟ್ರೋಲ್. ಏನು ಆಕ್ಸೆಸ್ ಕಂಟ್ರೋಲ್ ನೋಡೋಣ. ಆಕ್ಸೆಸ್ ಕಂಟ್ರೋಲ್ ಡಿಸೈಡ್ಸ್ ವಿಚ್ ನೋಡ್ಸ್ ಇನ್ ದ ಚಾನಲ್ ಗೆಟ್ಸ್ ಟು ಸೆಂಡ್ ದ ಡೇಟಾ ಆನ್ ದ ಶೇರ್ಡ್ ಮೀಡಿಯಂ ಟು ಅವಾಯ್ಡ್ ಕೊಲಿಷನ್ಸ್. ಯಾವ ಸಿಸ್ಟಮ್ ಡೇಟಾ ಕಳಿಸ್ಬೇಕು ಕೊಲಿಷನ್ ಅವಾಯ್ಡ್ ಮಾಡೋಕ್ಕೆ? ಮಲ್ಟಿಪಲ್ ಸಿಸ್ಟಮ್ಸ್ಗೆ ಪರ್ಮಿಷನ್ ಕೊಟ್ಟರೆ ಎಲ್ಲರೂ ಒಟ್ಟಿಗೆ ಡೇಟಾ ಕಳಿಸ್ಬೋದು, ಆವಾಗ ಕೊಲೈಡ್ ಆಗುತ್ತೆ ಡೇಟಾ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ಆಕ್ಸೆಸ್ ಕಂಟ್ರೋಲ್, ಇದಕ್ಕೂ ಕೂಡ ನಮ್ಗೆ ಪ್ರೋಟೋಕಾಲ್ಸ್ ಬೇಕಾಗುತ್ತೆ. ಫ್ಲೋ ಕಂಟ್ರೋಲ್, ಡೇಟಾ ಸ್ಪೀಡ್ ರೆಗ್ಯುಲೇಟ್ ಮಾಡೋಕ್ಕೆ ಪ್ರೋಟೋಕಾಲ್ ಬೇಕು. ಆಕ್ಸೆಸ್ ಕಂಟ್ರೋಲ್, ಯಾವ ನೋಡ್ ಡೇಟಾ ಸೆಂಡ್ ಮಾಡಬೇಕು, ಶೇರ್ಡ್ ಚಾನಲ್, ಒಂದು ಶೇರ್ಡ್ ಮೀಡಿಯಂ ಇರುವಾಗ ಎಲ್ಲ ಸಿಸ್ಟಮ್ಸು ಸೆಂಡ್ ಮಾಡಿದ್ರೆ ಕೊಲಿಷನ್ ಆಗೋ ಪಾಸಿಬಿಲಿಟೀಸ್ ಇದೆ, ಅದನ್ನು ಅವಾಯ್ಡ್ ಮಾಡೋಕ್ಕೂ ಕೂಡ ಪ್ರೋಟೋಕಾಲ್ಸ್ ಬೇಕು. ಲಾಸ್ಟ್ ಅಡ್ರೆಸ್ಸಿಂಗ್. ಸೊ ಲಾಸ್ಟ್ ಅಡ್ರೆಸ್ಸಿಂಗ್, ಇದಕ್ಕೂ ಕೂಡ ನಮಗೆ ಪ್ರೋಟೋಕಾಲ್ ಬೇಕು. ಅಡ್ರೆಸ್ಸಿಂಗ್ ಅಂದರೆ ಏನು? ಅಡ್ರೆಸ್ಸಿಂಗ್ ಎನ್ಶೋರ್ಸ್ ಡೇಟಾ ರೀಚಸ್ ದ ಕರೆಕ್ಟ್ ಡೆಸ್ಟಿನೇಷನ್ಗೆ ಹೋಗ್ಬೇಕಲ್ವಾ ಡೇಟಾ. ಸೊ ಬೇರೆ ಯಾವುದೋ IP ಅಡ್ರೆಸ್ಗೆ ಹೋಗಬಾರ್ದು, ಅದಕ್ಕೂ ಕೂಡ ನಮಗೆ ಪ್ರೋಟೋಕಾಲ್ಸ್ ಬೇಕು. ಸೊ ಎಷ್ಟು ಟೈಪ್ ಪ್ರೋಟೋಕಾಲ್ಸ್ ಇದೆ? ಸೊ ನಾವು ಆಲ್ರೆಡಿ HTTP ಪ್ರೋಟೋಕಾಲ್ ಬಗ್ಗೆ ಲಾಸ್ಟ್ ಚಾಪ್ಟ್ರಲ್ಲಿ ಕಲ್ತೀವಿ. ಸೊ ಅದೇ ಥರ FTP ಪ್ರೋಟೋಕಾಲ್ ಇದೆ, TCP/IP ಪ್ರೋಟೋಕಾಲ್ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇಲ್ಲಿ 4 to 5 ಪ್ರೋಟೋಕಾಲ್ಸ್ ಇದೆ. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್. ಸಮ್ ಆಫ್ ದ ಕಾಮನ್ ಪ್ರೋಟೋಕಾಲ್ಸ್ ಆರ್. ಎಷ್ಟು ಪ್ರೋಟೋಕಾಲ್ಸ್ ಇದೆ? 5 ಮಾರ್ಕ್ಸ್ ಕೇಳ್ತಾರೆ. ಎಕ್ಸ್ಪ್ಲೇನ್ ದ ಪ್ರೋಟೋಕಾಲ್ಸ್.
ಎಕ್ಸ್ಪ್ಲೇನ್ ಎನಿ 3 ಪ್ರೋಟೋಕಾಲ್ಸ್, ಎನಿ 4 ಪ್ರೋಟೋಕಾಲ್ಸ್ ಅಂತ ಕೇಳ್ತಾರೆ. ಸೊ ಇದನ್ನ ಓದೋದನ್ನ ಮರಿಬೇಡಿ ಆಯ್ತಾ. ಸೊ ಎಷ್ಟು ಪ್ರೋಟೋಕಾಲ್ಸ್ ಇದೆ ನೋಡ್ತಾ ಬರೋಣ. ಫಸ್ಟ್ ಒನ್ HTTP, ಇದು ಬೇಸಿಕ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದು ಏನಕ್ಕೆ ಇರೋದು, ಸರ್ವರ್ಗೆ ಬ್ರೌಸರ್ಗೆ ಕಮ್ಯುನಿಕೇಷನ್ ಮಾಡೋದಕ್ಕೆ ಕೆಲವು ರೂಲ್ಸ್ ಬೇಕು, ಆ ರೂಲ್ಸ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ HTTP ಇದೆ, ಕರೆಕ್ಟ್. ಸೊ ಇದ್ರ ಬಗ್ಗೆ ತಿಳ್ಕೊಂಬೋಣ. HTTP stands for Hypertext Transfer Protocol. It is the primary protocol used to access the World Wide Web. ವರ್ಲ್ಡ್ ವೈಡ್ ವೆಬ್ನ ಆಕ್ಸೆಸ್ ಮಾಡೋದಕ್ಕೆ ಈ ಪ್ರೋಟೋಕಾಲ್ ಬೇಕು. ಏನಿದು ವರ್ಲ್ಡ್ ವೈಡ್ ವೆಬ್? ಎಲ್ಲ ವೆಬ್ಸೈಟ್ಸ್ ಇಂಟರ್ಲಿಂಕ್ ಆಗಿರುತ್ತಲ್ಲ ಇಂಟರ್ನೆಟಲ್ಲಿ, ಅದು ಸರ್ವರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ವರ್ಲ್ಡ್ ವೈಡ್ ವೆಬ್ ಮುಖಾಂತರ ನಾವು ಆಕ್ಸೆಸ್ ಮಾಡ್ತೀವಿ, ಕರೆಕ್ಟ್. ವರ್ಲ್ಡ್ ವೈಡ್ ವೆಬ್ನೇ ಆಕ್ಸೆಸ್ ಮಾಡಬೇಕಂದ್ರೆ, ಎಲ್ಲ ವೆಬ್ಸೈಟ್ಸ್ ಇಂಟರ್ಲಿಂಕ್ ಆಗಿರೋದನ್ನು ನೀವು ಆಕ್ಸೆಸ್ ಮಾಡಬೇಕಾದ್ರೆ HTTP ಪ್ರೋಟೋಕಾಲ್ ಬೇಕಾಗುತ್ತೆ, ಕರೆಕ್ಟ್. ಸೊ ಯೂಸ್ಡ್ ಫಾರ್ ಆಕ್ಸೆಸಿಂಗ್ ವೆಬ್ ಪೇಜಸ್ ಆನ್ ದ ಇಂಟರ್ನೆಟ್. ವೆಬ್ ಪೇಜಸ್ ಆಕ್ಸೆಸ್ ಮಾಡೋಕ್ಕೂ ಕೂಡ ಇದನ್ನೇ ಯೂಸ್ ಮಾಡ್ತೀವಿ. ಅಂದರೆ ಏನರ್ಥ, ವೆಬ್ ಪೇಜಸ್ ಎಲ್ಲಿರುತ್ತೆ, ವರ್ಲ್ಡ್ ವೈಡ್ ವೆಬ್ಬಲ್ಲೇ ಇರೋದು, ಕರೆಕ್ಟ್. ಸೊ ಇಲ್ಲಿ ಕ್ಲೈಂಟ್ ಸರ್ವರ್ ಮಾಡೆಲ್ ಯೂಸ್ ಮಾಡ್ತಾ ಇದ್ದೀವಿ. ಬ್ರೌಸರ್ ಸೆಂಡ್ಸ್ ರಿಕ್ವೆಸ್ಟ್ ಆ್ಯಂಡ್ ವೆಬ್ ಸರ್ವರ್ ರೆಸ್ಪಾನ್ಸ್. ಸೊ ಇಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡ್ತೀರಾ ವೆಬ್ ಬ್ರೌಸರ್ನ, ಸೊ ಅಲ್ಲಿ ನೀವೇನೋ ಸರ್ಚ್ ಮಾಡ್ತೀರಾ. ಸೊ ಏನದು ಅರ್ಥ, ಸೊ ನೀವೇನೋ ಸರ್ಚ್ ಮಾಡ್ತಾ ಇದ್ದೀರಾ, ಕಂಪ್ಯೂಟರ್ ಸೈನ್ಸ್ ನೋಟ್ಸ್ ಅಂತ ಸರ್ಚ್ ಮಾಡ್ತಾ ಇದ್ದೀರಾ. ಸೊ ಅದು ರಿಕ್ವೆಸ್ಟ್ ಕಳಿಸುತ್ತೆ ವೆಬ್ ಸರ್ವರ್ಗೆ. ವೆಬ್ ಸರ್ವರ್ ಆ ಕಂಪ್ಯೂಟರ್ ಸೈನ್ಸ್ ನೋಟ್ಸ್ ಏನಿದೆ ಅದನ್ನು, ಆ ಡೇಟಾ ಏನೇನಿದೆ ಸರ್ವರಲ್ಲಿ ಅದನ್ನು ತೊಗೊಂಡು ರೆಸ್ಪಾಂಡ್ ಮಾಡುತ್ತೆ. ಸೊ ನಿಮ್ಮ ಬ್ರೌಸರ್ಗೆ ಮತ್ತೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಮುಖಾಂತರ ಇಲ್ಲಿ ವರ್ಕ್ ಆಗುತ್ತೆ. ಸೊ ಕ್ಲೈಂಟ್ ರಿಕ್ವೆಸ್ಟ್ ಕಳಿಸ್ತೀರಾ, ಸರ್ವರ್ ರೆಸ್ಪಾನ್ಸ್ ಕಳಿಸುತ್ತೆ, ಓಕೆ. ಸೊ ಡೆವಲಪ್ಡ್ ಬೈ ಟಿಮ್ ಬರ್ನರ್ಸ್-ಲೀ ಇನ್ 1989. ಇದು ಕೂಡ ಎವಲ್ಯೂಷನ್ ಆಫ್ ನೆಟ್ವರ್ಕಿಂಗ್ ಅಲ್ಲಿ ನೋಡಿದ್ವಿ. HTTP ಪ್ರೋಟೋಕಾಲ್ ಸ್ಟಾರ್ಟ್ ಮಾಡಿದ್ದು ಟಿಮ್ ಬರ್ನರ್ಸ್-ಲೀ ಇನ್ 1989, ಓಕೆ. ಸೊ ದಿಸ್ ಇಸ್ ಆಲ್ ಅಬೌಟ್ HTTP ಪ್ರೋಟೋಕಾಲ್. ಸೊ ಇನ್ನೇನಿದೆ ಪಾಯಿಂಟ್ ಇಲ್ಲಿ, ಇಟ್ ಹ್ಯಾಂಡಲ್ಸ್ ಕಮಾಂಡ್ಸ್ ಲೈಕ್ ಲೋಡಿಂಗ್ ದ ವೆಬ್ ಪೇಜ್. The HTTP is an application layer network protocol built on top of TCP. ಈ TCP ಪ್ರೋಟೋಕಾಲ್ ಅಂತ ಬರುತ್ತೆ ಲಾಸ್ಟಲ್ಲಿ. ಸೊ ಈ TCP ಪ್ರೋಟೋಕಾಲ್ ಮೇಲೆ HTTP ಪ್ರೋಟೋಕಾಲ್ ವರ್ಕ್ ಆಗುತ್ತೆ. ಸೊ ಇದು ಅಪ್ಲಿಕೇಶನ್ ಲೇಯರ್, ಅಪ್ಲಿಕೇಶನ್ಸ್ಗೆ ಮಾತ್ರ ಇದು ವರ್ಕ್ ಆಗುತ್ತೆ. ವೆಬ್ಸೈಟ್ ಲೋಡ್ ಮಾಡೋದು ಇರ್ಬೋದು, ಸೊ ಅಥವಾ ಅಪ್ಲಿಕೇಶನ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋದಾಗಿರ್ಬೋದು, ಇದೆಲ್ಲ TCP ಅಂತ HTTP ಕೆಲಸ, ಓಕೆ. ಸೊ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಇಸ್ ನಥಿಂಗ್ ಬಟ್ ಸೆಟ್ ಆಫ್ ರೂಲ್ಸ್ ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್ ಬಿಟ್ವೀನ್ ದ ಬ್ರೌಸರ್ ಆ್ಯಂಡ್ ಸರ್ವರ್ಸ್ ಮತ್ತು ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು, ಅದನ್ನು HTTP ಅಂತ ಹೇಳ್ತೀವಿ, ಓಕೆ. ಸೊ ಆಯಿತು. ನೆಕ್ಸ್ಟ್ ಟೈಪ್ ಆಫ್ ಪ್ರೋಟೋಕಾಲ್ ಯಾವ್ದು ಸರ್? FTP ಅಂದರೆ ಏನು ಸರ್? ಫೈಲ್ಸ್ ಅನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಿಸ್ಟಮ್ಸಲ್ಲಿ 2 ಸಿಸ್ಟಮ್ ಮುಖಾಂತರ ಫೈಲ್ಸ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು. ಸರ್ವರಿಂದ ಫೈಲ್ಸ್ ಡೌನ್ಲೋಡ್ ಮಾಡಬೇಕಂದ್ರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು, ಅದನ್ನು ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಪ್ರೋಟೋಕಾಲ್ ಬಗ್ಗೆ ತಿಳ್ಕೊಂಬೋಣ. FTP ಅಂದರೆ ಏನು? ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. MCQs, ಸೊ ಎಲ್ಲ ಫುಲ್ ಫಾರ್ಮ್ಸ್ ನೆನ್ಪಿಟ್ಕೊಬೇಕು ಆಯ್ತಾ, MCQs ಕೇಳ್ಬೋದು. ಸೊ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಬಗ್ಗೆ ತಿಳ್ಕೊಂಬೋಣ. FTP is the protocol used for transferring files from one machine to the other. Like HTTP, FTP also works on client server model. ಸೊ ಇದು ಕೂಡ ಕ್ಲೈಂಟ್ ಸರ್ವರ್ ಮಾಡೆಲ್ ಮುಖಾಂತರನೇ ವರ್ಕ್ ಆಗ್ತಿದೆ. ಸೊ ಫೈಲ್ಸ್ನ ನೀವು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅಥವಾ ರಿಸೀವ್ ಮಾಡಬೇಕಾದ್ರೆ ಒಂದು ಮಿಷಿನಿಂದ ಇನ್ನೊಂದು ಮಿಷಿನ್ಗೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಬೇಕು. ಆ ರೂಲ್ಸ್ ಎಲ್ಲಿ ಎಂಬೆಡ್ ಆಗಿದೆ? FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಲ್ಲಿ ಎಂಬೆಡ್ ಆಗಿದೆ. ವೆನ್ ಅ ಯೂಸರ್ ರಿಕ್ವೆಸ್ಟ್ ಫಾರ್ ಅ ಫೈಲ್ ಟ್ರಾನ್ಸ್ಫರ್ ವಿತ್ ಇನ್ ಅನದರ್ ಸಿಸ್ಟಮ್, FTP sets up a connection between the two nodes for accessing the files. ಸೊ ಯಾರಾದರೂ ಯೂಸರ್ ಫೈಲ್ ಅಪ್ಲೋಡ್ಗೆ ಕೇಳ್ತಿದ್ದಾನೆ ಪರ್ಮಿಷನ್ ಅಂದರೆ ಫ್ರಮ್ ಅನ್ ಅದರ್ ಸಿಸ್ಟಮ್, ಆವಾಗ ಈ FTP ಒಂದು ಪಾತ್ ಎಸ್ಟಾಬ್ಲಿಷ್ ಮಾಡುತ್ತೆ, ಅಥವಾ ಇಟ್ ಎಸ್ಟಾಬ್ಲಿಷಸ್ ದ ಕನೆಕ್ಷನ್ ಅಂತ ಹೇಳ್ಬೋದು ನೀವು, ಓಕೆ. ಸೊ ಆಪ್ಷನಲ್ಲಿ ದ ಯೂಸರ್ ಕ್ಯಾನ್ ಆಥೆಂಟಿಕೇಟ್ ಯೂಸಿಂಗ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್. ನೀವು ಫೈಲ್ಸ್ ಅಪ್ಲೋಡ್ ಮಾಡುವಾಗ ನೀವೇ ಆಪ್ಷನ್ಲಿ ಒಂದು ಯೂಸರ್ ID ಪಾಸ್ವರ್ಡ್ ಎನ್ಕ್ರಿಪ್ಟ್ ಮಾಡೋದಕ್ಕೆ, ಡೇಟಾ ಲಾಸ್ ಆಗದಿರಲಿ ಅಂತ ನೀವೇ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಕೂಡ ಒಂದು ನೀವು ಕ್ರಿಯೇಟ್ ಮಾಡ್ಬೋದು ಇಲ್ಲಿ ಬಿಫೋರ್ ಅಪ್ಲೋಡಿಂಗ್ ದ ಫೈಲ್ಸ್, ಓಕೆ. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗ್ಬೋಣ. FTP ಸೊ ಹ್ಯಾಂಡಲ್ಸ್ ಡಿಫ್ರೆನ್ಸಸ್ ಇನ್ ದ ಫೈಲ್ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್ಯಾಟ್, ಫೈಲ್ ನೇಮಿಂಗ್ ಕನ್ವೆನ್ಷನ್ಸ್. ಸೊ ಇದು ಡಿಫ್ರೆನ್ಸಸ್ ಅಂದರೆ ಫೈಲ್ ನೇಮಿಂಗ್ ಕನ್ವೆನ್ಷನ್ಸ್ ಡಿಫ್ರೆಂಟ್ ಆಗಿದ್ರು ಕೂಡ ಇದು ಹ್ಯಾಂಡಲ್ ಮಾಡುತ್ತೆ. ಅಂದರೆ ಇವಾಗ ಕೆಲವೊಂದು ಸಿಸ್ಟಮ್ಸ್, ಇವಾಗ ವಿಂಡೋಸ್ ಸಿಸ್ಟಮ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಫೈಲ್ ಸೇವ್ ಮಾಡೋವಾಗ ಸ್ಪೆಷಲ್ ಕ್ಯಾರೆಕ್ಟರ್ ಕೊಡಬಾರ್ದು. ಎಕ್ಸಾಂಪಲ್ $ABC.txt ಅಂತ ಕೊಡೋಕ್ಕಾಗಲ್ಲ, ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಟು ಫೈಲ್ ಸೇವ್ ಮಾಡೋಕ್ಕಾಗಲ್ಲ. ಬಟ್ ಇದೇ ಥರ ನಮಗೆ iOS ಸಿಸ್ಟಮ್ಸಲ್ಲಿ ನೇಮಿಂಗ್ ಕನ್ವೆನ್ಷನ್ ಅದೇ ಇದ್ರೆ ಅದು ಹ್ಯಾಂಡಲ್ ಮಾಡುತ್ತೆ. ಯಾವುದು? FTP ಪ್ರೋಟೋಕಾಲ್. ಅಲ್ಲಿ ಎರರ್ ಬರ್ದಿರೋಂಗೆ ನೋಡ್ಕೊಳ್ಳುತ್ತೆ FTP ಪ್ರೋಟೋಕಾಲ್, ಆಯಿತಾ. ಸೊ ನೇಮಿಂಗ್ ಕನ್ವೆನ್ಷನ್ಸ್ ಬೇರೆ ಇದ್ರೂ ಇದು ಹ್ಯಾಂಡಲ್ ಮಾಡುತ್ತೆ, ಫೈಲ್ ಸ್ಟ್ರಕ್ಚರ್ ಬೇರೆ ಇದ್ರೂ ಇದು ನೋಡ್ಕೊಳ್ಳುತ್ತೆ, ಎರರ್ ಬರ್ದಿರೋಂಗೆ ನೋಡ್ಕೊಳ್ಳುತ್ತೆ, ಆಯಿತಾ. ಸೊ FTP ಅಂದರೆ ಏನು? ಬೇಸಿಕ್ಲಿ ಫೈಲ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆ, ಫೈಲ್ಸ್ ರಿಸೀವ್ ಮಾಡೋಕ್ಕೆ ಇಂಟರ್ನೆಟಲ್ಲಿ ವಿ ನೀಡ್ ಟು ಫಾಲೋ ಕಪಲ್ ಆಫ್ ರೂಲ್ಸ್. ಆ ರೂಲ್ಸ್ನ FTP ಅಥವಾ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದು ಕೂಡ ಕ್ಲೈಂಟ್ ಸರ್ವರ್ ಮಾಡೆಲೇ ಯೂಸ್ ಮಾಡ್ತಿದೆ. ಅಂದರೆ ಎಲ್ಲ ಕ್ಲೈಂಟ್ಸ್ ಕೂಡ ರಿಕ್ವೆಸ್ಟ್ ಮಾಡ್ಬೋದು ಸರ್ವರ್ಗೆ ಫೈಲ್ ಅಪ್ಲೋಡ್ ಮಾಡಬೇಕಂತ, ಆಗ ಪಾತ್ ಎಸ್ಟಾಬ್ಲಿಷ್ ಮಾಡುತ್ತೆ FTP ಫಾರ್ ಟ್ರಾನ್ಸ್ಫರಿಂಗ್ ಆ್ಯಂಡ್ ರಿಸೀವಿಂಗ್ ದ ಫೈಲ್ಸ್, ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ FTP. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಪ್ ಆಫ್ ಪ್ರೋಟೋಕಾಲ್ಗೆ ಹೋಗ್ಬೋಣ. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂತ ಇದೆ. ಸೊ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಆದಮೇಲೆ ಕೆಲವೊಂದು ಪ್ರೋಟೋಕಾಲ್ಸ್ ಕೂಡ ಇದೆ, ಅದನ್ನು ಕೂಡ ನೋಡ್ಬೋಣ. ಸೊ ಮೂರನೇ
ಮೂರನೇ ಪ್ರೋಟೋಕಾಲ್ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಸೊ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಂದರೆ ಏನು? ಸೊ ಪಾಯಿಂಟ್ ಟು ಪಾಯಿಂಟ್ ಅಂದರೆ ಏನು ಸ್ಟೂಡೆಂಟ್ಸ್? ಸೊ ಎರಡು ಡಿವೈಸಸ್ ಪಾಯಿಂಟ್ ಟು ಪಾಯಿಂಟ್, ಎರಡು ಡಿವೈಸ್ ಹತ್ತತ್ರ ಇದೆ, ಎರಡು ಡಿವೈಸ್ ಅಂದ್ಕೊಳ್ಳೋಣ, ಎ ಆ್ಯಂಡ್ ಬಿ ಹತ್ತಿರ ಇದೆ. ಸೊ ಎ ಆ್ಯಂಡ್ ಬಿ ಮುಖಾಂತರ ಏನಾದರೂ ಮೆಸೇಜ್ ಸೆಂಡ್ ಮಾಡಬೇಕಾದ್ರೆ ಅಥವಾ ಫೈಲ್ಸ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಪಾಯಿಂಟ್ ಟು ಪಾಯಿಂಟ್, 1-to-1 ಕಮ್ಯುನಿಕೇಷನ್, ಇದನ್ನು ಪಾಯಿಂಟ್ ಟು ಪಾಯಿಂಟ್ ಅಂತ ಕರಿತೀವಿ, ಆಯಿತಾ? ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಂಬೋಣ. ಸೊ ಯೂಸ್ ಫಾರ್ ಡೈರೆಕ್ಟ್ ಲಿಂಕ್ ಬಿಟ್ವೀನ್ ದ ಟೂ ಡಿವೈಸಸ್. ಸೊ ಎರಡು ಡಿವೈಸ್ ಮಧ್ಯೆ ಡೈರೆಕ್ಟ್ ಲಿಂಕ್, ರೌಟರ್ಸ್ ಇರ್ಬೋದು ಅಥವಾ ಮಾಡಮ್ಸ್ ಇರ್ಬೋದು. ಓಕೆ, ಸೊ ರೌಟರ್ಸ್, ಎರಡು ರೌಟರ್, ಒಂದು ವೈಫೈ ರೌಟರ್, ಇನ್ನೊಂದು ವೈಫೈ ರೌಟರ್ ಮಧ್ಯ ನೀವೇನಾದರೂ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಸೊ ಈ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ಸ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆ, ಎಸ್ಟಾಬ್ಲಿಷಸ್ ಡೂಪ್ಲೆಕ್ಸ್ ಕನೆಕ್ಷನ್, ಟೂ ವೇ. ಸೊ ಇಲ್ಲಿ ಟೂ ವೇ ಕಮ್ಯುನಿಕೇಷನ್. ಸೊ ಸೆಂಡರ್ ಕೂಡ ಸೆಂಡ್ ಮಾಡ್ಬೋದು, ರಿಸೀವರ್ ಕೂಡ ರಿಸೀವ್ ಮಾಡ್ಬೋದು. ಸೊ ಒಂದೇ ಸೈಮಲ್ಟೇನಿಯಸ್ ಟೈಮಲ್ಲಿ ರಿಸೀವ್ ಮಾಡ್ಬೋದು. ಸೊ ಇಲ್ಲಿ ಕಾಯೋ ಅವಶ್ಯಕತೆ ಇರೋದಿಲ್ಲ. ಹಾಫ್ ಡೂಪ್ಲೆಕ್ಸ್ ಅಲ್ಲ, ಫುಲ್ ಡೂಪ್ಲೆಕ್ಸ್ ಮೋಡ್ ಇದು, ಆಯಿತಾ? ಸೊ ಹ್ಯಾಂಡಲ್ಸ್ ಡಿವೈಸ್ ಅಥೆಂಟಿಕೇಶನ್, ಪ್ಯಾಕೆಟ್ ಆರ್ಡರ್, ಎರರ್ ರಿಪೋರ್ಟಿಂಗ್ ಆ್ಯಂಡ್ ರಿಕವರಿ. ಸೊ ಈ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್ ಅಡ್ವಾಂಟೇಜಸ್ ಏನು? ಏನಾದರೂ ಎರರ್ಸ್ ಬಂದರೆ ಕೂಡ ಅದು ರಿಪೋರ್ಟ್ ಮಾಡುತ್ತೆ. ಆ್ಯಂಡ್ ಪ್ಯಾಕೆಟ್ನ ರೀಆರ್ಡರ್ ಕೂಡ ಮಾಡುತ್ತೆ. ಇಲ್ಲಿ ನೋಡ್ಬೋದು ಪ್ಯಾಕೆಟ್ ಆರ್ಡರ್. ಸೊ ಅಂದರೆ ಡೆಸ್ಟಿನೇಷನ್ಸಲ್ಲಿ ಎಲ್ಲ ಪ್ಯಾಕೆಟ್ ಬಂದ ಮೇಲೆ ಅದನ್ನು ಆರ್ಡರ್ ಮಾಡಿ ಕರೆಕ್ಟಾಗಿ ಡೆಸ್ಟಿನೇಷನ್ ತಲುಪಿಸೋ ಕೆಲಸ ಕೂಡ ಇದು ಮಾಡುತ್ತೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್, ಆಯಿತಾ? ಸೊ ಎರಡು ರೌಟರ್ ಮಧ್ಯ, ಎರಡು ಮಾಡಮ್ ಮಧ್ಯ ನೀವೇನಾದರೂ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದ ರೂಲ್ಸ್. ದಟ್ ಈಸ್ ಕಾಲ್ಡ್ ಎಸ್ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ನೆಕ್ಸ್ಟ್ ಯಾವುದಿದೆ ಸರ್? ಇವಾಗ ಮೇಲ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇಂಟರ್ನೆಟಲ್ಲಿ, ಜಿಮೇಲಲ್ಲಿ, ಯಾಹೂ ಮೇಲಲ್ಲಿ, ಅಲ್ಲೂ ಕೂಡ ಪ್ರೋಟೋಕಾಲ್ಸ್ ಇರುತ್ತೆ ಅಲ್ವಾ? ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, SMTP ಅಂತ ಇದೆ. ಸೊ SMTP ಬಗ್ಗೆನೂ ತಿಳ್ಕೊಂಬೋಣ. ಸೊ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, MCQ ಮತ್ತು MCQ ಅಲ್ಲಿ ಕೇಳ್ತಾರೆ ಫುಲ್ ಫಾರ್ಮ್ಸ್. ಸೊ ಮೇಲ್ಸ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಒಂದು ಸಿಸ್ಟಮ್ ಅಥವಾ ಒಂದು ನೆಟ್ವರ್ಕಿಂದ ಇನ್ನೊಂದು ನೆಟ್ವರ್ಕ್ಗೆ ವಿ ನೀಡ್ ಟು ಫಾಲೋ ಸಮ್ ರೂಲ್ಸ್. ಆ ರೂಲ್ಸ್ ಇರೋದು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲಲ್ಲಿ. ಇದ್ರ ಬಗ್ಗೆನೂ ತಿಳ್ಕೊಂಬೋಣ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಈಸ್ ಯೂಸ್ ಫಾರ್ ಮೇಲ್ ಸರ್ವಿಸಸ್. ಇಟ್ ಯೂಸಸ್ ಇನ್ಫಾರ್ಮೇಷನ್ ರಿಟರ್ನ್ ಆನ್ ದ ಮೆಸೇಜ್ ಹೆಡರ್ ಆ್ಯಂಡ್ ಇಸ್ ನಾಟ್ ಕನ್ಸರ್ನ್ಡ್ ವಿತ್ ದ ಕಂಟೆಂಟ್ ಆಫ್ ದ ಇಮೇಲ್ ಮೆಸೇಜಸ್. ಸೊ SMTP ಏನು ಮಾಡುತ್ತೆ? ಮೆಸೇಜ್ ಹೆಡರ್ ಮಾತ್ರ ನೋಡುತ್ತೆ. ಹೆಡರ್ ಅಂದರೆ ಡೆಸ್ಟಿನೇಷನ್, ಯಾವ ಡೆಸ್ಟಿನೇಷನ್ಗೆ ಮೆಸೇಜ್ ಹೋಗಬೇಕು ಅದು ಮಾತ್ರ ಅದ್ರ ಕನ್ಸರ್ನ್. ನೀವು ಮೇಲಲ್ಲಿ 10 ಲೈನ್ ಬರೆದ್ರು ಅದು ನೋಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ adds outgoing emails to the queue, sends them and removes the recipients as the delivery is confirmed. ಸೊ ನೀವು ಮೇಲ್ ಕಳಿಸ್ತಾ ಇದ್ದೀರಾ, ಅದು ಕ್ಯೂಗೆ ಆ್ಯಡ್ ಆಗುತ್ತೆ. ಸೊ ನೀವು ಮೇಲ್ ಕಳಿಸ್ತಾ ಇರಂದ್ರೆ ಲೆಟ್ಸ್ ಸೇ ಇದು ಮೇಲ್ 1. ಸೊ ಇದು ಮೇಲ್ 1. ಸೊ ಇದು ಒಂದು ಮೇಲ್, ಲೆಟ್ಸ್ ಸೇ ಇನ್ನೊಂದು ಮೇಲು. ಸೊ ಇದೆಲ್ಲ ಕ್ಯೂ ಸಿಸ್ಟಮಲ್ಲಿ ಇರುತ್ತೆ. ಸೊ ಕ್ಯೂ ಅಂದರೆ ಏನು ಆಲ್ರೆಡಿ ಗೊತ್ತು ನಮಗೆ, ಫಸ್ಟ್ ಇನ್ ಫಸ್ಟ್ ಔಟ್. ಲೆಟ್ಸ್ ಸೇ ನಾನು 2 ಮೇಲ್ ಕಳಿಸಿದೆ ಎ ಇಂದ, ಲೆಟ್ಸ್ ಸೇ ಈ ಮೇಲ್ಸ್ ನನಗೆ ಬಿಗೆ ಹೋಗಬೇಕು. ಸೊ ಇದೆಲ್ಲ ಒಂದು ಕ್ಯೂ ಸಿಸ್ಟಮ್ ಫಾಲೋ ಮಾಡುತ್ತೆ. ಸೊ ಕ್ಯೂ ಸಿಸ್ಟಮ್ ಈ ಮೇಲ್ ಹೋಗಾದ್ಮೇಲೆ ಬಿಗೆ, ಸೊ ರೆಸಿಪಿಯೆಂಟ್ ಕೂಡ ರಿಮೂವ್ ಆಗುತ್ತೆ ಕ್ಯೂ ಇಂದ. ಅಗೇನ್ ಫಸ್ಟ್ ಇನ್ ಫಸ್ಟ್ ಔಟ್, ಮತ್ತೆ ಮೇಲ್ 2 ಕೂಡ ಹೋಗಾದ್ಮೇಲೆ ರೆಸಿಪಿಯೆಂಟ್ ಅಡ್ರೆಸ್ ಕೂಡ ಕ್ಯೂ ಇಂದ ರಿಮೂವ್ ಆಗೋಗುತ್ತೆ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು, ಆಡ್ಸ್ ಔಟ್ ಗೋಯಿಂಗ್ ಇಮೇಲ್ಸ್ ಟು ದ ಕ್ಯೂ. ಸೊ ನೀವೇನು ಸೆಂಡ್ ಮಾಡ್ತೀರಾ ಇಮೇಲ್ಸ್, ಅದು ಕ್ಯೂಗೆ ಆ್ಯಡ್ ಆಗುತ್ತೆ. ಆ್ಯಂಡ್ ರಿಮೂವ್ಸ್ ದ ರೆಸಿಪಿಯನ್ಸ್ ಆಸ್ ಡೆಲಿವರಿ ಇಸ್ ಕನ್ಫರ್ಮ್. ಡೆಲಿವರ್ ಆದಮೇಲೆ ರೆಸಿಪಿಯೆಂಟ್ ಅಡ್ರೆಸ್ ಕೂಡ ರಿಮೂವ್ ಆಗೋಗುತ್ತೆ ಫ್ರಮ್ ದ ಕ್ಯೂ. ಓಕೆ, ಸೊ ನಮ್ಗೆ ಏನಕ್ಕೆ ಇರೋದು SMTP? ಸೊ ಮೇಲ್ಸ್ ಟ್ರಾನ್ಸ್ಫರ್ ಮಾಡೋಕ್ಕೆ ಕೆಲವು ರೂಲ್ಸ್ ಫಾಲೋ ಮಾಡಬೇಕು, ಅದಕ್ಕೋಸ್ಕರ ನಾವು SMTP ಯೂಸ್ ಮಾಡ್ತೀವಿ. ಓಕೆ, ಸೊ ಫೈನ್. ಲಾಸ್ಟ್ ಪಾಯಿಂಟ್, ಡೆಲಿವರ್ಸ್ ಇಮೇಲ್ಸ್ ಟು ರೆಸಿಪಿಯೆಂಟ್ ಮೇಲ್ ಬಾಕ್ಸ್ ಥ್ರೂ ಅನ್ SMTP ರಿಸೀವರ್ ಪ್ರೋಗ್ರಾಮ್. ಸೊ ಇಲ್ಲಿ ಮೇಲ್ಸ್ ಹೆಂಗೆ ರಿಸೀವ್ ಮಾಡ್ತೀವಿ, ಇಲ್ಲೊಂದು ರಿಸೀವರ್ ಪ್ರೋಗ್ರಾಮ್ ಅಂತ ಇರುತ್ತೆ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ರಿಸೀವರ್ ಪ್ರೋಗ್ರಾಮ್ ಇದ್ದರೆ ಮಾತ್ರ ರಿಸೀವರ್ ಮೇಲ್ನ ರಿಸೀವ್ ಮಾಡ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ SMTP. ಎಷ್ಟು ಪ್ರೋಟೋಕಾಲ್ಸ್ ಕಲ್ತೀವಿ? ಸೊ HTTP ಬ್ರೌಸರ್ನ ಸರ್ವರ್ಗೆ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡೋಕ್ಕೆ HTTP. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಫೈಲ್ಸ್ ಮಧ್ಯೆ ಕಮ್ಯುನಿಕೇಷನ್ ಅಥವಾ ಫೈಲ್ಸ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ ಮಿಷಿನ್ಸ್ಗೆ. ಸೊ ವಿ ನೀಡ್ FTP. ಅದಾದಮೇಲೆ ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಸೊ ಎರಡು ಸಿಸ್ಟಮ್ ಮಧ್ಯ, ಎರಡು ಪಾಯಿಂಟ್ ಮಧ್ಯ ಅಥವಾ ಎರಡು ರೌಟರ್ ಮಧ್ಯ, ಎರಡು ಮಾಡಮ್ ಮಧ್ಯ ಇಫ್ ಯು ವಾಂಟ್ ಟು ಎಸ್ಟಾಬ್ಲಿಷ್ ಕಮ್ಯುನಿಕೇಷನ್, ಆವಾಗ ನಾವು ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ ಮಾಡ್ತೀವಿ. ಇಲ್ಲಿ ಎರರ್ನ ಅದು ರಿಸಾಲ್ವ್ ಮಾಡುತ್ತೆ, ಪ್ಯಾಕೆಟ್ಸ್ನ ರೀಆರ್ಡರ್ ಮಾಡುತ್ತೆ. ಆ್ಯಂಡ್ SMTP ಮೇಲ್ಸ್ ಕಳಿಸ್ಬೇಕಾದ್ರೆ ವಿ ಯೂಸ್ ದ SMTP ಪ್ರೋಟೋಕಾಲ್ಸ್, ಆಯಿತಾ? ಸೊ ಲಾಸ್ಟ್ ಒನ್ ಇದೆ. ಯಾವುದು ಲಾಸ್ಟ್ ಒನ್ ಈಗ ತಿಳ್ಕೊಂಬೋಣ. ಲಾಸ್ಟ್ ಪ್ರೋಟೋಕಾಲ್ ಇದೆ. ಸೊ ವಿ ವಿಲ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಲಾಸ್ಟ್ ಪ್ರೋಟೋಕಾಲ್. ಸೊ ಕೊನೆ ಪ್ರೋಟೋಕಾಲ್ ಇದೆ. ಸೊ TCP/IP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಇಂಟರ್ನೆಟ್ ಪ್ರೋಟೋಕಾಲ್. ಫುಲ್ ಫಾರ್ಮ್ಸ್ ಅಗೇನ್ MCQ ಕೇಳ್ತಾರೆ. ಏನಿದು ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್? ಇಂಟರ್ನೆಟ್ ಪ್ರೋಟೋಕಾಲ್ ಅಂದರೆ ಏನು? ನಿಮ್ಗೆ IP ಅಡ್ರೆಸ್ ಕೊಡುತ್ತೆ, ಸಿಸ್ಟಮ್ಸ್ಗೆ ಯೂನಿಕ್ ಆಗಿ IP ಅಡ್ರೆಸ್ ಅಸೈನ್ ಮಾಡುತ್ತೆ. TCP ಅಂದರೆ ಏನು ಮತ್ತೆ? ಸೊ ತಿಳ್ಕೊಂಬೋಣ. ಸೊ TCP/IP ಅಂದರೆ ಏನಿಲ್ಲಿ? TCP/IP is the backbone protocol of the internet, uses the client server communication model. ಇದು ಕೂಡ ಕ್ಲೈಂಟ್ ಸರ್ವರ್ ಕಮ್ಯುನಿಕೇಷನ್ ಮಾಡೆಲ್ ಯೂಸ್ ಮಾಡುತ್ತೆ. ಸೊ ಕ್ಲೈಂಟ್ಸ್ ಎಷ್ಟು ಬೇಕಾದರೂ ಇರ್ಬೋದು. ನನ್ನ ಬ್ರೌಸರ್
4-5 ಬ್ರೌಸರ್ ಓಪನ್ ಮಾಡ್ಬೋದು. ಸೊ ಎಲ್ಲಾನು ರಿಕ್ವೆಸ್ಟ್ ಎಲ್ಲಿ ಹೋಗುತ್ತೆ, ಒಂದು ಸರ್ವರ್ಗೆ ಹೋಗುತ್ತೆ. ಸೊ ಎಲ್ಲ ರಿಕ್ವೆಸ್ಟ್ ಒಂದು ಸರ್ವರ್ಗೆ ಹೋಗುತ್ತೆ. ಇಟ್ ಈಸ್ ಅ ಬ್ಯಾಕ್ ಬೋನ್ ಪ್ರೋಟೋಕಾಲ್ ಆಫ್ ದಿ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಅಥವಾ ಇಂಟರ್ನೆಟ್ ಹೆಂಗೆ ವರ್ಕ್ ಆಗ್ತಿದೆ ಅಂದರೆ TCP/IP ಮುಖಾಂತರನೇ ವರ್ಕ್ ಆಗ್ತಿರೋದು. ಸೊ TCP/IP ರೂಲ್ಸೇ ಫಾಲೋ ಮಾಡ್ಬೇಕು ನಾವಿಲ್ಲಿ. ಓಕೆ, ಸೊ ಫೈನ್. ಇನ್ನೇನು ನೆಕ್ಸ್ಟ್ ಪಾಯಿಂಟ್ ಬರುತ್ತೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಂದರೆ ಏನು. ಸೊ IP ಅಡ್ರೆಸ್ ಅಸೈನ್ ಮಾಡೋದು, ನಾನು ಹೇಳ್ದಲ್ಲ, ಅಸೈನ್ ಯೂನಿಕ್ ಅಡ್ರೆಸ್ ಟು ಈಚ್ ಡಿವೈಸ್, ರೌಟ್ಸ್ ದ ಪ್ಯಾಕೆಟ್ ಥ್ರೂ ದಿ ಇಂಟರ್ನೆಟ್. ಸೊ ಎಲ್ಲ ಡಿವೈಸ್ಗೂ ಒಂದು ಯೂನಿಕ್ IP ಅಡ್ರೆಸ್ ಮಾಡೋದು ಈ ಇಂಟರ್ನೆಟ್ ಪ್ರೋಟೋಕಾಲ್ ಕೆಲಸ. ಆಮೇಲೆ ಪ್ಯಾಕೆಟ್ಸ್ನ ರೌಟ್ ಮಾಡುತ್ತೆ ಡೆಸ್ಟಿನೇಷನ್ಗೆ. TCP ಅಂದರೆ ಏನು, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್, ಬ್ರೇಕ್ಸ್ ದ ಡೇಟಾ ಇಂಟು ಪ್ಯಾಕೆಟ್ಸ್. ಸೊ ಇದು ಎಲ್ಲಿ ನೋಡಿದ್ವಿ, ಪ್ಯಾಕೆಟ್ ಸ್ವಿಚಿಂಗಲ್ಲಿ ನೋಡಿದ್ವಿ. ಡೇಟಾನ ಪ್ಯಾಕೆಟ್ಸ್ ಆಗಿ ಸ್ಪ್ಲಿಟ್ ಮಾಡೋದು. TCP ಕೂಡ ಡೇಟಾನ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ಅದಾದಮೇಲೆ ಎನ್ಶೋರ್ಸ್ ಡೆಲಿವರಿ ಆ್ಯಂಡ್ ಕರೆಕ್ಟ್ ಆರ್ಡರ್, ಹ್ಯಾಂಡಲ್ಸ್ ಪ್ಯಾಕೆಟ್ ರೀಅಸೆಂಬ್ಲಿ ಆಟ್ ದ ರಿಸೀವರ್. ಸೊ ಅದು ಡೇಟಾ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಯಾವ ರೂಟ್ ಬೇಕಾದ್ರೂ ತೊಗೊಬೋದಲ್ವಾ ಪ್ಯಾಕೆಟ್ ಸ್ವಿಚಿಂಗ್. ಬಟ್ ಡೆಸ್ಟಿನೇಷನಲ್ಲಿ TCP ನೋಡ್ಕೊಳ್ಳುತ್ತೆ ಎಲ್ಲ ಪ್ಯಾಕೆಟ್ಸು ಕರೆಕ್ಟಾಗಿ ಬಂದಿದೆಯಾ, ಬಂದಾದಮೇಲೆ ಮೆಸೇಜ್ ಹೋಗೋದು. ಕರೆಕ್ಟ್. ಸೊ ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಆರ್ಡರಿಂಗ್ ದ ಪ್ಯಾಕೆಟ್ಸ್ ಸೊ ದಟ್ ದೇ ಆರ್ ಡಿಲಿವರ್ಡ್ ಇನ್ ಸೀಕ್ವೆನ್ಸ್. ಸೊ ಒನ್ ಆಫ್ಟರ್ ದಿ ಅದರ್ ಪ್ಯಾಕೆಟ್ಸ್ ಬಂದ ಮೇಲೆ ಅದು ಡಿಲಿವರ್ ಆಗೋದು ಮೆಸೇಜು. ಓಕೆ, ಸೊ ಅದನ್ನು ಯಾರು ಟೇಕ್ ಕೇರ್ ಮಾಡ್ತಿರೋದು, TCP. IP ಏನಕ್ಕಿದೆ, ಇಂಟರ್ನೆಟ್ ಪ್ರೋಟೋಕಾಲ್ ಏನಿದಕ್ಕೆ. ಸೊ ಈಚ್ ಡಿವೈಸ್ಗೆ ಒಂದು ಯೂನಿಕ್ ಅಡ್ರೆಸ್ ಅಸೈನ್ ಮಾಡೋದು IP ಕೆಲಸ. TCP ಏನು ಕೆಲಸ, ಸೊ ಎಲ್ಲ ಪ್ಯಾಕೆಟ್ಸ್ ಕರೆಕ್ಟಾಗಿ ಬಂದಿದೆಯಾ, ಕರೆಕ್ಟಾಗಿ ಆರ್ಡರ್ ಆಗಿದೆಯಾ, ಆರ್ಡರ್ ಆದಮೇಲೆ ಮೆಸೇಜ್ ಹೋಗೋಕ್ಕೆ. ಕರೆಕ್ಟ್. ಸೊ ಇದು TCP/IP. ಸೊ ಇಟ್ ಈಸ್ ದ ಬೇಸಿಕ್ ಪ್ರೋಟೋಕಾಲ್ ಆಫ್ ದ ಇಂಟರ್ನೆಟ್. ಇದು ಕೂಡ ಒಂದು ಕ್ಲೈಂಟ್ ಸರ್ವರ್ ಮಾಡೆಲ್ ಮುಖಾಂತರನೇ ನಮಗೆ ಮೆಸೇಜ್ ಕೂಡ ಟ್ರಾನ್ಸ್ಮಿಟ್ ಆಗುತ್ತೆ ಇಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರೋಟೋಕಾಲ್ಸ್. ಇಲ್ಲಿ 5 ಪ್ರೋಟೋಕಾಲ್ ಕಲ್ತಿದ್ದೀವಿ. ಸೊ 5 ಪ್ರೋಟೋಕಾಲ್ 5 ಮಾರ್ಕಿಗೆ ಕೇಳೋ ಪಾಸಿಬಿಲಿಟೀಸ್ ಇದೆ. 1 to 2 ಪಾಯಿಂಟ್ಸ್ ಎಲ್ಲ ಪ್ರೋಟೋಕಾಲ್ಸ್ ಬಗ್ಗೆನೂ ತಿಳ್ಕೊಳ್ಳಿ, ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್ ಸ್ಟೂಡೆಂಟ್ಸ್. ಸೊ ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ವಿ. ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಆಯಿತಾ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್. ಎಲ್ಲ ಕಾನ್ಸೆಪ್ಟ್ಸು ಕವರ್ ಮಾಡಿದ್ವಿ. ಇಲ್ಲಿ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್ 5 ಮಾರ್ಕ್ಸ್ ಕೇಳ್ತಾರೆ. ಮೆಷರಿಂಗ್ ಕೆಪಾಸಿಟಿ, ಇಲ್ಲಿ ಬ್ಯಾಂಡ್ ವಿತ್ ಆ್ಯಂಡ್ ಡೇಟಾ ಟ್ರಾನ್ಸ್ಫರ್ ರೇಟ್ 2 ಮಾರ್ಕ್ಸ್. ಟೈಪ್ಸ್ ಆಫ್ ಡೇಟಾ ಕಮ್ಯುನಿಕೇಷನ್, ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್, ಫುಲ್ ಡೂಪ್ಲೆಕ್ಸ್ 5 ಮಾರ್ಕ್ಸ್ಗೆ ಓದಿ ಕೇಳ್ತಾರೆ. ಸೊ ಸ್ವಿಚಿಂಗ್ ಟೆಕ್ನಿಕ್ಸ್, ಸರ್ಕ್ಯೂಟ್ ಸ್ವಿಚಿಂಗ್ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ಅಗೇನ್ 5 ಮಾರ್ಕ್ಸ್. ಸೊ ಟ್ರಾನ್ಸ್ಮಿಷನ್ ಮೀಡಿಯಮಲ್ಲಿ ವೈರ್ಡ್ ಆ್ಯಂಡ್ ಅನ್ವೈರ್ಡ್ ಅಥವಾ ವೈರ್ಡ್ ಆ್ಯಂಡ್ ವೈರ್ಲೆಸ್ ಕಮ್ಯುನಿಕೇಷನ್ ಮೀಡಿಯಮ್ಸ್ ಬಗ್ಗೆ ತಿಳ್ಕೊಳ್ಳಿ. ಟೆಕ್ನಾಲಜೀಸ್ ಕೂಡ ತಿಳ್ಕೊಳ್ಳಿ. ಸೊ ಇದು ಕೂಡ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳ್ಬೋದು, ಆಯಿತಾ. ಸೊ ಮೊಬೈಲ್ ಟೆಲಿಕಮ್ಯುನಿಕೇಷನ್ ಟೆಕ್ನಾಲಜೀಸ್ MCQs 1 ಮಾರ್ಕ್ಸಲ್ಲಿ ಓದಿ. ಸೊ ಪ್ರೋಟೋಕಾಲ್ ಟೈಪ್ಸ್ ಅಗೇನ್ 5 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್. ಸೊ 2 ಮಾರ್ಕ್ಸ್ ಕೂಡ ಕೇಳ್ಬೋದು. ಎಕ್ಸ್ಪ್ಲೇನ್ FTP, ಎಕ್ಸ್ಪ್ಲೇನ್ SMTP, ಜಸ್ಟ್ 1 ಡೆಫಿನೇಷನ್ 2 ಡೆಫಿನೇಷನ್ ಕೇಳಿ 1 ಲೈನ್ ನೀವು ಬರೆದ್ರೂ ಸಾಕು. ಓಕೆ, 2 ಮಾರ್ಕ್ಸ್ಗೂ ಕೇಳೋ ಪಾಸಿಬಿಲಿಟೀಸ್ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಡೇಟಾ ಕಮ್ಯುನಿಕೇಷನ್ ಚಾಪ್ಟರ್. ಈಗ ಕೆಲವೊಂದು MCQ ಕ್ವೆಶನ್ಸ್ ಇದೆ, MCQ ಅಂತ ಇದೀನಿ, ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ. ಸೊ ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬೇಗ ನೋಡ್ಬೋಣ, ಆಯಿತಾ. ಸೊ ಎಕ್ಸಸೈಸ್ ಪ್ರಾಬ್ಲಮ್ಸ್, ಫಸ್ಟ್ ಪ್ರಾಬ್ಲಮ್ ಅಂತ ಫಸ್ಟ್ ಕ್ವೆಶನ್ ಎಕ್ಸಸೈಸ್ ಕ್ವೆಶನ್ಸ್ ಇದು. ಸೊ ಇಲ್ಲಿ ನಮಗೆ ಏನು ಪ್ರೋಗ್ರಾಮ್ ಪ್ರಾಬ್ಲಮ್ ಇರೋದಿಲ್ಲ. ಸೊ ವಿಚ್ ಕಮ್ಯುನಿಕೇಷನ್ ಮೋಡ್ ಅಲೌಸ್ ಕಮ್ಯುನಿಕೇಷನ್ ಇನ್ ಬೋತ್ ಡೈರೆಕ್ಷನ್ ಸೈಮಲ್ಟೇನಿಯಸ್ಲಿ. ವೆರಿ ಸಿಂಪಲ್. ಸೊ ಯಾವ ಕಮ್ಯುನಿಕೇಷನ್ ಮಾಡೆಲ್ ಅಥವಾ ಯಾವ ಕಮ್ಯುನಿಕೇಷನ್ ಚಾನಲ್ ಡೇಟಾ ಫ್ಲೋ 2 ಡೈರೆಕ್ಷನ್ಲು ಅಲೋ ಮಾಡುತ್ತೆ ಸೈಮಲ್ಟೇನಿಯಸ್ ಆಗಿ. ನಮ್ಗೆ ಗೊತ್ತು ಹಾಫ್ ಡೂಪ್ಲೆಕ್ಸ್ 2 ಡೈರೆಕ್ಷನ್ ಅಲೋ ಮಾಡುತ್ತೆ, ಬಟ್ 1 at a ಟೈಮ್. ನಾನು ಮಾತಾಡ್ತಿದ್ರೆ ಇನ್ನೊಬ್ಬ ಸುಮ್ಮನೆ ಕೇಳಿಸ್ಕೊಬೇಕು, ಅವ್ನು ಮಾತಾಡೋಕ್ಕಾಗಲ್ಲ, ವಾಕಿ ಟಾಕಿ. ಬಟ್ ಇಲ್ಲಿ ಫುಲ್ ಡೂಪ್ಲೆಕ್ಸ್ ಮೋಡಲ್ಲಿ ಸೈಮಲ್ಟೇನಿಯಸ್ ಆಗಿ ಇಬ್ಬರು ಮಾತಾಡ್ಬೋದು. ಕರೆಕ್ಟ್. ಸೊ ಆನ್ಸರ್ ಏನು, ಫುಲ್ ಡೂಪ್ಲೆಕ್ಸ್ ಮೋಡ್. Full duplex mode or communication allows communication in both directions simultaneously. So ನಿಮ್ಮ ಮೊಬೈಲ್ ಫೋನ್ಸ್ ಇರ್ಬೋದು, ನಿಮ್ಮ ಟೆಲಿಫೋನ್, ಲ್ಯಾಂಡ್ಲೈನ್ ಟೆಲಿಫೋನ್ಸ್, ಇದೆಲ್ಲ ಎಕ್ಸಾಂಪಲ್ಸ್ ಅಂತ ಕೊಡ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ಕ್ವೆಶನ್ಗೆ ಹೋಗ್ಬೋಣ. ಸೊ ನೆಕ್ಸ್ಟ್ ಎಕ್ಸಸೈಸ್ ಕ್ವೆಶನ್, ಅಮಂಗ್ LAN, WAN and MAN which has highest speed and which can cover largest area. ಸೊ LAN, WAN, MAN 3 ನೆಟ್ವರ್ಕು ತೊಗೊಂಡ್ರೆ ಲಾರ್ಜೆಸ್ಟ್ ಏರಿಯಾ ಯಾರು ಕವರ್ ಮಾಡುತ್ತೆ? ಇದು ಆಲ್ರೆಡಿ ನಾವು ಲಾಸ್ಟ್ ಚಾಪ್ಟರಲ್ಲಿ ಕಲ್ತೀವಿ. ವೈಡ್ ಏರಿಯಾ ನೆಟ್ವರ್ಕ್ಸ್ ತಾನೆ ಪೂರ್ತಿ ಕಂಟ್ರೀಸ್, ಕಾಂಟಿನೆಂಟ್ಸ್ ಎಸ್ಟಾಬ್ಲಿಷ್ ಮಾಡೋದು. ಸೊ ವೈಡ್ ಏರಿಯಾ ನೆಟ್ವರ್ಕ್ ಲಾರ್ಜ್ ಏರಿಯಾನ ಕವರ್ ಮಾಡುತ್ತೆ. ಇದು ನಮ್ಗೆ ಗೊತ್ತು. ಲಾರ್ಜ್ ಏರಿಯಾ ಕವರ್ ಮಾಡೋದು ವೈಡ್ ಏರಿಯಾ ನೆಟ್ವರ್ಕ್ಸೇ. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್ ಬರೀ ಸಿಟಿಗೆ ಕವರ್ ಮಾಡುತ್ತೆ. ಲೋಕಲ್ ಏರಿಯಾ ನೆಟ್ವರ್ಕ್ ಜಸ್ಟ್ ಒಂದು ಬಿಲ್ಡಿಂಗ್ಗೆ ಇದಕ್ಕೆ ಮಾತ್ರ ಇದು ಸೀಮಿತ. ಒಂದು ಬಿಲ್ಡಿಂಗ್ಗೆ, ರೂಮ್ಗೆ ಮಾತ್ರ ಇದು ಸೀಮಿತ. ಸೊ ಯಾವುದು ಜಾಸ್ತಿ ಸ್ಪೀಡ್? ಸೊ ಇದು ಇಂಟ್ರೆಸ್ಟಿಂಗ್. ಲ್ಯಾನೇ ಜಾಸ್ತಿ ಸ್ಪೀಡ್ ಅಲ್ವಾ? ಲ್ಯಾನ್ ಇಸ್ ಫಾಸ್ಟೆಸ್ಟ್. ಇದರಲ್ಲಿ ಲ್ಯಾನೇ ಫಾಸ್ಟೆಸ್ಟ್ ಅಂತ ಹೇಳ್ತೀವಿ. ಸೊ ಯಾಕೆ ಲ್ಯಾನೇ ಫಾಸ್ಟ್ ಅಂತೀವಿ? ಸೊ ಲ್ಯಾನಲ್ಲಿ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಒಂದು ಬಿಲ್ಡಿಂಗಲ್ಲಿರೋ ಜನ ಮಾತ್ರ ಆಕ್ಸೆಸ್ ಮಾಡಬೇಕು, 3-4 ಜನ ಮಾತ್ರ ಆಕ್ಸೆಸ್ ಮಾಡಬೇಕಂದ್ರೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಕಡಿಮೆ ಡಿವೈಸ್ ಇರುವಾಗ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ವೈಡ್ ಏರಿಯಾ ನೆಟ್ವರ್ಕ್ಸಲ್ಲಿ ಸೊ ಪೂರ್ತಿ ಕಂಟ್ರಿ ಇರುತ್ತೆ, ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಇಂಟರ್ನೆಟ್, ಸ್ಪೀಡ್ ಕಡಿಮೆ ಇರುತ್ತೆ. ಕರೆಕ್ಟ್. ಸೊ ಇಲ್ಲಿ ನಾವು ಲಾರ್ಜೆಸ್ಟ್ ಸ್ಪೀಡ್ ಯಾವುದಂದ್ರೆ ವಿ ವಿಲ್ ಸೇ ಲೋಕಲ್ ಏರಿಯಾ ನೆಟ್ವರ್ಕ್. ಜಾಸ್ತಿ ಏರಿಯಾ ಯಾರು ಕವರ್ ಮಾಡೋದು ಅಂದರೆ ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಅರ್ಥ ಎಂದು ಭಾವಿಸ್ತೀನಿ.
ಸೊ ಹೈಯೆಸ್ಟ್ ಸ್ಪೀಡ್ ಇಸ್ ಲೋಕಲ್ ಏರಿಯಾ ನೆಟ್ವರ್ಕ್, ಲಾರ್ಜೆಸ್ಟ್ ಏರಿಯಾ ಕವರ್ ಮಾಡೋದು ವೈಡ್ ಏರಿಯಾ ನೆಟ್ವರ್ಕ್. ಓಕೆ, ಸೊ ಇಲ್ಲಿ ಕೆಲವೊಂದು ಎಕ್ಸಸೈಸ್ ಕ್ವೆಶನ್ಸ್ ತೊಗೊಂಡಿದ್ದೆ, ಅರ್ಥ ಇದೆ ಅಂತ ಭಾವಿಸ್ತೀನಿ. ಇನ್ನು ಡೀಟೇಲ್ಡ್ ಆಗಿ ನಮ್ಮ ನೋಟ್ಸ್ಗೆ, ಎಕ್ಸಸೈಸ್ ಕ್ವೆಶನ್ಸ್ಗೆ ಪರೀಕ್ಷಾ ಆ್ಯಪ್ ಡೌನ್ಲೋಡ್ ಮಾಡಿ. ಸೊ ಈ ಪರೀಕ್ಷಾ ಆ್ಯಪಲ್ಲಿ ನಿಮಗೆ ನೋಟ್ಸ್ ಸಿಗುತ್ತೆ ಆ್ಯಂಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಏನು ನಾನು ಡಿಸ್ಕಸ್ ಮಾಡ್ತೀನಿ, ಆಯಿತಾ. ಸೊ ಇದು ಅರ್ಥ ಇದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಆಯಿತು, ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್ ಚಾಪ್ಟರ್, ಡೇಟಾ ಕಮ್ಯುನಿಕೇಷನ್. ಸೊ ಇದು 11ನೇ ಚಾಪ್ಟರ್ ಆಗಿತ್ತು. ಇನ್ನು ಒಂದೇ ಚಾಪ್ಟರ್ ಇರೋದು ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ನೆಕ್ಸ್ಟ್ ಕವರ್ ಮಾಡೋಣ. ಸೊ ಏನೋ ಡೌಟ್ ಇದ್ರೂ ಕಾಮೆಂಟ್ ಮಾಡಿ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು.